धिमित जणु जणु तधीम धिमित जणु जणु तधीम धीम धिमित जणु जणु तधीम धीम धिमित जणु जणु तधीम तन धीम तकलिंगिण तन तोम जणु तोम धीम ततोम धिमित जणु जणु तधीम तन धीम तकलिंगिण तन तोम जणु तोम धीम ततोम धिमित जणु जणु तधीम तन धीम तकलिंगिण तन तोम जणु तोम धीम ततोम धिमित जणु जणु तधीम तकरीम जणु धीम तकिट धीमित जो तकरीम जणु धीम तकिट धीमित जो तकरीम जणु धीम तकिट धीमित जो तनन धीम जणु तधीम धीमित जो तनरीम जणु धीम तकिट धीमित जो तनन धीम जणु तधीम धीमित जम तकिट जो तकिट जो तनो तनीम किट तजो तकिट जो तनो तनीम किट तजो तकिट जो तनो तनीम किट तजो जणु जणु तकिट गतिम जणु जणु तकिट गतिम जणु जणु तकिट तकिट जो तनो तनीम किट तजो जणु जणु तकिट गतिम जणु जणु तकिट गतिम तदीम तदीमित जणु जणु तदीम मालोन मरुगन मुरुगन शंगई वेलोन वेडुवर कुलमंगई मालोन मरुगन मुरुगन शंगई वेलोन वेडुवर कुलमंगई मालोन मरुगन मुरुगन शंगई वेलोन वेडुवर कुलमंगई ஆலோலம் கோவி மகிழ்ந்தருள் வேலோன் சேவடி மேயுபடியும் ஆலோலம் கோவி மகிழ்ந்தருள் வேலோன் சேவடி மேயுபடியும் ககனி சகமதம் தாம் தீம் தோம் ஜம் மதமகரி சதகமதனிரி தாம் தீம் தோம் ஜம் நிதமகரி சதகனி சகமத தாம் ததீம் ததோம் தஜம் தமதமகரி சதகமதனிரி தாம் ததீம் ததோம் தஜம் நிதமகரி சதகனி சகமத தாம் ததீம் தத்தோம் தஜம் தமதமகரி சதகமதனிரி தாம் ததீம் தத்தோம் தஜம் நிதமகரி சதாம் தாம் தாம் தபமகரி தீம் 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 நிசனி தபதகரி தஜம் மாமாம் ரீனி தாம் 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 தபமகரி தீம் 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 நிசனி தபதகரி தஜம் மாமாம் ரீனி தகிட தாம் ததாம் ததீம் பதபமக தகிட தாம் ததீம் தஜம் தகிட தாம் ததீம் தஜம் பதபமக தகிட தாம் ததீம் தஜம் நிசனி பனி சரிக தஜனு தீம் கபதனி ஜனு தனி நிசகமபதனி சரிகிட தக ஜனு ஜனு தகதீம் தீம் தீம் தரிகிட தக ஜனு ஜனு தகதீம் தீம் தீம் தரிகிட தக ஜனு ஜனு தகதீம் தீம் தீம் நித ஜனு ஜனு தகதீம் நிசரிக தஜனு தீம் கபதனி ஜனு ததீம் நிசகமபதனி சரிகிட தக ஜனு ஜனு ததாம் ததீம் ததோம் தஜம் தரிகிட தக ஜனு ஜனு ததாம் ததீம் ததோம் தஜம் தரிகிட தக ஜனு ஜனு ததாம் ததீம் ததோம் ததீம் நித ஜனு ஜனு ததீம் தாம் 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 தபமகரி தீம் 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 நிசனி தபதகரி தஜம் மாமா ரேனி தகிட தாம் ததாம் ததீம் பதபமக தகிட தாம் ததீம் தஜம் நிசனி பனி சரிக தஜனு தீம் கபதனி ஜனு ததீம் நிசகமபதனி தரிகிட தக ஜனு ஜனு ததாம் ததீம் ததோம் தஜம் தரிகிட தக ஜனு ஜனு ததாம் ததீம் ததோம் தஜம் தரிகிட தக ஜனு ஜனு ததாம் ததீம் ததோம் ததீம் நித ஜனு ஜனு ததீம் தனதீம் தரிகிண தனதோம் ஜனு தோம் தீம் ததோம்
ಮಣಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ ಮಡಿಯಾಗಿರಲಿ ಬಾಳ್ವೆ ಎಂಬಂತೆ ಈ ಕಾರ್ಯಕ್ರಮವು ಸಾರ್ಥಕವಾಗಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ವಿದುಷಿ ಮಾಧುರಿ ಕೌಶಿಕ್ ಮತ್ತು ಸಹ ಕಲಾವಿದರಾದ ವಾಯೋಲಿನ್ನಲ್ಲಿ ಕಾರ್ತಿಕೇಯ ಆರ್, ಮೃದಂಗದಲ್ಲಿ ಅದಮ್ಯ ರಮಾನಂದ್, ಘಟಂನಲ್ಲಿ ಶಮಿತ್ ಎಸ್ ಗೌಡ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಜಾಂಬೂರಿ ಹಾಗೂ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಇವರಿಗೆ ಖ್ಯಾತ ಸಂಗೀತ ವಿಮರ್ಶಕರು ನಿತ್ಯಾನಂದ ರಾವ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ಧನ್ಯವಾದಗಳು. ಬಂಧುಗಳೇ, ಮುಂದಿನ ಹಾಡು ಹೆಣ್ಣನ್ನ ಮದುವೆ ಮಾಡಿಕೊಟ್ಟು ಗಂಡನ ಮನೆಯಲ್ಲಿ ಆ ಹೆಣ್ಣು ಹೇಗಿರಬೇಕು, ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು, ಗಂಡನನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಎಂಬುದನ್ನ ಇವತ್ತು ನಾವು ಮನೆಯೊಳಗೆ ಕುಳಿಸ್ಕೊಂಡು ಹೇಳ್ತೇವೆ. ಆದ್ರೆ ನಮ್ಮ ಜನಪದರು ಹಾಡಲ್ಲೇ ಹೇಳ್ತಾ ಇದ್ರು. ಅಂತ ಹಾಡೊಂದನ್ನ ಕೇಳೋಣ. ಮೂಗುತಿ ಮುಂಭಾರ ತಲೆಗಂಟು ಹಿಂಭಾರ ಕೆನ್ನೆಗೆ ಭಾರ ಹರಳೋಲೆ ಕೆನ್ನೆಗೆ ಭಾರ ಹರಳೋಲೆ ನನ್ನಲ್ಲಿ ಬೆನ್ನಿಗೆ ಭಾರ ಶಿವದಾರ ಬೆನ್ನಿಗೆ ಭಾರ ಶಿವದಾರ ಮೂಗುತಿ ಮುಂಭಾರ ತಲೆಗಂಟು ಹಿಂಬಾರ ಮೂಗುತಿ ಮುಂಭಾರ ತಲೆಗಂಟು ಹಿಂಬಾರ ಕೆನ್ನೆಗೆ ಭಾರ ಹರಳೋಲೆ ಕೆನ್ನೆಗೆ ಭಾರ ಹರಳೋಲೆ ನನ್ನಲ್ಲಿ ಬೆನ್ನಿಗೆ ಭಾರ ಶಿವದಾರ ಬೆನ್ನಿಗೆ ಭಾರ ಶಿವದಾರ ಮನೆಯಲ್ಲಿ ಮುದ್ದಾಗಿ ಇರಬೇಕು ಅತ್ತೆಯ ಮನೆಯಲ್ಲಿ ಮುದ್ದಾಗಿ ಇರಬೇಕು ಹೊತ್ತಾಗಿ ನೀಡಿದರೂ ಉಣಬೇಕು ಹೌದು ಹೊತ್ತಾಗಿ ನೀಡಿದರೂ ಉಣಬೇಕು ಹೊತ್ತಾಗಿ ನೀಡಿದರೂ ಉಣಬೇಕು ಭಾರ ಹರಡೋಲೆ ನನ್ನಲ್ಲಿ ಬೆನ್ನಿಗೆ ಭಾರ ಶಿವದಾರ ಬೆನ್ನಿಗೆ ಭಾರ ಶಿವದಾರ ಮವರ ಪಾದ ತಂದೆ ತಾಯರ ಪಾದ ಅತ್ತೆ ಮವರ ಪಾದ ತಂದೆ ತಾಯರ ಪಾದ ಮತ್ತೆ ಗಂಡಾನ ಶ್ರೀಪಾದ ಮತ್ತೆ ಗಂಡಾನ ಶ್ರೀಪಾದ ಮತ್ತೆ ಗಂಡಾನ ಶ್ರೀಪಾದ ನೆನೆದರೆ ಬೆನ್ನಿಂದೆ ಇರುವುದೇ ಕೈಲಾಸ ಮಗಳೇ ಬೆನ್ನಿಂದೆ ಇರುವುದೇ ಕೈಲಾಸ ಬೆನ್ನಿಂದೆ ಇರುವುದೇ ಕೈಲಾಸ ಮಗಳೇ ಬೆನ್ನಿಂದೆ ಇರುವುದೇ ಕೈಲಾಸ ಮೂಗುತಿ ಮುಂಭಾರ ತಲೆಗಂಟು ಹಿಂಬಾರ ಕೆನ್ನೆಗೆ ಭಾರ ಹರಳೋಲೆ
ಭಾರ ಹರಡೋಲೆ ನನದಲ್ಲಿ ಬೆನ್ನಿಗೆ ಭಾರ ಶಿವದಾರ ಬೆನ್ನಿಗೆ ಭಾರ ಶಿವದಾರ ತವರಲ್ಲಿ ನೀ ನಮ್ಮ ಗರ್ತ್ಯಾಗಿರಬೇಕು ತವರಲ್ಲಿ ನೀ ನಮ್ಮ ಗರ್ತ್ಯಾಗಿರಬೇಕು ಗಂಡನ ಮನೆಗೋಗಿ ಬೆಳಗಬೇಕು ಗಂಡನ ಮನೆಗೋಗಿ ಬೆಳಗಬೇಕು ನನ್ನ ಮಗಳೇ ಅವರಿಗೆ ಹೆಸರ ತರಬೇಕು ಮಗಳೇ ಅವರಿಗೆ ಹೆಸರ ತರಬೇಕು ಮೂಗುತಿ ಮುಂಭಾರ ತಲೆಗಂಟು ಹಿಂಬಾರ ಮೂಗುತಿ ಮುಂಭಾರ ತಲೆಗಂಟು ಹಿಂಬಾರ ಕೆನ್ನೆಗೆ ಭಾರ ಹರಳೋಲೆ ಕೆನ್ನೆಗೆ ಭಾರ ಹರಳೋಲೆ ನನ್ನಲ್ಲಿ ಬೆನ್ನಿಗೆ ಭಾರ ಶಿವದಾರ ಬೆನ್ನಿಗೆ ಭಾರ ಶಿವದಾರ ಹೇ ಓಹೋ ಇಂಥ ಹಾಡನ್ನು ಹಾಡ್ತಾ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಬಂಧುಗಳೇ. ತನುವಿನೊಳಗನು ದಿನವಿದ್ದು ಎನ್ನ ಮನಕ್ಕೊಂದ ಮಾತ ಹೇಳದೆ ಹೋದೆ ಹಂಸ ಮನುಷ್ಯನ ಒಂದು ಜೀವನದ ವಿಶೇಷತೆಯನ್ನ ತಿಳಿಸುವ ಈ ಹಾಡು ತಮಗಾಗಿ. ತನುವಿನೊಳಗನು ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಹಾ ಹಾ ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಹಳ್ಳ ಕೊಳ್ಳದ ನೀರು ತಂಪಿನ ಬಳ್ಳಿ ಹುಟ್ಟಿ ಹಳ್ಳ ಕೊಳ್ಳದ ನೀರು ತಂಪಿನ ಬಳ್ಳಿ ಹುಟ್ಟಿ ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋ
ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು ಕಾರೆಂಬ ಕತ್ತಲಲ್ಲಿ ಬೋರೆಂಬೋ ಮಳೆ ಸುರಿದು ಕೆರೆ ಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕ ತನ್ನ ಬಯಲಿಗೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು ಗಾಡಿ ಪಂಜರದಂತೆ ಮಾಳಿಗೆಯ ಮನೆ ಮಾಡಿ ಗಾಡಿ ಪಂಜರದಂತೆ ಮಾಳಿಗೆಯ ಮಾಡಿ ಗಾಳಿ ಬೀಸಿ ಎಲೆ ತೂರಿ ಹೋಗುವಾಗ ತನ್ನ ಗಾಳಿಗೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು ತನುವಿನೊಳಗನೋ ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನೋ ದೀನವಿದ್ದು
ಧನ್ಯವಾದಗಳು. ಇಂಥ ಹಾಡ್ತಾ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸುಂದರವಾದ ಜನಪದ ಗೀತೆಗಳ ಆಯ್ದ ಹಾಡುಗಳನ್ನ ನಾವು ತಮ್ಮ ಮುಂದೆ ಹಾಡ್ತಾ ಇದ್ದೀವಿ. ಮುಂದಿನ ಗೀತೆ ಕೇಳೋಣ. ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅವರನ್ನಲ್ಲಿದ್ದ ಅಣ್ಣನ ನೆನಪಾಗಿ ಗಂಡನ ಮನೆಯಲ್ಲಿದ್ದ ತಂಗಿ ಹೇಳುವ ಒಂದು ಅದ್ಭುತ ಸಾಹಿತ್ಯ, ಜನಪದ ಸಾಹಿತ್ಯ, ಬಹಳ ಪ್ರಸಿದ್ಧವಾದ ಗೀತೆ. ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಕುಮಾರಿ ಅಶ್ವಿನಿ ಪಡುಬಿದ್ರೆ ಕಂಚಿನಾಡ್ಕ ಇವರು ಹಾಡ್ತಾ ಇದ್ದಾರೆ. ನಮ್ಮ ತವರಲ್ಲಿ ಪಂಚಮಿ ಭಾರಿ, ಹರಳು ಅವಲಕ್ಕಿ ತಂಬಿಟ್ಟು ಸೂರಿ. ಆ ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನಮ್ಮ ಅಣ್ಣಯ್ಯ ಭಾರಿ ಸಾಹುಕಾರ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನಮ್ಮ ಅಣ್ಣಯ್ಯ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಮನೆಗೆ ಬಂದಾಗ ಹೆಂಗಾದೀತು ತಂಗಿ ಮರ್ಯಾದ. ನೀನು ತಿನ್ನೋಕೆ ಮನೆಗೆ ಬಂದಾಗ ಹೆಂಗಾದೀತು ತಂಗಿ ಮರ್ಯಾದ. ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ.
ಹಬ್ಬ ಬಂದ್ರು ಅವೆಲ್ಲ ಅಣ್ಣ ಯಾಕ ಮನಸ್ಸು ಹರಿತೈತಿ ತೌರಿಗೋಗಾಕ ಹಬ್ಬ ಬಂದ್ರು ಬರಲಿಲ್ಲ ಅಣ್ಣ ಯಾಕ ಮನಸ್ಸು ಹರಿತೈತಿ ತೌರಿಗೋಗಾಕ ಪಂಚಮಿ ಹಬ್ಬ ಉಳಿದವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಮುತ್ತಿನಂತಾಗಿ ನನ್ನ ಅತ್ತಿಗೆ ಪ್ರೀತಿ ಬಾಳ ನನ್ಯಾಲ ಅವಳಿಗೆ ಮುತ್ತಿನಂತಾಗಿ ನನ್ನ ಅತ್ತಿಗೆ ಪ್ರೀತಿ ಬಾಳ ನನ್ಯಾಳ ಅವಳಿಗೆ ಬಿಟ್ಟಳೆ ನೋವ ಹಿಂಗ ಇರಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಬಿಟ್ಟಳೆ ನೋವ ಹಿಂಗ ಇರಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ವಂದನೆಗಳು. ಇಂತಹ ಹಾಡ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಿದ್ದು ಬಂಧುಗಳೇ, ಅಳುವ ಮಗುವನ್ನ ಹಾಲು ಮೊಸರು ಮಾಡಿ ಮಾರಿ ಬರುವಂತ ಮಹಿಳೆ ಹೋಗುವಾಗ ತನ್ನ ಮಗು ಅಳ್ತ ಮಗುವನ್ನ ಸಮಾಧಾನ ಪಡಿಸಿ ಹೋಗುವ ಒಂದು ಹಾಡು ಅಳಬ್ಯಾಡು ನನಕಂದ ನಾ ಗಿರಣಿಗೆ ಹೋಗಿ ಬರ್ತೀನಿ ಎಂಬ ಒಂದು ಸುಂದರ ಗೀತೆ. ಒಂದು ಪಾಲು ಹತ್ತಿರನ್ನು ಈ ಹುಳಿಯ ಎಲ್ಲೋದ್ರು ಬರೀ ಹುಳಿ ಕೇಳಿ ನಮ್ಗೆ ಎಲ್ಲಿ ಹುಳಿ ಬಂದ್ಬಿಡುತ್ತೆ. ಹುಳಿ ಕಾಡಲ್ಲಿದ್ರು ಹುಳಿ, ನಾಡಲ್ಲಿದ್ರು ಹುಳಿ. ಇಲ್ಲಿ ಏನಾಗಿದೆ ಪರಿಸ್ಥಿತಿ? ಒಂದೇ ಒಂದು ಬಾಲು ಹತ್ರನು ಹೇಗಾಡೋದು, ಯಾವ ರೀತಿ ಆಡ್ಬೇಕು, ಇಲ್ಲ ನಾನು ಆಡ್ಬೇಕಾ, ಇಲ್ಲ DK ಶಿವಕುಮಾರ್ ಅವ್ರು ಆಡ್ಬೇಕಾ ಅನ್ನೋದೇ ನಮ್ಗಿನ್ನೂ ಗೊತ್ತಿಲ್ಲ. ನಮ್ಮಿಬ್ಬರಲ್ಲಿ ಯಾರು ಬ್ಯಾಟಿಂಗ್ ಆಡ್ತಾರೆ ಅಂತ ನಾವು ಇನ್ನೂ ಯೋಚನೆ ಮಾಡ್ಕೊಂಡು ಇರ್ಬೇಕಾದ್ರೆ ಅವ್ರು ಹೇಳಿದ್ರು ಒಂದೇ ಒಂದು ಬಾಲು ಹತ್ರನ್ನು ನೀವೇ ಆಡ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೇನು ಮಾನ ಮರ್ಯಾದೆ ಇಲ್ವೇನ್ರಿ ಅವ್ರಿಗೆ? ಏನ್ ನಾಚಿಕೆ ಇಲ್ವೇನ್ರಿ ಅವ್ರಿಗೆ? ಏನು ಮಾಡ್ತಾ ಇದ್ದಾರೆ ಅವರು? ನಾವು ವಿರೋಧ ಪಕ್ಷದವರು ಒಂದು ಬಾಲ್ ಅಲ್ಲ, ಅರ್ಧ ಬಾಲು ನಾವು ಆಡಕ್ ಬಿಡಲ್ಲ. ಇನ್ನು ನೀವು ಒಂದೇ ಒಂದು ಬಾಲು ಅಂತ ಹೇಳಿದ್ರಿ, ನಾಚಿಕೆ ಆಗ್ಬೇಕು ಕಣ್ರಿ ಅವರಿಗೆ. ಕಿತ್ತೋಗಬೇಕು ಇವತ್ತು ಆ ಸರ್ಕಾರನ. ಆದ್ರೆ ಒಂದೇ ಒಂದು ಬಾಲು ಹತ್ರನು ಏನಾದ್ರೂ ಮಾಡಿ ಅವ್ರು ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂತ ಒಂದು ದೊಡ್ಡ ಸಾಧನೆ ಏನು ಅಂದ್ರೆ, ಒಂದೇ ಒಂದು ಬಾಲಲ್ಲಿ ಹತ್ರನು ಅಂತ ಹೇಳಿದರೆ ಒಂದೇ ಒಂದು ರೂಪಾಯಿಗೆ ನಾವು ಅನ್ನಭಾಗ್ಯ ಮಾಡಿದ್ದು ನಾನೇ ಕಣ್ರಿ. ಆ ಒಂದು ಆಟ ಆಡಿ ಅಂದ್ರೆ ಇವರು ಬೇರೆ ಏನೇನು ಇಲ್ಲ ಆಡ್ಕೊಂಡಿದ್ದಾರೆ. ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಏನು ಇವ್ರಿಗಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ಯಾರ ಕೈಲಿ ಕ್ರಿಕೆಟ್ ಆಡಿಸಿ, ನನ್ನ ಕೈಲಂತೂ ಆಗಲ್ಲ. ಥ್ಯಾಂಕ್ ಯು. ಕೊನೆ ತಿರ್ಗಾ ಮತ್ತೆ ಕೇಳಿದೆ ನಾನು, ಸರ್ ಇನ್ಯಾರು ಆಡ್ಬೇಕು? ಒಂದ್ ಕೆಲಸ ಮಾಡ್ರಿ, ದೇವೇಗೌಡರ ಕೈಲಿ ಆಡಿಸ್ಬಿಡಿ. ಸೂಪರ್ ಆಗಿ ಆಡ್ತಾರೆ. ಬಂದ್ರು ದೇವೇಗೌಡರು ಬಂದ್ರು. ಸಿದ್ದರಾಮಯ್ಯ ಒಂದೇ ಒಂದು ಮಾಡಿದೆ, 10 ರನ್ ಹೊಡೆಯಲಿದೆ, ಹೋಗ್ರಿ ಆಡ್ರಿ ಅಂದ್ರೆ ಒಂದೇ ಒಂದು ರೂಪಾಯಿ ಅನ್ನ ಕೊಟ್ಟಿದ್ದೀನಿ ಅಂದ್ರು. ಸಾಂಬಾರು ಯಾವಾಗ ಕೊಡೋದು?
ಈಗ ನಾವು ಕೇಳ್ತೇವೆ ಸ್ವಾಮಿ, ಜನ ಕೇಳ್ತಾ ಇದ್ದಾರೆ. ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ನಾನು ಹೇಳಿದ್ರೆ ಒಂದು ಬಾಲು 10 ರನ್ನು ಯಾಕಾಗಲ್ಲ? ಇನ್ನು ಹೇಳಿದ್ರೆ ಒಂದೇ ಒಂದು ಬಾಲ್ ಇದೆ ಅಂದ್ರೆ ಇನ್ನು ಮಿಕ್ಕಿದ ಬಾಲ್ ಏನಾಯ್ತು? CBI ತನಿಖೆ ಇವತ್ತು ಬಂಧುಗಳೇ, ಇವತ್ತು ಏನು ಒಂದೇ ಒಂದು ಬಾಲು ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ಕಳಿಸಿದ್ದಾರೆ ಸ್ವಾಮಿ. ಇವತ್ತು ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಟ್ಟ ರಾಜಾವಳಿ ಇವತ್ತು ಭಾರತೀಯ ಜನತಾ ಪಕ್ಷ ಸುಭದ್ರವಾಗಿರ್ತಕ್ಕಂಥ ಇನ್ನು ಭಾರತೀಯ ಜನತಾ ಪಕ್ಷದ ಸಾಧನೆಯನ್ನು ಗುರುತಿಸಿ ಇವತ್ತು ರಾಜಾವಳಿ ಇವತ್ತು ಯಾವ ಪಂದ್ಯವನ್ನು ಆಡೋದಿಲ್ಲ ಸ್ವಾಮಿ. ಈಗಾಗಲೇ ಪಂದ್ಯ ಅಂದ್ರೆ ನಮಗೆ ಭಯ ಆಗೋ, ಯಾಕೆ ಅಂದ್ರೆ ರನ್ ಮಾಡಿದಾಗ 2020 ಪಂದ್ಯವನ್ನು ಮೊದಲೇ ಆಡಿದ್ದೇನೆ, 20 ಪಂದ್ಯ ಮೊದಲೇ ಆಡಿದ್ದೇನೆ. ಅವಾಗೆಲ್ಲ ಓಡಿ ಅಂತ ರನ್ಔಟ್ ಮಾಡಿಸಿದ್ರು. ಈಗ ತಿರುಗ ಒಂದು ಬಾಲ್ ಹೊತ್ತು ಮತ್ತೆ ಓಡುವಂತ ನಾವು ಓಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಪೂರ್ಣ ಪರಿವಾರವಾಗಿ ನಾವೇ ಪಂದ್ಯವನ್ನು ಆಡ್ತೇವೆ ಅಂತಕ್ಕಂಥ ಈ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡ್ಲಿ. ನಾನು ಹೇಳಿದವ್ರಿಗೆ ಮಾತ್ರ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮ ಚಪ್ಪಾಳೆ. ಕೊನೆಗೆ ಸರ್ ಏನಾದ್ರೂ ಮಾಡಿ ಪಂದ್ಯ ಗೆಲ್ಲಿಸಲೇಬೇಕು. ಯಾರು ಆಡ್ತಾರೆ? ನಮ್ಮ HD ಕುಮಾರಸ್ವಾಮಿ ಅವರು ಆಡ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಆಳ್ವಾಸ್ ಹುಡುಗರಿಯ ಸಮಸ್ತ ಎಲ್ಲ ಸ್ನೇಹಿತರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕುಮಾರಸ್ವಾಮಿ ಮಾಡ್ತಿರ್ತಕ್ಕಂಥ ಧನ್ಯವಾದಗಳು ಬ್ರದರ್. ಇವತ್ತು ಏನು ಒಂದೇ ಒಂದು ಬಾಲ್ 10 ಅಂತಕ್ಕಂಥ ನೆಪವನ್ನ ಇಟ್ಕೊಂಡು ನಮ್ಮ ಮೇಲೆ, ನಮ್ಮ ತಂದೆಯವರ ಮೇಲೆ ಇಲ್ಲಿಸಲದ ಆಪಾದನೆ ಹೊರ್ತಿರ್ತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಬಹುಶಃ ಏನೀಗಾಗಲೇ ಅವರು ಒಂದು ಬಾಲ್ 10 ಅಂತ ಹೇಳಿದ್ದಾರೆ. ಆದ್ರೆ ಖಂಡಿತವಾಗ್ಲೂ ನಮ್ಗೆ 1 ನಂಬರ್ಗೂ ನಮಗೂ ಆಗ್ ಬರೋದಿಲ್ಲ. ನಾವು ಖಂಡಿತವಾಗ್ಲೂ ಈ ಸರಿ ಎಷ್ಟು ಅಂಕಗಳನ್ನ ಗಳಿಸ್ತೇವೆ, ಎಷ್ಟು ರನ್ಗಳನ್ನ ಹೊಡಿತೇವೆ, ಅದನ್ನ ನೋಡ್ಕೊಂಡು ನಾವು ಖಂಡಿತವಾಗ್ಲೂ ಮುಂದೆ ಬ್ಯಾಟಿಂಗ್ ಆಡ್ಬೇಕು ಅಥವಾ ಬೌಲಿಂಗ್ ಮಾಡ್ಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ, ನನಗೆ ಬೌಲಿಂಗ್ ಮಾಡ್ಲಿಕ್ಕೂ ಇಷ್ಟ ಇಲ್ಲ, ಬ್ಯಾಟಿಂಗ್ ಮಾಡ್ಲಿಕ್ಕೂ ಇಷ್ಟ ಇಲ್ಲ. ಅಂಪೈರ್ ಅಂದ್ರೆ ನಮ್ಗೆ ಬಹಳ ಸೂಕ್ತ ಅಂತಕ್ಕಂಥದ್ದು ನನ್ನ ಉದಾಹರಣೆ. ಅದರಿಂದಾಗಿ ಈ ಪಂದ್ಯವನ್ನು ನನಗಿಂತಲೂ ಹೆಚ್ಚಾಗಿ ಬೇರೆ ಯಾರ ಕೈಲಾದ್ರೂ ಆಡಿಸಿದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗ್ಲಿ. ಜೈ ಜಂಬೂರು. ಚಪ್ಪಾಳೆ ಹೊಡಿಬೇಕು ಸಂದರ್ಭದಲ್ಲಿ. ಅವರು ಆಡಿಲ್ಲ ಸರ್. ಕೊನೆಗೆ ಕೇಳಿದೆ, ಯಾರು? ನಮ್ಮ ಜಮೀರ್ ಅಹಮದ್ ಖಾನ್ ಕೇಳಿದೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ, ಸರ್ ಹೇಗಾದ್ರೂ ಮಾಡಿ ಈ ಪಂದ್ಯ ಗೆಲ್ಲಿಸ್ಲೇಬೇಕು. ಏನ್ ಸರ್ ಸಾಧನೆ ನಿಮ್ದು? ಏನ್ ಸರ್ ಸಾಧನೆ? ಸರ್ 1 ಬಾಲ್ 10 ನನ್ ಕೈಲಿ ಆಗಲ್ಲ ಸರ್. 1 ಬಾಲ್ 10 ಅಂತ ಹೇಳ್ಬಿಟ್ಟು ಫಸ್ಟ್ ಏನ್ ಮಾಡಿದ್ರು, 1 ಬಾಲ್ ಹೊಡಿಬೇಕು ಅಂತ ಕುಮಾರಸ್ವಾಮಿ ಅವ್ರು ಫೋನ್ ಮಾಡೋದು. 1 ಬಾಲ್ ಹೊಡಿಬೇಕು ಅಂತ ಯಾರು ಹೇಳಿದ್ರು ಆಗಲ್ಲ. ಈ ಸರಿ ನಮ್ದೇ, ನಾವೇ ವಿನ್ನು, ನಾವೇ ಕಿಂಗು. 1 ಬಾಲ್ 10 ಆಗಲ್ಲ. 10 ಯಾರು ಬೇಕಾದ್ರೆ ಆಡಿ. ನಮ್ಮ ಮಗ ಎಂತ ಆಕ್ಟಿಂಗ್ ಮಾಡಿದ್ದಾರೆ ಸಿನಿಮಾ. ಸೂಪರ್ ಸಾರ್, ಸೂಪರ್ ಸೂಪರ್. ಅಬ್ಬಬ್ಬಾ ಎಂತ ಸಿನಿಮಾ. ಬನಾನಸ್ ನೆಕ್ಸ್ಟ್ ಸಿನಿಮಾ ಅನಾನಸ್ ನೋಡ್ಬೇಕು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸುಮ್ಮನಾಗ್ಬಿಟ್ರು. ಸರ್ ಹೇಗಾದ್ರೂ ಮಾಡಿ ಪಂದ್ಯ ಗೆಲ್ಲಿಸಲೇಬೇಕು. ಆಗ್ತಾ ಇಲ್ಲ. ಟೆನ್ಷನ್ ಶುರು ಆಗೋಗಿದೆ. ಒಂದೇ 1 ಬಾಲ್ 10. ವಾಟಾಳ್ ನಾಗರಾಜ್ ಅವ್ರು ಬಂದ್ರು. ನಾನಿದ್ದೀನಿ ಟೆನ್ಷನ್ ಮಾಡ್ಬಿಟ್ಟು. ಈಗ ಕರ್ನಾಟಕದಲ್ಲಿ ಒಂದೇ ಒಂದು ಚೆಂಡಿನಲ್ಲಿ 10 ರನ್ನು ಯಾರು ಬಾರಿಸ್ತಾರೆ? ಯುವಕರೇ ಹೇಳಿ, ಎದ್ದೇಳಿ. ಈಗ ಎದ್ದೇಳಬೇಡಿ, ಎಲ್ಲ ಹೊರಟೋಗ್ತಾರೆ. ನಾನು ಓಟ್ನಲ್ಲಿ ಎದ್ದೇಳಿ ಅಂತ ಹೇಳಿ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರ್ಬೇಕು. ಯಾರಿಗೆ? ಆಟಗಾರರಿಗೆ ಬರ್ಬೇಕು. 1 ಬಾಲ್ 10. ಇದ್ರ ವಿರುದ್ಧ ಇದೆ ಆಳ್ವಾಸ್ ತುರಿಸಿರಿ ಸರ್ಕಲ್ ನಲ್ಲಿ ಹೋರಾಟ. ಎಲ್ಲಿವರೆಗೂ ಹೋರಾಟ? ಪಂದ್ಯ ಗೆಲ್ಲುವರೆಗೂ ಹೋರಾಟ. ಏನೇನು ಬಂದ್, ಏನೇನು ಇರಲ್ಲ. ಬಸ್ಸು, ಲಾರಿ, ಸೈಕಲ್, ಆಟೋ, ಟೆಂಪೋ ಎಲ್ಲ ಬಂದ್. ಈ ಒಂದೇ 1 ಬಾಲು 10 ಆಡಿಲ್ಲ ಅಂದ್ರೆ ಎಲ್ಲಾರು ಹುಡುಗಿರು ಮೊಬೈಲ್ ಕರೆಗಳು ಬಂದ್. ಗಾಬರಿ ಆಗ್ಬಿಟ್ರೆ ಅಷ್ಟೊತ್ತಿಗೆ. ಸರ್ ಹೇಗಾದ್ರೆ ಮಾಡಿ ಪಂದ್ಯ ಗೆಲ್ಲಿಸಲೇಬೇಕು ಸರ್. ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ರಾಜ್ಕುಮಾರ್ ಅವ್ರು ಬಂದ್ರು.
ಬಹಳ ಕಷ್ಟನಪ್ಪ. ಯಾಕೆಂದ್ರೆ ಒಂದೇ ಒಂದು ಬಾಲು ಹತ್ರನ್ನು ನನ್ನ ಕೈಲಾಗಲ್ಲ. ಯಾಕೆಂದ್ರೆ ರಾಜ್ಕುಮಾರನಿಗೆ ಬರೀ ನಟಿನ ಒಂದು ಬಿಟ್ರೆ ಬರೀ ನೇನು ಗೊತ್ತಿಲ್ಲ. ಹಾಗಾಗಿ ಒಂದು ಬಾಲು ಹತ್ರನ್ನು ಯಾರು ಬೇಕಾದ್ರೂ ಆಡ್ಬೋದು. ಅಭಿಮಾನಿಗಳೇ ಎಲ್ಲಿದ್ದೀರಿ ನೀವು? ಬರ್ರಿ, ನಿಮ್ಮ ಚಪ್ಪಾಳೆ ಚುಪ್ಪಿಸ್ತಾರೆ. ಕೊನೆಗೆ ಬಂದ್ರು ನಮ್ಮ ವಿಷ್ಣುವರ್ಧನ್ ಅವರು ಬಂದ್ರು. ನಾನಿದ್ದೀನಿ, ಆಗ್ತೀನಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆಲೆ ನೀಡಿ 7 ಕೋಟಿ ಕನ್ನಡಿಗರ ಶಕ್ತಿ. ಯಾವನವನು? ಯಾವನವನು? ಈ ಒಂದೇ ಒಂದು ಬಾಲು ಹತ್ರನು ಅಂತ ಹೇಳಿರೋದು ಅದು ನಾವು ಯಾರು? ಭಾರತೀಯರು. ಸೋಲು ಅನ್ನೋ ಮಾತು ನಮಗಿಲ್ವೇ ಇಲ್ಲ. ಇನ್ನ ಒಂದೇ ಒಂದು ಬಾಲು ಹತ್ರನು ಖಂಡಿತವಾಗ್ಲು ಆಗಲ್ಲ ಅನ್ನೋ ಮಾತು ನಮ್ಮ ಹತ್ರ ಇಲ್ವೇ ಇಲ್ಲ. ಅದು ಈಗಲ್ಲ, ಮುಂದಿನ ಸರಿ ಸಮಯ ಸಿಕ್ಲಿ ನಾನೇ ಮೊದಲನೇ ಬ್ಯಾಟಿಂಗ್ ಆಡ್ತೀನಿ. ಹೌದಾ? ಅವರು ಆಡ್ಲಿಲ್ಲ. ಕೊನೆಗೆ ಅಂಬರೀಷ್ ಅವರು ಬಂದ್ರು. ನಾನಿದ್ದೀನಿ. ಎಲ್ರಿಗೂ ನಮಸ್ಕಾರ. ಚಪ್ಪಾಳೆ ಹೊಡೆದ ಅಂಬರೀಷ್ ಹಾಕೋಣ, ಚಪ್ಪಾಳೆ ಹೊಡೆದ. ಇದು ನಮ್ಮ ಹುಡುಗರು ಒಂದೇ ಒಂದು ಬಾಲು ಹತ್ರನ್ನು ಓಡಿರಿ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಪ್ಪ ನನ್ನ ಕೈಯಲ್ಲಿ ಓಡಕ್ಕೂ ಆಗಲ್ಲ, ಕೂತ್ಕೊಳ್ಳೋಕೆ ಹೋಗಲ್ಲ. ಈಗ ತಾನೇ ಸಿಂಗಾಪುರಿಂದ ಬಂದಿದ್ದೀನಿ. ಅಕಸ್ಮಾತ್ ಏನಾದ್ರು ಬಾಲ್ ಏನಾದ್ರು ಕೈಗೋ ಕಾಲ್ಗೋ ಬಿದ್ರೆ ಯಾವನಗ್ಬೇಕೋ ಏನೋ? ನೋ ಚಾನ್ಸ್, ನೋ ವೇ. ಏನಾದ್ರು ಆಗ್ಲಿ ಬಿಡ, ಆಮೇಲೆ ನೋಡ್ಕೊಳ್ಳೋಣ. ಒಂದು ಬಾಲ್ ಹತ್ರನು ಫಸ್ಟ್ ಪಾರ್ಟಿ ಮಾಡೋಣ, ಆಮೇಲೆ ಬ್ಯಾಟಿಂಗ್ ಆಡೋಣ, ಬೌಲಿಂಗ್ ಆಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಯಾರ ಕೈಲಾದ್ರು ಕ್ರಿಕೆಟ್ ಆಡಿಸ್ಕೊಳ್ಳಿ, ನಾನು ಹೇಳ್ದೆ ಅಂತೇಳ. ಓಕೆ, ನಮಸ್ಕಾರ. ಅವರು ಆಗಿ ಕೊನೆಗೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಬಂದ್ರು. ನಾನಿದ್ದೀನಿ, ಡೋಂಟ್ ತಲೆ ಕೆಡಿಸ್ಕೋಬೇಡಿ. ಬಂಧುಗಳೇ, ಅದು ತುಂಬಾ ಸಂತೋಷ. ಏನು ಅಂದ್ರೆ ಅದು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಲಿ, ಯಾವುದೇ ಜಾಗದಲ್ಲಿ ಆಗಿರ್ಲಿ, ಕಲಾವಿದರು ಅಂದ್ರೆ ಅದು ನಮ್ಮವರು, ನಮ್ಮ ಕನ್ನಡಿಗರು ಅಂದ್ರೆ ನೀವು ಇಟ್ಟಿರುವಂತಹ ಈ ಪ್ರೀತಿ ಅದು ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡದು ಅಂತ ಭಾವಿಸುವಂತಹ ಕಲಾವಿದರು ನಾವು. ಇದಕ್ಕೆ ಅನುಮಾನ ಇದ್ರೆ ದಯವಿಟ್ಟು ಅವ್ರು ಚಪ್ಪಾಳೆ ಹೊಡಿಬೇಕಲ್ಲ. ತುಂಬಾ ಸಂತೋಷ ರೀ. ಅದರಲ್ಲೂ ಯಾವುದೋ ಆಟೋ ನಿಲ್ದಾಣದಲ್ಲಿ ಆಟೋ ರಾಜ ಆಟೋ ನಿಲ್ದಾಣ ಅಂತ ನೋಡಿದ್ರೆ ಕಣ್ಣು ಗೆಲ್ಲಿ ಕಾಣಿಸ್ತಾನೆ ದೇವರು ಗೊತ್ತಿಲ್ಲ. ಅವ್ರ ಕಣ್ಣು ಕಾಣ್ತಾರ ನಮ್ಮ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಮಗನ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಮುಂದಿನ ಜನ್ಮ ಅಂತ ಇದ್ರೆ ಮತ್ತೆ ನಾನು ಹುಟ್ಟೋದು ಕರ್ನಾಟಕದಲ್ಲೇ ಅಂತ ಹೇಳ್ತಾ ಅವರ ಒಂದೇ ಒಂದು ಬಾಲು ಹತ್ರನೂ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಬೇಕಾದ್ರೂ ಆಗ್ಲಿ ನಾನು ಮಾತ್ರ ನಿಮ್ ಜೊತೆಲೇ ಇರ್ತೀನಿ ಅಂತ ಹೇಳ್ತಾ ಒಂದ್ಸರಿ ಸಣ್ಣ ಚಪ್ಪಾಳೆ ಬಂದ್ರೆ ಇನ್ನು ಚೆನ್ನಾಗಿರುತ್ತಲ್ಲ ಪಂದ್ಯ. ಶಂಕರಣ್ಣ ಬಂದ್ರು, ಆಗ್ಲಿಲ್ಲ. ಕೊನೆಗೆ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವಣ್ಣ ಬಂದ್ರು. ನಾನಿದ್ದೀನಿ. ಒಂದಾಗುತ್ತಿಲ್ಲ ಇನ್ನು ಒಂದಾಲು ಹಚ್ಚದಂತ ನನ್ ಕಿಟ್ಕಲಿದ್ದೆ ಹಚ್ಚಕ್ಕಿರೋ ಜೋಗಿ ಶಿವನಕ್ಷದ ಆದ್ರೆ ಆಮೇಲೆ ಅದು ಹುಡುಗಿನ ನಾನು ಕೇಳಿದ್ರು ಏನಂದ್ರೆ, ಸರ್ ಒಂದೇ ಒಂದಲ್ಲಿ ಹಚ್ಚಂಗ ಹೊಡಿಬೇಕು ಅಂತ ನಾನು ಹೇಳಿದೆ. ಅಪ್ಪ ಯಾವ ತರ ಆಡೋದು ಹೆಂಗ್ ಕಡೆದು ಅಂತಲ್ಲ ಕೇಳಿದ್ರು. ಒಂದ್ ಬಾಲು ಹತ್ತನ್ನು ಖಂಡಿತವಾಗ್ಲು ಟ್ರೈ ಮಾಡಿ ನಾನು ಹೇಳಿದ್ದೀನಿ. ಸೊ ಯಾರಾದ್ರೂ ಬೇಕಾದ್ರೆ ಆಡ್ಬೋದು, ಒಟ್ಟಲ್ಲಿ ಯಾರು ಆಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಾ ಎಲ್ಲಿಗೂ ನಮಸ್ಕಾರ. ಜೈ ಜೈ ಕರ್ನಾಟಕ. ಅಲ್ವಂದ ಬರುವ ಚಪ್ಪಾಳೆ ಒಂದು ಶಿವಣ್ಣ ಆಡಿದ್ರು, ಆಟಿಲ್ಲ. ಕೊನೆಗೆ ನಮ್ಮ ಕನ್ನಡ ಫಿಲಂ ಲ್ಯಾಂಡ್ ಅಲ್ಲಿ ರಿಯಲ್ ಸ್ಟಾರ್ ಅಂತ ನಾವು ಯಾರು ಕರೆಯೋದು? ಸೂಪರ್. ನಿನ್ನ ಅಜ್ಜಿ ಫಸ್ಟ್ ಆಫ್ ಆಲ್ ಕರ್ಕೊಂಡ್ರೆ ಸ್ಟೇಡಿಯಂ ಚಿಂದಿ ಮಾಡ್ಬಿಡ್ತೀನಿ. ಇನ್ನು ಒಂದು ಬಾಲು ಹತ್ತನ್ನು ಯಾವನು ಒಂದು ಬಾಲು ಹತ್ತನ್ನು ನಾನು ಮೊದಲೇ ಹೇಳಿದೆ, ಈ ಸ್ಟೇಡಿಯಂಗೂ ಈ ಕ್ರಿಕೆಟ್ಗೂ ನನ್ಗೆ ಆಗ್ಬರಲ್ಲ ಅಂತ. ಅದೇ ತರ ಕೇಳ್ತೀನಿ, ಈ ಪ್ರಪಂಚ ತುಂಬಾ ಹೀಗೆ ತುಂಬಾ ಮೋಸ. ಒಂದು ಬಾಲು ಹತ್ತು ನನ್ ಕಳ್ಸಿದ್ರೆ ಎಲ್ಲಾದ್ರೂ ಕರ್ಕೊಂಡ್ರೆ ಪೀಸ್ ಮಾಡ್ಬಿಡ್ತೀನಿ. ಓಕೆ ಓಕೆ ಬನ್ನಿ ಚಪ್ಪಾಳೆ. ಸುಸ್ತಾಗ್ಬಿಟ್ರು. ಉಪ್ಪಿ ಸರ್ ಆಡಿದ್ರು, ಆಗ್ಲೂ ಅವರು ನನ್ನ ಕೈಯಲ್ಲಿ ಆಗಲ್ಲ. ನಾನು ಕೇಳಿದೆ, ಸರ್ ಯಾರಾದ್ರೂ ಸರಿ ಸರ್ ಪಂದ್ಯ ಗೆಲ್ಲಿಸಲೇಬೇಕು. ಕರ್ನಾಟಕ ರತ್ನ, ಪವರ್ ಸ್ಟಾರ್, ಬಾಸ್, ಕರ್ನಾಟಕ ರಾಜಕುಮಾರ, ಗಂಧದ ಗುಡಿಯ ಸರ್ದಾರ, ನಮ್ಮ ನಿಮ್ಮಲ್ಲಿ ನೆಚ್ಚಿನ ಯಾರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿನ ಮಾತಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಅದು ಹೇಗ್ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ. ಆ ಚಪ್ಪಾಳೆ ಅವರಿಗೆ ಸೀಮಿತವಾಗಿರ್ಲಿ. ಈಗ ಅಪ್ಪು ಸರ್ ಅವರು
ನಾನು ಹೇಳೋದಂದ್ರ ನಾನು ಕೇಳ್ಬೇಕಂತ ಅದೇ ನನ್ನ ಕ್ರಿಕೆಟ್ ಏನು ಮುಖ್ಯ ಅಲ್ಲ, ಅದು ಪಂದ್ಯ ಯಾರು ಗೆಲ್ಲಿಸ್ತಾರೆ ಅದು ಮುಖ್ಯ. ನಾವು ಪಕ್ಕ ಲೋಕಲ್ 1 ಬಾಲ್ 10 ಲಕ್ಷಕ್ಕಲ್ಲ, ಇಂಥ 100 ಬಾಲ್ಗಳು ಬರ್ಲೆ ನಾವು ಈ ಭಾರತೀಯರು ಇಂಥದಕ್ಕೆಲ್ಲ ಪಕ್ಕಲ್ಲ, ಗೊತ್ತಾ? ಥ್ಯಾಂಕ್ ಯು. ಬಾಸ್ ಕೇಳಿದ್ರು ಆಡ್ಲಿಲ್ಲ. ಕೊನೆಗೆ ಜಗ್ಗೇಶ್ ಅವರು ಹೇಳಿದ್ರು ನಾನು ಹೋಗ್ತೀನಿ. ಅಯ್ಯೋ ನಿಂಗೆ ಆಯ್ಕೊಳಕ, ಅಯ್ಯೋ ನೀ ಕೊಟ್ಟಾಗ, ಅಯ್ಯೋ ನಿಂಗೆ ಅದಾಗ, ಅಯ್ಯೋ ನಿಂಗೆ ಅದಾಗ, ನೀನು ಬಾಯಿಗೆ ಬಣ್ಣಾಕ ಟೆಂಟ್ ಮುಂದೆ ಕೂತ್ಕೊಂಡು ರೋಹನ್ ಕುಮಾರ್ ಕೊಡ್ಲಿಕ್ಕೆ ಮಾಡ್ತಾರೆ. ಒಂದು ಬಾಲು 10 ಏನ್ ಮಾಡೋದು ನಿಂಗೆ ಗೊತ್ತಿಲ್ಲ. ಸೈಲೆಂಟ್ ಆಗ್ಬಿಟ್ರು. ಅವರು ಆಡ್ಲಿಲ್ಲ. ಸರ್ ಹೇಗಾದ್ರೂ ಪಂದ್ಯ ಟೆನ್ಷನ್ ಆಗ್ಬಿಟ್ಟಿದೆ, ಗೆಲ್ಲಿಸ್ಲೇಬೇಕು. 1 ಬಾಲು 10 ಯಾರು ಆಡ್ತಾರೆ? ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬರ್ತಾರೆ, ನಾನಿದ್ದೀನಿ. ಭಯ ಪಟ ಯಾವ್ದಾದ್ರು ಸ್ಟೇಡಿಯಂ 1 ಬಾಲು 10, 1 ಬಾಲು 10. ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡ್ಗೆಲಿರ್ಬೇಕು, ಬ್ಯಾಟಲ್ಲ. ಒಂದೇ 1 ಬಾಲು 10 ಅಂದ್ರೆ ಸ್ಟೇಡಿಯಂ ಯಾವ್ದಾಗಿರ್ಲಿ, ಜಾಗ ಯಾವ್ದಾಗಿರ್ಲಿ, ನಾನಲ್ಲ ರಾಕಿ ಬಾಯ್ ಅಂತ ನನ್ನ ಹೆಸರು ಹೇಳಿದ್ರೆ ಅದೇ ಪಂದ್ಯ ಗೆದ್ದಾಗೆ. ಭಯ ಗುಂಡಿಗೆ, ಆ ಗುಂಡಿಗೆ ನನ್ನ ಎದುರಿಂದ ಆಗಿರ್ಬೇಕು, ನಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಕಿಂಗ್ ಸ್ಟಾರ್ ಆಗ್ಲಿಲ್ಲ. ಕೊನೆಗೆ ಹೇಳಿದ್ರು ಸರ್ ಪಂದ್ಯ ಟೆನ್ಷನ್ ಆಗ್ತಾ ಇದೆ ಸರ್, ಯಾರ ಕೈಲಾದ್ರೂ ಹಾಡ್ಸಿ. ಚಾಲೆಂಜಿಂಗ್ ಸ್ಟಾರ್ ಬಂದ್ರು, ನಾನಿದ್ದೀನಿ. ಎಲ್ಲಿಗೂ ನಮಸ್ಕಾರ, ಎಲ್ಲಿಗೂ ನಮಸ್ಕಾರ. ಚಿನ್ನ ಈ ಒಂದೇ 1 ಬಾಲು 10 ಯಾವ ತರ ಆಡ್ಬೇಕು, ಏನ್ ಆಡ್ಬೇಕು ಅಂತ ದೇವಣಿಗೆ ನನಗಂತೂ ಗೊತ್ತಿಲ್ಲ. ಅದು ಈಗಾಗಲೂ ಈ ಕ್ರಾಂತಿ ಸಿನಿಮಾ ಬಂದ್ಮೇಲೆ ಪಂದ್ಯ ಯಾವ ರೀತಿ ಇರ್ಬೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಚಿನ್ನ ನಿಮ್ಗಳ ಪ್ರೀತಿ ಇರ್ಲಿ, ನಿಮ್ಗಳ ಅಭಿಮಾನ ಇರ್ಲಿ, ನಿಮ್ಗಳ ರಕ್ಷಣೆಗೆ ಆರೈಕೆ ಅಂತ ಹೇಳಿ 1 ಬಾಲು 10 ಒಟ್ಟಲ್ಲಿ ನಾವೇ ಗೆಲ್ಲೋದು, ಅನುಮಾನನೇ ಇಲ್ಲ. ಐ ಲವ್ ಯು ಚಿನ್ನ, ಐ ಲವ್ ಯು ಚಿನ್ನ, ಐ ಲವ್ ಯು, ಐ ಲವ್ ಯು. ಅವರು ಆಡಿದ್ರು, ಪಂದ್ಯ ಗೆಲ್ಲಿಲ್ಲ, ಟೆನ್ಷನ್ ಆಗ್ಬಿಟ್ಟಿದೆ. ಯಾರು ಆಡ್ತಾರೆ ಸರ್? ಒಂದ್ ಕೆಲಸ ಮಾಡಿ ಸರ್, ಸಾಯಿ ಕುಮಾರ್ ಅವ್ರು ಕರ್ಸ್ಬಿಡಿ ಸರ್, ಆಡ್ತಾರೆ. ಸಾಯಿ ಕುಮಾರ್ ಬಂದ್ರು, ನಾನು ಇದನ್ನ ಹೇಳ್ತೀನಿ. ಕಮಾನ್ 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 ಕಮಾನ್, ಜನಗಣಮನ ಅಧಿನಾಯಕತೆಯೇ ಭಾರತ ಭಾಗ್ಯ ವಿಧಾತ. ಒಂದೇ 1 ಬಾಲು 10 ಪಂದ್ಯ ಯಾವ್ದಾಗಿರ್ಲಿ, ಈ ಜಾಗ ಯಾವ್ದಾಗಿರ್ಲಿ, ನಾವೇ ಕಣ ಗೆಲ್ಲೋದು, ಅದೇ ನಾವು ಭಾರತೀಯರು ಬರ್ಲಿ ಚಪ್ಪಾಳೆ. ಸಾಯಿ ಕುಮಾರ್ ಅವರು ಆಡಿದ್ರು, ಆಗ್ಲೂ ಪಂದ್ಯ ಗೆಲ್ತಾ ಇಲ್ಲ. ಟೆನ್ಷನ್ ಇನ್ನೂ ಜಾಸ್ತಿ ಆಗೋಯ್ತು. ಏನ್ ಮಾಡಿದ್ರು ಸರ್? ಒಂದ್ ಕೆಲಸ ಮಾಡಿ ಸರ್, ಏನು ರಂಗಾಯಣ ರಘು ಅವ್ರನ್ನ ಕಳಿಸ್ಬಿಡಿ ಸರ್, ಅವ್ರು ಬ್ಯಾಟಿಂಗ್ ಆಡ್ತಾರೆ. ತುಂಬಾ ಕಷ್ಟ ಕಣೋ, ಮಳೆ ಬರಲ್ಲ ಆಯ್ತು ಸಾಯ್ತಾನೆ. ಅಕಸ್ಮಾತ್ ಪಾನ್ ಕಾಪ್ ಕುಡಿಲಿಲ್ಲ ಅಂದ್ರೆ ಸತ್ಯೇಂದ್ರ ಕಸ್ಕೊಬಿಡ್ತಾನೆ. 1 ಬಾಲ್ 10 ಆಡೋಣ ಆಡೋಣ ಆಡೋಣ, ಅಕಸ್ಮಾತ್ ಏನಾದ್ರೆ ಬಾಲು ಅವಂಗ ಹಿಂಗೆ ಹೋಗ್ಬಿಟ್ರೆ ಜೀವನ ಪೂರ್ತಿ ಹಿಂಗೆ ನಡಿಬೇಕು ಕಣ. ವಯಸ್ಸಾಗತ್ತ ಕಣ. 1 ಬಾಲ್ 10 ನೆನ್ಸ್ಕೊಂಡ್ಬಿಟ್ರೆ ಮೈಯಲ್ಲಿ ಜಿಮ್ಮತ್ತೆ. ಒಟ್ಟನೆ ಪಂದ್ಯ ಗೆಲ್ಬೇಕು, ಪಂದ್ಯ ಗೆಲ್ಬೇಕು, ಪಂದ್ಯ ಗೆಲ್ಬೇಕು. ಅಜ್ವನ ಕಲ್ತಲ್ವಾ? ಅಮ್ಮ ಅಯ್ಯೋ ನಕ್ಬಿಟ್ಟ. ಹುಷಾರ ಕಣ, ಮನೆಗೆ ಹೋಗ, ಚಪ್ಪಾಳೆ ಹೊಡಿರಪ್ಪ. ರಂಗಾಯಣ ರಘು ಅವ್ರು ಬಂದ್ರು, ಅವಾಗ್ಲೂ ಆಗ್ಲಿಲ್ಲ. ಕೊನೆಗೆ ಕೇಳಿದ್ರು ಸರ್ ಒಂದ್ ಕೆಲಸ ಮಾಡಿ ಸರ್, ಸಾಯಿ ಕುಮಾರ್ ತಮ್ಮ ಒಬ್ರು ಇದ್ದಾರೆ ಸರ್, ರವಿಶಂಕರ್, ನೀವು ಅವ್ರನ್ನ ಕಳಿಸ್ಬಿಡಿ, ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ರವಿಶಂಕರ್ ಬಂದ್ರು. ಏನು ಒಂದೇ 1 ಬಾಲು 10 ಅಂತ ಅವಾಗ್ಲಿಂದ ಬಿಲ್ಡಪ್ ಮೇಲೆ ಬಿಲ್ಡಪ್ ಬಿಲ್ಡಪ್ ಮೇಲೆ ಬಿಲ್ಡಪ್ ತಗೊಳ್ತಾನೆ ಇದೆಯಾ? ಅದು ಯಾವ್ದು ಮ್ಯಾಚ್, ಎಲ್ಲಿ ಮ್ಯಾಚ್, ಯಾರು ಗೆಲ್ಬೇಕು, ಯಾರು ಆಡ್ಬೇಕು ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಆಡ್ಬೇಕು ಅನ್ನೋದು ಮುಖ್ಯ. ನಾವು ಯಾರು ನಮ್ಮ ರೇಂಜ್ ನಮ್ಮ ಇಡೀ ಕರ್ನಾಟಕಕ್ಕೆ ಆಗ್ಲೇ ಗೊತ್ತಾಗೋಯ್ತು. ಒಂದೇ 1 ಬಾಲು 10 ನಾನೊಂದ್ಸರಿ ಚಪ್ಪಾಳೆ ಹೊಡೆದ್ರೆ ಬಾಲು ಬ್ಯಾಟಿಯಲ್ಲಿ ಎಗ್ರೋಗ್ಬಿಡ್ಬೇಕು, ಒಡ್ಡಿ ಚಪ್ಪಾಳೆ ಅಲ್ವಾ. ರವಿಶಂಕರ್ ಆದ್ರೂ ಅವಾಗ್ಲೂ ಆಗ್ತಾ ಇಲ್ಲ. ಹೊರಗೆ ಹೇಳಿದ್ರು ಸರ್ ತುಂಬಾ ಮ್ಯಾಚ್ ಟೆನ್ಷನ್ ಬಂದ್ಬಿಟ್ಟಿದೀವಿ ಸರ್, ಹೇಗಾದ್ರೂ ಮಾಡಿ ಗೆಲ್ಲೇಬೇಕು. ಒಂದ್ ಕೆಲಸ ಮಾಡಿ ಸರ್, ಎಲ್ರು ಬಂದ್ರು, ಹುಚ್ಚ ವೆಂಕಟ್ ಅವ್ರು ಕಳಿಸ್ಬಿಡಿ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಹುಚ್ಚ ವೆಂಕಟ್ ಅವರ ಏನ್ರಿ ಮಾಡ್ತಾರೆ ಸರ್, ನೀವು ಕಳಿಸ್ ನೋಡಿ ಸರ್. ಅಕ್ಕ ಆಯ್ತಾ
ನನ್ ಮಗನ್ ಅರ್ಥ ಆಯ್ತಾ? ಒಂದೇ ಒಂದು ಬಾಲು ಹೊತ್ಸನು ಆಯ್ತಾ? ಕವೀರಿ ಅಂತ ಹಾಡಿರುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಎಂತೆಂತ ಹಾಡುಗಳನ್ನು ಆಡಿದೀವಿ ಗೊತ್ತಾ? ಅದು ಒಂದೊಂದಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಚಪ್ಪಲ್ ಹೊಡಿಬೇಕು. ಅರ್ಥ ಆಯ್ತಾ? ನನ್ನ ಮಗನ್ ಅಂತ ಹೇಳಿ ನಾನು ಹೇಳಲ್ಲ ಆಯ್ತಾ? ಒಂದೇ ಒಂದು ಬಾಲು ಹೊತ್ತನ್ನು ತಾಲಿಗುಟ್ಟಿ ಎಲ್ಲ ಐಟಮ್ ಸಣ್ಣ ಬಾನಾದೆ. ಒಂದ್ ಬಾಲು ಹೊತ್ತನ್ನು ನಮ್ಮ ಅಭಿಮಾನಿಗಳು ಸುತ್ತಾವ್ರೆ, ಯಾರು ಎಲ್ಲಿ ಓದಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಫಸ್ಟ್ ನಿನ್ನೆ ಎತ್ಕೊಂಡು ಹೋಗೋದು. ಅರ್ಥ ಆಯ್ತಾ? ಹೊಡಿಬೇಕು ಚಪ್ಪಾಳೆ. ಅರ್ಥ ಅವಾಗ್ಲೂ ಆಗಿಲ್ಲ. ಮ್ಯಾಚ್ ಫುಲ್ ಟೆನ್ಷನ್. ಏನ್ ಮಾಡ್ಬೇಕು? ಒಂದು ಬಾಲು ಹೊತ್ರನ್ನು ಸರ್ ಯಾರು ಆಡ್ತಾರೆ ಸರ್? ಟೆನ್ನಿಸ್ ಕೃಷ್ಣ ಅವ್ರು ಕಳಿಸ್ಬಿಡಿ ಸರ್, ಅವ್ರು ಆಡ್ತಾರೆ. ಒಂದೇ ಒಂದ್ ಬಾಲು ಹೊತ್ರನ್ನು ನನ್ನ ಕೈ ಕೇಳಿಸ್ಬಿಟ್ಟು ನನ್ನನ್ನು ಕಳಿಸ್ಬಿಟ್ಟು ಬೆಲ್ಲೋಡಿ ಹೆಂಗಾದ್ರೆ ಹೊಟ್ಟೆ ಒಳಗಡೆ ಜನರೇಟ್ರು, ತಲೆ ಒಳಗಡೆ ವಾಷಿಂಗ್ ಮಿಷಿನ್ ಕಿರಿ 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 ಅಂತ ಅವರು ಆಡ್ಲಿಲ್ಲ. ಕೊನೆಗೆ ಹೇಳಿದ್ರು ಸರ್ ಪಂದ್ಯ ಹೇಗಾದ್ರೂ ಮಾಡಿ ಗೆಲ್ಲಿಸ್ಲೇಬೇಕು. ದೊಡ್ಡಣ್ಣವ್ರನ್ನ ಕಳಿಸ್ಬಿಡಿ ಸರ್. ದೊಡ್ಡಣ್ಣವ್ರು ಹೋದ್ರು. ಕೊಲ್ಲಲೇ ಪಾಂಡಕುಮಾರಂ, ಕೊಲ್ಲಲೇ ಪಾಂಡಕುಮಾರಂ ಕದಾ ಜಿಗಿ 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 ಚಾಕ್. ಅಯ್ಯೋ ಯಾರು ಒಂದೇ ಒಂದು ಬಾಲು ಹತ್ರರು. ಈ ದೊಡ್ಡ ಅಕಸ್ಮಾತ್ ಏನಾದ್ರೂ ಈಗ ಗದ್ದ ನಿಂತ್ಕೊಂಡ್ಬಿಟ್ರೆ, ಕಾಲಕ್ಕೆ ಬಿಟ್ರೆ LBW, ಹೊಟ್ಟೆಗೆ ಬಿದ್ರು LBW, ನಾನು ಬ್ಯಾಟಿಗೆ ಬಿದ್ಬಿಟ್ರು LB ಕ್ಯಾಚ್ ಹೋಗ್ಬಿಟ್ರೆ ಭಾರತ ಗೆಲ್ಬೇಕು. ಒಂದೇ ಒಂದು ಬಾಲು ಹತ್ರರು. ಯಾರು ಆಡ್ತಾರೋ ಏನು ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಒಬ್ಬರಂತೂ ಆಡ್ಲೇಬೇಕು. ಭಾರತ ಗೆಲ್ಲಬೇಕು. ಬರ್ಲಿ ಚಪ್ಪಾಳೆ. ಜಿಗಿ ಜಿಗಿ ಚಾಕ್, ಜಿಗಿ ಚಾಕ್, ಜಿಗಿ ಜಿಗಿ ಚಾಕ್. ಸುಸ್ತಾಗುತ್ತೆ ಸರ್. ಒಂದು ಬಾಲು ಹತ್ರನು ಇವಾಗ ಹೊಡಿಬೇಕು ನೀವು ಚಪ್ಪಾಳೆ. ಪಂದ್ಯದ ಭಾರತ ಗೆದ್ದಾಯ್ತು. ಪಂದ್ಯದ ಪುರುಷೋತ್ತಮ ಪ್ರಶಸ್ತಿ ಸಾಧು ಮಹಾರಾಜ್. ಗಾಬರಿ ಆಗೋಯ್ತು ಎಲ್ರಿಗೂ. ಸರ್ ಪಂದ್ಯ ನಾವು ನೋಡ್ಲೇ ಇಲ್ಲ, ಪಂದ್ಯ ನಾವು ಹೇಗೆ ಗೆಲ್ದ್ರು ಅಂತ ಗೊತ್ತಿಲ್ಲ. ಆದ್ರೆ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಸಾಧು ಕೋಕಿಲ ಅವರು. ಹೇಗೆ ಕೇಳಿದ್ರು ನಾನು. ಸರ್ ಏನ್ ಸರ್ ಗ್ರೇಟ್ ಸರ್, ನೀವು ಒಂದು ಬಾಲು ಹತ್ರನ್ನು ಯಾವ ತರ ಹಾಡಿದ್ರಿ? ಹಿಂಗ ಬರಲ್ಲ ಇಲ್ಲ. ವಂದನೆಗಳು. ಅಪೂರ್ವವಾದ ದೈಹಿಕ ಕ್ಷಮತೆ ಮತ್ತು ಲಯ ಸಿದ್ಧಿಯ ಜೊತೆಗೆ ವಿಶೇಷವಾದ ಭಾವಾಭಿನಯದ ಪ್ರಸ್ತುತಿಯೊಂದಿಗೆ ಈ ಪದವರ್ಣ ನಿಮ್ಮೆದುರು ಅನಾವರಣಗೊಂಡಿದೆ.
ನಿಮ್ಮ ಸಹಕಾರಕ್ಕಾಗಿ ಪ್ರೋತ್ಸಾಹಕ್ಕಾಗಿ ಕಲಾವಿದರ ಪರವಾದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮುಂದಿನ ಪ್ರಸ್ತುತಿ ವಿದ್ವತ್ ಪ್ರೌಢಿಮೆಯನ್ನು ಹೊರಸೂಸುವ ಅಷ್ಟಪದಿ. ಬಂಧುಗಳೇ, ನೃತ್ಯ ಲೋಕದಲ್ಲಿ ಜಯದೇವನ ಅಷ್ಟಪದಿಗಳಿಗೆ ವಿಶೇಷವಾದ ಸ್ಥಾನ. ನಾಯಕಿ ಭಾವ, ನಾಯಕ ಭಾವ ಜೊತೆಗೆ ಭಕ್ತಿ ಭಾವದ ಅನಾವರಣ ಪರಾಕಾಷ್ಠೆ ಇಲ್ಲಿನ ವೈಶಿಷ್ಟ್ಯ. ಈಗ ಅಭಿನಯಿಸಲ್ಪಡುವ ಅಷ್ಟಪದಿಯಲ್ಲಿಯೂ ಅಂತಹುದೇ ಕೃಷ್ಣನೇ ನಿರೂಪಿಸಿದ ಅಥವಾ ಕೃಷ್ಣನೇ ಜಯದೇವನಿಗೆ ವಿಶೇಷವಾದಂತಹ ಅನುಮತಿಯನ್ನು ನೀಡಿದ ಅನ್ನುವ ಐತಿಹ್ಯವನ್ನು ಹೊಂದಿರುವಂತಹ ಅಷ್ಟಪದಿ ನಿಮ್ಮ ಮುಂದೆ ವಿದ್ವಾನ್ ಮಂಜುನಾಥ್ ಎನ್ ಪುತ್ತೂರು ಅವರು ಪ್ರಸ್ತುತಪಡಿಸ್ತಾರೆ. ಚೆನ್ನೈಯಂತಹ ಸಂಗೀತದ ನೃತ್ಯ ನಿಂಬಿಯ ಬಣ್ಣದ ಮ್ಯಾಗಳ ಚಂದಮ ಚೆಂಡಾಡಿದ ನಿಂಬಿಯ ಬಣ್ಣದ ಮ್ಯಾಗಳ ಚಂದಮ ಚೆಂಡಾಡಿದ ನಿಂಬಿಯ ಎದ್ದೋನೇ ನಿಮ್ಮ ಜ್ಞಾನ ಹೇಳುತ್ತಲೇ ನಿಮ್ಮ ಜ್ಞಾನ, ಎದ್ದೋನೇ ನಿಮ್ಮ ಜ್ಞಾನ ಹೇಳುತ್ತಲೇ ನಿಮ್ಮ ಜ್ಞಾನ, ಸಿದ್ಧಾರ ಜ್ಞಾನ ಶಿವು ಜ್ಞಾನ, ಸಿದ್ಧಾರ ಜ್ಞಾನ ಶಿವು ಜ್ಞಾನ, ಮಾ ಶಿವನೇ ನಿದ್ದೆಗಳಾಗೆ ನಿಮ್ಮ ಧ್ಯಾನ ನಿಂಬಿಯ ಚಂದಮ ಚೆಂಡಾಡಿದ ನಿಂಬಿಯ ಆರಲೇ ಮಾವಿನ ಬೇರಾಗೆ ಇರುಳೆ, ಆರೇಲೇ ಮಾವಿನ ಬೇರಾಗೆ ಇರುಳೆ, ಓಲ್ಗಾದ ಸತ್ತಿಗೆ ಒದಗೋಳೆ, ಓಲ್ಗಾದ ಸತ್ತಿಗೆ ಒದಗೋಳೆ ಸರಸ್ವತಿಯೇ, ನಮ್ಮ ನಾಲಿಗೆ ತೊಡರ ಬಿಡಿಸವ್ವ ನಿಂಬಿಯ ಚಂದಮ ಚೆಂಡಾಡಿದ ನಿಂಬಿಯ ಎಂಟೆಲೆ ಮಾವಿನ ದಂಡಾಗೆ ಇರುಳೆ, ಎಂಟೆಲೆ ಮಾವಿನ ದಂಡಾಗೆ ಇರುಳೆ, ಗಂಟೆ ಸತಿಗೆ ಒದಗೋಳೆ, ಗಂಟೆ ಸತಿಗೆ ಒದಗೋಳೆ ಸರಸ್ವತಿಯೇ, ನಮ್ಮ ಗಂಟಾಲ ತೊಡರ ಬಿಡಿಸವ್ವ ನಿಂಬಿಯ ಚಂದಮ ಚೆಂಡಾಡಿದ ನಿಂಬಿಯ ಚಂದಮ ಚೆಂಡಾಡಿದ ನಿಂಬಿಯ
ಜನಪದ ಸಾಹಿತ್ಯವನ್ನ ಕೇಳ್ತಿರುವ ನಿಮ್ಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಯಾಕಂದ್ರೆ ಜನಪದ ಸಾಹಿತ್ಯ ನಮ್ಮ ತಾಯಿ ಬೇರು, ಆಗ್ಲೇ ಹೇಳಿದಂತೆ ಅದನ್ನ ಕೇಳ್ತಾ ಚಪ್ಪಾಳೆ ತಡ್ತಾ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮ್ಗೂ ಕೂಡ ನನ್ನ ಬಳಗದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ. सपदि मदनानलो दहति मम मानसं सपदि मदनानलो दहति मम मानसं देहि मुख कमल मधु
ವಂದನೆಗಳು. ಮುಂದೆ ತಿಲ್ಲಾನ ವಿದುಷಿ ಕುಮಾರಿ ಅಯ್ಯನಾ ವಿ ರಮಣ್ ಮೂಡುಬಿದರೆ ಇವರ ಪ್ರಸ್ತುತಿ. 8ನೇ ತರಗತಿಯಿಂದ ದ್ವಿತೀಯ PUCವರೆಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ತನ್ನ ಬಹುಮುಖ ಪ್ರತಿಭೆಗಾಗಿ ಸಾಂಸ್ಕೃತಿಕ ಸ್ನಾನ ಮಾಡಲ್ಲ, ಮಾಡಕ್ ಟೈಮ್ ಇಲ್ಲ, ನಿಮ್ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ದುನಿಯಾ ತುಂಬಾ ಫಾಸ್ಟ್. ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ, ಪೌಡ್ರ್ ಹಾಕಳಿ, ತಲೆ ಬಾಚ್ಕಳಿ, ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ. ಗಿವ್ ಮೀ 10 rupees. ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮಾಡಿಯಾದ್ರೂ ತುಪ್ಪನ್ನು ಪರದಾಟ ಸಾಕಿನ್ನು ಬದುಕು ಕಲಿಯೋ ಬಿಟ್ನಾಸಿ ನಗದುಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ. ಸಾಲ ಮಾಡಿಯಾದ್ರೂ ತುಪ್ಪನ್ನು ಪರದಾಟ ಸಾಕಿನ್ನು ಬದುಕು ಕಲಿಯೋ ಬಿಟ್ನಾಸಿ ನಗದುಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ. ರೂಪಾಯಿ ಇದ್ದೋರಿಗೆ ಕೋಟಿಯ ಚಿಂತೆ ಗುರು. ಸಾಲ ಮಾಡಿಯಾದ್ರೂ ತುಪ್ಪನ್ನು ಪರದಾಟ ಸಾಕಿನ್ನು ಬದುಕೋದು ಕಲಿಯೋ ಬಿಟ್ನಾಸಿ ನಗದುಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ. ನೋಡ್ರಪ್ಪ, ಸದ್ಯಕ್ಕೆ ನನ್ ಫ್ಲಾಟ್ ಮಾಡಕ್ ಮನ್ಸಿಲ್ಲ. ಅದಕ್ಕೆ ನೀವೊಂದ್ ಕೆಲಸ ಮಾಡಿ, ನಮ್ಮ ಹನುಮನ್ ಕರ್ಕೊಂಡು ಹೋಗಿ ಗಿಲ್ಲಿ ದಾಂಡು ಆಡಿ. ಮುನ್ಸಿಪಾಲಿಟಿ ಮಾಡ್ಲಿಲ್ಲ ನನ್ನ ಹೆಸರು. ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದರೆ 2 ತೆಲುಗು 2 ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ, ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ. ಇವಳಿಗೆ ಪುಷಕ್ ಅಂತ ನೋವು ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ ತಾಯಿ ನೀನು. I like it, I like it, I like it. All I wanna say is that my love is gonna make your day. Baby, baby, it's the way the music make your body shake. All I wanna say is that my love is gonna make your day. Baby, baby, it's the way the music make your body shake. Walk around, sing along and sing along. Sum it up and shout out loud, everybody walk around. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ
ಇಷ್ಟಪಟ್ಟೆ ಇಷ್ಟಪಟ್ಟೆ ಬೆಟ್ಟ ಪ್ರೀತಿ ಉಯ್ಕೊಂಬಿಟ್ಟೆ ಬೆಟ್ಟ ಕನ್ಸು ಮಾಡ್ಕೊಂಬಿಟ್ಟೆ ಕಲ್ಯಾ ಗುಳ ಬಿಟ್ಕೊಂಬಿಟ್ಟೆ ಬೀಸ ಪೈಂಡು ಕಳ್ಕೊಂಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಕರ್ಕಂಡೆ ಬಿಟ್ಟೆ ನಾನು ಸೂಪರ್ ರಂಗ ನಾನು ಸೂಪರ್ ರಂಗ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ I like it, I like it, I like it. ಬರ್ತೀನಿ ಕಡೆ ನಾನೇನೆ ನಿನ್ ಮನೆಗೆ ಬರ್ತೀನಿ. ನಾನು ಅಂಜದ ಗಂಡು ಅನ್ನೋದನ್ನ ಮರಿಬೇಡ. ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ 15 to 20, 20 to 30, don't 30 to 40, enter. Party can be better. Excuse me, madam, help me, please. Come on, I said. 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 Shake it, shake it, body. Move it, move it, move it, body. Shake it, shake it, shake it, body. Come on, move it, move it, move it, body. Tera ganti tara ganbana panka para sarado, sarado. Tera ganti tara ganbana panka para sarado. Shake it, body. Shake, baby, shake. Sarazo, move it, move it, move it, body. Body. ತುಂಬಾ ಅದ್ಭುತವಾಗಿ ಎಲ್ಲ ಚಿತ್ರರಂಗದ ಖ್ಯಾತ ಗಣ್ಯರನ್ನ ತಮ್ಮೆದುರಿಗೆ ನಟನೆ ಮೂಲಕ ಪ್ರಸ್ತುತಪಡಿಸಿರುವಂತ ರಮೇಶ್ ಬಾಬು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲಿವರೆಗೂ ಇಂಥ ಪವಿತ್ರವಾಗಿ
ಮಂಗಳಂ ಗಿರಿತನಯೇ ಮಂಗಳಂ ಕರುಣಾಂತರಂಗೇ ಮಧುರವಾಕ್ ಪ್ರಸಂಗೇ ನಿತ್ಯ ಶುಭ ಮಂಗಳಂ ಶಂಕರಾಯ ಸಾಧು ಜನ ವಶಂಕರಾಯ ದುಷ್ಟ ಜನ ಭಯಂಕರಾಯ ಭೋಗಿ ಭೂಷಣಾಯ ಮಂಗಳಂ ಶಂಕರಾಯ ಸಾಧು ಜನ ವಶಂಕರಾಯ ದುಷ್ಟ ಜನ ಭಯಂಕರಾಯ ಭೋಗಿ ಭೂಷಣಾಯ ಮಂಗಳಂ ಕರುಣಾಕರಿ ಶ್ರೀ ಪರದೇವತೆ ಮಧುರ ಮುರಳಿ ರವನಿರತೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯಮಂಗಳಂ ಕಣ್ಮಣ್ಣಗಳಿಗೆ ಮುದ ಕೊಟ್ಟ ಯುಗಳ ಭರತನಾಟ್ಯವನ್ನು ನಡೆಸಿಕೊಟ್ಟ ವಿದೂಷಿ ಅಯ್ಯನಾವಿ ರಮಣ್ ಮತ್ತು ಗುರುಬಂಧು ಮಂಜುನಾಥ್ ಎನ್ ಪುತ್ತೂರು ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಜಾಂಬೂರಿ ಮತ್ತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಇವರಿಗೆ ಆಳ್ವಾಸ್ ಆಯುರ್ವೇದ ಕಾಲೇಜಿನ ಸಂಶೋಧನಾ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಇವರು ಈ ಜೈನ ಕಾಶಿ ಮೂಡುಬಿದ್ರೆಗೆ ವಿದ್ಯಾಕಾಶಿ ಅನ್ನುವಂತಹ ಅತ್ಯದ್ಭುತವಾಗಿರುವಂತಹ ಹೆಸರು ಬಂದಿತ್ತು. ಕಾರಣ ಒಂದು ಶಿಕ್ಷಣ ಸಂಸ್ಥೆ, ಆಳ್ವಾಸ್ ಶಿಕ್ಷಣ ಸಂಸ್ಥೆ.
ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಕೌಟ್ಸ್ ಗೈಡ್ಸ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆಯಲ್ಲಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಕೀರ್ಣದಲ್ಲಿ ಡಿಸೆಂಬರ್ 21ರಿಂದ 27ರವರೆಗೆ ನಡೆಯಲಿದ್ದು, ಪುತ್ತೂರಿನಿಂದ 1007 ವಿದ್ಯಾರ್ಥಿಗಳು ಮತ್ತು 180 ಶಿಕ್ಷಕರು ತೆರಳುವ ಕಾರ್ಯಕ್ರಮಕ್ಕೆ ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಡಿಸೆಂಬರ್ 20ರಂದು ಸುಧಾನಾ ವಸತಿಯುತ ಶಾಲೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಜೊತೆಯಾಗಿ ಸೇರಿ ಸುಮಾರು 30ಕ್ಕೂ ಅಧಿಕ ಬಸ್ಗಳಲ್ಲಿ ಜಾಂಬೂರಿ ಕಾರ್ಯಕ್ರಮಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಿರೀಶ್ ನಂದನ್, ವಿದ್ಯಾರ್ಥಿ ಜೀವನದಲ್ಲಿ ಇದುವರೆಗೂ ಏನೆಲ್ಲ ಮಾಡಿದ್ದೀರಿ ಮತ್ತು ಮುಂದೇನು ಮಾಡಲಿದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ಜಾಂಬೂರಿಯ ಕ್ಷಣಗಳು ನೆನಪಿನಲ್ಲಿರುತ್ತದೆ. ಹಾಗಾಗಿ ಸುವರ್ಣ ಕ್ಷಣವನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಬರುತ್ತಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಕೌಶಲ್ಯವನ್ನು ಉತ್ತಮವಾಗಿ ಪ್ರದರ್ಶಿಸಿ ಎಂದರು. ತಾವೆಲ್ಲ ಬಹಳ ಅದೃಷ್ಟವಂತರು. ಈ ಒಂದು ಹಿಸ್ಟಾರಿಕಲ್ ಇಂಟರ್ನ್ಯಾಷನಲ್ ಇವೆಂಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಡೀತಿರೋದು ಬಹಳ ಹೆಮ್ಮೆ. ತಾವೆಲ್ಲ ಇದರಲ್ಲಿ ಭಾಗಿಯಾಗೋದು ಒಂದು ಸುವರ್ಣ ಕ್ಷಣ ಅಂತ ಹೇಳ್ಬೋದು. ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿ ಜೀವನದಲ್ಲಿ ತಾವು ಇದುವರೆಗೆ ಏನೇನೆಲ್ಲ ಮಾಡಿದಿರಾ ಮತ್ತು ಇನ್ನು ಮುಂದೆ ಏನು ಮಾಡ್ತೀರಾ, ಆದರೆ ಈ ಒಂದು ಕ್ಷಣ ನಿಮಗೆ ಯಾವತ್ತೂ ನೆನಪಿರುತ್ತೆ. ದಕ್ಷಿಣ ಕನ್ನಡ ನಮ್ಮ ಜಿಲ್ಲೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾ ಇದೆ, ಅದು ಮೂಡುಬಿದಿರಿನಲ್ಲಿ. ಇಲ್ಲಿ ಇಡೀ ಬೇರೆ ಬೇರೆ ದೇಶಗಳಿಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆದ್ದರಿಂದ ತಮ್ಮ ಸ್ಕಿಲ್ನ ಶೋಕಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದು. ತಾವು ನಮ್ಮ ದಕ್ಷಿಣ ಕನ್ನಡ ಏನು ಅಂತ ತೋರಿಸ್ಕೋಬೇಕಲ್ಲಿ ಅಲ್ವಾ? ಎಲ್ಲರೂ ಜೋಶ್ ಇದೆ ಅಲ್ವಾ? ಎಸ್. ಪೌರಾಯುಕ್ತ ಮಧು ಎಸ್ ಮನೋಹರ್, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಗೌರವ ಅಧ್ಯಕ್ಷರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಲೋಕೇಶ್ ಎಸ್ಆರ್ ಶುಭ ಹಾರೈಸಿದರು. ವೇದಿಕೆಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಸುಂದರ್ ಗೌಡ, ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ರೇ ವಿಜಯ್ ಹಾರ್ವಿನ್, ಕಾರ್ಯಾಧ್ಯಕ್ಷ ಶ್ರೀಧರ್ ರೈ, ಸ್ಥಳೀಯ ಸಂಸ್ಥೆಯ ಎಡಿಸಿ ಜಯಮಾಲಾ, ಉಪಾಧ್ಯಕ್ಷ ಉಮಾ ಪ್ರಸನ್ನ, ಝೇವಿಯರ್ ಡಿಸೋಜಾ, ಅಂಬಿಕಾ ವಿದ್ಯಾಲಯದ ಅಧ್ಯಕ್ಷ ಎನ್ ಸುಬ್ರಹ್ಮಣ್ಯ ನಟ್ಟೋಜ, ಸುಧಾನಾ ವಸತಿಯುತ ಶಾಲೆಯ ಮುಖ್ಯ ಗುರು ಶೋಭಾ ನಾಗರಾಜ್, ಸ್ಥಳೀಯ ಸಂಸ್ಥೆಯ ವನಿತಾ ಹರಿಣಕ್ಷಿ ಉಪಸ್ಥಿತರಿದ್ದರು. ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ ಸ್ವಾಗತಿಸಿ ಎಲ್ಟಿ ಗೈಡ್ ಸುನೀತಾ ವಂದಿಸಿದರು. ವೇದಾವತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ವೇಳೆ ಸ್ಕೌಟ್ಸ್ ಗೈಡ್ಸ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಗೆ ಪುತ್ತೂರು ನಗರಸಭೆಯಿಂದ ರೂಪಾಯಿ 1 ಲಕ್ಷವನ್ನು ಸ್ಥಳೀಯ ಸಂಸ್ಥೆಯ ಮೂಲಕ ನೀಡಲಾಯಿತು. ಪೌರಾಯುಕ್ತ ಮಧು ಎಸ್ ಮನೋಹರ್ ಚೆಕ್ ಅನ್ನು ಹಸ್ತಾಂತರಿಸಿದರು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮದ್ದು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, ಹೆಚ್ಎಲ್ ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಮೂಡಬಿದ್ರೆಯಲ್ಲಿ ಸಾಂಸ್ಕೃತಿಕ ಜಾಂಬೂರಿಗೆ ವೇದಿಕೆ ಸಜ್ಜಾಗಿದೆ. ಸಾಂಸ್ಕೃತಿಕ ಜಾಂಬೂರಿ 50,000 ಜನ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಭಾರತೀಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯದ ಮುಖ್ಯ ಆಯುಕ್ತರಾಗಿರುವಂತಹ ಮಾಜಿ ಸಚಿವರು ಆಗಿರುವಂತಹ PGR ಸಿಂಧ್ಯಾ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಈ ಒಂದು ಸಾಂಸ್ಕೃತಿಕ ಜಾಂಬೂರಿ ಏನಿದೆ ಇದರ ಮುಖ್ಯ ರೂವಾರಿ ಅಂತ ಹೇಳುವಂಥದ್ದನ್ನು ಈಗಾಗಲೇ ಆಳ್ವಾಸ್ ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಆಳ್ವರು ಹೇಳಿದರು. ಅವರೇ ಸಿಕ್ಕಿದ್ದಾರೆ. ಇವತ್ತು ನಾವು ಉಗ್ರಾಣದ ಸ್ಟೋರಿಗೆ ಅಂತ ಬಂದಿದ್ವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರಿದ್ದಾರೆ. ಸರ್, ಸಾಂಸ್ಕೃತಿಕ ಜಾಂಬೂರಿ, ನಾವು ಬೇರೆಲ್ಲ ಜಾಂಬೂರಿಗಳನ್ನು ಕೇಳಿದ್ವಿ, ಇದೊಂದು ಸಾಂಸ್ಕೃತಿಕ ಜಾಂಬೂರಿ ಅಂತ ಒಂದು ಹೊಸ ನಾಮದಿಂದ ಬರ್ತಾ ಇದೆ. ಈ ಬಾರಿಯ ಜಾಂಬೂರಿ ಬಹಳ ವಿಶೇಷತೆ, ಇಲ್ಲಿ ಯಾವುದೇ ಟೆಂಟ್ ಕಾಣಲಿಕ್ಕೆ ಸಿಗೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ಅನೇಕ ಕಾರಣಗಳಿಂದ ನಾವು ಸ್ಕೌಟ್ ಗೈಡ್ಸಿನ ಈ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಜಾಂಬೂರಿಯನ್ನು ಮೂಡುಬಿದಿರೆನಲ್ಲಿ ಆಯೋಜನೆ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ ಕರ್ನಾಟಕದ ಸಾರ್ವಜನಿಕ ಜೀವನದಲ್ಲಿ ಸಂಸ್ಕೃತಿ ಮತ್ತು ಶಿಕ್ಷಣ
ಸಂಘಟನೆ, ಇದಕ್ಕೆಲ್ಲ ಮತ್ತೊಂದು ಹೆಸರು ಡಾಕ್ಟರ್ ಮೋಹನ್ ಆಳ್ವಾರ್ ಅವರು. ಮೋಹನ್ ಆಳ್ವಾರ್ ಅವರು ನಮ್ಮ ಸಂಸ್ಥೆಯ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಈಗ ಅವರು ಜಿಲ್ಲಾ ಮುಖ್ಯ ಆಯುಕ್ತರಾಗಿದ್ದಾರೆ. ಅವರು ಕಳೆದ 2-3 ವರ್ಷಗಳಿಂದ ಸ್ಕೌಟ್ ಗೈಡ್ಸಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳ್ತಾಯಿದ್ರು. ದಿವಂಗತ ಅಮರನಾಥ್ ಶೆಟ್ಟಿಯವರು ಅವರಿಗೆ ಬಹಳ ಆಪ್ತರಾಗಿದ್ದರು. ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಅವರು. ಮತ್ತು ಮೋಹನ್ ಆಳ್ವಾರ್ ಅವರು ಭಾಳ ದೊಡ್ಡ ಸ್ಕೌಟ್ ಗೈಡ್ಸಿನ ಕನ್ನಡ ಭವನವನ್ನು ಅದ್ಭುತವಾಗಿ ರೀತಿಯಲ್ಲಿ ಕಟ್ಟಿದ್ದಾರೆ. ಆ ಸಂದರ್ಭದಿಂದಲೂ ಸಹಿತ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಇಲ್ಲೊಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತಾಯಿದ್ರು. ನಾನು ಯೋಚನೆ ಮಾಡ್ತಾಯಿದ್ದೆ. ನಾನು ಹಲವಾರು ವರ್ಷಗಳಿಂದ ನಾವೆಲ್ಲರೂ ಸಹಿತ ಸ್ಕೌಟ್ ಗೈಡ್ಸಲ್ಲಿ ದುಡಿದಿರ್ತಕ್ಕಂಥವ್ರು. ಮೂಡುಬಿದ್ರೆನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಒಂದು ಡಾಕ್ಟರ್ ಮೋಹನ್ ಆಳ್ವಾರ್ ಅವರು, ಅವರ ಸಂಘಟನಾ ಶಕ್ತಿ, ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಗೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳು ಎರಡನೇದು. ಮೂರನೇದಾಗಿ ಇದು ಒಂದು ಜೈನ ಕಾಶಿ. ಹೌದು, ಇಲ್ಲಿ ಜೈನರಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಜನಾಂಗದವರು ಸಹಿತ ಈ ಪ್ರದೇಶದಲ್ಲಿದ್ದಾರೆ. ಮತ್ತು ಇಲ್ಲಿಯ ಪರಿಸರ ಏನದೆ ಸಮುದ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಪರಿಸರ, ಕಾಡಿನ ಮಧ್ಯೆ ಇರತಕ್ಕಂಥ ಒಂದು ವಾತಾವರಣ, ಇದೆಲ್ಲವನ್ನು ಸಹಿತ ನಮ್ಮ ಮಕ್ಕಳು ನೋಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಒಂದು ಸಾಂಸ್ಕೃತಿಕ ಜಾಂಬೂರಿಯನ್ನು ಇಲ್ಲೇ ನಾವು ಆಯೋಜನೆ ಮಾಡಿದ್ದೇವೆ. ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಮತ್ತು ಅವರ ಎಲ್ಲ ಸಂಗಡಿಗರು ಸಹಿತ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಸ್ಟೇಜ್ ಸೆಟ್ಟಿಂಗ್ ಆಗಿದೆ. ಎಲ್ಲ ಕಡೆಯೂ ಕೂಡ ಬೇಕಾದಂಥ ವ್ಯವಸ್ಥೆಗಳಾಗಿವೆ. ಬೇರೆ ತುಂಬ ಜಾಂಬೂರಿಗಳನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಿದ್ದೇವೆ. ಯಾಕೆಂತಂದರೆ ನಮ್ಮೂರಲ್ಲಿ ಜಾಂಬೂರಿ ಆಗ್ತಿದೆ ಅಂತಂದಾಗ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಬೇರೆ ಜಾಂಬೂರಿಗಳನ್ನು ನೋಡ್ತೀವಿ. ಅಲ್ಲೆಲ್ಲ ಡೇರೆ ಹಾಕಿ ಕುಳಿತಿರುವಂಥದ್ದು, ಆ ವಿದ್ಯಾರ್ಥಿಗಳ ಒಂದು ಶ್ರಮ ಎಲ್ಲವೂ ಇತ್ತು. ಇಲ್ಲಿ ತುಂಬ ವಿಭಿನ್ನವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗೇ ನಾವು ಇದನ್ನು ಮಾಡಿದ್ದೇವೆ. ನಾವು ಬೇರೆ ಜಾಂಬೂರಿಗಳಲ್ಲಿ ಸ್ಕೌಟ್ ಗೈಡ್ಸಿನ ಚಟುವಟಿಕೆಗಳಿಗೆ ಏನವೆ ಅವೆಲ್ಲವೂ ಸಹಿತ ನಡೀತವೆ. ಬೆಳಗ್ಗೆ 6 ಗಂಟೆಗೆ ಮಕ್ಕಳು ಹೇಳ್ತಾರೆ. 6:30ಯಿಂದ 7:30ವರೆಗೂ ಲಘು ವ್ಯಾಯಾಮ ಮತ್ತು ಯೋಗಾಸನಗಳು ಮತ್ತು ಧ್ಯಾನ. ಇದನ್ನು ಮಾಡಲಿಕ್ಕೆ 1500 ಜನ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಸಂಘಟನೆ ಮಾಡಿದ್ದೇವೆ. ಆಳ್ವಾಸ್ ಸಂಸ್ಥೆಯವರು ಮಾಡಿದ್ದಾರೆ. ಅದಾದ ನಂತರ 10 ಗಂಟೆಗೆ ಉಪಹಾರ ತಗೊಂಡ್ಮೇಲೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗ್ತಾರೆ. ನಮ್ಮ ಸ್ಕೌಟ್ ಗೈಡ್ಸಿನ ಮೂಲಭೂತವಾಗಿರ್ತಕ್ಕಂಥ ಸಾಹಸ ಕ್ರೀಡೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ವರ್ಷ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ವಿಶ್ವವಿದ್ಯಾನಿಲಯಗಳು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಎಂಟೈರ್ ಜಾಂಬೂರಿಯ ಕಾರ್ಯಕ್ರಮದಲ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ್, ಭಾರತ ಒಂದೇ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಭಾರತ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಇದರಲ್ಲಿ ಸಾವಿರಾರು ಮಕ್ಕಳು ಕಳೆದ 1-2 ತಿಂಗಳುಗಳಿಂದ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಅದು ಹಾಡುಗಳಿರ್ಬೋದು, ನೃತ್ಯಗಳಿರ್ಬೋದು, ಸಂಗೀತ ಇರ್ಬೋದು, ಬೇರೆ ಬೇರೆ ಕಲೆಗಳಿರ್ಬೋದು. ಇದನ್ನು ಅವರು ಅದರಲ್ಲಿ ಭಾಗವಹಿಸ್ತಾರೆ. ಅವರ ಆಹಾರ ಪದ್ಧತಿ ಇರ್ಬೋದು, ಅವರ ಉಡುಪಿನ ಪದ್ಧತಿಗಳು, ಈ ರೀತಿಯ ಕಾರ್ಯಕ್ರಮಗಳನ್ನು ನಾವಲ್ಲಿ ಆಯೋಜನೆ ಮಾಡಿದ್ದೇವೆ. ಇದು ಸ್ಕೌಟ್ಸಿನ ಒಂದು ಭಾಗ. ಇದರ ಜೊತೆಗೆ ಭಾಳ ಪ್ರಮುಖವಾಗಿ ನಮ್ಮ ಮಕ್ಕಳಿಗೆ ನಾವು ಕಾಡಿನಲ್ಲಿ ಹೋಗಿ ಪ್ರವಾಸ ಮಾಡಲಿಕ್ಕೆ ಅಂಥೇಳಿ ನೇಚರ್ ವಾಕ್ ಅಂತ ಕರೀತೇವೆ. ಸುಮಾರು 8 ಕಿಲೋಮೀಟ್ರ್ ಒಳಗಡೆ ಹೋಗಿ ಅದನ್ನು ತಿಳ್ಕೊಂಡು ಅಲ್ಲಿಯ ಸಸ್ಯಗಳನ್ನು ತಿಳ್ಕೊಳ್ಳಿಕ್ಕೆ, ಕಾಡನ್ನು ಒಂದು ವಿಶೇಷತೆಯನ್ನು ತಿಳ್ಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಕಡಲಿನ ತೀರಕ್ಕೂ ಸಹಿತ ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಏನಿದೆ ಅದನ್ನೆಲ್ಲ ತೆಗಿತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತು ನಮ್ಮ ಪಿಳುಕುಳ ಏನಿದೆ ವಿಜ್ಞಾನ ಮೇಳ, ಅಲ್ಲಿ ಹೋಗ್ಬಿಟ್ಟು ವಿಜ್ಞಾನದ ಆವಿಷ್ಕಾರಗಳನ್ನು ನೋಡ್ಕೊಂಡು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸ್ಕೌಟ್ ಗೈಡ್ಸ್ ಅಂದರೆ ಸೇವೆ ಅಂಥೇಳಿ ನಾವು ತಯಾರು ಮಾಡೋದೇ ಮಕ್ಕಳಿಗೆ ಸೇವೆಗೋಸ್ಕರ. ಮೂಡುಬಿದ್ರೆಯಿಂದ 35 ಕಿಲೋಮೀಟ್ರು. ಈ ಮೂಡುಬಿದ್ರೆಗೆ ಬರ್ತಕ್ಕಂಥ 8 ರಸ್ತೆಗಳಲ್ಲೂ ಸಹಿತ 8 × 35 ಅಂದರೆ 8 × 3 = 24, ಸುಮಾರು 260-270 ಕಿಲೋಮೀಟರ್ ರಸ್ತೆಯನ್ನು ಪ್ರತಿದಿನವೂ ಸಹಿತ 5,000 to 6,000 ಮಕ್ಕಳು ಹೋಗಿ ಅದನ್ನು ಸ್ವಚ್ಛ ಮಾಡ್ತಾರೆ. ನಮ್ಮ ಸ್ವಚ್ಛ ಭಾರತದ ಒಂದು ಕಲ್ಪನೆ ಇದೆ. ಆ ಸ್ವಚ್ಛ ಭಾರತದ ಕಲ್ಪನೆ ಸ್ವಚ್ಛ ಮೂಡುಬಿದ್ರೆ ಅಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತೇಳಿ ಈ ಕೆಲಸನ ನಾವು ಮಾಡ್ತಾ ಇದ್ದೇವೆ. ಜಾಂಬೂರಿಯ ಜೊತೆಗೆ ಕೃಷಿ ಮೇಳ,
ಕಲಾಮೇಳ, ಈ ಎಲ್ಲ ಮೇಳಗಳು ಕೂಡ ಮೇಳೈಸ್ತಾ ಇವೆ. ಅಂಥೇಳಿ ನನ್ನ ವೃತ್ತಿನೇ ಭಿಕ್ಷೆ ಕೇಳೋದು ಅಂಥೇಳಿ ನಾನು 51 ವರ್ಷದಲ್ಲಿ ಸಾರ್ವಜನಿಕರಿಗೆ ಭಿಕ್ಷೆ ಕೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಸಹಿತ ನಾನು ಮಾಡಿದ್ದೇನೆ. ಅದರಲ್ಲಿ ಭಾಳ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ನ ಭೂತೋ ನ ಭವಿಷ್ಯತೆ ಅನ್ನೋ ರೀತಿಯಲ್ಲಿ ನಾವು ಆ ಸಮ್ಮೇಳನವನ್ನು ಮಾಡಿದ್ವಿ. ಪರಮ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರಿಂದ ನಾವು ಪ್ರೇರಣೆ ಪಡೆದ್ವಿ. ಸಾರ್ವಜನಿಕವಾಗಿ ಲಕ್ಷಾಂತರ ಜನ ಭಾಗವಹಿಸಿದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು. SL ಭೈರಪ್ಪನವರು ಅದರ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಕನಕಪುರದ ರೈತರು, ನಮ್ಮ ರಾಮನಗರ ಜಿಲ್ಲೆಯ ರೈತರು ಲಕ್ಷಾಂತರ ಎಳ್ನೀರುಗಳನ್ನು ಕೊಡೋದು, ರಾಗಿ ಕೊಡೋದು, ಹಸಿಟ್ಟು ಕೊಡೋದು, ಮನೆ ಮನೆಗೆ ಅವರೇ ಅಡುಗೆ ಮಾಡ್ತಕ್ಕಂಥ ಒಂದು ಸೇವೆಯನ್ನು ನಾನು ನೋಡಿದ್ದೇನೆ. ರಾಜಕೀಯ ಪಕ್ಷಗಳಲ್ಲಂತೂ ಅದು ಸಾಮಾನ್ಯ ಬಿಡಿ, ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅಂಥೇಳಿ ದಾನ ಮಾಡ್ತಾರೆ. ಆದರೆ ಈ ಹೊರಕಾಣಿಕೆ ಕಾನ್ಸೆಪ್ಟ್ ಇದೆಯಲ್ಲ, ಈ ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ನಾನು ನೋಡಿರ್ತಕ್ಕಂಥದ್ದು. ಇದು ಒಂದು ಇವರ ಪ್ರತಿಯೊಬ್ಬರಿಗೂ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯವ್ರಿಗೆ ನಾವು ಅಭಿನಂದಿಸಬೇಕು, ಅವ್ರಿಗೆ ನಮಸ್ಕಾರಗಳನ್ನು ಮಾಡಬೇಕು, ಅವ್ರಿಗೆ ಶಿರಸಾಬಾಗಿ ನಮಸ್ಕಾರ ಮಾಡಬೇಕು. ಕಾರಣ ಏನು ಅಂದರೆ ಈ ಕಾನ್ಸೆಪ್ಟ್ ಇದೆಯಲ್ಲ, ನೆನ್ನೆ ಹೇಳ್ತಾಯಿದ್ರು ಕೆಲವರು ನಮ್ಮ ಮುಸ್ಲಿಂ ಬಂಧುಗಳು, ಅವರೆಲ್ಲರೂ ಸಹಿತ ಒಂದು ಮೆರವಣಿಗೆಯಲ್ಲಿ ಬಂದು 40 ವೆಹಿಕಲ್ಗಳಲ್ಲಿ ತರಕಾರಿ ಇರ್ಬೋದು, ಎಣ್ಣೆ ಇರ್ಬೋದು, ಅಕ್ಕಿ ಇರ್ಬೋದು, ಬೆಲ್ಲ ಇರ್ಬೋದು ಈಗ ಕೊಟ್ಟಿದ್ದಾರೆ. ಮಠಗಳು, ಉಡುಪಿಯ ಅಷ್ಟಮಠಗಳು ನಮಗೆ ದಾನ ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಸಹಿತ ಇದೆ. ಶಂಕರ್ ಅಂತ ಉದ್ಯಮಿಯಿಂದ ಹಿಡಿದು ಎಲ್ಲ ಶಾಸಕರುಗಳು, ನಮ್ಮ ಲೋಕಸಭಾ ಸದಸ್ಯರು ಪಕ್ಷಾತೀತವಾಗಿ, ನಮ್ಮ ಜಿಲ್ಲಾ ಮಂತ್ರಿಗಳ ಮತ್ತು ರಘುಪತಿ ಭಟ್ ಉಡುಪಿನಲ್ಲಿ, ನಮ್ಮ ಪ್ರಮೋದ್ ಮಧುರಾಜ್ ಉಡುಪಿನಲ್ಲಿ, ಮತ್ತು ಇಲ್ಲಿ ಶಾಸಕರು, ಸ್ಥಳೀಯ ಶಾಸಕರು ಶ್ರೀಮಾನ್ ಕೋಟ್ಯನ್ನವರು, ಮತ್ತು ಲೋಕಸಭಾ ಸದಸ್ಯರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರು, ಅಂಗಾರರವರು, ಶ್ರೀನಿವಾಸ್ ಪೂಜಾರಿಯವರು, ಮತ್ತು ಎಲ್ಲ ಸುನೀಲ್ ಕುಮಾರ್ ಅವರು ವಿಶೇಷವಾಗಿ, ಮತ್ತು ಉಡುಪಿಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುರ್ಮಾರವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಆಯುಕ್ತರಾದ ಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳಾದ ಶ್ರೀಮಾನ್ ರವಿಕುಮಾರ್ ಅವರು, ಇವರೆಲ್ಲರೂ ನಮಗೆಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಹೊರೆಕಾಣಿಕೆ ಕಾನ್ಸೆಪ್ಟ್ ಏನಿದೆಯಲ್ಲ ಭಾಳ ಸೊಗಸಾಗಿದೆ. ಇದು ಜೀವನದಲ್ಲಿ ಭಾಳ ಮುಖ್ಯವಾದದ್ದು. ನೋಡಿ, ಈ ಹೊರೆಕಾಣಿಕೆ ಕಾನ್ಸೆಪ್ಟು ನಮ್ಮ ಭಾರತ್ ಸ್ಕೌಟ್ ಗೈಡ್ಸಿನ ಕಾನ್ಸೆಪ್ಟ್ಗೆ ಭಾಳ ಹೊಂದಾಣಿಕೆ ಆಗ್ತದೆ. ಯಾಕೆಂದರೆ ಸೇವೆ. ಭಾರತ್ ಸ್ಕೌಟ್ ಗೈಡ್ಸ್ ನಾವು ಮಕ್ಕಳನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಸೇವೆ ಮಾಡಲಿಕ್ಕೆ. ನೋಡಿ, ಆ ಸೇವೆನ ನೀವು ಮಾಡ್ತಾ ಇದ್ದೀರಾ. ಇದು PGR ಸಿಂಧ್ಯಾ ಅವರ ಮಾತು. ಬಹಳ ಅದ್ಭುತವಾಗಿ ಹೇಳಿದರು. ಮೂಡಬಿದ್ರೆ ಹೇಗೆ ತಯಾರಾಗ್ತಾ ಇದೆ ಅನ್ನುವಂಥದ್ದನ್ನು ಕೇಳಿದ್ವಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಜನರ ಸಹಕಾರ, ಸರ್ವಧರ್ಮದ ಜನರು ಕೂಡ ಸಹಕಾರವನ್ನು ಹೇಗೆ ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅದರ ಜೊತೆಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿನಿಯರು ಕೂಡ ರೆಡಿಯಾಗಿದ್ದಾರೆ. ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳು, ಇಲ್ಲಿಯ ರಾಜಕಾರಣಿಗಳು, ಬೇರೆ ಬೇರೆ ಪಕ್ಷದ ಮುಖಂಡರು, ಮಠ ಮಂದಿರಗಳು, ಜೊತೆಗೆ ಎಲ್ಲ ಸರ್ವಧರ್ಮದ ಸಂಘ ಸಂಸ್ಥೆಗಳು ಕೂಡ ಸಂಪೂರ್ಣವಾದಂಥ ನೆರವನ್ನು ನೀಡ್ತಾ ಇದ್ದಾವೆ. ಅವರೆಲ್ಲರ ಸಹಕಾರದಿಂದ ಜಾಂಬೂರಿಯನ್ನು ಈ ಸಲ ಆರಂಭಿಸ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು PGR ಸಿಂಧ್ಯಾ ಅವರು ಹೇಳ್ತಾ ಇದ್ದಾರೆ. ಸುದ್ದಿ ಸಂಸ್ಥೆಯ ಮಾಲೀಕರಿಗೆ ಮತ್ತು ಸುದ್ದಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮಂಥ ಅನುಭವಿಗಳಿಗೆ ನಾನು ತುಂಬ ಚಿರುಣಿಯಾಗಿದ್ದೇನೆ. ನನಗೆ ಪ್ರಚಾರದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಪ್ರಚಾರ ಸಿಗಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಮಕ್ಕಳ ಕಾರ್ಯಕ್ರಮ. 50,000 ಮಕ್ಕಳು ದೇಶ ವಿದೇಶಗಳಿಂದ ಬಂದಿದ್ದಾರೆ. ನಿನ್ನೆ ಮಲೇಷ್ಯಾದಿಂದ 20 ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಸಂದರ್ಶನ ಮಾಡಿ, ಅದೇ ರೀತಿಯಲ್ಲಿ ಒರಿಸ್ಸಾದಿಂದ ಹಿಡಿದು, ಮಹಾರಾಷ್ಟ್ರದಿಂದ ಹಿಡಿದು, ಹರಿಯಾಣದಿಂದ ಹಿಡಿದು, ತಮಿಳುನಾಡು, ಕೇರಳದವರೆಗೂ ಮಕ್ಕಳು ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಸಂದರ್ಶನ ಮಾಡಿ. ನಮಸ್ಕಾರ. ಬ್ರಹ್ಮೋತ್ತಮ ಜೊತೆಗೆ ದಾಮೋದರ ದುಮ್ರುಲೆ, ಸುದ್ದಿ ನ್ಯೂಸ್, ಮೂಡಬಿದ್ರೆ. ಕೊಳೆ ರೋಗದ ಬಗ್ಗೆ ಹೇಳ್ತಾ ಇದ್ವಿ. ಹೆಚ್ಚಾಗಿ ನಾವು ಬೋರ್ಡೋ ದ್ರಾವಣವನ್ನು ಸ್ಪ್ರೇ ಮಾಡಬೇಕು ಅಂತೇಳಿ ಹೇಳ್ತೇವೆ. ಆದರೆ ಭಾಳ ಜನರು ಹೇಳ್ತಾರೆ ನಾವು ಬೋರ್ಡೋ ದ್ರಾವಣ ಸ್ಪ್ರೇ ಮಾಡಿದರೆ ಉಪಯೋಗ ಆಗಿಲ್ಲ, ಏನು ಮತ್ತು ಕೊಳೆ ಬರ್ತಾ ಇದೆ ಅಂಥೇಳಿ. ಇದು ಬೋರ್ಡೋ ದ್ರಾವಣವನ್ನು ತಯಾರು ಮಾಡುವಂಥದ್ದು. ಬೋರ್ಡೋವನ್ನು ತಯಾರು ಮಾಡುವಂತಹ ಒಂದು ವಿಧಾನನೇ ಅದರ ಕರೆಕ್ಟಾಗಿ ಗೊತ್ತಿರಬೇಕು. ಎರಡನೇದಾಗಿ ಬೋರ್ಡೋ ದ್ರಾವಣ
ಯಾವಾಗಲೂ ತಟಸ್ಥ pH ಇರಬೇಕು 7 ಅಂದಾಗ ಅದು ಹೆಚ್ಚಿಗೆ ಪರಿಣಾಮಕಾರಿ ಇರ್ತದೆ. ಅದು ಭಾಳ ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ಹೆಚ್ಚಾಗಿ ರೈತರೆಲ್ಲ ಜಾಸ್ತಿ ಸುಣ್ಣವನ್ನು ಉಪಯೋಗಿಸಿದರೆ ಜಾಸ್ತಿ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಜಾಸ್ತಿ ಒಂದಕ್ಕೆ ನಾವು ಯೂಶ್ವಲಿ ಹೇಳೋದು 1 kg ಸುಣ್ಣ 1 kg ಮೈಲುತುತ್ತು 100 ಲೀಟ್ರಿಗೆ ಅಂತೇಳಿ 1:1:100 ಅಂತ ಹೇಳ್ತಿದ್ರು. ಅದರೊಳಗೆ ಏನು ಮಾಡಿದ್ದಾರೆ ಈಗ ಅವರು 2 kg ಸುಣ್ಣ ಹಾಕ್ತೀವಿ, 3 kg ಹಾಕ್ತೀವಿ, 4 kgವರೆಗೂ ಹಾಕ್ತಾರೆ ಕೆಲವು ಜನರು. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ನಮಗೆ ಹೊಡೆದಿದ್ದು ಕಾಣೋದಿಲ್ಲ ಅಂಥೇಳಿ. ಮೇಲ್ಗಡೆ ಸ್ಪ್ರೇ ಮಾಡಿದಾಗ ಸುಣ್ಣ ಹಾಕಿದರೆ ಅದು ಒಳಗಡೆ ಎಲ್ಲ ಕಾಣ್ತದೆ ಯಾವುದಕ್ಕೆ ಸ್ಪ್ರೇ ಮಾಡಿದ್ದೀವಿ ಅಂತೇಳಿ, ಮತ್ತು ಅದು ಭಾಳ ಇಫೆಕ್ಟಿವ್ ಸುಣ್ಣ ಜಾಸ್ತಿ ಇದ್ದರೆ ಅಂತೇಳಿ ಹೇಳ್ತಾರೆ. ಆದರೆ ಇದ್ರ ಪ್ರಕಾರ ಅದು ಇಲ್ಲ. ಯಾಕೆ ಅಂತಂದರೆ ಸುಣ್ಣ ಜಾಸ್ತಿ ಆದಾಗ ಅದರ ಒಂದು ಇಫೆಕ್ಟ್ ಕಡಿಮೆ ಆಗ್ತದೆ, ಕಾಪರಿನ ಇಫೆಕ್ಟು. ಹಾಗೇಳಿ ಸುಣ್ಣ ಕಡಿಮೆ ಆದರೂ ಕೂಡ pH ಕಡಿಮೆ ಆಗಿಬಿಟ್ರೆ ಕಾಪರಿನ ಟಾಕ್ಸಿಸಿಟಿ ಆಗಿಬಿಡ್ತದೆ ಪ್ಲ್ಯಾಂಟಿಗೆ. ಹಾಗಾಗಿ ಯೂಶ್ವಲಿ ನ್ಯೂಟ್ರಲ್ ಇದ್ದಾಗ pH 7 ಬರಬೇಕು. ಹಾಗೆ ಮಾಡಿ ಹೊಡೆಯೋದ್ರಿಂದ ಒಳ್ಳೆಯ ಪರಿಣಾಮ ಸಿಗುತ್ತದೆ. ಅದರಿಂದ ನಮಗೆ ವೇಸ್ಟು ಆಗೋದಿಲ್ಲ ಉಳಿದಿದ್ದು ಕಾಪರ್ ಸಲ್ಫೇಟ್ ಮತ್ತು ಇದು. ಆಮೇಲೆ ಈಗ ಮೊದಲು ಈಗ 1:1:100 ಹೇಳೋದು ನಾವು ಚಿಪ್ಪೆ ಸುಣ್ಣ ಇದ್ದಾಗ ಹೇಳ್ತಿದ್ವಿ. ಈಗೆಲ್ಲ ಪೌಡರ್ ಪ್ರಕಾರದಲ್ಲಿ ಬರ್ತಕ್ಕಂಥ ಈ ಸುಣ್ಣ ಏನಿದೆ ಇದನ್ನು ನೀವು ಪೂರ್ಣ 1 kg ಹಾಕುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ನಾವು ಲ್ಯಾಬಲ್ಲಿ ನೋಡಿದ್ದೇವೆ ಸುಮಾರು 600 ಗ್ರಾಮಿಗೆ ಕೂಡ ಅದು pH ನಿಮಗೆ 7ಕ್ಕೆ ಬರ್ತದೆ. ನೀವು ಮೊದಲು ಕಾಪರ್ ಸಲ್ಫೇಟನ್ನು ಸಪ್ರೇಟಾಗಿ ಒಂದರೊಳಗೆ ಮಾಡ್ಕೊಂಡಿರ್ತೀರ, ಮತ್ತೊಂದು 5 ಲೀಟರ್ ನೀರಲ್ಲಿ ಸುಣ್ಣವನ್ನು ಕಟ್ಕೊಂಡು ಆಮೇಲೆ ಎರಡನ್ನು ಒಂದೇ ಬೇರೆ ವೆಸಲಲ್ಲಿ ಮಿಕ್ಸ್ ಮಾಡಬೇಕು. ಕಲಗ್ತಾ ಇರಬೇಕು ಮಿಕ್ಸ್ ಮಾಡಬೇಕಾದ್ರೆ, ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅದು ಸೆಟ್ಲ್ ಆಗ್ತಿರ್ತದೆ. ಸೊ ಅದನ್ನು ಕಲಗ್ತಾ ಇರಬೇಕು. ಆಮೇಲೆ ಅದನ್ನು pHನ್ನು ಟೆಸ್ಟ್ ಮಾಡಿ ಅದು 7ಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಟೋಟಲ್ಲು 100 ಲೀಟರ್ ಡ್ರಮ್ಮಿಗೆ ಕಂಪ್ಲೀಟ್ ಅಡ್ಜಸ್ಟ್ ಮಾಡಬೇಕು ನೀರು ಹಾಕಿ. ಸೊ ಹಾಗೆ ಬೇರೆ ಬೇರೆ ಪಾತ್ರದಲ್ಲಿ ಮಾಡ್ಕೋಬೇಕು. ಆಮೇಲೆ ಎರಡನೇದಾಗಿ ಕಬ್ಬಿಣದ ಪಾತ್ರದಲ್ಲಿ ಮಾಡಬೇಡಿ, ಲೋಹದಲ್ಲಿ. ಯೂಶ್ವಲಿ ಇದಕ್ಕೆ ಹೆಚ್ಚಾಗಿ ನಾವು ಹೇಳ್ತೇವೆ ಪ್ಲಾಸ್ಟಿಕ್ ಅಥವಾ ವುಡನ್ ಇದರೊಳಗೆ ಮಾಡ್ತಾರೆ, ನಿಮಗೆ ಗೊತ್ತಿರಬೇಕು. ಕಾಪರ್ ಯಾಕೆಂದರೆ ಇದನ್ನು ಲೈವ್ ರಿಯಾಕ್ಷನ್ ಆಗ್ತಾ ಇರ್ತದೆ ಕಾಪರ್ ಮತ್ತು ಇದು ಇದ್ದಾಗ, ಕಾಪರ್ ಸಲ್ಫೇಟ್ ಮತ್ತು ಲೈಮ್. ಸೊ ಹಾಗಾಗಿ ಇದನ್ನು ಆದಷ್ಟು pHನ್ನು ಈಗ ನೋಡಿದ್ರೆ ನಾವು pH ಪೇಪರ್ ಎಲ್ಲ ಕಡೆ ಸಿಗುತ್ತೆ, ರೈತರಿಗೆ ಅದನ್ನ ಹೇಳ್ತಾ ಇರ್ತೀವಿ. pH ಪೇಪರನ್ನು ತಂದ್ಕೊಳ್ಳಿ, ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗುತ್ತೆ ಯಾವುದಾದ್ರಿ. ಅದನ್ನು ನೋಡಿಕೊಂಡು 7 ಆದಷ್ಟು ನೀವು ಈ ಪೌಡರ್ ಸುಣ್ಣ ಆದರೆ ಹೆಚ್ಚಾಗಿ ನೀವು 600 ಗ್ರಾಮಿಗೆ 1 kg ಹಾಕಬೇಕು ಅಂತಿಲ್ಲ, 600 ಗ್ರಾಮ್ ಅಷ್ಟು ಹಾಕಿದರೆ ಸಾಕು. ಅದನ್ನು ಹಾಕಿಕೊಂಡು ನೋಡಿ ನಿಮಗೆ pH 7ವರೆಗೆ ಬಂದಾಗ ಅದನ್ನು ಬಂದ್ ಮಾಡ್ಕೊಳ್ಳಿ. ಅಷ್ಟು ಮಾಡಿ ಬೋರ್ಡೋ ಮಿಕ್ಸರನ್ನ ಸುಮಾರು 7 pH ಇದ್ದಂಥ ಬೋರ್ಡೋ ಮಿಕ್ಸರ್ ಮಾಡಿ ಹೊಡೆಯೋದ್ರೆ ಇಟ್ ಈಸ್ ವೆರಿ ಇಫೆಕ್ಟಿವ್, ಒಳ್ಳೆ ಇಫೆಕ್ಟಿವ್ ಆಗಿರ್ತದೆ. ಅದರಿಂದ ಬರೀ ಸುಣ್ಣ ಜಾಸ್ತಿ ಹಾಕಿದ್ರಿಂದ ಯಾವುದೇ ರೀತಿಯಲ್ಲಿ ಉಪಯೋಗ ಇಲ್ಲ. ಆದರೆ ರೈತರು ಹೇಳೋದು ಅಂತಂದರೆ ಸುಣ್ಣದಲ್ಲೇ ಪ್ರಾಬ್ಲಮ್, ಅಂದರೆ ನಮಗೆ ಒಂದನೇದಾಗಿ ಅಲ್ಲಿ ಸ್ಪ್ರೇ ಮಾಡಿದರೆ ಕಾಣ್ತದೆ ಅಂತ ಹೇಳ್ತಕ್ಕಂಥದ್ದು. ಆದರೆ ಅದು ಫಂಜಿಸೈಡಲ್ಲಿ ಇದರೊಳಗೆ ಯಾವುದೇ ರೀತಿಯ ಒಂದು ಇದಾಗೋದಿಲ್ಲ. ಕಾಪರ್ ಸಲ್ಫೇಟ್ ಪ್ಯೂರಿಟಿ ಬಗ್ಗೆ ನಮ್ಮಲ್ಲಿ ಇದಿಲ್ಲ. ಆ್ಯಕ್ಚುಲಿ ಕಾಪರ್ ಸಲ್ಫೇಟಲ್ಲಿ ಯೂಶ್ವಲಿ 24 to 25% ಒಳಗಡೆ ಇರಬೇಕು, 25% ಇರ್ತದೆ. ಆದರೆ ಕೆಲವೊಮ್ಮೆ ಇರ್ತದಂತೆ 22-21% ಬರ್ತದೆ. ಅದಕ್ಕೆ ಅಂತಂದರೆ ಅದನ್ನು ಡೌಟ್ ಬಂದರೆ ಅದರದ್ದು ಆ ರೀತಿಯ ಗ್ರೀನ್ನೆಸ್ಸು ಅಥವಾ ಇದರೊಳಗೆ ರೈತರಿಗೆ ನೋಡಿದಾಗ ಅದರದ್ದು ಇದಾಗಿದೆ ಅಂತಂದು ಡೌಟ್ ಇದ್ದರೆ ಅದನ್ನು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ರೆ ಮಾಡ್ತಾರೆ. ಈಗ ಅಲ್ಲಿ ಟೆಸ್ಟ್ ಮಾಡೋರು ಇರ್ತಾರೆ. ನೀವು ಯಾವುದರಿಗೆ ಒಂದು ರೈತರು ಅವರಿಗೆ ಹೋಗಿ ಹೇಳಿದರೆ ಅಲ್ಲಿ ಅವರಿಗೆ ಒಂದಿದೆ ಇಂಥ ಕಂಪನಿ ನಾವು ತಂದಿದ್ದೇವೆ, ಹೀಗೆ ಅದರೊಳಗೆ ಕಾಪರ್ ಸಲ್ಫೇಟ್ ಕಡಿಮೆ ಇದ್ದಾಗಿದೆ, ಅದು ಟೆಸ್ಟ್ ಮಾಡಿ ಅಂತ ಹೇಳಿದರೆ ಅವರು ಆ ಲಾಟನ್ನು ತಗೊಂಡೋಗಿ ಮಾಡುವಂಥ ಒಂದು ಇದು ಅವರಿಗಿದೆ, ನಮಗೆ ಇಲ್ಲ. ಅದನ್ನು ಅವರು ಟೆಸ್ಟ್ ಮಾಡಿ ಇದು ಮಾಡ್ತಾರೆ. ಆದರೆ ಈಗ ಅದಕ್ಕೆ ಹೇಳೋದು ನಾವು ಆದಷ್ಟು ನಮ್ಮಲ್ಲಿ ಕೋಪರೇಟಿವ್ಸು, ಫಾರ್ಮರ್ಸ್ ಪ್ರೊಡ್ಯೂಸರ್ ಸೊಸೈಟೀಸ್ ಇವರಿದ್ದವರು ಒಳ್ಳೆ ರೀತಿಯಲ್ಲಿ ಅವರೇ ಕಾಪರ್ ಸಲ್ಫೇಟನ್ನು ಪ್ರೊಕ್ಯೂರ್ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು. ರೈತರಿಗೆ ಆಲ್ರೆಡಿ ಕ್ಯಾಂಪ್ಕೋ ಎಲ್ಲ ಮಾಡ್ತಾ ಇದೆ, ಆ ಟೈಪ್ ಮಾಡ್ಕೊಂಡವರಿಗೆ ಒಳ್ಳೆ ನಾವು ಹೇಳೋದು ಕಾಪರ್ ಸಲ್ಫೇಟ್ ಇದ್ದರೆ ತೊಂದರೆ ಇಲ್ಲ. ಆದರೆ ಅದೇ ಭಾಳ ಜಾಸ್ತಿ ಅಂತಂದರೆ ಓವರ್ ಯೂಸ್ ಮಾಡ್ತಾ ಇದ್ದಾರೆ ಈಗ ಭಾಳಷ್ಟು. ಅಂದರೆ ಮುಂದೆ ಬರಬಾರ್ದು ಅಂತ ಹೇಳಿ ಭಾಳ ಜನರು 6-7 ಸಲ ಎಲ್ಲ ಸ್ಟಾರ್ಟಿಂಗ್ ಸ್ಪ್ರೇ ಮಾಡ್ತಾರೆ. ಹಾಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲಿ ಯಾವಾಗ ಬೇಕೋ ಆ ಒಂದು ಸಂದರ್ಭದಲ್ಲಿ ಅಷ್ಟೇ ಆಗಿ ಮಾಡ್ಕೊಳ್ಬೋದು. ಜಾಸ್ತಿ ಓವರ್ ಯೂಸ್ ಮಾಡಿದ್ರೆ ಯಾವುದೇ ಫಂಜಿಸೈಡ್ ಆಗಲಿ ಪ್ರಾಬ್ಲಮ್ ಆಗೇ ಆಗ್ತದೆ. ಹಾಗಾಗಿ ಫಸ್ಟು ಒಂದು ಸ್ಪ್ರೇಯನ್ನು ಮುಂಗಾರು ಜಸ್ಟ್ ಬೀಳ್ತಾ ಇದ್ದಾಗ ಅಥವಾ ಜಸ್ಟ್ ಮೊದಲು ಕೊಟ್ಕೊಳ್ಳಿ. ಆಮೇಲೆ ಮತ್ತೆ ಒಂದು 35-40 ದಿವಸ ಮಳೆ ಇಲ್ಲ ಅಂತಂದರೆ 40-45 ದಿವಸದವರೆಗೂ ವೇಟ್ ಮಾಡ್ಬೋದು. ಮಳೆ ಕಡಿಮೆ ಇದ್ದ ವರ್ಷ ಕೆಲವೊಮ್ಮೆ ಮಳೆ ಜಾಸ್ತಿ ಬಿದ್ದುಬಿಡ್ತದೆ. ಆ ಟೈಮಲ್ಲಿ ನಾವು ಮೊದಲೇ ಸ್ವಲ್ಪ ಜಾಸ್ತಿ ಹೊಡಿಬೇಕು. ಮಳೆ ಹೊರವಾದ ಕೂಡ ಮತ್ತೆ ಹೊಡಿಬೇಕಾಗತ್ತೆ. ಮತ್ತು ಮಳೆಗಾಲ ಪ್ರೊಲಾಂಗ್ ಆದಾಗ ಮತ್ತೊಂದು ಸ್ಪ್ರೇ ಕೊಡಬೇಕಾಗುತ್ತೆ. ಅದು ಮತ್ತೆ ಅದೇ 2ನೇ ಸ್ಪ್ರೇ ಕೊಡಬೇಕಾದ್ರೆ ನಾವು ಹೇಳೋದು ಅಂತಂದರೆ 2 ಮತ್ತು 3ನೇ ಸ್ಪ್ರೇ ಕೊಡಬೇಕಾದ್ರೆ ನೀವು ಅದನ್ನು ಚಂಡೆ ಮತ್ತು ಮೇಲೆ ಸುಳಿಗುವ ಹಿಡಿಬೇಕು ಇದನ್ನು ಬೋರ್ಡೋ ಮಿಕ್ಸರ್ನ. ಯಾಕೆ ಅಂತಂದರೆ ಈಗ ನೋಡಿ ಪೈಟಾಪ್ತರ ರೋಗ ಬರೋದು ಸುಳಿ ಕೊಳೆ ಮತ್ತು ಇದನ್ನು ಕೂಡ ಮಾಡ್ತದೆ. ಸುಳಿ ಕೊಳೆ ಮತ್ತು ಈ ಸಿರಕೊಳೆ ಬರ್ತದಲ್ಲ, ಅದು ಈ ಕೊಳೆ ರೋಗ ಬಂದ ತೋಟದಲ್ಲಿ ಅದು ಮುಂದೆ ಬರ್ತದೆ. ಹಾಗಾಗಿ ಬೋರ್ಡೋ ಮಿಕ್ಸರ್ನ ದ್ರಾವಣವನ್ನು ಹೊಡಿಬೇಕಾದ್ರೆ 2ನೇ ಅಥವಾ 3ನೇ ಸ್ಪ್ರೇ ಮಾಡಬೇಕಾದ್ರೆ ನೀವು ಅದನ್ನು ಪೂರ್ಣ ಮೇಲ್ಗಡೆ ಚಂಡೆಗೆ ಮತ್ತು ಸುಳಿಗಳಿಗೆಲ್ಲ ತಾಗುವಾಗೆ
ಹೊಡ್ಕೊಳ್ಬೇಕು. ಇದರಿಂದ ನಾವು ಸುಳಿ ಕೊಳೆ ಮತ್ತು ಚಂಡೆ ಕೊಳೆಗಳನ್ನು ತಪ್ಪಿಸ್ಕೋಬೋದು. ಯಾಕೆಂತಂದರೆ ಇದಕ್ಕೆ ಬಂದರೆ ಅಡಿಕೆಗೆ ಬಂದರೆ ಈಗ ಕೊಳೆ ರೋಗ ಬಂದಾಗ ಬರೀ ಅಡಿಕೆ ಮಾತ್ರ ಹಾನಿ ಆಗ್ತದೆ ಆ ವರ್ಷದ್ದು. ಆದರೆ ನಿಮಗೆ ಸುಳಿ ಕೊಳೆ ಬಂದರೆ ಆ ಮರನೇ ಹೋಗ್ತದೆ. ಹಾಗಾಗಿ ಆದಷ್ಟು ನಿಮ್ಮಲ್ಲಿ ಇದು ಸುಳಿ ಕೊಳೆ ಬಂದ ಇದನ್ನು ಮರಗಳು ಇದ್ದರೆ ಲಾಸ್ಟ್ ಇಯರಿಂದು ಮತ್ತು ಗೊನೆಗಳಿಗೆ ಲೇಟರ್ ಸ್ಟೇಜಲ್ಲಿ ಬಂದಿರತಕ್ಕಂಥ ಗೊನೆಗಳು ಬಿದ್ದರೆ ಅದನ್ನು ಹಾಗೆ ಜೋತಾಗಿರ್ತದೆ ಮರದಲ್ಲಿ. ಅದು ಹಾಗೇ ಇದ್ದರೆ ಅಲ್ಲಿ ಫಂಗಸ್ ಅಲ್ಲೇ ಇದ್ದಿರ್ತದೆ. ಅದು ಮತ್ತೆ ನೆಕ್ಸ್ಟ್ ಮಳೆ ಬಂದಾಗ ಅದನ್ನು ಹರಡಿ ಮತ್ತೆ ಗೊನೆಗಳಿಗೆ ಹರಡ್ತದೆ. ಹಾಗಾಗಿ ಮುಂಗಾರು ಬೀಳುವ ಮೊದಲು ಅದನ್ನೆಲ್ಲ ತೆಗೆದು ಆದಷ್ಟು ಹೊರಗಡೆ ಹಾಕ್ಕೊಳ್ಬೇಕು. ತೋಟದಲ್ಲಿರ್ತಕ್ಕಂಥ ಸತ್ತ ಮರಗಳು ಪ್ರೀವಿಯಸ್ ಇಯರ್ಸ್ ಸುಳಿ ಕೊಳೆ ರೋಗ ಬಂದು ಸತ್ತೋಗಿದ್ದರೆ ಅಥವಾ ಗೊನೆಗಳು ಮೇಲುಗಡೆ ಜೋತಾಡ್ತಾ ಇದ್ದರೆ ಒಣಗಿ ಹಾಗೆ ಇದಾಗಿ ಆ ರೀತಿಯ ಗೊನೆಗಳನ್ನೆಲ್ಲ ತೆಗೆದು ಆದಷ್ಟು ತೆಕ್ಕೊಳ್ಬೇಕು. ಈ ರೀತಿಯ ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ಅದರೊಳಗೂ 50% ಅಷ್ಟನ್ನು ಕಡಿಮೆ ಮಾಡ್ಕೋಬೋದು. ಆಮೇಲೆ ಕರೆಕ್ಟಾಗಿ ನ್ಯೂಟ್ರಲ್ ಆಗಿ ಬೋರ್ಡೋ ದ್ರಾವಣವನ್ನು ಮಾಡಿ ಹೊಡಿಬೋದು. ಇದರಿಂದ ಭಾಳಷ್ಟು ಕಂಟ್ರೋಲ್ ಆಗುತ್ತೆ. ಮಳೆ ವಿಪರೀತವಾದಾಗ ಮಾತ್ರ ನಾವು ಹಾಗೆ ಕಂಡಿದ್ದೇವೆ ಆ ರೀತಿಯ ಎಪಿಡೆಮಿಕ್ಕಲ್ಲಿ ಪೈಟಾಪ್ತರಾ ಕೊಳೆ ರೋಗ ಬರ್ತದೆ. ಇಲ್ಲಾಂದರೆ ನಾರ್ಮಲ್ ರೈನ್ಫಾಲ್ ಇದ್ದಾಗ ಬೋರ್ಡೋ ಮಿಕ್ಸ್ಚರ್ ಇವತ್ತಿಗೂ ಕೂಡ ಒಳ್ಳೆಯ ಪರಿಣಾಮ ಕೊಡ್ತಾ ಇದೆ. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮದ್ದು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, HL ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ರೋಗದ ಬಗ್ಗೆ ಹೇಳ್ತಾ ಇದ್ವಿ. ಹೆಚ್ಚಾಗಿ ನಾವು ಬೋರ್ಡೋ ದ್ರಾವಣವನ್ನು ಸ್ಪ್ರೇ ಮಾಡಬೇಕು ಅಂತೇಳಿ ಹೇಳ್ತೇವೆ. ಆದರೆ ಭಾಳ ಜನರು ಹೇಳ್ತಾರೆ ನಾವು ಬೋರ್ಡೋ ದ್ರಾವಣ ಸ್ಪ್ರೇ ಮಾಡಿದರೆ ಉಪಯೋಗ ಆಗಿಲ್ಲ, ಏನು ಮತ್ತು ಕೊಳೆ ಬರ್ತಾ ಇದೆ ಅಂಥೇಳಿ. ಒಂದು ಇದು ಬೋರ್ಡೋ ದ್ರಾವಣವನ್ನು ತಯಾರು ಮಾಡುವಂಥದ್ದು. ಬೋರ್ಡೋವನ್ನು ತಯಾರು ಮಾಡುವಂತಹ ಒಂದು ವಿಧಾನನೇ ಅದರ ಕರೆಕ್ಟಾಗಿ ಗೊತ್ತಿರಬೇಕು. ಎರಡನೇದಾಗಿ ಬೋರ್ಡೋ ದ್ರಾವಣ ಯಾವಾಗಲೂ ತಟಸ್ಥ pH ಇರಬೇಕು 7 ಅಂದಾಗ ಇದು ಹೆಚ್ಚಿಗೆ ಪರಿಣಾಮಕಾರಿ ಇರ್ತದೆ. ಅದು ಭಾಳ ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ಹೆಚ್ಚಾಗಿ ರೈತರೆಲ್ಲ ಜಾಸ್ತಿ ಸುಣ್ಣವನ್ನು ಉಪಯೋಗಿಸಿದರೆ ಜಾಸ್ತಿ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಜಾಸ್ತಿ ಒಂದಕ್ಕೆ ನಾವು ಯೂಶ್ವಲಿ ಹೇಳೋದು 1 kg ಸುಣ್ಣ 1 kg ಮೈಲುತುತ್ತು 100 ಲೀಟ್ರಿಗೆ ಅಂತೇಳಿ 1:1:100 ಅಂತ ಹೇಳ್ತಿದ್ರು. ಅದರೊಳಗೆ ಏನು ಮಾಡಿದ್ದಾರೆ, ಈಗ ಅವರು 2 kg ಸುಣ್ಣ ಹಾಕ್ತೀವಿ, 3 kg ಹಾಕ್ತೀವಿ, 4 kg ವರೆಗೂ ಹಾಕ್ತಾರೆ ಕೆಲವು ಜನರು. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ನಮಗೆ ಹೊಡೆದಿದ್ದು ಕಾಣೋದಿಲ್ಲ ಅಂಥೇಳಿ. ಮೇಲ್ಗಡೆ ಸ್ಪ್ರೇ ಮಾಡಿದಾಗ ಸುಣ್ಣ ಹಾಕಿದರೆ ಅದು ಒಳಗಡೆ ಎಲ್ಲ ಕಾಣ್ತದೆ ಯಾವ್ಯಾವುದಕ್ಕೆ ಸ್ಪ್ರೇ ಮಾಡಿದ್ದೀವಿ ಅಂತೇಳಿ, ಮತ್ತು ಅದು ಭಾಳ ಇಫೆಕ್ಟಿವ್ ಸುಣ್ಣ ಜಾಸ್ತಿ ಇದ್ದರೆ ಅಂತೇಳಿ ಹೇಳ್ತಾರೆ. ಆದರೆ ಇದ್ರ ಪ್ರಕಾರ ಅದು ಇಲ್ಲ. ಯಾಕೆ ಅಂತಂದರೆ ಸುಣ್ಣ ಜಾಸ್ತಿ ಆದಾಗ ಅದರ ಒಂದು ಇಫೆಕ್ಟ್ ಕಡಿಮೆ ಆಗ್ತದೆ, ಕಾಪರಿನ ಇಫೆಕ್ಟು. ಹಾಗೇಳಿ ಸುಣ್ಣ ಕಡಿಮೆ ಆದರೂ ಕೂಡ pH ಕಡಿಮೆ ಆಗಿಬಿಟ್ರೆ ಕಾಪರಿನ ಟಾಕ್ಸಿಸಿಟಿ ಆಗಿಬಿಡ್ತದೆ ಪ್ಲ್ಯಾಂಟಿಗೆ. ಹಾಗಾಗಿ ಯೂಶ್ವಲಿ ನ್ಯೂಟ್ರಲ್ ಇದ್ದಾಗ pH 7 ಬರಬೇಕು. ಹಾಗೆ ಮಾಡಿ ಹೊಡೆಯೋದ್ರಿಂದ ಒಳ್ಳೆಯ ಪರಿಣಾಮ ಸಿಗುತ್ತದೆ. ಅದರಿಂದ ನಮಗೆ ವೇಸ್ಟು ಆಗೋದಿಲ್ಲ ಉಳಿದಿದ್ದು ಕಾಪರ್ ಸಲ್ಫೇಟ್ ಮತ್ತು ಇದು. ಆಮೇಲೆ ಈಗ ಮೊದಲು ಈಗ 1:1:100 ಹೇಳೋದು ನಾವು ಚಿಪ್ಪೆ ಸುಣ್ಣ ಇದ್ದಾಗ ಹೇಳ್ತಿದ್ವಿ. ಈಗೆಲ್ಲ ಪೌಡರ್ ಪ್ರಕಾರದಲ್ಲಿ ಬರ್ತಕ್ಕಂಥ ಈ ಸುಣ್ಣ ಏನಿದೆ ಇದನ್ನು ನೀವು ಪೂರ್ಣ 1 kg ಹಾಕುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಲ್ಯಾಬಲ್ಲಿ ನೋಡಿದ್ದೇವೆ ಸುಮಾರು 600 ಗ್ರಾಮಿಗೆ ಕೂಡ ಅದು pH ನಿಮಗೆ 7ಕ್ಕೆ ಬೆಟ್ಟ ಬರ್ತದೆ. ನೀವು ಮೊದಲು ಕಾಪರ್ ಸಲ್ಫೇಟನ್ನು ಸಪ್ರೇಟಾಗಿ ಒಂದರೊಳಗೆ ಮಾಡ್ಕೊಂಡಿರ್ತೀರಾ. ಮತ್ತೊಂದು ಪರಿಸರಕ್ಕೆ ನೀವು ಹೇಗೆ ತಿಳಿಸ್ತೀರಿ? ಹೇಗೆ ಹೇಳಿಸ್ತೀರಂದ್ರೆ ಫುಲ್ ಅವರಿಗೆ ಅರ್ಥ ಆಗೋವಾಗಿ ಹೇಗೆ ಹೇಳ್ತೀರಿ? ಹೇಗೆ ಹೇಳ್ಬೋದು? ನೆನ್ನೆ ಹಬ್ಬ ಆಯ್ತಲ್ಲ, ಆ ಥರ ಹಬ್ಬ ಥರ ಫುಲ್ ಎಲ್ಲರಿಗೂ ಹೇಳ್ಕೊಂಡು ಎಲ್ಲ ಕಲ್ಚರು ಹೆಂಗಿರುತ್ತೆ, ಯಾವ ಊರೊಬ್ಬ ಏನು, ಶ್ರೀಲಂಕಾ ಅವರು ಎಲ್ಲ ಫಾರಿನ್ ಅವರು ಬಂದಿದ್ರು, ಆ ಥರ ಎಲ್ಲವರು ಈ ಥರ ಖುಷಿ ಆಗ್ತಾರೆ. ಖುಷಿ ಆಗ್ತಿದೆ. ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ಎಷ್ಟು ದಿವಸವರೆಗೆ ಇರಲಿಕ್ಕಿದೆ? ನಮ್ಗೆ 7 ದಿವಸ ಇದೆ. 7 ದಿವಸ ಇರ್ತೀರಿ. ಏನೆಲ್ಲ ಅನುಭವಿಸಬೇಕು, ಯಾವ ರೀತಿಯಾದಂತಹ ಖುಷಿಯನ್ನು ಪಡಿಬೇಕು ಅಂತೀರಿ? ಎಲ್ಲ ನೋಡ್ಬೇಕಂತ ಎಲ್ಲ ಊರ್ದು ಹೆಂಗಿರುತ್ತೆ ಒಬ್ಬ ಅವೆಲ್ಲ ನೋಡ್ಬೇಕು ಅಂತ ಆಸೆ. ಎಲ್ಲ ಕಲ್ಚರ್ ಹೆಂಗಿರುತ್ತೆ, ಡಿಸಿಪ್ಲಿನ್ ಇರ್ತೈತೆ ಜಾಸ್ತಿ, ಆ ಥರ ಇರಬೇಕು. ಸಾಂಸ್ಕೃತಿಕ ಅಂತ ಹೇಳಿದ ಕೂಡಲೇ ಖಂಡಿತವಾಗಿ ನಾವು ಗಮನಿಸಬಹುದು ವಿದ್ಯಾರ್ಥಿಗಳಿಗೆ ಅದು ಖುಷಿ. ನನ್ನ ಸ್ಕೂಲ್ ಡೇಯಲ್ಲಿ, ನನ್ನ ಕಾಲೇಜ್ ಡೇಯಲ್ಲಿ ಕೂಡ ನಾನು ಈ ರೀತಿಯಾದಂಥ ಡ್ಯಾನ್ಸ್ ಮಾಡಬೇಕು. ಹಾಗಾದರೆ ಸಾಂಸ್ಕೃತಿಕವನ್ನು ನೋಡಿ ಆ ರೀತಿಯಾದಂತಹ ಖುಷಿ ಆಗಿದೆಯಾ ಅಂತ ಹೇಳುವಂಥದ್ದನ್ನು ಕೇಳ್ತಾ ಬರ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಯಾವ ತರ ಇರುತ್ತೆ ಅಂತ. ಕೃಷಿಯಲ್ಲಿ ಆಗುವಂತಹ ಖುಷಿ, ಜಾಂಬೂರಿಯಲ್ಲಿ ಇರುವಂತಹ ಒಂದು ಸಂತಸದ ಬಗ್ಗೆ ನಾನು ನೋಡ್ತಾ ಬಂದೆವು. ಅದ್ಭುತವಾಗಿರುವಂತಹ ಖುಷಿ. ಅದರೊಟ್ಟಿಗೆ ತಾನು ಅದರ ಬಗ್ಗೆ ಹೇಳಬೇಕು, ವೆರೈಟಿಯ ಡೈಲಾಗ್ಗಳ ಮೂಲಕವಾಗಿ ಮಕ್ಕಳುಗಳು ತಿಳಿಸ್ತಾ ಹೋದ್ರು. ಬಹಳ ಸಂತೋಷ ಆಯಿತು. ಧನ್ಯವಾದಗಳು ಮಕ್ಕಳೇ. ಎಸ್, ನಾವೀಗ ಗಮನಿಸ್ತಾ ಇದ್ದೇವೆ ಹರಿವೆಯನ್ನು ಗಮನಿಸ್ತಾ ಇದ್ದೇವೆ. ವೆರೈಟಿಯ ಹರಿವೆಯನ್ನು ಗಮನಿಸಬಹುದು. ಹಚ್ಚ ಹಸಿರಾಗಿರುವಂತಹ ಹರಿವೆ, ಕೆಂಪಗಾಗಿರುವಂತಹ ಹರಿವೆ. ನಮಗೆ ಗೊತ್ತಿದೆ ಕೆಂಪಗಾಗಿರುವಂತಹ ಹರಿವಿನ ಟೇಸ್ಟ್ ಅಂತ ಹೇಳಿದರೆ ಅದು ಬಹಳ ರುಚಿಕರವಾಗಿರುವಂಥದ್ದು. ಸಾಂಬಾರು ಮಾಡಿದರೆ ಅದರ ಪರಿಮಳ ಬಾಗಿಲಿಂದ ಹೊರಗೆ ಬಂದು ಅಂಗಳಕ್ಕೂ ತಲುಪುವಷ್ಟು ದೊಡ್ಡ ಮಟ್ಟದಲ್ಲಿ ಅದರ ಪರಿಮಳ ಇರುವಂಥದ್ದು. ಅದರೊಟ್ಟಿಗೆ ಮತ್ತೊಂದು ಹಚ್ಚ ಹಸಿರಾಗಿರುವಂತಹ ಹರಿವೆಯನ್ನು ಗಮನಿಸ್ತಾ ಇದ್ದೇವೆ. ಇದು ಕೂಡ ನೋಡಿ ಸಾಯುವುದಕ್ಕೆ ನಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಅದರ ಆ ಬದಿಗೆ ನಾವು ಗಮನಿಸ್ತಾ ಇದ್ದೇವೆ ಮತ್ತೊಮ್ಮೆ ಅಲಸಂಡೆ ಅಂತ ಹೇಳುವಂತಹ ತರಕಾರಿಯನ್ನು ಕೂಡ ಮಾಡಿರುವಂಥದ್ದು. ಅದು ಕೂಡ ಒಂದು ವೆರೈಟಿ ತರಕಾರಿ. ಆಗ ನೋಡಿರುವಂಥದ್ದು ಮಾರುತವಾಗಿರುವಂತಹ ತರಕಾರಿ ಇರ್ಬೋದು. ಅದೇ ರೀತಿಯಾಗಿ ಈಗ ನೋಡುವಂಥದ್ದು ಸಣ್ಣದಾಗಿರುವ ತರಕಾರಿ, ಆದರೆ ಬಲಿಷ್ಠವಾಗಿ ಅರ್ಥಾತ್ ದಪ್ಪವಾಗಿರುವಂತಹ ಅಲಸಂಡೆಯನ್ನು ನಾವು ಆ ಬದಿಯಲ್ಲಿ ಗಮನಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ, ಬರ್ತಾ ಹೋಗಿ, ಮತ್ತೊಂದು ವಿಶೇಷ ಅದೇ ರೀತಿಯಾಗಿ ಕ್ಯಾರೆಟ್ ಇದೆ ಅಂತೆ. ಅಯ್ಯೋ, ಮೂಲಂಗಿ ಮತ್ತು ಕ್ಯಾರೆಟ್ ನಮ್ಮ ಪ್ರದೇಶದಲ್ಲಿ ಆಗ್ತದಾ? 100% ಆಗಿರುವಂಥದ್ದನ್ನು ನಾವಿಲ್ಲಿ ಆಳ್ವಾಸ್ನ ಪ್ರದೇಶದಲ್ಲಿ ಗಮನಿಸಬಹುದು. ಜಾಂಬೂರಿಯ ಅರ್ಥಾತ್ ಮೂಡಬಿದ್ರೆಯ ಪ್ರದೇಶದಲ್ಲಿ ಜಾಂಬೂರಿ ನಡೀತಾ ಇದೆ ಅಲ್ವಾ, ಆ ಜಾಂಬೂರಿಯಲ್ಲಿ ಕ್ಯಾರೆಟ್ ಮತ್ತು ಮೂಲಂಗಿಯನ್ನು ಬೆಳೆದು ಫಲ ಸಿಕ್ಕಿರುವಂಥದ್ದನ್ನು ಸಾಕ್ಷೀಭೂತವಾಗಿ ನಾವು ಗಮನಿಸಬಹುದು. ಹಾಗಾದ್ರೆ ಎಲ್ಲಿದೆ, ಹೇಗಿದೆ, ಯಾವ ರೀತಿಯಾಗಿದೆ ನೋಡುವ ಬನ್ನಿ. ಬಹು ಬೇಡಿಕೆ ಇರುವಂತಹ ಊರಿನ ಬೆಂಡೆಕಾಯಿ ಅಂತ ಹೇಳಿ ಹೈಬ್ರಿಡ್ನ ಊರಿನ ಬೆಂಡೆಕಾಯಿಯನ್ನು ಗಮನಿಸಿರ್ಬೋದು. ನೀವು ನೋಡ್ತಾ ಹೋಗಿ ಎಲ್ಲ ಕಡೆಯಲ್ಲೂ ತಲೆ ಎತ್ತಿ ನಿಂತಿರುವಂಥದ್ದನ್ನು ಗಮನಿಸ್ತಿರ್ಬೋದು. ಪ್ರತಿಯೊಂದು ಗಿಡದಲ್ಲಿಯೂ ಎಲೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಣುವಂಥದ್ದೇನು ಅಂತ ಹೇಳಿದ್ರೆ ಬೆಂಡೆಕಾಯಿ. ಎಲೆಯಲ್ಲಿ ಉಂಟು ಅಂತ ಹೇಳಿದರೆ ಅದು ಅಲ್ಲಿಯೋ ಕಾಣುವಷ್ಟು. ಹಾಗಾಗಿ ಉತ್ತಮವಾಗಿರುವಂಥ ಫಸಲನ್ನು ಬೆಂಡೆಕಾಯಲ್ಲಿ ಅದ್ಭುತವಾಗಿ ಕಂಡಿರುವಂಥದ್ದು ಈ ಒಂದು ಆಳ್ವಾಸ್ನ ಪ್ರದೇಶದಲ್ಲಿ.
ಈ ಒಂದು ಪ್ರದೇಶದಲ್ಲಿ ಗಮನಿಸೋದಾಗೆ ನೋಡ್ತಾ ಹೋಗ್ಬೋದು. ಅವರ ಕೈ ಅಲ್ಲಿ ನೋಡಿ ಟಚ್ ಮಾಡ್ತಾ ಇದ್ದಾರೆ. ಉತ್ತಮವಾಗಿ ನೋಡಿ, ಸಾಲುದ್ದಕ್ಕೆ ಒಂದೇ ಗಿಡದಲ್ಲಿ ಸುಮಾರು ಒಂದು 20ರಷ್ಟು ಬೆಂಡೆಕಾಯಿಯನ್ನು ನಾವು ಕಾಣ್ತಾ ಇದ್ದೇವೆ. ಒಂದೇ ಗಿಡದಲ್ಲಿ 20ರಷ್ಟು ಆಗ್ತದೆ ಹೇಳಿದ್ರೆ ಹಾಗಾದ್ರೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಕೊಡಬೇಕು ಅಂತಿಲ್ಲ ಅಂತ ಹೇಳುವಷ್ಟು ಉತ್ತಮವಾಗಿರುವಂತಹ ಕೃಷಿಯು ಅವರ ಶ್ರಮಕ್ಕೆ ಸಿಕ್ಕಿರುವಂತಹ ಪ್ರತ್ಯುತ್ತರವಾಗಿರುವಂತದ್ದು ಈ ಬೆಂಡೆಕಾಯಿಯನ್ನು ಗಮನಿಸಬಹುದು. ಆಗ್ಲೇ ಹೇಳ್ತೋದೆ, ಕುತೂಹಲ ಇನ್ನೂ ಹೆಚ್ಚಾಗ್ತಾ ಇರ್ಬೋದು. ಎಲ್ಲಿಂಟು ಇವರ ಕ್ಯಾರೆಟ್, ಎಲ್ಲಿಂಟು ಇವರ ಮೂಲಂಗಿಯ ಕೃಷಿ ಅಂತ ಹೇಳುವಂಥದ್ದು ನೋಡುವ, ಬನ್ನಿ ಹೋಗುವ. ನೋಡ್ತಾ ಹೋಗಿ, ಈ ಭೂಮಿಯ ಅಡಿಯಲ್ಲಿ ನಾವು ಗಮನಿಸೋದಾಗೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಮೂಲಂಗಿ ಅಂತ ಹೇಳುವಂಥದ್ದು. ಎಸ್, ನೋಡ್ತಾ ಹೋದ್ರಲ್ಲ, ನೋಡ್ತಾ ಹೋಗಿ, ಭೂಮಿಯ ಅಡಿಯಲ್ಲಿ ಮೂಲಂಗಿ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಈ ಮೂಲಂಗಿಯಲ್ಲಿ ಮತ್ತೊಂದು ಏನು ವಿಶೇಷ ಹೇಳಿದರೆ ಸೊಪ್ಪನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಸೊಪ್ಪನ್ನು ಕೂಡ ಸಾಂಬಾರು ಮಾಡಿಕೊಂಡು ಅದರಲ್ಲೂ ಕೂಡ ಸವಿಯಾಗಿರುವಂತಹ ಒಂದು ಟೇಸ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ನೋಡ್ತಾ ಹೋಗ್ಬೋದು, ರೈತರು ತೋರಿಸ್ತಾ ಇದ್ದಾರೆ ಮೂಲಂಗಿಯನ್ನು ನಾವು ಗಮನಿಸ್ತಾ ಇರ್ಬೋದು. ನೋಡಿ, ಒಳ್ಳೆ ರೀತಿಯಾಗಿರುವಂಥ ಫಲ. ಯಾಕಂದ್ರೆ ನಾವು ಅಂಗಡಿಯಲ್ಲಿ ನೋಡ್ತಾ ಇದ್ದಾಗೆ ಚಿಕ್ಕದಾಗಿ ಒಂದು ಸಣ್ಣ ಗಾತ್ರದಲ್ಲಿ ಮೂಲಂಗಿಯನ್ನು ಕಾಣ್ತಾ ಹೋಗ್ಬೋದು. ನೋಡ್ತಾ ಹೋಗಿ, ಭಾಳ ಚೆನ್ನಾಗಿರುವಂಥ ಮೂಲಂಗಿಯನ್ನು ಗಮನಿಸಬಹುದು. ಸೊಪ್ಪುಗಳು ಅಷ್ಟೇ ಬಹಳ ಉತ್ತಮವಾಗಿದೆ. ಸಾಧಾರಣ ಒಂದು ಸೊಪ್ಪು ಒಬ್ಬನಿಗೆ ಸಾಂಬಾರು ಮಾಡುವಂತಹ ತಾಕತ್ತನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಅಷ್ಟು ಸೊಪ್ಪುಗಳು ನಮಗೆ ಹಸಿರಾಗಿ ಕಾಣ್ತಾ ಇರುವಂಥದ್ದನ್ನು. ಮೂಲಂಗಿ ತೋರಿಸಿದ್ರಿ, ಹಾಗಾದರೆ ಕ್ಯಾರೆಟ್ ಎಲ್ಲಿದೆ? ಎಸ್, ನೋಡೋ ಬನ್ನಿ. ನಾವೀಗ ಬಾಂಬೆ ಹುಳಿಯನ್ನು ಗಮನಿಸ್ತಾ ಇದ್ದೇವೆ. ನೋಡ್ತಾ ಹೋಗಿ, ಕೆಂಪಗೆ ಆಗಿರುವಂತಹ ಬಾಂಬೆ ಹುಳಿಯನ್ನು
Aganam tanam tata adam tata adam tata anam tata anam tata anam ta anam tata anam tum tata anam 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 danum 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 da anum dadanum 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 da anum dadanum 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 danum danum da anum dadanum 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 danum 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 dada anum dadanum dadanum anam tatanam tatanam nam tanam va tanam dadanum da anam tanam tanam tatanam tanam 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 dadanum 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 da anum dadanum 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 da aganum dadanum nam 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 dadanum da anum dadanum 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 danam ta
ಉಸಿರಾಡುವುದಕ್ಕೆ ಕಷ್ಟ ಆಗ್ತದೆ. ಆಗ ಪಕ್ಕನೆ ಬಾಗಿಲು ಬದಕ್ಕಂತೆ ಒಬ್ಬಳಾಕೆ ಮನದನ್ನೆಗೆ ಬೇಕಾಗಿ ಮನೆಯನ್ನು ಸುಡುವುದಲ್ಲ, ಮತ್ತೆಂತ ಅವಳ ಮನವನ್ನು ಒಲಿಸಬೇಕು, ಬಾಗಿಲು ತೆರೆಯುವ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ ಕೃಷ್ಣಯ್ಯ, ಹೆಣ್ಣು ಮಕ್ಕಳಿಗೆ ಮನಸ್ಸು ಒಂದು ಸರಿಯಾಗಬೇಕಾದ್ರೆ ಅವಳನ್ನು ಹೊಗಳಬೇಕು. ಹೊಗಳುವಾಗ ಎಂತ ಆಗ್ತದೆ, ನೆಲ ಬಿಡ್ತಾರೆ, ಮೇಲಕ್ಕೆ ಹೋಗ್ತಾರೆ. ಮೇಲಕ್ಕೆ ಅಂದ್ರೆ ತುಂಬಾ ಮೇಲಕ್ಕೆ ಅವರಿಗೆ ಎಟಕುದಿಲ್ಲ, ಅರ್ಧದಲ್ಲಿ ಬಾವಲಿ ನೇತಾಡಿದಾಗೆ ನೇತಾಡ್ತಾ ಇರ್ತಾರೆ. ಅದೇ ಸಂದರ್ಭವನ್ನು ಉಪಯೋಗಿಸಿ ಅವರನ್ನು ಹಿಡಿದು ಹೊಗಳು ಪ್ರಿಯರು ಅಂತ ಹೇಳುದು ಮತ್ತೆಂತದ್ದು, ಆ ಸಂದರ್ಭದಲ್ಲಿ ಅವರನ್ನು ಹಿಡಿದು ನಮ್ಮ ಕೆಲಸವನ್ನು ನಾವು ಸಾಧಿಸಿಕೊಳ್ಳಬೇಕು. ಹೊಗಳುವುದಕ್ಕೆ ನನಗೆ ಹೇಳಿಕೊಡ್ಬೇಕಾ? ಮತ್ತೆ ನೀನೆಲ್ಲ ಇಷ್ಟೆಲ್ಲ ಮಾಡಿದ್ದು ಹೊಗಳಿಕೆಯಿಂದ ಅಲ್ವಾ? ಅಲ್ಲೋ ಮತ್ತೆ ವಾರಿ ಜಗಲ್ದಿದೆ ಕೇರ ಭಾಷೆಲೆ ಬಂದು ಒಳಗಿನಿಂದ ಹೊಗೆ ಬರ್ತಾ ಉಂಟು. ಹೌದು, ಹೆಂಗಸರಿ ಏನಾದ್ರೂ ಬೀಡಿ ಎಳಿತಿದ್ದಾರಾ? ಎಂತದ್ದು? ಅದು ನಿನ್ನ ಹೆಂಡತಿಗೆ ಅಭ್ಯಾಸ ಇರ್ಬೋದು. ಹೊಗೆ ಬರ್ತಾ ಉಂಟಲ್ಲ. ಇಲ್ಲಿ ಕೇಳು, ಹೇಳು. ನನ್ನವಳು ವಾರಿಜ ಗಂಧಿ. ಅದ್ಯಾಕೋ? ಕೆಸರಿನಲ್ಲಿ ತಾವರೆ ಹೂ ಅರಳುತ್ತದೆ. ಹೌದೌದು. ನೀರಿನಲ್ಲಿ ತಾವರೆ ಹೂ ಅರಳುತ್ತದೆ. ಯಾವುದು? ಅಲ್ವೋ? ಹೌದು. ವಿಧ ವಿಧದ ರೀತಿಯಲ್ಲಿ ತಾವರೆ ಹೂ ಅರಳುತ್ತದೆ. ತಾವರೆ ಹೂ ಅರಳುವಾಗ ಒಂದು ಗಂಧ ಹೊರ ಬರ್ತದೆ. ಆ ಗಂಧ
ಹೇಗಿರ್ತದೆ ಅಭಿಮಾನಿಸಿದ್ಯಾ ನೀನು? ಇಲ್ಲ, ನಾನು ಅದು ಕೆಸರಿನ ಬದಿಗೆಲ್ಲ ಹೋಗುದಿಲ್ವಾ, ಕಡಿಮೆ. ಅದೇ ರೀತಿಯ ತನುಗಂಧವನ್ನು ಹೊಂದಿದವಳು ನನ್ನವಳು ಭಾಮೆ, ನನ್ನವಳು ವಾರಿ ಜಗನ್ನಿ. ಹೌದಾ? ಕೀರ ಭಾಷೆ. ಸೀರ ಅಲ್ವೋ? ಕೀರ ಅಂದ್ರೆ ಸುಖವೊಂದು ಸುಖವಾಗಿ ಮಾತನಾಡಿದ ಹಾಗೆ ನನ್ನವಳು ಮಾತನಾಡುವುದು. ಹೌದಾ? ನನ್ನವಳು ಮುದ್ದು, ನನ್ನವಳು ಪೆದ್ದು. ಅದು ಹೌದು. ನೀನು ಪೆದ್ದ ಅಲ್ಲ, ನನ್ನಂತೆಗೆ ನೀನು ಉಪಮೆಗೊಳ್ಳುದು. ನನ್ನವಳು ಬಂಗಾರ, ನನ್ನದ ಅಪ್ಪಟ ಕಾಗೆ ಬಂಗಾರ. ಅದು ನನ್ನವಳು ಹೇಳುವುದಕ್ಕೆ ಶಬ್ದ ದಾರಿದ್ರ್ಯ ಉಂಟಾಗ ಮಾತೆ ನಿನ್ನದು ಶಬ್ದ ದಾರಿದ್ರ್ಯ ಅಲ್ಲ, ನನ್ನವಳು ದಾರಿದ್ರ್ಯವೇ. ಹೌದಾ? ಆಮ ಬಂದವ ಯಾರು ಯಾರೋ ಎನ್ನುವ ಹಾಗೆ ಭಾವಿಸಬೇಡ. ನಾನು ಬಂದಿದ್ದೇನೆ, ಒಮ್ಮೆ ಬಾಗಿಲು ತೆಗಿ ನೋಡುವ. ಬಾಗಿಲು ತೆಗಿ. ಸಖಿ, ಏನಮ್ಮ? ನಾನು ಬಂದಿದ್ದೇನೆ ಅಂತ ಆಗದಿಂದ ಹೇಳ್ತಾ ಇದ್ದಾರೆ. ಮನೆಯ ಬಾಗಿಲಿಗೆ ಬಂದು ನಾನು ಬಂದಿದ್ದೆ ಅಂತ ಹೇಳ್ತಾರಲ್ವಾ? ಬಂದವರಿಗೆ ಹೆಸರಿಲ್ವಾ ಕೇಳು? ನಾನು ಬಂದಿದ್ದೇನೆ ಅಂತ ಹೇಳ್ತೀರಲ್ವಾ? ನಿಮಗೆ ಹೆಸರಿಲ್ವಾ? ಏನೋ ಮತ್ತೆಂತದ ನೀನು? ಏನಾಯ್ತು? ಒಂದು ಮನೆಯ ಮುಂದೆ ಹೋಗಿ ಜನ ಜಂಗುಲಿ ಇರುವಲ್ಲಿ ಎಲ್ಲ ಹೋಗಿ ನಾನು ಬಂದಿದ್ದೇನೆ ಬಾಗಿಲು ತೆಗಿ ಅಂತ ಹೇಳಿದ್ರೆ ಅಲ್ಲಿ ಯಾರುಂತ ಸ್ವರದ ಪರಿಚಯ ಒಳಗೆ ಆಗ್ತದ? ಹೇಳು ಕೃಷ್ಣಯ್ಯ. ಯಾಕಂದ್ರೆ ಒಳಗೆ ಮತಗಜಾಂತರ ವ್ಯತ್ಯಾಸ ಉಂಟು. ಸರಿಯಾಗಿ ಶಬ್ದದಲ್ಲಿ ಸ್ವರವನ್ನು ಗ್ರಹಿಸುವುದಕ್ಕೆ ಆಗುದಿಲ್ಲ, ಸ್ವರವೇ ಹೋಗ್ತದೆ. ಮತ್ತೆಂತದ್ದು? ಹೆಂಗಸರಿಗೆಲ್ಲ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ. ಅದಕ್ಕಾಗಿ ಹೆಂಗಸರಿಗೆ ಗಂಡನ ಬಗ್ಗೆ ಹೇಳುವಾಗ ನೆನಪಿಗೆ ಬರುವುದು ಏನು? ಗಂಡನ ಸಾಧನೆ, ಅವನು ಸಂಪಾದಿಸಿದಂತಹ ಹೆಸರು, ಅವನ ಶೌರ್ಯ, ಅದೆಲ್ಲ ವಿಷಯವನ್ನು ಹೇಳುವಾಗ ಹೆಂಗಸರಿಗೆ ಓ ನನ್ನ ಗಂಡ ಮಾಡಿದ್ದು ಎನ್ನುವ ಹಾಗೆ ಹೆಸರು ಸಂಪಾದಿಸಿದಂತಹ ಹೆಸರಿನಲ್ಲಿ ಗುರುತಿಡಿಸುವುದಕ್ಕೆ ಒಂದ ಎರಡ, ಅದರಲ್ಲಿ ಒಂದನ್ನು ತೆಗಿ ಹುಡುಕಂತ ಒಳಗೆ ಎಸೆ. ಗೋವುಗಳನ್ನು ಗೋಪಾಲಕರನ್ನು ಕರ್ಕೊಂಡು ಹಿಂದಿನ ವಿಷಯ ಅಲ್ಲ. ಹೌದು, ಸರಿ, ಹೇಳಿ. ಗುಡ್ಡೆಗೆ ಹೋಗ್ತಾ ಇದ್ದೆ. ಆವಾಗ ಒಂದು ಬುತ್ತಿಯನ್ನು ಬೆನ್ನಿನಲ್ಲಿ ಹಾಕಿಕೊಳ್ತಾ ಇದ್ದೆ.
ಗುಡ್ಡೆಗೆ ಹೋಗಿ ಗೋಪಾಲಕರಾದ ನಿಮಗೆ ಗೋವುಗಳಿಗೆ ಬೇಸರ ಆಗಬಾರದು ಎನ್ನುವ ಕಾರಣಕ್ಕಾಗಿ ವೇಣುನಾದವನ್ನು ಹೊರಡಿಸ್ತಾ ಇದ್ದೀನಿ. ಆವಾಗ ನನಗೊಂದು ಹೆಸರು ಬಂತು, ವೇಣುಗೋಪಾಲ ಎನ್ನುವ. ಆ ನಿನ್ನ ವೇಣುಗೋಪಾಲ ನಾನು ಬಂದಿದ್ದೇನೆ. ಕೇಳಿದ್ದೇನೆ ಸಖಿ, ಬಂದವನು ವೇಣುಗೋಪಾಲನಂತೆ. ವೇಣುಗೋಪಾಲನಿಗೆ ನಮ್ಮ ಮನೆಯಲ್ಲಿ ಏನೇ ಕೆಲಸ? ಒಂದು ಬಿದಿರಿನ ಓಟೆಯನ್ನು ಮಾಡಿ ಅದಕ್ಕೆ 7 ತೂತನ್ನು ತೆಗೆದು ಪಿ 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 ಅಂತ ಊದಿಕೊಂಡು ಗುಡ್ಡೆಗೆ ದನ ಮೇಯಿಸ್ಲಿಕ್ಕೆ ಹೋಗ್ಲಿಕ್ಕೆ ಹೇಳಿ. ಬಂದವನು ವೇಣುಗೋಪಾಲನ ಓಡಿಗೋಪಾಲನ. ಇಲ್ಲಿಗೇನು ಬಂದದ್ದು? ಗುಡ್ಡೆಗೆ ದನ ಮೇಯಿಸುವುದಕ್ಕೆ ಹೋಗಿ ನೀವು. ನೀನೊಂದೊಂದು ಮಾಡ್ತಿ ಕೃಷ್ಣಯ್ಯ. ಬಾಗಿಲು ತೆಗೆಯುವವರು ತೆಗೀಲಿಕ್ಕೆಲ್ಲ ಏನಾಯ್ತು? ಹೋಗಿ ಹೋಗಿ ಒಂದು ಗುಡ್ಡೆಗೆ ದನ ಮೇಯಿಸ್ಲಿಕ್ಕೆ ಹೋದದ್ದು ಸಾಧನೆಯ ಪುಣ್ಯಾತ್ಮ. ಸಣ್ಣ ಸಣ್ಣ ಮಕ್ಕಳು ಎಷ್ಟು ಬೆಳಿಗ್ಗೆ ಎದ್ದು ಗುದ್ದೆಗೆ ಹೋಗ್ತಾರೆ ದನ ಮೇಯಿಸ್ಲಿಕ್ಕೆ. ನಾನು ವೇಣುನಾದವನ್ನು ಹೊರಡಿಸ್ತಾ ಇದ್ದದ್ದು ಸಣ್ಣ ವಿಷಯವಾ? ವೇಣುನಾದ ಎಷ್ಟು ಹೆಚ್ಚು ಮಂದಿ ಹೊರಡಿಸ್ತಾರೆ. ನಿನ್ನದು ಹೊಸತು. ವೇಣುಗೋಪಾಲ ಅಂತ ಹೆಸರು ಬಂದದ್ದು ಸಣ್ಣ ವಿಷಯ, ಅದು ದೊಡ್ಡ ವಿಷಯವೇ. ಆದ್ರೆ ಸಾಧನೆ ದೊಡ್ಡದಾಗ್ಲಿಲ್ಲ ಅಂತ ಹೇಳಿದ್ದು. ಹೌದಾ? ಅದನ್ನೆಲ್ಲ ಹಿಡಿದುಕೊಂಡು ಅವಳ ಮುಂದೆ ಹೇಳಿದ್ರೆ ಮತ್ತೆ ಅವಳು ಮನಸ್ಸು ಒಳಿತದ ಹೇಳು. ಅದಲ್ಲ, ಸಣ್ಣ ಸಣ್ಣ ಸಾಧನೆ ಆಗ್ಲಿಕ್ಕೆಲ್ಲ ಕೃಷ್ಣಯ್ಯ, ಮಹತ್ ದೊಡ್ಡದಾದಂತಹ ಸಾಧನೆ. ಅದನ್ನು ಕೇಳುವಾಗಲೇ ಜನರಲ್ಲಿ ಭಯ ಹುಟ್ಟಬೇಕು. ಅಂತ ಭಯದಲ್ಲಿ ನೀನು ಲೋಕವನ್ನು ಕಲ್ಯಾಣ ಮಾಡಿದಂತ ಒಂದು ವಿಷಯವನ್ನು ಸರಿಯಾಗಿ ಅವರಿಗೆ ಕಿವಿಗೆ ನಾಟುವ ಹಾಗೆ ಹೇಳು ಪುಣ್ಯಾತ್ಮ. ಹೇಳ್ತೇನೆ ಕೇಳು. ಧೀರನಿನಾದರೆ ಹವ ನಡೆಸಿಕೊಂಡು ಧೀರನಿನಾದರೆ ಹವ ನಡೆಸಿಕೊಂಡು ಇಲ್ಲಪ್ಪ, ಹಿಂದೆ ನಮ್ಮಲ್ಲಿ ಕಾಳಿಂದಿ ಅಂತ ಒಂದು ಮಡು ಇತ್ತು. ಆ ಮಡುವಿನಲ್ಲಿ ಕಾಳಿಂಗ ಸರ್ಪ ನೆಲೆಯಾಗಿತ್ತು. ಅದು ನಾವೆಲ್ಲ ಹೇಳಿದ್ದು. ಆ ಕಾಳಿಂಗಿ ಮಧುವನ್ನು ನೋಡುವಾಗ ಅದ್ರೆಲ್ಲ ನೊರೆ ನೊರೆ ಬರ್ತಾ ಇತ್ತು. ವಿಷ ವಿಷ ಎಲ್ಲ ನೊರೆ ನೊರೆ ಯಾಕೆ ಎಷ್ಟು ಬಿಳಿತು ಅಂತ ನಿನ್ನಲ್ಲಿ ಓಡಿ ಬಂದಾಗ ನೀನೇ ಹೇಳಿದ್ದಿ. ನೊರೆ ಬರುವುದಕ್ಕೆ ಕಾರಣ ಸರ್ಪು ಸರ್ಪು ಅಂತದ್ದು. ಸರ್ಪ 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 ಸರ್ಪವೇ ಕಾರಣ. ಅದರ ಒಳಗೆ ಇರುವ ಕಾರಣ ಆ ನೊರೆಯಾಗಿ ಅದರ ವಿಷ ಹೊರಗೆ ಕಾಣುವುದು ಅಂತ ನೀನೇ ಹೇಳಿ. ಆ ನೀರನ್ನು ಕುಡಿದ ಗೋವುಗಳು ಗೋಪಾಲಕರು ಪ್ರಾಣ ಬಿಡುವುದಕ್ಕೆ ಪ್ರಾರಂಭಿಸಿ. ಹೌದಾ? ದೇಹವೆಲ್ಲ ನೀಲಿ ನೀಲಿ ಆಗಿ ಅಲ್ಲಿಗೆ ಪ್ರಾಣವನ್ನು ಬಿಟ್ಟು ನಾನೇನು ಮಾಡಿದೆ? ನೇರವಾಗಿ ಬಂದಿ, ಓಡೋಡಿ ಬಂದೆ. ಹೌದು, ಚಂಗನೆ ನೀರಿಗೆ ಜಿಗಿ ಚಂಗನೆ ಆ ಕಾಲಿಂಗಿ ಮಡುವಿಗೆ ಜಿಗಿದೆ, ಧುಮುಕಿದಿ. ಧುಮುಕಿ ಮಾಡಿದ್ದೇನು? ಅದರ ಬಾಲವನ್ನು ಬಲ ಕೈಯಲ್ಲಿ ಹಿಡಿದೆ, ಒಂದು ಕಾಲನ್ನು ಅದರ ಶಿರದಲ್ಲಿಟ್ಟೆ, ಅದರ ಹೆಡೆಯಲ್ಲಿಟ್ಟು ಹೇಗೆ ಧೀಂತನಗದಿನ 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 ದತ್ತ ಧೀಂತನಗದಿನ 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 ದತ್ತ ಧೀಂತನಗದಿನ ದತ್ತ ಧೀಂತನಗದಿನ ದತ್ತ. ಹೀಗೆ
ಎನ್ನುವ ಕಾಳಿಂಗನ ಮರ್ದನವನ್ನು ಮಾಡಿದ ಕಾಳಿಂಗ ಮರ್ದನ ನಾನು ಬಂದಿದ್ದೇನೆ. ಕೃಷ್ಣಯ್ಯ, ಅಲ್ಲಿ ಶುರುವಾಯ್ತು ನಿನ್ನ ನಾಟ್ಯ ವೈಭವ. ಆಮೇಲೆ ಮುಗಿಯುವುದಕ್ಕೆ ಕೇಳ್ತೀಯ. ಹೋದಲ್ಲೆಲ್ಲ ನಿನ್ನದು ಅದೇ ನಾಟ್ಯ ವೈಭವ. ಇನ್ನು ಒಳ್ಳೇದಲ್ಲ ಅದು. ಮತ್ತೆ ಈ ಕಾಲಕ್ಕೆ ಬೇಕೇ ಬೇಕು ಪ್ರಾತ್ಯಕ್ಷಿಕವಾಗಿ ತೋರಿಸುವುದು. ಹೌದು. ಕೃಷ್ಣಯ್ಯ, ಬಂದವ ಹಾವಾಡಿಗನಂತೆ. ಹೌದಾ? ಹಾವಾಡಿಗರಿಗೆ ನಮ್ಮ ಮನೆಯಲ್ಲಿ ಏನೇ ಕೆಲಸ? ಏನು ಕೆಲಸ? ಹುಟ್ಟಿ ತುಂಬ ಹಾವನ್ನು ತುಂಬಿಕೊಂಡು ಮನೆ ಮನೆಗೆ ಪುಂಗಿ ಊದುತ್ತಾ ಹಾವಾಡಿಸಲಿಕ್ಕೆ ಹೋಗ್ಲಿಕ್ಕೆ ಹೇಳಿ. ಬಂದವ ಹಾವಾಡಿಗನ. ಹಾವಾಡಿಗನ ಬಳಿಯಲ್ಲಿರುವ ದೇವಾಡಿಗನ. ಇಲ್ಲೇನು ಕೆಲಸ? ಹಾವನ್ನು ಆಡಿಸೋದಕ್ಕೆ ಹೋಗಿ ನೀವು. ನೀನು ದೇವಾಡಿಗನ? ನೀನು ದೇವಾಡಿಗ? ಹೌದು. ಈಗ ನಿನ್ನ ಅಡಿಗನಾಗಿ ನಾನಿರುವುದಲ್ಲ. ಹೌದು. ದೇವರ ಅಡಿಗ ದೇವಾಡಿಗ. ಅವಳು ಸರಿ ಹೇಳಿದ್ದಾಳೆ. ಹಾಗೆ ಹೇಳಿದ. ಹಾಗೆ ಮತ್ತೆಂತದ್ದು? ಕೃಷ್ಣಯ್ಯ, ನಾವು ಒಳ್ಳೆ ಕೆಲಸ ಆಯ್ತು ಮಾತ್ರ. ಏನು? ಈಗ ಒಂದು ಕೆಲಸ ಮಾಡುವ. ಏನು? ಅಲ್ಲಿ ಕೆಲವು ಪ್ರದರ್ಶನದಲ್ಲಿ ಅಲ್ಲಲ್ಲಿ ಒಂದೊಂದು ವಿಶೇಷ ಆಕರ್ಷಣೆ ಎಲ್ಲ ಉಂಟು. ಅಲ್ಲಿ ಮತ್ತೊಂದು ನಮ್ಮದಾದಂತ ಒಂದು ಕೊಠಡಿ ಮಾಡಿ ಇಲ್ಲಿ ಯಾವನ್ನ ಆಡಿಸಿ ತೋರಿಸಲಾಗುವುದು, ನಿನ್ನದಾದಂತ ಹೆಸರು ಕೆಳಗೆ ಹಾಕಿದ್ರೆ ಬಂದವರೆಲ್ಲ ನೋಡಿಕೊಂಡು ಹೋಗ್ತಾರೆ. ನೀನೊಂದು ಬುಟ್ಟಿ ಇಟ್ಕೊಳ್ಳುದು, ಒಂದು ಇದು ಪುಂಗಿ ಇಟ್ಕೊಳ್ಳುದು. ಅವಳು ನನ್ನನ್ನು ತಮಾಷೆ ಮಾಡುವುದಲ್ಲದೆ ನೀನು ಬೇರೆ. ಮತ್ತೆಂತದ? ಒಂದು ಹೋಗಿ ಆವಾಡಿಗೆ ಆವಿಡ್ದದ್ದು ಇದಾದ ಮಂಡೆ ತುಳಿದ. ಅದು ಬೇಡ, ಬೇರೆ ಸಾಧನೆ ಉಂಟು. ಎಂತ ಸುಮ್ಮನೆ? ನೀಲೆಯನ್ನು ಮದುವೆ ಆಗುವ ಕಾಲಕ್ಕೆ ಒಂದು ಪಂಥ ಇತ್ತು. 6 ಮತ್ತೊಂದು ಗೂಳಿಯನ್ನು ಏಕಕಾಲದಲ್ಲಿ ನಿಯಂತ್ರಿಸಿದ್ರೆ ನೀಲೆಯನ್ನು ಮದುವೆಯಾಗುವುದು ಅಂತ. ಆವಾಗ ನಾನೇನು ಮಾಡಿದೆ? ಆ 7 ಗೂಳಿಯನ್ನು ಏಕಕಾಲದಲ್ಲಿ ನಿಯಂತ್ರಿಸಿ ನೀಲೆಯನ್ನು ಮದುವೆಯಾದ ನೀಲಕಾಂತ ನಾನು ಬಂದಿದ್ದೇನೆ ಬಾಗಿಲು ತೆಗೆ. ಓ, ಬಂದವನು ಎತ್ತು ಓಡಿಸುವವನಂತೆ. ಹೌದಾ? ಎತ್ತು ಓಡಿಸುವವನು ಇಲ್ಲಿ ಏನೇ ಕೆಲಸ? ಓ, ಅಲ್ಲಿ ಕಂಬಳ ಆಗ್ತದಲ್ಲ ಒಂಟಿಗಟ್ಟೆಯಲ್ಲಿ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಎತ್ತು ಓಡಿಸುವವರಿಗೆ ಇಲ್ಲೇನು ಕೆಲಸ? ಕಂಬಳ ಹಾಕಿ ಹೋಗಿ ನೀವು. ನೀನು ಕಂಬಳಕ್ಕೆ ಹೋಗ್ಬೇಕಂತೆಯ? ಹತ್ತಿರ ಉಂಟು. ಹತ್ತಿರ ಅದೇ ಒಂಟಿಗಟ್ಟೆಯಲ್ಲಿ ಉಂಟು. ಮತ್ತೆಂತದ ಕೃಷ್ಣಯ್ಯ? ಸ್ವಲ್ಪ ತಲೆಯಲ್ಲಿ ಗುಬ್ಬಿ ಇರುವವರು ಈಗ ಬುದ್ಧಿ ಇರುವವರು ಈ ರೀತಿ ಎಲ್ಲ ಮಾತಾಡ್ತಾರೆ ಹೇಳು. ಈಗ ಒಬ್ಬರಿಗೆ ಇಬ್ಬರು ಹೆಂಡತಿಯರು. ಯೋಚಿಸು, ಒಬ್ಬರ ಹೆಸರು ಕೂಸಮ್ಮ, ಮತ್ತೊಬ್ಬಳ ಹೆಸರು ಸೇಸಮ್ಮ. ಇವ ಕೂಸಮ್ಮನ ಮನೆಗೆ ರಾತ್ರಿ ಆಗುವಾಗ ಹೋಗುದು. ಹೋಗಿ ಬಾಗಿಲು ಬಡಿಯುವುದು. ಯಾರು ಒಳಗಿಂದ ಯಾರು ಅಂತ ಕೇಳ್ತಾರೆ. ಲೇ ಇವಳೇ. ಕೂಸಮ್ಮನ ಮನೆಗೆ ಹೋದದ್ದು. ನಾನು ಸೇಸಮ್ಮನ ಗಂಡ ಬಂದಿದ್ದೇನೆ, ಬಾಗಿಲು ತೆಗೆಯೇ ಅಂತ ಹೇಳಿದ್ರೆ ಯಾವ ಹೆಂಡತಿಯಾದ್ರೂ ಇನ್ನೊಬ್ಬಳ ಗಂಡ ತನ್ನ ಗಂಡನನ್ನು ಇನ್ನೊಬ್ಬಳ ಗಂಡ ಅಂತ ಹೇಳುವಾಗ ಬಾಗಿಲು ತೆಗಿತಾರ? ಇಲ್ಲ. ಒಳಗೆ ಬಿಸಿ ನೀರು ತಿದ್ರೆ ತಂದು ನಿನ್ನ ಮುಖಕ್ಕೆ ಎರಚಿಯರು. ಎಂತದ್ದ ಅವಳ ಗಂಡ ಇವಳ ಗಂಡ ಎಲ್ಲ ಬಿಡು. ನಮ್ಮದು ವ್ಯರ್ಥ ಪ್ರಯತ್ನ ಆಯ್ತು. ಎಲ್ಲ ಯಾವಾಗ ಬಾಗಿಲು ತೆಗಿತಾರ ಅಂತ ಕಾಯ್ತಾ ಇದ್ದೇವೆ. ಹಾಗಾಗಿ ನೇರ ದಿಟ್ಟ ನಿರಂತರ ಫಟಕ್ ಅಂತ ಕಮಲ ಕೋಲಗೆ ನನ್ನವಳು ಮಂದಯಾನೆ. ನನ್ನವಳು ನಡೆಯುವುದನ್ನು ನೀನು ಗಮನಿಸಿದ್ಯಾ? ಹೇಗೆ? ಮದ್ದಾನೆಯೊಂದು ಹೆದ್ದಾರಿಯಲ್ಲಿ ಸದ್ದಿಲ್ಲದೆ ನಡೆವಂತೆ. ಆ ಆನೆ ನಡೆದ ಹಾಗೆ ಅಲ್ಲ, ಮದ್ದಾನೆ ನಡೆದ ಹಾಗೆ. ನಿನ್ನವಳಿಗೆ ಆನೆ ಕಾಲ ಅಲ್ಲ ಅಲ್ಲವಾ? ಬಹುಶಃ ನಿನ್ನವಳಿಗೆ ಇರಬಹುದು. ಹಾಗಲ್ವಾ? ಆನೆ ನಡಿಬೇಕಾದ್ರೆ ಗಜ ಗಮನೆ ಅಂತ ಹೇಳಿದ್ದು. ಹೌದಾ? ಹಾಗೆ ನಡಿಬೇಕಾದ್ರೆ ಕಾಲು ಕೂಡ ಆನೆ ಆಗಿ ಇರಬೇಡ್ವಾ? ಹಾಗೆ ಸ್ವಲ್ಪ ಮುಂದಾಲೋಚನೆ ಮಾಡಿದ್ದು. ನನ್ನವಳ ಈಗ ಬಂದವ ಯಾರು ಯಾರೋ ಎನ್ನುವ ಹಾಗೆ ನೀನು ತಿಳಿಬೇಡ. ಬಂದದ್ದು ನಿನ್ನ ರಮಣ. ನಿನ್ನ ರಮಣ ನಾನು ಬಂದಿದ್ದೇನೆ, ಬಾಗಿಲು ತೆಗಿ. ಮಾತೆ ತೆಗಿ. ರಮಣ ಗೋವಿಂದ ಗೋವಿಂದ ಗೋವಿಂದ. ಏನು ಅಡ್ಡ ಬಿದ್ದದ್ದು? ಆಯ್ತಲ್ಲ, ಬಾಗಿಲು ತೆಗ್ದದ್ದು ಕೃಷ್ಣಯ್ಯ. ಈಗ ಮಂಗಳಾರತಿ ಆಗುತ್ತದೆ. ಮಂಗಳಾರತಿ ಆಯ್ತಲ್ಲ? ಇಲ್ವಾ ಅಂತ ಕೃಷ್ಣ? ಕೃಷ್ಣಯ್ಯ,
ಆಯ್ತು. ಏನು ಇನ್ನು ಹೆಚ್ಚು ಹೊತ್ತು ಇಡುದು ಬೇಡವಾ? ಯಾಕೆ? ಯಾರಾದ್ರೂ ಬರ್ಲಿಕ್ಕೆ ಇದ್ರೆ ದೂರದಿಂದ ಹೇಳು, ಬೇಗ ತೆಗಿಯುವ ಅಂದು. ಏನಾಯ್ತು? ಅವರು ಸತ್ತದಲ್ಲ ಸತ್ತದ ಅಂತ ಹೇಳಿದೆಯಾ? ಮತ್ತೆ ಮುಸುಕು ತೆಗಿಯು ಅಂತ ಮಾತಾಡಿದ. ಮಲಗಿರಲು ಕಾಡುತ್ತ ಕರುಣ ಕೃಷ್ಣನು ಕಮಲ ನೇತ್ರೆಯ ಬಳಿಗೆ ಕಮಲ ನೇತ್ರೆಯ ಬಳಿಗೆ ನಡೆದಂದಾಗ ನುಡಿದನು ಮಧುರ ವಚನದಲ್ಲಿ ಯಾತಕ್ಕೆಂದಲೇ ಮುನಿಸಿ ಮಾಲಿನಿರಲ್ಲೆಯೇ ಮಾಲಿನಿರಲ್ಲಿ ಯಾಕೆ ಮುನಿಸು ಯಾತಕ್ಕೆಂದಲೇ ಮುನಿಸಿ ಗಮನಿರಲ್ಲೆ ಸಂಪ್ರೀತಿಯಿಂದಲೇ ಮಾತನಾಡಿದ ಮನದಲ್ಲಿ ಸಂಪ್ರೀತಿಯಿಂದಲೇ ಮಾತನಾಡಿದ ಮನದಲ್ಲಿ ಸತ್ಯಭಾಮೆ ಯಾತಕ್ಕೆಂದಲೇ ಮುನಿಸಿ ಗಮನಿರಲ್ಲೆ ನನ್ನಲ್ಲಿ ಮುನಿಸನ್ನು ತಾಳಿದ್ದೇನೆ. ಯಾವತ್ತೂ ನಾನು ಬರುವಾಗ ನನ್ನನ್ನು ಕರ್ಕೊಂಡು ಬಂದು ಕೂತ್ಕೊಳ್ಳಿಸಿ ನನ್ನ ಕಾಲಿಗೆ ನೀರು ಹಾಕಿ ಆ ನೀರನ್ನು ತೀರ್ಥ ಅಂತ ಸ್ವೀಕರಿಸುತ್ತಾ ಇದ್ದವಳು. ನನ್ನದು ಸಹ ಹಾಗೆ ಮೊದ್ಲು ಹಾಗೆ ತೀರ್ಥ ಅಂತ ಒಮ್ಮೆ ಕುಡಿದ್ಲು, ಮತ್ತೆ 1 ತಿಂಗಳು ಹೇಳಲಿಲ್ಲ ಅವಳು. ಮತ್ತೆ ನಿನ್ನ ಕಾಲು ತೊಳೆದ್ರೆ ಅವಳು ಎದ್ದಾಳ? ಕಾಲು ತೊಳೆಯದೆ ಎಷ್ಟು ದಿನ ಆಗಿ ಹೋಗಿದ್ದೇನು? ಅಮ್ಮ, ನಾನೀಗ ಏನಾದ್ರೂ ತಪ್ಪು ಮಾಡಿರ್ಬೇಕಲ್ಲ ನೀನು ಮುನಿಸು ಮಾಡಬೇಕಿದ್ರೆ. ಓ ಶೀತಾಂಶ್ವತ್ರೇ, ಯಾಕೆ ನನ್ನಲ್ಲಿ ಕೋಪ ಹೇಳೆ? ಸಖಿ, ಏನಮ್ಮ? ನಾನು ಬಂದವರಲ್ಲಿ ಮಾತಾಡುವುದಿಲ್ಲ. ಮಾತಾಡಬಾರ್ದು. ನೀನು ಮಾತಾಡಿ ಇವತ್ತು. ನಾನು ಬಂದವರಲ್ಲಿ ಮಾತಾಡುವುದಿಲ್ಲ. ಮಾತಾಡಬಾರ್ದು. ಬಂದವರಲ್ಲಿ ಮಾತಾಡುವುದು ಬೇಡ. 1 ತಿಂಗಳು ಮುಗಿಲಿಕ್ಕೆಲ್ಲ ಅಷ್ಟು ಜನ ಉಂಟು. ನನ್ನ ಪರವಾಗಿ ನೀನು ಮಾತಾಡಬೇಕು.
ಮಾತಾಡ್ಬೇಕು. ನಾನು ಮಾತಾಡ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ಮಾತಾಡುವಷ್ಟು ಯೋಗ್ಯತೆ ಇಲ್ಲಲ್ಲ. ನಿಮಗೆ ಯೋಗ್ಯತೆ ಇಲ್ಲ ಅಲ್ಲ. ಮಾತಾಡುವಷ್ಟು ಚಂದದ ಬಳ ಅಲ್ಲ. ಚಂದದ ಬಳ ಅಲ್ಲ. ಹಾಗಾಗಿ ಇವತ್ತು ನನ್ನ ಪರವಾಗಿ ನೀನು ಮಾತಾಡ. ಅವರಲ್ಲಿ ಪರವಾಗಿ ಮಕರಂದ ಕೃಷ್ಣಯ್ಯ ನಮ್ಮದು ಪರವಾಗಿಲ್ವಾ? ಏನು ಪರವಾಗಿಲ್ಲ. ನನ್ನ ಪರವಾಗಿ ನೀನು ಮಾತಾಡ. ನನ್ನ ಮೊದಲೇ ಸೊಂಟದ್ದು ವಾಸ್ತು ಸರಿ ಇಲ್ಲ. ನನ್ನ ಪರವಾಗಿ ನೀನು. ಈಗ ಪರವಾಗಿ ನಾನ, ಅವಳ ಪರವಾಗಿ ಇವಳು, ನಿನ್ನ ಹೆಂಡತಿ. ಸರಿ, ಮೊದಲಾಗಿ ಕೇಳು. ಏನಮ್ಮ? ಮೊದಲಾಗಿ ಕೇಳು, ಯಾಕೆ ಇಲ್ಲಿಗೆ ಬಂದದಂತ ಕೇಳು. ಯಾಕೆ ಇಲ್ಲಿಗೆ ಬಂದದ್ದು? ಮತ್ತೆ ಇಲ್ಲಿಗೆ ಹೇಳಿದೆ ನೀನು ಹೆಂಡತಿ. ಅದು ಗೊತ್ತುಂಟು, ಅಲ್ಲಿ ಕೇಳಿ. ಅಲ್ಲಿ ಕೇಳಲಿಕ್ಕ ಯಾಕೆ ಇಲ್ಲಿ ಬಂದದ್ದು? ನಾನು ಇಲ್ಲಿಗೆ ಬಾರದೆ ಮತ್ತೆಲ್ಲಿಗೆ ಹೋಗಬೇಕು? ನಾನು ಇಲ್ಲಿಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗಬೇಕು? ನನಗೆ ಗೊತ್ತಿಲ್ಲದ ಎಲ್ಲಿಗೆಲ್ಲ ಹೋಗಿದ್ದೀರಿ? ಗೊತ್ತಿರುವಾಗ ಎಲ್ಲಿ ಸಹ ಹೋಗುದಿಲ್ಲವಾ? ನಾನು ಇಲ್ಲಿಗೆ ಬರದೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಗೊತ್ತಿಲ್ವಾ? ನಾವು ಇಲ್ಲಿ ಬಾ, ಇಲ್ಲೇ ಇದ್ದೇನೆ. ಅವ್ವ ಇದೆಲ್ಲ ಉಂಟಾ? ಅಭಿನಯ ಇಲ್ಲ, ಮಾತು ಮಾತ್ರ. ನನಗಿಲ್ವಾ? ನಿನಗಿಲ್ಲ. ಶೀ ಎಂತದು? ಅವಕಾಶ ಇಲ್ಲ ಅಂತ. ಅವಕಾಶ ಇಲ್ವಾ? ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲಂತೆ. ಒಮ್ಮೆಲೆ ಹೇಳಿ ನೀವು ಮಾಡಿ. ನಾನು ಸರಿ ನೋಡ್ತೇನೆ. ಸರಿ ಸರಿ ಸರಿ. ಇನ್ನು ನನಗೆ ಅರ್ಥವೇ ಆಗ್ಲಿಲ್ಲ. ನನಗೆ ಅರ್ಥವೇ ಆಗಲಿಲ್ಲ. ಅರ್ಥ ಆಗ್ಲಿಲ್ಲ. ನಿಮಗೆ ಅವಳಿದ್ದಾಳಲ್ಲ. ನಿಮಗೆ ಅವಳಿದ್ದಾಳಲ್ಲ. ಅವಳಿದ್ದಾಳಲ್ಲ. ಅವಳು ಅಂತ ಹೇಳಿದ್ರೆ ಯಾರು? ಅವಳು ಅಂತ ಹೇಳಿದ್ರೆ ಯಾರು? ಅವಳಿದ್ದಾಳಲ್ಲ, ಚಂದದವಳು, ರೂಪವತಿ, ಕುಲವತಿ, ವಿದ್ಯಾವತಿ, ಐಶ್ವರ್ಯವತಿ. ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಅವಳಿದ್ದಾಳಲ್ಲ, ಚಂದದವಳು, ರೂಪವತಿ, ಕುಲವತಿ, ವಿದ್ಯಾವತಿ, ಐಶ್ವರ್ಯವತಿ. ಅಲ್ಲಿಗೆ ಹೋಗಿ. ಅವಳಿದ್ದಾಳಲ್ಲ, ಚಂದದವಳು, ರೂಪವತಿ, ವಿದ್ಯಾವತಿ, ಐಶ್ವರ್ಯವತಿ, ಗರ್ಭವತಿ. ಅದು ಹೇಳಿಲ್ಲ. ಅದಿಲ್ಲ ಪುಣ್ಯಾತ್ಮ. ಗರ್ಭವತಿ ಇಲ್ಲ. ಅದೆಲ್ಲ ಯಾರಪ್ಪ? ಎಲ್ಲ ಒತ್ತಿ ಒತ್ತಿ ಬಂತು. ಅದು ಯಾರ? ಯಾರಂತೆ? ಬೇಕಾದ ವಸ್ತುಗಳನ್ನೆಲ್ಲ ಕೊಂಡೋಗಿ ಕೊಡ್ಲಿಕ್ಕೆ ಆಗ್ತದೆ. ಬೇಕಾದ ವಸ್ತುಗಳನ್ನು ಕೊಂಡೋಗಿ ಕೊಡ್ಲಿಕ್ಕೆ ಆಗ್ತದೆ. ಬೇಕಾದ ಟೋಸ್ಟ್ ಎಲ್ಲ ವಸ್ತು ಎಲ್ಲ ಕೊಂಡೋಗಿ ಕೊಡ್ತೀಯಂತೆ. ಯಾವ ವಸ್ತುವನ್ನು ಯಾರಿಗೆ ಕೊಟ್ಟಿದ್ದಾರೆ? ಗೊತ್ತಿಲ್ವಾ? ಆ ಕಳವಿನಿಂದ ಓಡಿ ನನ್ನ ಪರವಾಗಿ ನೀನು ಬೇಕು. ಎಲ್ಲಿ ಮುಂದೆ ಹೋಗಿ. ಅವನ ಹತ್ರ ಮಾತಾಡ್ಲಿಕ್ಕೆ ಹೇಳಿದಾರೆ, ನನ್ನ ಹತ್ರ ಮಾತಾಡ್ಲಿಕ್ಕೆ ಇವರಿಗೆ ಗೊತ್ತಿಲ್ವಾ ಯಾರಂತ ಹೇಳಿ? ಆ ಕಳವಿನಿಂದ ಓಡಿಕೊಂಡು ಬಂದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಆ ಕಳವಿನಿಂದ ಓಡಿಕೊಂಡು ಬಂದವಳಿದ್ದಾಳಲ್ಲ, ಅಲ್ಲಿಗೆ ಹೋಗಿ. ಅದು ಕಾರವಾರದಿಂದ ಕಳವಿನಿಂದ ಓಡಿಕೊಂಡು ಬಂದಿದ್ದಾಳಲ್ಲ, ಅಲ್ಲಿಗೆ ಹೋಗ್ಬೇಕಂತ. ಯಾರವಳು? ಯಾರು? ಬಂಧುಗಳ ಮಾನವನ್ನು ತೆಗೆದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಬಂಧುಗಳ ಮಾನವನ್ನು ತೆಗೆದಿದ್ದಾಳಲ್ವಾ, ಅಲ್ಲಿಗೆ ಹೋಗಿ. ಕೇಳಿತಲ್ಲ ನನಗೆ. ಯಾರಪ್ಪ ಬಂಧುಗಳ ಮಾನ ತೆಗೆದವರು? ಯಾರಪ್ಪ? ಯಾರು? ಅಣ್ಣನ ತಲೆ ಕೂದಲನ್ನು ನುಣ್ಣಗೆ ಬೋಳಿಸಿದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಅಣ್ಣನ ತಲೆ ಕೂದಲನ್ನು ನುಣ್ಣಗೆ ಬೋಳಿಸಿದವಳಿದ್ದಾಳಲ್ಲ, ಅಲ್ಲಿಗೆ ಹೋಗಿ. ಜನ್ನನ ತಲೆ ಜನ್ನ? ಯಾವ ಜನ್ನ? ಅಣ್ಣ 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 ಅಣ್ಣ. ಜನ್ನನಿಗೆ ಅಣ್ಣ ಇಲ್ಲ, ತಮ್ಮ. ಇದು ಬಿಡಿಸುವರು ಅವರ ಅಣ್ಣನ ಅಣ್ಣನ ತಲೆ ಕೂದಲು ಬೋಲಿಸಿದಾರಲ್ಲ, ಅಲ್ಲಿಗೆ ಹೋಗ್ಬೇಕು. ಇವರಿಗೆ ಯಾರು ಅಂತ ಗೊತ್ತಿಲ್ಲಲ್ಲ. ನಿನಗೊಂದು ಕತೆ ಹೇಳ್ತೇನೆ ಸಖಿ. ಕತೆಯ? ಹೇಳಿ. ಈ ಹಿಂದೆ ನಡೆದಂತಹ ಕತೆ. ಆ ಕನ್ನೆ, ಅವಳ ಹೆಸರು ಹೇಳುದಿಲ್ಲ, ನೀವೇ ಹೇಳ್ಬಾರ್ದು. ಆ ಕನ್ನೆ ಅವಳು ಇಷ್ಟು ಸಣ್ಣವಳು. ಅವಳೇ ಅಪ್ಪನ ತೊಡೆಯಲ್ಲಿ ಮಲಗಿದ್ಲು. 6 ವರ್ಷ ಪ್ರಾಯ ಅವಳಿಗೆ. ಅಷ್ಟೊತ್ತಿಗೆ ಭಾಗವತೋತ್ತಮರು ಬಂದ್ರು. ಭಾಗವತರು ಸುರಮುನಿ ನಾರದರು. ನಾರದರ? ನೀವು ಮತ್ತೆ ಭಾಗವತರು ಬಂದಂತ ಹೇಳಿದ್ರೆ ನಾನು ಯಾರು? ಅವರು ಭಾಗವತೋತ್ತಮರು. ಅವರ ಪಾಪ ಅಲ್ಲಿಂದ ಇಲ್ಲಿವರೆಗೆ ತಳ್ಳಿಕೊಂಡು ಬರ್ಬೇಕಾದ್ರೆ ಗೊತ್ತಾಗ್ಲಿಲ್ಲ.
ಗೊತ್ತಿಲ್ವಾ? ದೇವರ್ಷಿಗಳು. ಅವಳು ಬೇಡದ್ದೆಲ್ಲ ಮಾತಾಡ್ತಾಳ. ಅವಳು ಬೇಕಾದ್ದೇ ಹೇಳಿದ್ದ. ದೇವರ್ಷಿ ಅಂತ. ದೇವಋಷಿಗಳು. ದೇವರ ಋಷಿ ಅಂತ ಹೇಳಿದ್ದ. ಅದು ಸರಿ, ಬಿಡಿಸಿ. ಬಂದು ಕೃಷ್ಣನ ಗುಣಗಾನವನ್ನು ಮಾಡಿದ್ರು. ಇವಳ ಅಪ್ಪನ ತೊಡೆಯಲ್ಲಿ ಮಲಗಿದ್ಲು. ಅಲ್ಲಿಗೆ ಪ್ರೀತಿ ಹುಟ್ಟಿದ ಇವಳಿಗೆ. ಕೃಷ್ಣ 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 ಕೃಷ್ಣ. 6 ವರ್ಷದ ಮಕ್ಕಳಿಗೆ ಪ್ರೀತಿ ಹುಟ್ಟುತ್ತದ? 60 ವರ್ಷದ ಮುದುಕರಿಗೆ ಕಾಮ ಹುಟ್ಟುತ್ತದ? ಇವಳಿಗೆ ಪ್ರೀತಿ ಹುಟ್ಟಿದ ಕೃಷ್ಣನ ಮೇಲೆ. ಇವಳು ಏನ್ ಮಾಡಿದ್ಲು? ಬೆಳೆದು ದೊಡ್ಡವಳಾದ್ಲು. ಪ್ರೀತಿ ಹುಟ್ಟಿತ್ತಲ್ಲ, ಸುದೇವ ಬ್ರಾಹ್ಮಣನನ್ನು ಕರೆದು ಪ್ರೇಮ ಪತ್ರವನ್ನು ಬರೆದ್ಲು. ಪ್ರೇಮ ಪತ್ರವನ್ನು ಬರೆದ್ಲು. ಲೋಕಕ್ಕೆ ಪ್ರೇಮ ಪತ್ರವನ್ನು ಕೊಟ್ಟಂತಹ ಪುಣ್ಯಾತಗಿತ್ತಿ ಅವಳು. ಪುಣ್ಯಾತಗಿತ್ತಿ. ಪತ್ರದಿಂದ ಎಷ್ಟು ಮಂದಿಗೆ ಎಷ್ಟು ಪ್ರಯೋಜನ ಆಗಿದೆ ಗೊತ್ತಾ? ಪ್ರೇಮ ಪತ್ರದಿಂದ ಎಷ್ಟು ಜನ ಮಂದಿ ಸತ್ತಿದ್ದಾರೆ ಅಂತ ನಿಮಗೆ ಗೊತ್ತುಂಟಾ? ನನಗೆ ಒಂದು ಸಹ ಬರ್ಲಿಲ್ಲ ಪುಣ್ಯ. ಎಂತ ಪ್ರಯೋಜನ? ಸುದೇವ ಬ್ರಾಹ್ಮಣನನ್ನು ಕರೆದ್ಲು. ಪ್ರೇಮ ಪತ್ರವನ್ನು ಅವರ ಕೈಯಲ್ಲಿ ಕೊಟ್ಲು. ಕೃಷ್ಣದೇವರಿಗೆ ಕಳುಹಿಸಿಕೊಡಿ ಎನ್ನುವಾಗ ಹೇಳಿದ್ಲು. ಕಾಳಿಕಾ ಗುಡಿಗೆ ಬರ್ಲಿಕ್ಕೆ ಹೇಳಿದ್ಲು. ಕಾಳಿಕಾ ಗುಡಿಗೆ ಇವರು ಬರದೇ ಇದ್ದಂತಹ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಹೋಗುವುದಕ್ಕೆ ಹೋದವಳವಳು. ಅಂತಹ ಪುಣ್ಯಾತಗಿತ್ತಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಕೇಳ್ತದಲ್ಲ? ಓಹೋ, ಈ ವಿಷಯಕ್ಕಾಗಿ ಇವಳು ಸಿಟ್ಟುಗೊಂಡದ್ದ. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನಿ. ನಾನು ಇಲ್ಲಿ ನಿಲ್ಲದೆ ಮತ್ತೆ ನೀವು ಇಲ್ಲಿ ಬರಬೇಡಿ, ಅಲ್ಲಿಗೆ ಹೋಗ್ಲಿ. ನನ್ನ ಪ್ರೀತಿ ಪಾತ್ರ ಅವಳಲ್ಲಿದ್ದಾಳೆ, ಅವಳು ಚಂದದವಳು. ಚಂದ ನಿನ್ನಗಿಂತ ಚಂದ ಬೇರೆ ಯಾರಿದ್ದಾರೆ ಹೇಳು? ಅದು ಹಾಗೆ, ಇಲ್ಲಿಗೆ ಬಂದಾಗ ನೀನೇ ಚಂದ ಅಂತ ಹೇಳುದು. ನೀನು ಚಂದ ಇದ್ದ ಕಾರಣ ಅಲ್ವಾ ನಾನು ನಿನ್ನನ್ನು ಮದುವೆ ಆದದ್ದು. ನೀನು ಸಿಟ್ಟು ಮಾಡಿದ್ರೆ ಎಷ್ಟು ಚಂದ ಕಾಣ್ತಿ ಗೊತ್ತುಂಟಾ? ಅದು ಹೌದು. ಹಾಗೆ ನಿನ್ನ ಕೆನ್ನೆ ಕೆಂಪು ಕೆಂಪ ಅಮ್ಮ, ನೀನು ಇಷ್ಟು ಸಿಟ್ಟು ಮಾಡಬೇಕಿದ್ರೆ ಒಂದು ಕಾರಣ ಅಂತ ಬೇಕಲ್ಲ. ನನ್ನಿಂದ ಏನಪ್ಪ ತಪ್ಪಾದದ್ದು? ಅನ್ಯರಿಗೆ ಒಂದು ವಸ್ತು ಕೊಟ್ಟಿದ್ದೇನೆ ಅಂತ ಹೇಳ್ತೀಯಲ್ಲ, ನಾನು ಅನ್ಯರಿಗಿತ್ತಂತಹ ವಸ್ತುವಾದರೂ ಏನು ಹೇಳೆ ಸುಗುಣ. ಬಿಡಿ ಬಿಡಿ, ನಿಮ್ಮ ಬಣ್ಣನೆಯ ಮಾತುಗಳನ್ನು ಬಿಡಿ. ಬಣ್ಣನೆ ಮಾತುಗಳೆಲ್ಲವ ಬಿಡಿ ಬಿಡಿ, ನಿಮ್ಮ ಬಣ್ಣನೆಯ ಮಾತುಗಳನ್ನು. ನನ್ನ ಬಳಿಗೆ ಅಂತಪುರಕ್ಕೆ ಬರುವಾಗ ನೀನೇ ಚಂದ ನೀನೇ ಚಂದ ಅಂತ ಹೇಳುದು. ರುಕ್ಮಿಣಿಯ ಬಳಿಗೆ ಹೋಗುವಾಗ ನೀನೇ ಚಂದ ನೀನೇ ಚಂದ ಅಂತ. ನನ್ನ ಆಣೆ ಹಾಕಿ ನನ್ನನ್ನು ಸಾಯಿಸಬೇಡಿ ನೀವು. ನಿಮ್ಗೆ ಗೊತ್ತಿಲ್ವಾ ನಿಮ್ಮ ಅಂತಪುರಕ್ಕೆ ಯಾರು ಬಂದಿದ್ರು? ನನ್ನ ಅಂತಪುರಕ್ಕೆ ಯಾರು? ನಿನ್ನನ್ನು ಬಿಟ್ಟು ಬೇರೆ ಯಾರು ಬಂದ್ರು? ನಿಮ್ಮ ಅಂತಪುರಕ್ಕೆ ನಿನ್ನೆ ಯಾರು ಬಂದಿದ್ರು? ಯಾರು ಬಂದಿದ್ರಪ್ಪ? ಗೊತ್ತಾಗ್ತಾ ಇಲ್ಲ. ನಾರದ್ರು ಬರ್ಲಿಲ್ವಾ? ನಾರದ್ರು ಬಂದಿದ್ರು. ನಾರದ್ರು ಬರುವಾಗ ಏನು ತಂದಿದ್ದಾರೆ? ತಾಳ ತಂಬೂರಿ. ತಾಳ ತಂಬೂರಿಯ ವಿಷಯ ನೀವು ಹೇಳ್ಬೇಡಿ, ನನಗೆ ಗೊತ್ತುಂಟು. ಕೈಯಲ್ಲಿ ಏನು ಹಿಡ್ಕೊಂಡು ಬಂದ್ರು ಅವರು? ಏನು? ಒಂದು ಹೂವನ್ನು ಹಿಡ್ಕೊಂಡು ಬರ್ಲಿಲ್ವಾ? ಹೂ ಅದೇ ನೀವ್ಯಾಕೆ ಮೇಲೆ ನೋಡುದು? ನಾರದರು ಒಂದು ಹೂವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕೇವಲ ಹೂ ಅದು, ಸುರ ಪಾರಿಜಾತವನ್ನು ಹಿಡ್ಕೊಂಡು ಬಂದಿದ್ದಾರೆ. ಪಾರಿಜಾತವಂತೆ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಪರಿಚಯ ಇಲ್ವಾ? ನೀವೇನ್ ಮಾಡಿದ್ರಿ? ನೀವು ಏನ್ ಮಾಡಿದ್ರಿ ಅದನ್ನು? ಇದನ್ನು ಯಾರಿಗೆ ಮುಡಿಸಬೇಕು ಅಂತ ಕೇಳಿದೆ. ಯಾಕೆ ಅದನ್ನು ಕೇಳಬೇಕಿತ್ತು ಅವರಲ್ಲಿ? ಅಲ್ಲ, ಅವರು ಮತ್ತೆ ನಾನು ಯಾರ್ಯಾರಿಗೆ ಮುಡಿಸಿದ್ರೆ ಅವರಿಗೆ ಬೇಸರ ಆದ್ರೆ ಅದಕ್ಕೆ ಅವರೇನು ಹೇಳಿದ್ರು ಗೊತ್ತಾ? ಏನು? ವೈದರ್ಭ್ಯಗಲ್ಲದೆ ಅನ್ಯರಿಗೆ ಇದು ಯೋಗ್ಯ ಅಲ್ಲ ಅಂತ. ಓ ದೇವರೇ, ವೈದರ್ಭ್ಯಗಳ ಮತ್ತೆ ಉಳಿದವರಿಗೆ ಯೋಗ್ಯತೆ ಇಲ್ವಾ? ಅದು ಅವರೇ ಹೇಳಿದ್ರು. ಅವಳಲ್ಲಿ ಹೆಚ್ಚೇನು, ಮಿಕ್ಕವರಲ್ಲಿ ಕುಂದೇನು? ಅವಳಲ್ಲಿ ಏನುಂಟು ಅದು ನಮ್ಮಲ್ಲಿಯೂ ಉಂಟು. ಐಶ್ವರ್ಯದಲ್ಲಿ, ಕುಲದಲ್ಲಿ, ವಿದ್ಯೆಯಲ್ಲಿ ಸತ್ಕುಲ ಪ್ರಸೂತಿ. ನಾನು ನನಗೆ ಒಂದು ಕೊಡ್ಬೇಕಂತ ಹೇಳಬಾರ್ದಿತ್ತವರು? ಬೇಡಪ್ಪ, ಅವರು ಕೊಟ್ಟದ್ದು ಕೊಡ್ಲಿ ನಿಮಗೆ. ನನ್ನ ಬಳಿಗೆ ಬರುವುದು ಬಾಮ ಎಂತ ಒಂದು ನಾರದ್ರ ಹೂವನ್ನು ತಂದಿದ್ದಾರೆ, ಇದನ್ನು ನೋಡಿ ಕೊಡಾಯ್ತಾ ರುಕ್ಮಿಣಿಗೆ ಮುಡಿಸ್ಬೇಕಂತ ಹೇಳಿದ್ರೆ ನನಗೆ ಹೊಟ್ಟೆಗೆ ಚಾಗ್ತದ? ಹೊಟ್ಟೆಗೆ ಚಾಗ್ತದ? ನಾರದ್ರು ತಂದಂತಹ ಹೂವನ್ನು ನನಗೆ ಒಂದು ತೋರಿಸದೆ ಹೋಗಿ ಆ ರುಕ್ಮಿಣಿಗೆ ಮುಡಿಸಿ ಇಟ್ರಲ್ಲ, ಕಿತ್ತಡಿದಂತಹ ಹೂವನ್ನು ನನಗೆ ತೋರಿಸಲಿಲ್ಲ. ಇಲ್ಲಿಗೆ ಬಂದಿದ್ದಲ್ಲ, ಹೋಗಿ ನೀವು ಅಲ್ಲಿಗೆ, ನನ್ನ ಹತ್ರ ಬರಬೇಡಿ ನೀವು. ಈ ಕಾರಣಕ್ಕಾಗಿ ನೀನು ಮುನಿಸನ್ನು ತಾಳಿದೆಯಲ್ಲ, ನೀನು ಈ ಒಂದು ಹೂವಿಗಾಗಿ ಯಾಕೆ ನೀನು ಚಿಂತೆ ಮಾಡುವುದು? ಮತ್ತೆ ನಿನಗೆ ಈ ಸಲ ನಾನು ಮರವನ್ನೇ ತೋರಿಸ್ತೇನೆ. ಯಾವುದು? ಮಾವಿನ ಮರ. ನೀನು ಯಾಕೆ ಬೇಡದಲ್ಲ ಆಲೋಚನೆ ಮಾಡು? ಮತ್ತೆಂತದ್ದು? ಮಾವಿನ ಮರ ಅಲ್ವೇ? ಮತ್ತೆಂತದ್ದು? ಪಾರಿಜಾತ ವೃಕ್ಷವನ್ನು ನಾನು ಮುಂದೊಂದು ದಿನ ಕಾಲ ಒದಗಿ ಬಂದಾಗ ತೋರಿಸ್ತೇನೆ. ನಾರದರು ತಂದಂತಹ ಹೂವನ್ನು ಒಂದು ನನಗೆ ಬಂದು ತೋರಿಸಲಿಲ್ಲ, ಈಗ ಪಾರಿಜಾತ ವೃಕ್ಷವನ್ನು ತೋರಿಸ್ತಾರಂತೆ. ಇದು ಹೇಗಾಯ್ತು ಗೊತ್ತುಂಟಾ? ಇದು ಹೋಗದ ಊರಿಗೆ ಒಬ್ಬ ಸಾಗದ ದಾರಿಯನ್ನು ಹೇಳಿದಂತೆ.
ಹಾಗಾಯ್ತು ನನಗೆ ಏನು ಬೇಡ, ಹೋಗಿ ನೀವು ಅವಳ ಬಳಿಗೆ ಹೋಗಿ. ಆಣೆ, ನಿನ್ನ ತಂದೆಯ ಆಣೆ, ನಿನ್ನ ತಾಯಿ ಆಣೆ, ನಿನ್ನ ಕುಟುಂಬದವರ ಮೇಲೆ ಆಣೆ ಆಗಿ. ನಿಮ್ಮ ಕುಟುಂಬದವರು ಸಿಗುದಿಲ್ವಾ ನಿಮಗೆ? ಆಣೆ ಹಾಕ್ಲಿಕ್ಕೆ ನಾನೇ ಸಿಗಬೇಕಾ? ಈಗ ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ನಿಮ್ಮ ಮಾತಲ್ಲಿ ನಂಬಿಕೆ ಬರುದಿಲ್ಲ. ಹಾಗಿದ್ರೆ ಹೇಳ್ತೇನೆ ಕೇಳು. ಏನು? ಮಾರಾರಿಯ ಪದದಾಣೆ, ಮುಂದೊತ್ತಿನ ಅವಕಾಶ ಸಿಕ್ಕಿದಾಗ ಸುರಲೋಕಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಸುರ ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ. ಇದರಲ್ಲಿ ಧಾರಿಕಾಸುರನಾಗಿ ರಾಧಾಕೃಷ್ಣನ್ ಅವರು, ಆಮೇಲೆ ಹೊಗಳಿಕೆ ಹಾಸ್ಯ ಪ್ರಜ್ವಲ್ ಕುಮಾರ್, ಮತ್ತೆ ಅಪ್ಪಶಕುನ ಕೋಡಪದ ದಿನೇಶ್. ಹಂಡೇದಂತ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಾತ್ರ ಗೊತ್ತಾಗತ್ತಿದು. ಹುಡುಗ ಅವ್ರ ತಾಯಿ ಹಿಂಗಂದ್ರಾಗ ಸತ್ಯಪ್ಪ ಈ ಹಾಡು ಕೇಳೋದ ಬೇಡ, ಇದು ನೋಡೋದು ಬೇಡ. ಹುಡುಗ ಗೊರ್ರ ನಿತ್ತಿ ಹೊಡಿತಿತ್ತು. ಇವತ್ತಿನ ತಾಯಿ ಅಂದ್ರದಾರ ಹುಡುಗರು ಅಳಬೇಕಾದ್ರೆ ಹುಡುಗರನ್ನ ರಮಸದ್ ಹೆಂಗಂದ್ರ ಹುಡುಗಳಕತ್ತಾಗ ಸುಮ್ಮನೆ ಆಗುಲ್ಲ ಅಪ್ಪ ಅಂತ ತಾವು ಹತ್ತು ಬಿಡ್ತಾರ. ಹುಡುಗ ಮತ್ತೆ ಅಳಕತ್ರ ಕೈಯಾಗ ಮೊಬೈಲ್ ಕೊಡ್ತಾರ. ಹುಡುಗ ಇನ್ನೂ ಅಳಕತ್ತ ಅವನು ಟಿವಿ ಮುಂದೆ ಕುಂದ್ರಿಸಿ ಜೋರು ಸೌಂಡ್ ಬಿಟ್ಬಿಡ್ತಾರ. ಟಿವಿಯಾಗ ಒಂದು ಹಾಡು ಬರ್ತಾ, ಕೊಲ್ಲೆ ನನ್ನನ್ನೇ. ಈ ಹಾಡು ಕೇಳಿ ದೊಡ್ಡವಾದ್ಮೇಲೆ ಅಪ್ಪನ ಅವನ್ಕೊಂದು ಮನಿ ಬಿಟ್ಟು ಹೊಡೆ ಬಿಡ್ತಾರೆ ಬಂಧುಗಳೇ. ಗಂಡ ಹೆಂಡಿರ ಜಗಳ ಎಷ್ಟನೇ ಕ್ಲಾಸ್ ತಮ್ಮ ನೀನು? 5ನೇ ಕ್ಲಾಸು. ನಿನಗೇನು ಗೊತ್ತೈತಿ ಗಂಡ ಹೆಂಡ್ರ ಜಗಳ? ಪಾಪ ವಯಸ್ಸಾದ ಯಜಮಾನ್ರಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಾರ. ನೀವು ಬರೇ ತೇರಿ ಓದ್ಕೊಂಡ್ರಿ ಗಂಡ ಹೆಂಡ್ರ ಜಗಳ, ಪ್ರಾಕ್ಟಿಕಲ್ ಮಾಡಿದಾರ ಸುಮ್ಮನೆ ಕುಂತಾರ ಅಲ್ಲೇ. ಅದಕ್ಕೆ ಜನಪದ ತಾಯಿ ಹೇಳ್ತಾಳ, ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ, ಲಿಂಗಕ್ಕೆ ಎರಕ ಹೊಯ್ದಂಗ, ಗಂಗವನ ಜೊತೆ ಕೂಡಿ ಹರಿದಂಗ. ಮಡದಿಯ ಬಡಿದಾನ ಮನದಾಗ ಮರುಜ್ಞಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ. ನಾ ಹೆಚ್ಚ ನಿನ್ನ ತವರೇಚ್ಚ. ಮನಸ್ಸು ಹೆಂಡತಿಯ ಮನಸ್ಸು ಕರೆಗೆ ಹೇಳ್ತಾಳ, ಸರದಾರ ಎನ ಗಂಡ ಸುರಿದಾವ ಮಲ್ಲಿಗೆ, ನಿನಗಿಂತ ಹೆಚ್ಚಿಂದು ಜಗತ್ನಾಗ ಯಾವುದಾಯ್ತು ನನ್ನ ದೊರೆ ಅಂದಾಗ ಗಂಡ ಹೆಂಡತಿ ಜಗಳ ಮುಗಿದು ಹೋಗ್ತಿತ್ತು. ಈಗ ಹಾಗಲ್ಲ. ಹೆಂಡತಿ ಗಂಡ ಏನಾದ್ರೂ ಹೆಂಡತಿಗೆ ಅಂದ್ರೆ ಮುಚ್ಚು ಬಾಯಿ ಇಲ್ಲೇ ಐತಿ ಹೈಕೋರ್ಟ್ ಅಂತಾಳ್ರಿ. ಈಗ ಆಕಿ ಏನಾದ್ರೂ ಜೋರು ಮಾತಾಡಿದ್ರೆ ಮುಚ್ಚು ಬಾಯಿ ಅಂತಾಳ್ರಿ ಆಕಿ. ನನಗೂ ನನ್ನ ಹೆಂಡತಿಗೂ ದಿನಾ ಜಗಳ. ಹೆಂಡತಿ ನೋಡಕ ಬಾಳ ಚೆನ್ನಾಗದಾಳ, ಸ್ವಲ್ಪ ಕಪ್ಪಗದಾಳ ಅಷ್ಟ, ಸ್ವಲ್ಪ ಕಪ್ಪಗದಾಳ. ಒಂದಿನ ಶನಿವಾರ ದಿನ ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಮನೆಗೆ ಬಂದೆ, ಹೆಂಡತಿ ಊಟಕ್ಕೆ ಕೊಡ ಅಂದೆ. ನಾ ಹೆಂಗ್ ಕಾಣಕತ್ತೀನ್ರಿ ಅಂತಂದು. ಮ್ಯಾಲ್ ನೋಡಿದ್ಯಾ ಕರ್ರನ ಮುಖ, ಕೆಳಗು ನೋಡಿದ್ಯಾ ಕೆಂಪನ ಸೀರಿ. ನಾನಂದೆ ನೀ ಹೆಂಗ್ ಕಾಣಕತ್ತೀಂದ್ರೆ ಡಾಂಬರ್ ಡಬ್ಬಿಗೆ ಬೆಂಕಿ ಹಚ್ದಂಗಾಗೈತಿ ನೋಡು ಅಂತಂತಂದೆ. ಹೆಂಡತಿ ಒಂದ್ ವಾರ ನನಗಾಕಿಗೆ ಮಾತು ಕಟ್, ನಲ್ಲೆ ನಿನಗಾಗಿ ತಾಜ್ ಮಹಲ್ ಕಟ್ಟಲೆ ಅಂದೆ. ಬೇಕಾಗಿಲ್ಲ ಹೋಗಂದ್ಲಾಕಿ. ಗೋಳುಗುಮ್ಟ ಕಟ್ಲೇನ ಅಂದೆ. ಹೆಂಡತಿ ಅಂದ್ಲು, ಏ ಜಕುಮಾರ ಮುಲ್ಲ ಮೊದ್ಲು ಕರೆಂಟಿನ ಬಿಲ್ ಕಟ್ಟಿ ಬಾ, ಕೇಬರ್ ಬಂದು ಫ್ಯೂಸ್ ಕಿತ್ಕೊಂಡು ಹೋಗಾರ ಕರೆಂಟಿನ ಬಿಲ್ ಕಟ್ಟಿ ಬಾ ಅಂತಂತಂದ್ರು. ಒಂದಿನ ಗಂಡ ಹೆಂಡತಿ ಊಟ ಮಾಡಿ ಎಲೆಡಿಕೆ ಹಾಕೊಂಡು ಕೂತ್ಕೊಂಡಿದ್ದೀವಿ. ಹೆಂಡತಿ ಕೇಳಿದ್ಲು, ರೀ ನಾಳೆ ನೀವು ಸತ್ತ ಮೇಲೆ ಸ್ವರ್ಗದಾಗ ನಿಮ್ಗೆ ಯಾರು ಸಿಗ್ತಾರ? ನನಗೂ ಅದ ಬೇಕಾಗಿತ್ತು. ನಾಳೆ ನಾನು ಒಬ್ಬನಲ್ಲ, ಗಣಮಕ್ಕಳು ಯಾರ ಸಾಯಿಲಿ ಸ್ವರ್ಗದಾಗ ರಂಬೆ, ಊರ್ವಶಿ, ಮೇನಿಕೆಯರ್ ಸಿಗ್ತಾರ. ಹೌದ್ರ? ಮತ್ತೆ ನಾವು ಸತ್ತರ್ರಿ, ನಿಮಗೆ ಯಾರು ಸಿಗ್ತಾರ? ಹೆಣ್ಮಕ್ಳಿಗೆ ನಿಮಗ ಮಂಗ್ಯ ಸಿಗ್ತಾರ. ಹೆಂಡತಿ ಬಾಳ ಚಂದ ಉತ್ತರ ಕೊಟ್ಲು, ನೀವೆಂತ ಪುಣ್ಯ ಮಾಡಿರಿ, ನಿಮಗ ಅಲ್ಲಿ ಅಪ್ಸರೆ ಇಲ್ಲಿ ಅಪ್ಸರೆ, ಅಲ್ಲಿ ರಂಬೆ ಇಲ್ಲಿ ರಂಬೆ, ಅಲ್ಲಿ ಊರ್ವಶಿ ಇಲ್ಲಿ ಊರ್ವಶಿ. ನಾವೆಂತ ಪಾಪ ಮಾಡಿವ್ರಿ, ನಮಗ ಅಲ್ಲಿ ಮಂಗ್ಯ ನನ್ನ ಹೆಂಡತಿ ಅಂದಾಗ ಬೇಜಾರಾಗಿದ್ದಲ್ಲ, ನೀವು ಇಲ್ಲಿ ಮಂಗ್ಯ ಅಂದಿರಲ್ಲ, ಅದು ಬಹಳ ಬೇಜಾರಾಗತೈತಿ. ಬಹಳ ಚಂದ ಹೆಂಡತಿ ರಂಗೋಲಿ ಹಾಕ್ತಿದ್ಲು. ಒಳಗಡೆ ಪೇಪರ್ ಓದ್ಕೊತ ಕೂತ್ಕೊಂಡಿದ್ದೆ. ಹೆಂಡತಿ ಅಂದ್ಲು, ರೀ ಯಾರ ಬೀಗರು ಬಂದಾರ ಬರ್ರಿ ಅಂದ್ಲು. ಹೊರಗೆ ಬಂದು ನೋಡಿದೆ, ಎರಡು ಕತ್ತಿ ಬಂದು ನಿಂತ್ಕೊಂಡ್ಬಿಟ್ಟಾವ. ನಾನಂದೆ, ನಮಸ್ಕಾರ ಅತ್ತಿಮಾವರ, ಈಗ ಬಂದಿರನ ಒಳಗೆ ಬರ್ರಿ, ಮಗಳನ್ನ ಕರ್ಕೊಂಡವ್ರು ಒಂದ್ 2 ದಿನ ತವ್ರ ಮನೆಗೆ ಅಂತ ಅಂದ್ಬಿಟ್ಟು ಹೆಂಗ್ ಹಿಂಗ ನೋಡಕತ್ಲ ಬಂದ್ಗಳೇ. ಅದಕ್ಕೆ ಜನಪದರ ಮಾತಿನಲ್ಲಿ ಅನೇಕವಾದ ಹಾಸ್ಯಗಳನ್ನ ಕಾಣ್ತೀವಿ. ಎಷ್ಟು ಚಂದ ಹಿಂದೆ ಮದುವೆಯಾಗ ಒಡಪೆಟ್ಟ ಹೆಸರು ಹೇಳ್ತಾ ಇದ್ರು. 6 ಸೇರ್ ಜೋಳ 3 ಸೇರ್ ಎಳ್ಳು, ನಮ್ಮ ಯಜಮಾನ ಹೇಳೋದು ಬರೀ ಸುಳ್ಳು. ತಳ್ಳಾನ್ ರೊಟ್ಟಿ ಬೆಳ್ಳಾನ್ ಮೊಸರು, ನೆಳ್ಳ ಕುತ್ಕೊಂಡು ನಲಗು ಮಾಡ್ತಾ ನನ್ನ ಗಂಡ. ಆ ಕಪಾಟು ಈ ಕಪಾಟು, ಸಣ್ಣ ಕಪಾಟು ದೊಡ್ಡ ಕಪಾಟು, ನನ್ನ ಗಂಡನ್ ತೆಲಿ ಸಪಾಟು. ಧಾರವಾಡದ ಆ ಕಡೆಗೆ ಡೆಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನ್ನ ಹೆಂಡತಿ 1 ಕ್ವಿಂಟಲ್. ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮೂಗನಾಗ ಇಷ್ಟುದ್ದ ಶಿಂಬಳ. ಬಾಳ ಚಂದ. ಹಂಪಿಯಲ್ಲಿ ಇರುವನು ವಿರೂಪಾಕ್ಷೇಶ್ವರ, ಕೊಪ್ಪಳದಲ್ಲಿರುವನು ಗವಿಸಿದ್ದೇಶ್ವರ, ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ, ಅವರೇ ನನ್ನವರು ಹೃದಯೇಶ್ವರ ಅಂತ ಹೇಳಿ ಒಡಪಿಟ್ಟ ಹೆಸರು ಹೇಳ್ತಾಳ್ರಿ ಬಂಧುಗಳೇ. ಹಗ್ಗಲ್ಲಿ ಹೊಡೆದ್ರ ಮಗ್ಗಲ್ಲಿ ಬರ್ತಾಳ, ಒಣಕಿಲ್ಲಿ ಹೊಡೆದ್ರ ಕುಣಕಂತ ಬರ್ತಾಳ.
ಹಗಲೆಲ್ಲ ನೆಟ್ಟಾಗ ರಾತ್ರಿ ಸೊಟ್ಟಾಗ. ಹಿಂಗ ಮಾಡ್ತಾರಲ್ಲ ಅವ್ರಿಗೆ ಏನಂತಾರ್ರಿ? ಹಿಂಗ ಮಾಡ್ತಾರಲ್ಲ ಏನಂತಾರ ಅವ್ರಿಗೆ? ಕುಡುಕ್ರ ಅಂತಾರ. ನೀವು ಕುಡುಕ್ರ ಅನ್ಬಾಡ್ರಿ, ಇನ್ ಮೇಲೆ ಅವ್ರಿಗೆ ನವಿಲ್ ಅಂತ ಕರೀರಿ. ಯಾಕಂದ್ರೆ ನವಿಲ್ ಮಾಡಿದಂಗ ಮಾಡ್ತಿರ್ತಾರ ಅವ್ರು. ಹಿಂಗ್ ನೋಡ್ರಿ, ಹಿಂಗ ನಿಂತಲ್ಲೇ ಡ್ಯಾನ್ಸ್ ಮಾಡ್ತಿರ್ತಾರೆ, ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾರ. ಯಾಕಂತಂದ್ರೆ ನಮ್ಮೂರಾಗ ಮೊನ್ನೆ ಚುನಾವಣೆ ನಡೆದಿತ್ತು. ಒಬ್ಬ ರಾಜಕಾರಣಿ ಭಾಷಣ ಮಾಡಕತ್ತಿದ್ದ, ಮಹಾಜನಗಳೇ, ನನ್ನ ಪಕ್ಷಕ್ಕೆ ವೋಟ್ ಹಾಕಿದ್ರೆ ನಿಮ್ಗೆ ಹಂಗ್ ಮಾಡ್ತೀನಿ, ನಾ ನಿಮಗೆ ಹಿಂಗ್ ಮಾಡ್ತೀನಿ. ಅದ ಹೊತ್ನಾಗ ಆತನ ಹೆಂಡತಿ ತುಂಬು ಗರ್ಭಿಣಿ, ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಹೆರಿಗಾತು. ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟಿದ್ರು. ಅವ್ರ ದೋಸ್ತ್ ಬಂದು ಕಿವ್ಯಾಗ ಹೇಳಿದ, ಗೆಳೆಯ, ಅಕ್ಕನಿಗೆ ಹೆರಿಗೆ ಆಗೈತಿ, ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟ್ಯಾರ ಅಂದ. ಆ ಸಿಟ್ನ್ಯಾಗ, ಎಣ್ಣೆ ಹೊಡೆದ ಸಿಟ್ನ್ಯಾಗ, ಮಹಾಜನಗಳೇ, ಇವತ್ತು ನನ್ನ ಹೆಂಡತಿಗೆ ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟ್ಯಾರಂದ್ರ ಇದ್ರಾಗ ವಿರೋಧ ಪಕ್ಷದವ್ರ ಕೈವಾಡ ಐತೆ ಅಂದ್ಬಿಟ್ಟ. ಜನರಿಗೇನು ಗೊತ್ತು, ಇದ್ರು ಇರ್ಬೋದು, ಚಪ್ಪಾಳೆ ಹೊಡೆದಿದ್ದ. ರಾತ್ರಿ 8:30 ಆತಂದ್ರ ನವಿಲಿನ ಕಾಟ ಹಳ್ಳ್ಯಾಗ ಬಹಳ ಅದ್ಭುತ ರೀ. ನವಿಲಿನ ಕಾಟ ರಾತ್ರಿ 8:30 ಹೋಗೋದ ಹೆಂಡತಿ ಹತ್ರ ನಿಂತ್ಕೊಂಡು, ನಾನೇನಾರ ಈ ವಾರ್ಡ್ ಮೆಂಬರ್ ಆದ್ರೆ ಈ ವಾರ್ಡ ಬದಲಾಯಿಸ್ತೀನಿ ಅಂತ, ನಾನೇನಾರ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯ ಬದಲಾಯಿಸ್ತೀನಿ, ನಾನೇನಾರ ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬದಲಾಯಿಸ್ತೀನಿ. ಹೆಂಡತಿ ಅಂತಾಳ, ಜೊಕುಮಾರ, ಮೊದ್ಲು ಹೋಗಿ ಕುಡಿದು ನಿಶ್ಚಯದಾಗ ಲುಂಗಿ ಅನ್ಕೊಂಡು ನನ್ನ ಲಂಗ ಹಾಕ್ಯಂಡಿ, ಅದನ್ನ ಬದಲಾಯಿಸ್ತೀನಿ. ನಾನು ಬಗ್ಗಿ ನೋಡ್ತಾನ್ರಿ, ಹೆಂಡತಿ ಲಂಗ ಹಾಕ್ಯಂಬಿಟ್ಟಿರ್ತಾನವ. ಅದಕ್ಕ ಬಂಧುಗಳೇ, ಜನಪದರ ಬಾಳ ಚಂದ ಹೇಳಿದಾರ. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡ ಬರಬಾರದು. ಕಾಲೇಜಿಗೋಗುವ ಕಾಲೇಜ ಹುಡುಗರೇ, ಕಾಲೇಜಿಗೋಗುವ ಕಾಲೇಜ ಹುಡುಗರೇ, ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು, ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಅಕ್ಕ ತಂಗಿಯರೆ ಕೈ ಮುಗುದ ಬೇಡುವೆನು, ಅಕ್ಕ ತಂಗಿಯರೆ ಕೈ ಮುಗುದ ಬೇಡುವೆನು. ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು, ನೀವು ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು, ನೀವು ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಮನೆಯ ಬಿಟ್ಟು ಎಂದಿಗೂ ಓಡಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಪರಿಸರ ಉಳಿಸೋದು ಮರೆಯಬಾರದು, ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಠ ಹೆಂಡ್ರ ಮಕ್ಕಳ ಹಾಳು ಗೈಯುವ, ಮನೆ ಮಠ ಹೆಂಡ್ರ ಮಕ್ಕಳ ಹಾಳು ಗೈಯುವ. ಸೇಂದಿ ಸರಾಯ ಕುಡಿಯಬಾರದು, ನೀವು ಸೇಂದಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಎಂದಿಗೋ ಪಾಲಾಗಿ ಹೋಗಬಾರದು, ನೀವು ಎಂದಿಗೋ ಬ್ಯಾರಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಣ್ಣ, ಕೈ ಮುಗಿದು ಬೇಡುವೆನು, ಹೋಗೋದಾದ್ರೆ ಹೋಗಿರಣ್ಣ ಕೈ ಮುಗುದ ಬೇಡುವೆನು. ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, ಅಪ್ಪ ನಿನಗ ಅವ್ವ ನನಗ ಅಂತ ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, 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 ಮಾಡಬಾರದು. ಜನಪದರಿಗಿಂತ ಅನೇಕ ಹಾಡುಗಳನ್ನ ಕಟ್ಟಿ ಹಾಡಿ ಹೋಗಿದ್ದಾರೆ ಬಂಧುಗಳೇ. ಜನಪದಕ್ಕೆ ಬಹಳ ಅದ್ಭುತವಾದ ಚರಿತ್ರೆ ಇದೆ ಬಂಧುಗಳೇ. ಹಿಂದೆ ಬಾಳ ತಾಯಿ ಹಾಡ್ತಾ ಇದ್ಲು, ಆ ಓಣಿ ಕಲ್ಲಮ್ಮ, ಈ ಓಣಿ ಮಲ್ಲಮ್ಮ, ಈ ಓಣಿಯ ಶಾರದಮ್ಮ, ಈ ಓಣಿಯ ರೈಮಾನಮ್ಮ. ಒಂದ ಕಡೆ ಕೂತ್ಕೊಂಡು ಹಾಡಾಡ್ತಾ ಇದ್ರು. ನನ್ನ ಜೊತೆಗೆ ಹಾಡ್ತೀರಿ? ನನ್ನ ಜೊತೆಗೆ ಹಾಡಿ. ಕೋಲಣ್ಣ ಕೋಲ, ಕೋಲಣ್ಣ ಕೋಲ. ನಾನು ಅಯ್ಯೋ ಅಂದಾಗ ನೀವೆಲ್ಲ ಕೋಲಣ್ಣ ಕೋಲ ಹಾಡಿ. ಕೋಲಣ್ಣ ಕೋಲ, ಕೋಲಣ್ಣ ಕೋಲ, ಅಯ್ಯೋ ಕೋಲಣ್ಣ ಕೋಲ, ಅಯ್ಯೋ ಅಯ್ಯೋ. ಎಲ್ಲ ಒಟ್ಟಿಗೆ ಹಾಡಿ. ಕೋಲಣ್ಣ ಕೋಲ, ಕೋಲಣ್ಣ ಕೋಲ, ಅಯ್ಯೋ ಅಯ್ಯೋ. ಕುಲಾಯಿ ಕಟ್ಕೊಂಡು ಕುಣ್ಕಂತ ಬರುತ್ತಾಳ ಕೋಲಣ್ಣ ಕೋಲ, ಅಯ್ಯೋ ಕೋಲಣ್ಣ ಕೋಲ. ಈಕಿ ಕುಣಕ್ಕಲಾಡಿ 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 ಕುರುಬರ ಹುಡುಗಿ ಕೋಲಣ್ಣ ಕೋಲ, ಈಕಿ ಕುಣಕ್ಕಲಾಡಿ ಕುರುಬರ ಹುಡುಗಿ ಕೋಲಣ್ಣ ಕೋಲ. ನಾಕಣೆ ಸೊಂಟಿ ರೂಪಕ್ಕ ಮಾರ್ತಾಳ ಕೋಲಣ್ಣ ಕೋಲ, ಅಯ್ಯೋ ಅಯ್ಯೋ
ನಕಣೆ ಸೊಂಟಿ ರೂಪಾಯಕ್ಕ ಮಾರ್ತಾಳ ಕೋಲಣ್ಣ ಕೋಲ. ಈಕಿ ಶೆಟ್ಟರ್ ಹಾಕಿ ಜಿಪುಣ ಹುಡುಗಿ ಕೋಲಣ್ಣ ಕೋಲ. ಈಕಿ ಶೆಟ್ಟರ್ ಹಾಕಿ ಜಿಪುಣ ಹುಡುಗಿ ಕೋಲಣ್ಣ ಕೋಲ. ಶುಕ್ರವಾರಕ್ಕೊಮ್ಮೆ ನಮಾಜ್ ಮಾಡ್ತಾಳ ಕೋಲಣ್ಣ ಕೋಲ. ಅಯ್ಯೋ ಈಕಿ ಸೆಂಟ್ ಹಾಕುವ ಸಾಬರ ಹುಡುಗಿ ಕೋಲಣ್ಣ ಕೋಲ. ಈಕಿ ಸೆಂಟ್ ಹಾಕುವ ಸಾಬರ ಹುಡುಗಿ ಕೋಲಣ್ಣ ಕೋಲ. ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲ. ಅಯ್ಯೋ ಅಯ್ಯೋ ಈಕಿ ಆಸೆ ಬುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲ. ಈಕಿ ಆಸೆ ಬುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲ. ಗೆಜ್ಜಿ ಕಟ್ಟಿಕೊಂಡ ಮಜ್ಜಿಗೆ ಬರ್ತಾಳ ಕೋಲಣ್ಣ ಕೋಲ. ಅಯ್ಯೋ ಈಕಿ ಸೋಗಲಾಡಿ ಲಿಂಗಾಯತರ ಹುಡುಗಿ ಕೋಲಣ್ಣ ಕೋಲ. ಈಕಿ ಸೋಗಲಾಡಿ ಲಿಂಗಾಯತರ ಹುಡುಗಿ ಕೋಲಣ್ಣ ಕೋಲ. ಹವಾಯಿ ಹಾಕೊಂಡ್ರ ರೀತಿ ರೀತಿ ನಡೀತಾಳ ಕೋಲಣ್ಣ ಕೋಲ. ಅಯ್ಯೋ ಅಯ್ಯೋ ಈಕಿ ಮೆತ್ತನಾಕಿ ಪತಾರ ಹುಡುಗಿ ಕೋಲಣ್ಣ ಕೋಲ. ಈಕಿ ಮೆತ್ತನಾಕಿ ಪತಾರ ಹುಡುಗಿ ಕೋಲಣ್ಣ ಕೋಲ. ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕೋಲಣ್ಣ ಕೋಲ. ಹಾಡಿನ ಮೂಲಕ ಕೂಡ ನಗಿಸಬಹುದು ಅನ್ನೋದಕ್ಕೆ, ಹಾಡುಗಳ ಮೂಲಕ ನಾವು ನಗಬಹುದು ಅನ್ನೋದಕ್ಕೆ ಅನೇಕ ಜನಪದಗಳು ಸಾಕ್ಷಿಯಾಗಿದೆ ಬಂಧುಗಳೇ. ಬಹಳ ಚಂದ. ಒಂದೇ ಒಂದು ಸಣ್ಣ ಕತೆ ಹೇಳಿಬಿಡ್ತೀನಿ. ಒಂದು ದೊಡ್ಡ ಸಾವುಕಾರನ ಮನಿ ಬಹಳ ದೊಡ್ಡದೈತ್ರಿ. ಸಾವುಕಾರ ಇಷ್ಟು ದಪ್ಪ ಅದಾನ. ಆದ್ರೆ ಸಾವುಕಾರ ಮನಿಯ ಬಾಗಿಲು ಬಹಳ ಚಿಕ್ಕದೈತಿ. ನನ್ನಂತ ಒಬ್ಬ ಡಾಕ್ಟರ್ ಜೀವನ್ ಸಾಬ್ ಅಂತಕ್ಕಂಥ ಹುಡುಗ ಹಿಂಗ್ ಹೋಗ್ತಾ ಇದ್ದ. ಸಾವುಕಾರ ನೋಡಿದ, ಸಾವುಕಾರನ ಮನಿ ನೋಡಿದ, ಸಾವುಕಾರ ಮನಿ ಬಾಗ್ಲ ನೋಡಿದ, ನಗಾಕತ್ತ. ಸಾವುಕಾರನಿಗೆ ಸಿಟ್ಟು ಬಂತು. ಏಯ್ ತಮ್ಮ ಬಾ ಇಲ್ಲಿ, ಯಾಕೆ ನಗಲಾಕತ್ತಿ ಎಂದ. ಏನಿಲ್ಲ ಸಾವುಕಾರ, ನಿಮ್ ಮನಿದ್ ಬಹಳ ದೊಡ್ಡದೈತಿ, ನಿಮ್ ಮನಿ ಬಾಗಿಲು ಬಹಳ ಚಿಕ್ಕದೈತಿ, ನೀವು ನೋಡಿದ್ರಿ ಇಷ್ಟು ದಪ್ಪ ಅದಿರಿ. ನಾಳೆ ನೀವು ಅಪ್ಪಿತಪ್ಪಿ ಸತ್ರ ಈ ಬಾಗಿಲ್ದಾಗ ನಿಮ್ಮನ್ನ ಹೆಂಗ ತರ್ತಾರ ಅಂತ ಯೋಚನೆ ಮಾಡಿ ನಗಾಕತ್ಯ. ಸಾವುಕಾರಕ್ಕೆ ಸಿಟ್ಟು ಬಂತು. ನೀ ಇಲ್ಲಿ ಕೂಡು, ನಿಮ್ಮ ಅಣ್ಣನ ಕರಿ ಅಂದ, ನಿಮ್ಮ ಸೋದರನ್ನ ಕರಿ ಅಂದ. ಅವ್ರ ಅಣ್ಣ ಬಂದ, ನಿಮ್ಮ ತಮ್ಮ ನನಗ ಈ ರೀತಿ ಅಪಹಾಸ್ಯ ಮಾಡ್ತಾ ಅದನ್ನ ಬುದ್ಧಿವಾದ ಹೇಳು ನಿಮ್ಮ ತಮ್ಮನಿಗೆ. ಅವ್ರ ಅಣ್ಣಂದ, ಹುಚ್ಚು ನನ್ನ ಮಗನೇ, ಸಾವುಕಾರ ಈಗಲ ಸಾಯಿ, ಸಾವುಕಾರನ ಬಗ್ಗೆ ಯಾಕೆ ಚಿಂತೆ ಮಾಡಕತ್ತಿ, ಸಾವುಕಾರ ಇವತ್ತ ಸಾಯ್ಲಿ, ಸಾವುಕಾರನ ಒಳಗ ಸಣ್ಣಗ ಕಡ್ದು ತುಂಡು ಮಾಡಿ ಒಂದು ಪುಟ್ಟ್ಯಾಗ ಹೊರಗೆ ತರನ ಅಂತಂದ. ಸಾವುಕಾರ ಮತ್ತಷ್ಟು ಸಿಟ್ಟು ಬಂತು. ನೀವಿಬ್ರು ಇಲ್ಲೇ ಕೂಡ್ರಿ. ಇವ್ರ ಅಪ್ಪನ್ ಕರೆಸಿದ್ರು. ನಿನ್ನ ಮಗ ಹಿಂಗ ಮಾತಾಡಕತ್ತಾರ ನಿಮ್ಮಿಬ್ರು ಮಕ್ಕಳು ಅಂದ್ರು. ಅವಾಗ ಅವ್ರ ಅಪ್ಪ ಅಂದ, ಪೆದ್ದ ನನ್ನ ಮಕ್ಕಳೇ, ಸಾವುಕಾರನ ಬಗ್ಗೆ ಯೋಚನೆ ಮಾಡಿ ನಗಾಕತ್ತೀರಿ, ಸಾವುಕಾರ ಇವತ್ತ ಸಾಯ್ಲಿ, ಸಾವುಕಾರ ಇವತ್ತ ಸತ್ರ ಒಳಗ ಸುಟ್ಟು ಬೂದಿ ಹೊರಗೆ ತರ್ತೀವಿ ಅಂದು ಬಿಟ್ಟವ. ದೊಡ್ಡರದಿರಿ ಮೂವರಿ ಅಪ್ಪ, ಮನಿ ಕಡೆಗೆ ಹೋರಿ ಅಂತಂತಂದ ಬಂಧುಗಳು. ನಾನು ಮೂಡುಬಿದಿರಿ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದೆ. ಇವತ್ತು ಬೆಳಗ್ಗೆ ಬಂದೆ. ಬಸ್ ಸ್ಟ್ಯಾಂಡ್ನಾಗ ಕುತ್ಕೊಂಡಿದ್ದೆ. ನನ್ನ ಪಕ್ಕಕ್ಕೆ ಒಂದು ಸುಂದರವಾದ ಹುಡುಗಿ ಕೂತಿದ್ಲು. ಹುಡುಗಿ ಪಕ್ಕ ವಯಸ್ಸಾದ ಅಜ್ಜ ಕೂತ್ಕೊಂಡಿದ್ದ. ಹುಡುಗನ್ನ ಒಂದು ಹುಡುಗ ಹಿಂಗ ಸ್ವಲ್ಪ ಟಚ್ ಮಾಡಿ ಓಡಿ ಹೋದ. ಹುಡುಗಿ ನೋಡಕ್ ಚೆನ್ನಾಗಿದ್ದು, ಸ್ವಲ್ಪ ದಪ್ಪಗಿದ್ಲು. ಹುಡುಗಿ ಹಿಂಗ ಹೊಳ್ಳೆ ನೋಡಿದ್ರಾಗ ವಯಸ್ಸದ ಅಜ್ಜ ಯಜಮಾನ್ ಕಂಡ್ರು. ಏನ್ ಅಜ್ಜ, ಮಿಸ್ ಕಾಲ್ ಕೊಟ್ಟೆ ನನಗಂದ್ಲಾಕಿ. ಮಿಸ್ ಕಾಲ್? ಮೊಬೈಲ್ ಮನ್ಯಾಗ ಚಾರ್ಜ್ ಇಟ್ಟು ಬಂದೀನಿ ಬೇಯವ, ಎಲ್ಲಿ ಮಿಸ್ ಕಾಲ್ ಕೊಡ್ಲಿ ಅಂದ. ಅಲ್ಲ, ಟಚ್ ಮಾಡಿ ಮಿಸ್ ಕಾಲ್ ಕೊಟ್ಟೇನು. ಗೊತ್ತಾಯ್ತು, ಮೊಬೈಲ್ ಭಾಷೆದಾಗ ಮಾತಾಡಕತ್ತಾಳೆ ಈಕಿ. ಆಗ ಅಜ್ಜಂದ, ಎಲ್ಲಿ ಮಿಸ್ ಕಾಲ್ ಬೇಯವ್ವ, ನಂದೆಲ್ಲ ವ್ಯಾಲಿಡಿಟಿನ ಮುಗಿದು ಹೋಗೈತಿ, ಎಲ್ಲಿ ಮಿಸ್ ಕಾಲ್ ಕೊಡ್ಲಿ ಅಂತಂತಂದ. ಅಂದ್ರೆ ಮಾತಿನ ಪ್ರತಿಯೊಂದು ಮಾತಲ್ಲಿ ಕೂಡ ನಮಗೆ ಹಾಸ್ಯಗಳು ಸಿಗ್ತಾವೆ. ನಾನು ಮಹಿಬೂಬ್ ಕಂದಗಲ್ಲು, ವಿಜಯಕುಮಾರ್ ಜಾಲಿಹಾಳು 3 ದಿನ ತಿರುಪತಿಗೆ ಹೋಗಿದ್ವಿ. ನುಣ್ಣಗೆ ತಲೆ ಬೋಳ್ಸ್ಕೆ ಬಂದು ಟ್ರೈನ್ ಕುತ್ಕೊಂಡಿವಿ. ನಾವು ಟ್ರೈನ್ ಕುತ್ಕೊಂಡ್ವಿ. ನಮ್ಮ ಎದುರಿಗೆ ಆಂಧ್ರದಾರ 3 ಮಂದಿ ಹೆಣ್ಮಕ್ಳು ತಲೆ ಬೋಳ್ಸಿ ಮಂದಿ ಎದುರಿಗೆ ಕುತ್ಕೊಂಡ್ರು. ಅವ್ರ ತಲೆ ನಾವು ನೋಡೋದು, ನಮ್ಮ ತಲೆ ಅವ್ರು ನೋಡೋದು, ಅವ್ರ ತಲೆ ನಾವು ನೋಡೋದು, ನಮ್ಮ ತಲೆ ಅವ್ರು ನೋಡೋದು. ನಮಗೆ ಕನ್ನಡ, ನಮಗೆ ತೆಲುಗು ಬರಲಿಲ್ಲ, ಅವ್ರಿಗೆ ಕನ್ನಡ ಬರಲಿಲ್ಲ. ಈ ಬೋಗಿ ಬ್ಯಾಡ್ರಿ ಅಂತ ಮುಂದಿನ ಬೋಗಿಯಾಗ ಹೋಗಿ ಕುತ್ಕೊಳಕತ್ತೀವಿ. ಮುಂದಿನ ಬೋಗಿಯಾಗ ಕುತ್ಕೊಂಡಿ, ಮುಂದಿನ ಬೋಗಿಯಾಗ ನಾವು ಮಕ್ಕಂಡಿವಿ. ಯಾರ್ದು ಚಿಂತೆ ಬೇಡ ಅಂತ ಮಕ್ಕಳಕತ್ತೀವಿ. ಇಬ್ರು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡ್ರಿ ಎದುರಿಗೆ ಬಂದು ಕುತ್ಕೊಂಡಿದ್ರು. ದೇವರಾಜ್ ಐಲಿ ಹೊಸದಾಗಿ ಮದುವೆಯಾಗಿ ಬಂದು ಕುತ್ಕೊಳಕತ್ತಿದ್ರು. ಅವಾಗ ನಾನು ಸುಮ್ಮನೆ ಹೊಚ್ಕೊಂಡು ಮಕ್ಕಂಡಿವಿ. ನಮ್ಮ ವಿಜಯಕುಮಾರ್ ಜಾಲಿಹಾಳ್ ಅಂದ್ರು, ಏನೋ ಹೊಸದಾಗಿ ಬಂದಾರ, ಏನೋ ಮಾತಾಡಕತ್ತಾರ ತಡಿ ಅಂತ ಈಟ ಚದಾರ ಹಿಂಗ ಬಿಟ್ಕೊಂಡು ನೋಡಾಕತ್ತಾರ. ಅವ್ರನ್ನ
ಒಂದು ಅರ್ಧ ಗಂಟೆ ಮಾತಾಡಿ 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 ಏಂತಂದ್ಲು ಗಂಡಗರಿ, ಅರ್ಧ ಗಂಟೆ ಆಯ್ತು ಮಾತಾಡಿ ಮಾತಾಡಿ ತಲೆ ನೋವಿಸ್ತಾ ಇದೆ. ಬಾಯಿಲ್ಲೇ ಹೆಂಡ್ತಿನ ಕರೆದ ಗಂಡ, ಹಣೆಗೊಂದು ಸಿಹಿಯಾದ ಮುತ್ತು ಕೊಟ್ಟ. ಹೋತ್ರಿ ಅಂದ್ಲಾಕಿ. ವಿಜಯಕುಮಾರ್ ಅಂದ್ರು, ಯಪ್ಪ ಗುಳಿಗೆಲ್ಲ ಎಣ್ಣೆಲ್ಲ ಜಂಡು ಬಾಂಬಲ್ಲ, ಬರೇ ಮುತ್ತು ಕೊಟ್ರು ಹೋತಲ್ಲ, ಎಂತ ಶಕ್ತಿ ಇರ್ಬೋದು ಈತನ ಬಾಯಾಗ. ಮತ್ತೊಂದು ಅರ್ಧ ಗಂಟೆ ಆತು, ಕೈ ನೋವ್ರಿ ಅಂದ್ರು. ಕೈ ಮುತ್ತು ಕೊಟ್ಟ, ಕೈ ನೋವು ಹೋತು ಅಂದ್ಲು. ವಿಜಯಕುಮಾರ್ ಕೆಳಗ ಟಂಡನ ಹಾರಿದ್ರು. ಯಪ್ಪ 20 ವರ್ಷ ಆತು, ನನಗೂ ಒಂದು ರೋಗ ಐತಿ, ಯಾವ ಡಾಕ್ಟರ್ನ ರೋಗ ವಾಸಿ ಮಾಡಿಲ್ಲ, ನೀನು ಕೈ ಮುಗಿದು ಕಾಲು ಬೀಳ್ತೀನಪ್ಪ, ಏನಾರ ಮಾಡಿ ಮುತ್ತು ಕೊಟ್ಟು ನನ್ನ ರೋಗ ವಾಸಿ ಮಾಡ್ಯಪ್ಪ ಅಂದ. ಯಜಮಾನ್ರಿ ಏನ್ ನಿಮ್ ರೋಗ ಅಂದ. ಯಾವ ಬಾಯಲ್ಲಿ ಹೇಳಪ್ಪ, ನನಗ ಮೂಲವ್ಯಾಧಿ ಆಗೈತಿ ಅಂತ ಬಿಟ್ಟ. ಹೋಗಟ್ರೇನ ಗಂಡ ಆ ಕಡೆಗೆ ಹಾರಿಬಿಟ್ಟ, ಹೆಂಡತಿ ಈ ಕಡೆಗೆ ಹಾರಿಬಿಟ್ಲ ಬಂಧುಗಳೇ. ಅದಕ್ಕೆ ದೃಷ್ಟಿಯಂತೆ ಸೃಷ್ಟಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಬಹಳ ಚಂದ ಅದ್ಭುತವಾದ ಹಾಸ್ಯಗಳು ನಮ್ಮ ಜನಪದರಲ್ಲಿ ಸಿಗ್ತವೆ. ಅವ್ರು ಮಾತಾಡಿದ್ರೆ ಹಾಸ್ಯಗಳಾದವು. ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹಳ ದಿನ ಉಳಿಯುವುದಿಲ್ಲ ತಮ್ಮ ಅಂತಕ್ಕಂಥದ್ದು ಒಂದು ಜನಪದದ ವ್ಯಾಖ್ಯೆ ಬಂಧುಗಳೇ. ಬಹಳ ಚಂದ ಇದು ಒಂದು ಗಾದೆ ಮಾತು. ನಮ್ಮ ಮೆಹಬೂಬ್ ಕಂದಗಲ್ ಅವರು ಬಹಳ ದಿನಕ್ಕೆ, ಯಾಕ್ರಿ ಕಂದಗಲ್ ಅವರೇ ಬಹಳ ಸಪ್ಪ ಕುಂತಿರಲ್ಲ ಯಾಕೆ ಅಂತಂತಂದ್ರು. ಏನಿಲ್ರಿ, ನನಗೂ ನನ್ನ ಹೆಂಡತಿಗೂ ಸ್ವಲ್ಪ ಜಗಳ ಜಗಳ ಆಗೈತಿ, ಚಿಂತೆ ಮಾಡ್ಬೇಡ್ರಿ. ಇವತ್ತ ಮನೆಗೆ ಹೋಗ್ರಿ, ಅಕ್ಕವ್ರು ಊಟಕ್ಕೆ ಕೊಡ್ತಾರ, ಕೊಟ್ಟು ಊಟನ ಮನಸಾರೆ ಬಾಯಿ ತುಂಬ ಹೊಗಳಿ ಬಿಡ್ರಿ 4 ಮಾತನ್ನ ಅಂತಂದೆ. ಆಯ್ತ್ರಿ ಅಂತಂದ್ರು. ಹೋಗಿ ಕುತ್ಕೊಂಡ್ರು. ಅವ್ರ ಹೆಂಡತಿ ಒಂದು ಹೋಳಿಗೆ ಕೊಟ್ರು, ಒಂದು ಒಬ್ಬಟ್ಟು ಕೊಟ್ರು. ಹೆಂಡತಿ, ನೀನ್ ಕೊಟ್ಟು ಒಬ್ಬಟ್ಟು ಅದ್ಭುತ ಅಂದ್ಬಿಟ್ರು. ಒಳಗಿದ್ದಕ್ಕೆ ಹೆಂಡತಿ ಒಂದು ಚೆರಿಗೆ ತೊಗೊಂಡು ಅಣ್ಣನ ಬೀಸಿ ಬಿಟ್ರು. ಇಷ್ಟ ಅಗಲ ಬಂದು ಗುಮ್ಮಟಿ, ಯವ್ವ ಅಂತಂದ್ರು. ಯಾಕೆ ಅಂದ್ರು. ಅಮೃತ ಅಂತ, ಅಮೃತ. 12 ವರ್ಷ ಆತು ಮದುವೆ ಆಗಿ, ನಾನು ಮಾಡಿದ ಅಡಿಗೆ ಒಂದು ದಿನನೂ ಹೊಗಳಲಿಲ್ಲ ನೀನು. ಪಕ್ಕದ ಮನಿ ಪಾರವಕ್ಕ ಇವತ್ತೊಂದು ಹೋಳಿಗೆ ಕೊಟ್ಟಳ, ಅಮೃತ ಅಂತ, ಅಮೃತ ಅಂದ್ಬಿಟ್ರು. ಅವಾಗ ಅರ್ಥ ಆತ ಅವ್ರಿಗೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹಳ ದಿನ ಉಳಿಯುವುದಿಲ್ಲ ತಮ್ಮ ಅಂತಕ್ಕಂಥ ಬಂಧುಗಳೇ. ಯಾವ ಭಾಷೆಯಲ್ಲಿಯೂ ಆಗಬಹುದು. ಸ್ವಾಮಿ ಚಿತ್ರಸೇನರೇ, ಅದು ಎಷ್ಟರಲ್ಲಿ ಉಂಟು? ಕಪ್ಪು ನಾಕಲ್ಲ, ನನಗೆ ಕೆಂಪು ನಾಕ ಆದ್ರೆ ಸರಿ ಹೋಗ್ತದೆ. ಕೆಂಪು ಅಂತ ಉಂಟೇನೋ? ಇಲ್ವಾ? ಶ್ರುತಿಯಲ್ಲಿ ಕೆಂಪು ಅಂತ ಉಂಟ, ಕಪ್ಪು ಮತ್ತು ಬಿಳಿ ಅಷ್ಟೇ ಏನು? ಅದು ಯಾವುದಾ ಕೆಂಪು? ಅಲ್ಲ, ಕೆಂಪಿದ್ದು ಉಂಟ ಅಂತ ಕೇಳಿದ್ದು, ಇಲ್ಲದಿದ್ರೆ ಇಲ್ಲ. ಸರಿ ಸರಿ. ಏನದು? ಅದು ಶ್ರುತಿಗೆ ನನ್ನ ಸ್ವರವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುದು. ಸೇರಿಸು. ಆ ದಾಯಗಪ್ಪ ಇಂಚಿ ಮಾರಾಜೆ, ದಾಯಗಪ್ಪ ಇಂಚಿ ಮಾರಾಜೆ, ಮುರ್ಚಿತ್ತಂಗ್ಲೆಗ ದಾಯಗಪ್ಪ ಇಂಚಿ ಮಾರಾಜೆ. ಗಜ್ಜಿ ಕಿರ್ಮೆಲೆ ಮೋನೆ ಬಾಪೆಲೆ ಗುಜ್ಜ ಕೊಜ್ಜಲು ಕಂಡು ತಿನ್ಪೆಲೆ ತಾಯಗಪ್ಪ ಇಂಚಿ ಮಾರಾಜೆ, ವರ್ಷಿತ್ತಂಗ್ಲೆ ತಾಯಗಪ್ಪ ಇಂಚಿ ಮಾರಾಜೆ. ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನಮ್ಗೆ ಆ ಭಾಷೆ ಬರುವುದಿಲ್ಲ. ಅದನ್ನು ಏನು ಅಂತ ಒಂದು ವಿವರಿಸಿ ಹೇಳಬಹುದಾ? ತಾಯಗಪ್ಪ ಇಂಚಿ ಮಹಾರಾಜ ಅಂದ್ರೆ ನಮ್ಮ ಸ್ವರ್ಗಲೋಕದಲ್ಲಿ ಇಂತಹ ಮಹಾರಾಜರು ಇರ್ಲೇಬೇಕು. ಅದಕ್ಕೆ ದಾಯಗಪ್ಪ ಇಂಚಿ ಮಹಾರಾಜ, ಇಂತಹ ಮಹಾರಾಜ ಇರ್ಲೇಬೇಕು ಅಂತ ದಾಯಗಪ್ಪ ಇಂಚಿ ಮಹಾರಾಜ. ಸರಿ, ಆಮೇಲೆ ಬೊಡ್ಚಿತ್ತನೆಂಕ್ಲೆಗೆ ಅಂದ್ರೆ ಬೇಕಿತ್ತು, ಇಂಥದ್ದೇ ನಮಗೆ ಬೇಕಿದ್ದದ್ದು. ಬೊಡ್ಚಿತ್ತಂಡು ಇಂಚಿತ್ತನ ಅಂತ ಹೇಳಿದ್ರೆ ಇಂಥದ್ದೇ ಬೇಕು ಅಂತ. ಆಮೇಲೆ ಗಜ್ಜಿ ಕಿರ್ಂಬೆಲೆ ಮೋನೆ ಬಾಪೆಲೆ. ಗಜ್ಜಿ ಕಿರ್ಂಬೆಲೆ ಅದೇನೋ ಹಾಗೆ ಹೇಳಿದ್ರೆ ಅಂದ್ರೆ ನಿಮ್ಮದಾದ ಟಿವಿ. ಆಮೇಲೆ ಮುಖದಲ್ಲಿ ಮಂದಹಾಸ, ಮೋನೆ ಬಾಪೇಲಿ. ಮೋನೆ ಬಾಪೇಲಿ ಅಂತ ಹೇಳಿದ್ರೆ ಮುಖದಲ್ಲಿ ಇದು ವರ್ಚಸ್. ಗಜ್ಜಿ ಕಿರ್ಂಬೆಲೆ ಅಂದ್ರೆ ಆ ಗಂಭೀರತೆ. ಹೇಗೆ ಹೇಳುದು? ಗಜ್ಜಿ ಕಿರ್ಂಬೆಲೆ ಮತ್ತೆಂದು ಮೋನೆ ಬಾಪೇಲಿ. ನಿಲ್ಲಿಸು, ಒಮ್ಮೆ ನಾನೇ ಹೇಳಿಬಿಡ್ತೇನೆ. ನಾನು ಕಜ್ಜಿ ಕಿರ್ಂಬೆಲೆ ಮೋನೆ ಬಾಪೆಲೆ. ನಾನೇ ಬರ ಗೊತ್ತಾನಾಗ ತಡ ಆತ. ನೋಡಿ ಎಷ್ಟು ಸಂತೋಷದಲ್ಲಿದ್ದಾರೆ. ಮತ್ತೆ
ಅವನ ಹಣೆ ಬರ ಅಂತ ಏನು ಹೇಳಿದ್ವಿ? ಹಣೆ ಬರ ಅಂತ ಹೇಳಿದ್ರೆ ಬ್ರಹ್ಮದೇವರು ನಿಮ್ಮ ಹಣೆಯಲ್ಲಿ ಸರಿ ಬರ್ದಿದ್ದಾರೆ ಅಂತ. ಸರಿ ಸರಿ ಸರಿ. ಸ್ವರ್ಗಲೋಕವನ್ನು ನೀವು ಸ್ವಾಧೀನಪಡಿಸಿಕೊಳ್ಬೇಕು ಅಂತ ಬರ್ದಿದ್ದಾರೆ. ಆಯ್ತಾ? ಆಮೇಲೆ ಗುಜ್ಜ ಕೊದ್ಯಲು ಕಂಡು ತಿಂಪೆಲಿ. ಅದೇನೋ ಹಾಗೆ ಹೇಳಿದ್ರೆ ಅಂದ್ರೆ ಸ್ವರ್ಗಲೋಕದಲ್ಲಿ ನಿಮ್ಮದೇ ಅಧಿಕಾರ ಇನ್ನು ಅಂತ. ನಿಮಗೆ ಅರ್ಪಣ ತರ್ಪಣ ಎಲ್ಲ ನಿಮಗೆ ಅಂತ. ಆಯ್ತಾ? ನಾನು ಊಟ ಮಾಡುವುದು ಷಡ್ರೋಪೇತವಾದ ಷಡ್ರಪೇಸವಾದ ಭೋಜನ. ಅದಕ್ಕೆ ಗುಜ್ಜ ಗಜಿಪುನ ಕಂಡು ಗುಜ್ಜ ಗಜಿಪು ಕಂಡು ತಿನ್ಪೆ. ಆಮೇಲೆ ದಾಯಗಪ್ಪ ಇಂಚಿ ಮಹಾರಾಜಿ. ಬಹಳ ಸಂತೋಷ ಆಯ್ತು. ಅದನ್ನಲ್ಲಿ ಇಡು. ಹೌದೇನೋ? ಬಹಳಷ್ಟು ಸಂತೋಷವಾಗಿದೆ. ಇದುವರೆಗೆ ನಿನ್ನ ದೇವೇಂದ್ರ ನಿನಗೆ ಎಷ್ಟು ವೇತನವನ್ನು ಕೊಡ್ತಾ ಇದ್ದ? ನನಗೆ ಹೆಚ್ಚಿಲ್ಲ. ಮತ್ತ 10 ದಿನಕ್ಕೆ 10 ದಿನಕ್ಕೆ 10 ಬಂಗಾರದ ನಾಣ್ಯ. ಹೌದು. ಅದಕ್ಕೆ 2 ಸೇರಿಸು. ಎಷ್ಟಾಯ್ತು ಅಲ್ಲಿಗೆ? 12. ಇನ್ನು ಮುಂದೆ 12 ದಿನಕ್ಕೆ. ಇದು ನಾನು ಹೇಳಿದ ಭಾಷೆಯಲ್ಲೇ ಲೆಕ್ಕ ಹಾಕೋದಿದ್ರೆ 10 ಪದರಾಡು. ಏನೋ ಪದ್ರಾಡು ಅಂದ್ರೆ 12. ಅಂದ್ರೆ ಇಷ್ಟರವರೆಗೆ 10 ಇದ್ದದ್ದು. ಅದು ತೌಳವ ಭಾಷೆಯಲ್ಲಿ 10. 10 ಪದರಾಡು. ಯಾರು ಪದ್ರಾಡು? ನಾನು ನಿನಗೆ ಪದ್ರಾಡು. ನೀವು ನನಗೆ 10 ಪದರಾಡು. ಆಗಲಿ. ಈಗ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತಿದ್ದೇನೆ. ಇಲ್ಲ, ನನ್ನ ಆಸೆ. ಬೇಡ ಬೇಡ. ಇದು ಒಳ್ಳೆಯವನ ಲಕ್ಷಣ. ಸನ್ಮಾನ ಬೇಡ ಬೇಡ ಅಂತ ಹೇಳುವುದು. ಹಾಗೆಂದು ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನಾನು ನಿನಗೆ ಸನ್ಮಾನ ಮಾಡದಿದ್ರೆ ನನ್ನದು ಅಪರಾಧ ಆದೀತು. ಅಲ್ಲ, ನನಗಿಂತ ಹಿರಿಯವರೆಲ್ಲ ಇದ್ದಾರೆ, ಅವರಿಗೆ ಆಗ್ಲಿ, ಅವರೆಲ್ಲ ಹೋಗ್ಲಿ. ಆದ್ರೆ ಯೋಗ್ಯತೆ ಇರುವುದು ನಿನಗೆ ಅಲ್ವೇನೋ? ಅಯ್ಯೋ ಬೇಡ. ಅಲ್ಲ, ಸನ್ಮಾನ ಇಲ್ಲಿ ಏನ ಆ ಭಾಷೆ ಬರುವುದಿಲ್ಲ ಅಂತ ನೀನು ಭಾವಿಸಿದ್ದೀಯ? ಚೆನ್ನಾಗಿ ಬರ್ತದೆ ಆ ಭಾಷೆ ನನಗೆ. ಮತ್ತೆ ನೀವು ಯಾಕೆ ಹೇಳಿಲ್ಲ? ಒಂದು ವಿಚಾರ ಕೇಳು. ಭಾಷೆ ಬಾರದಿದ್ರೂ ಭಾವ ಉಂಟು ಬರ್ತದೆ ನನಗೆ. ನೀನಾಡಿದಂತಹ ಮಾತು, ಅದರಿಂದ ಅವರೆಲ್ಲ ನಕ್ಕಂತಹ ರೀತಿ, ಇದರಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನನ್ನು ನೀನು ಪರಿಹಾಸ್ಯ ಮಾಡಿದ್ದು ಎನ್ನುವ. ದಾಯಗಪ್ಪ ಇಂಚಿ ಮಹಾರಾಜ ಅಂತ. ಯಾಕಪ್ಪ ಇಂಥ ಮಹಾರಾಜ? ಅಯ್ಯೋ ಏನು ಏನು? ನನಗೆ ನಿಮಗೆ ಈ ಭಾಷೆ ಬರ್ತದೆ ಅಂತ ಒಂದೇ ಒಂದು ಸಣ್ಣ ಸೂಚನೆ ಮೊದಲೇ ಸಿಗುತ್ತಿದ್ರೆ ನಾನು ಬದುಕುವ ದಾರಿ ನೋಡ್ತೀನಿ. ಯಾರ ಕಜ್ಜಿ ಕಿರುಂಬೆಲೆ ಯಾರ? ಏನ ನನ್ನ ಮೈಯಲ್ಲಿ ಕಜ್ಜಿ ಉಂಟ ನೋಡಿ? ಎಲ್ಲಿ ಕಜ್ಜಿಯಾಗಿ ನಾನು ತುರಿಸ್ತಾ ಇದ್ದೇನೆ. ಇಲ್ಲ, ನನ್ನ ಶರೀರದಲ್ಲಿ ಒಂದು 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 ಇಲ್ಲ, ಒಂದು ಗಾಯವೂ ಇಲ್ಲ. ಗೊತ್ತಾಯ್ತಲ್ಲ? ಮತ್ತೇನು ಮೋನೆ ಬಾಂಬೆಲೆ? ಹೌದು. ಏನು ನನ್ನ ಮುಖ ಇಷ್ಟು ದೊಡ್ಡದಾಗಿದ? ಮೋನೆ ಬಾತು ಹೋಗಿದ? ನನ್ನ ಮುಖಕ್ಕೆ ಯಾರಾದ್ರೂ ಬಡಿದಿದ್ದಾರ? ಇಲ್ಲ. ಮೋನೆ ಬಾಂಬೆಲೆ. ಏನ ನನಗೆ ಊಟ ಮಾಡುವುದಕ್ಕೆ ಬೇರೆ ಪದಾರ್ಥ ಯಾವುದು ಇಲ್ವಾ? ಬೇರೆ ಯಾವುದೇ ಕಜಿಪು ನನಗೆ ಸಿಗುವುದಿಲ್ವಾ? ನಾನೇನು ಕುಜ್ಜೆ ಕಜಿಪುನು ತಿನ್ನುವವನ? ಹಣೆ ಬರಗೆಟ್ಟವನೇ. ಕುಜ್ಜೆ ಕಜಿಪು ಎಷ್ಟು ರುಚಿ ಉಂಟು ಅಂತ ಗೊತ್ತುಂಟ ನಿನಗೆ? ದಾಯಗಪ್ಪ ಇಂಚಿ ಮಹಾರಾಜ. ಮಹಾರಾಜಿ ಮೂಜಿಗಾಸ್ತಾಯ ಅಂತ ಹೇಳಿದ್ಯಲ್ಲ, ಅದಕ್ಕೆ ನೀನು ಹೇಳಿದ್ದೇನು 3 ಲೋಕದ ಒಡೆಯ ಅಂತ. ಮೂಜಿಗಾಸ್ತಾಯ ಅಂತ ಹೇಳಿದ್ರೆ 3 ಲೋಕದ ಒಡೆಯ. ಪೂಜೆ ಪುರಸ್ಕಾರ ಎಲ್ಲ ನನಗೆ ಮಾಡಬೇಕು. ಜೋಡು ತೆಂಗಿನಕಾಯಿ ತಂದು ನನ್ನ ತಲೆಗೆ ಹೊಡಿಬೇಕಲ್ಲ? ಎಲ್ಲ ಗೊತ್ತಾಗಿದೆ ನಿಮಗೆ? ಸರಿಯಾಗಿ ಅರ್ಥ ಆಗಿದೆ ನನಗೆ. ನಿಮ್ಮ ಸ್ವಭಾವವನ್ನು ನೀವು ಬಿಡ್ತೀರಾ? ಎಷ್ಟಾದರೂ ನೀವು ದೇವತೆಗಳು, ರಕ್ಕಸರಿಗೆ ನೀವು ವಿರೋಧಿಗಳೇ. ಆದ್ರೆ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತೇನೆ. ನಿನ್ನನ್ನು ಇಲ್ಲಿಂದ ಬಿಡುವ ಹಾಗಿಲ್ಲ. ನಿನ್ನನ್ನು ಸರಿ ಮಾಡಿಯೇ ಸರಿ. ಅದಕ್ಕೆ ನಿನ್ನಲ್ಲಿ ಹೇಳ್ತೇನೆ, ಇಲ್ಲಿಂದ ಹೋಗುವುದಕ್ಕಿಲ್ಲ. ಇಲ್ಲಿಂದ ಎಲ್ಲಿಯಾದ್ರೂ ನೀನು ತಪ್ಪಿಸಿದೆ ಎಂದಾದರೆ ಕಠಿಣವಾದ ಶಿಕ್ಷೆ ನಿನಗೆ ಕಾದಿರಿಸಲ್ಪಟ್ಟಿದೆ. ಇನ್ನು ನಾನು ಏನು ಮಾಡುವುದಿಲ್ಲ, ಯಾವುದನ್ನು ಹೇಳುವುದಿಲ್ಲ. ನೀವು ಹೇಳಿದ ಹಾಗೆ ನಡೀತೇನೆ. ನಾಳೆ ದಿನ ಬರುವಾಗ ಅಡ್ಡ ನಾಮ ಹಾಕಿ ಇಲ್ಲಿಗೆ ಬರತಕ್ಕದ್ದು ಖಂಡಿತ. ಆದ್ರೆ ಒಂದು ವಿಚಾರ, ಏನು ಪ್ರಭು? ನಾನು ಭಾಷೆ ಗೊತ್ತಿದ್ದು ಈ ರೀತಿಯಾಗಿ ಯಾಕೆ ವ್ಯವಹರಿಸಿದೆ? ಯಾಕೆ? ನಮ್ಮ ರಕ್ಕಸರಿಗೆಲ್ಲ ಯುದ್ಧ ಮಾಡಿ ಬಹಳಷ್ಟು ಆಯಾಸವಾಗಿದೆ, ಅವರಿಗೊಂದು ಮನರಂಜನೆ ಆಗಲಿ ಎನ್ನುವಂತಹ ಉದ್ದೇಶದಿಂದ ನಿನಗೆ ಈ ರೀತಿ ಅಸಂಬಂಧವನ್ನು ಆಡುವುದಕ್ಕೆ ನಾನು ಅವಕಾಶವನ್ನು ಕೊಟ್ಟೆ. ಈಗ ನೋಡಿ, ನಿಮಗೆ ಹಾಗಾದ್ರೂ ನಿಮ್ಮ ಮನಸ್ಸನ್ನು ನಾನು ರಂಜಿಸ್ಲಿಲ್ವಾ? ರಂಜಿಸಿದೆ. ಆ ಲೆಕ್ಕದಲ್ಲಿ ಆದ್ರೂ ನನ್ನೊಂದು ಪ್ರಾಣ ಬಿಡ್ಬೇಕು. ನೀವು ಬಿಟ್ಟೆ, ಪ್ರಾಣ ಬಿಟ್ಟೆ. ಹಾಗೆಂದು ನಾಳೆಯ ದಿನ ನೀನು ಸರಿಯಾಗದೆ ನಿನ್ನ ಶಿರಚ್ಛೇದನ ಮಾಡಿ ನಾನು ಸರಿ ಆಗ್ತೇನೆ. ನಡೆ. ಆಯ್ತು ಪ್ರಭು, ಬರ್ತೇನೆ ನಾನು.
ಅಪ್ಪ ಅಯ್ಯೋ ಈ ಮನುಷ್ಯನಿಗೆ ಭಾಷೆ ಕೂಡ ಬರ್ತದೆ. ಯೋಗ್ಯನಾದಂತಹ ರಕ್ಕಸ ವೀರನನ್ನು ಸ್ವರ್ಗಲೋಕದಲ್ಲಿ ನಾಯಕನನ್ನಾಗಿ ನೇಮಿಸಿ ನನ್ನದಾದಂತಹ ಮಾತೃಭೂಮಿ ಶೋಣಿತಾರದತ್ತ ಮುನ್ನಡೆಯುತ್ತೇನೆ. ಸ್ವರ್ಗಲೋಕವನ್ನು ಗೆಲ್ಲಿದೆ ದೇವತೆಗಳ ಪಕ್ಷಪಾತಿಯಾಗಿ ನಾರಾಯಣ ನನ್ನೊಂದಿಗೆ ಯುದ್ಧಕ್ಕೆ ಬಂದ. ಅವನ ಕೈಯಲ್ಲಿದ್ದಂತಹ ಸುದರ್ಶನವನ್ನು ಬಲಾತ್ಕಾರವಾಗಿ ಎಳೆದೆ ನೇರವಾಗಿ ಶೋಣಿತಾಪುರಕ್ಕೆ ಕೊಂಡು ಹೋಗಿ ಪೂಜೆ ಪುರಸ್ಕಾರಗಳನ್ನು ನಡೆಸುತ್ತಾ ಇದ್ರೆ ರಕ್ಕಸ ಕುಲವೇ ಉದ್ಧಾರವಾಗಿದೆ. ಈ ಮಧ್ಯೆ ಕೆಲವು ಸ್ತ್ರೀಯರು ಬಂದು ಕಪಟದಿಂದ ಚಕ್ರವನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಚಕ್ರವನ್ನು ಅಪಹರಿಸಿಕೊಂಡು ಹೋದಂತಹ ಹೆಣ್ಣು ಮಕ್ಕಳು ಹೆಚ್ಚು ದೂರ ಹೋಗಿರುವುದಕ್ಕೆ ಸಾಧ್ಯತೆ ಇಲ್ಲ. ಅವರನ್ನು ಹಿಡಿದು ಅವರ ನಾಶವನ್ನು ಮಾಡಬೇಕಾಗಿದೆ. ಮುಂದುವರಿಯುತ್ತೇನೆ. ಏನೋ ಕಣ್ಣು ಕಾಣಿಸುವುದಿಲ್ವಾ ನಿನಗೆ? ಅಪಶಕುನದ ಮಾರಿ ಬಾಯಿ ಬಿಡ್ತಾ ಇದ್ದಿ, ಹೆಬ್ಬಾವು ಬಾಯಿ ಬಿಟ್ಟ ಹಾಗೆ. ಯಾರು ನೀನು? ಯಾರು ನೀನು? ಹೀರೆಗೆ ತೋಜಿದಣ್ಣ. ಇದೇನು? ಅವು ಕನಕ್ ಸೌದೆ. ಸೌದೆ ಕರ್ಕೊಂಬಿಡ ಕನಕತಿ. ಸೌತೆ ಅಂತ ಹೇಳಿದಲ್ವಾ? ಸೌದೆ ಸೌದೆ. ಕಟ್ಟಿಗೆ ಇಟ್ಟಿಗೆ ಕಡ್ಪಲ್ ಕನಕಿ ಅವು. ಕಟ್ಟಿಗೆ ಅಂತ ಹೇಳಿದ್ದು ಕಾಷ್ಠ. ಅಂದ ಕಡೆಕಲ ಕಾಟಗುಂಬೆ ಬೋಡಾಯಿ ನಾವು ಪೂರ್ಣ ಕಾವಡು ಒಂದು ಕೋಲುಗಾನ ಕಾತಿ. ಸೌದೆ ಎಲ್ಲಿಂದ ತಂದೆ? ಅವು ಕಾಡಿಡ್ದು. ಎಲ್ಲಿಗೆ ಕೊಂಡು ಹೋಗುತ್ತಾ ಇದ್ದಿ? ಊರುಗ. ಯಾಕೆ? ಮಾರಿಯರೆ ಮಾರು. ಸೌದೆಯನ್ನು ಮಾರಿ ಜೀವಿಸುವವ, ದುಡಿದು ತಿನ್ನುವವ. ದುಡಿದು ತಿನ್ನುವವರಲ್ಲಿ ನಮಗೆ ಅಭಿಮಾನವಿದೆ, ಸಂತೋಷ. ಯಾರಾದ್ರೂ ಪಡ್ಕೊಳ್ತಾರಾ? ಭಯಂಕರ ಗಿರಾಕಿ. ಗಿರಾಕಿ ಉಂಟಾ? ಗಿರಾಕಿ. ಯಾಕೆ ಯಾಕೆ? ಗಂಜಿ ಬೇಯ್ಪಾರ. ನಿಲ್ಲಿಸ. ಇದರಲ್ಲಿ ಗಂಜಿ ಬೇಯಿಸಲಿಕ್ಕೆ ಆಗ್ತದೆ? ಗಂಜಿ ಬೇಯ್ಪಾರ ಒರಿಂದ ಬೆಚ್ಚ ನೀರು ಕಾಯ್ಪಾರ ಬುಕ್ಕಾಲ ಒರಿಂದ ಎಲ್ಲ ನೀರೇನು ಕೊಡೋದು ಬರ್ತಾ ಇರಲ್ಲ. ಮಾತನಾಡಿದ್ರೆ ಜಾಗ್ರತೆ. ನನ್ನನ್ನು ಇಂಥ ಕಟ್ಟಿಗೆಯಲ್ಲಿ ಹೊತ್ತಿಸುವುದಿಲ್ವೋ? ನನ್ನನ್ನು ಗಂಧದ ಕಟ್ಟಿಗೆಯಲ್ಲಿ ಹೊತ್ತಿಸ್ತಾರೆ. ವಾಸನೆ ಪ್ರತಿಯೋರ್ವರು ವಾಸನೆ. ಉಳ್ಳವನಾಗಲಿ ಇಲ್ಲದವರಾಗಲಿ, ವಿದ್ಯಾವಂತರಾಗಲಿ ನಿರಕ್ಷರ ಕುಕ್ಷಿಗಳಾಗಲಿ, ಮೇಲ್ಜಾತಿಯವನಾಗಲಿ ಕೀಳು ಜಾತಿಯವನಾಗಲಿ, ಪ್ರತಿಯೋರ್ವರ ಹೆಣವನ್ನು ಸುಡುವಾಗಲು ಬರುವ ವಾಸನೆ ಒಂದೇ. ಹಾಗೆಂದು ನನ್ನನ್ನು ಗಂಧದ ಕಟ್ಟಿಗೆಯಲ್ಲಿ ಯಾಕೆ ಸುಡುವುದು? ನಾವು ಜೀವನದಲ್ಲಿ ಎಷ್ಟೋ ಮಂದಿಗಳಿಗೆ ಪರಿಮಳವನ್ನು ಕೊಟ್ಟವರು, ಸತ್ತ ಮೇಲೂ 4 ಮಂದಿಗಳಿಗೆ ಪರಿಮಳ ಬರಲಿ ಎನ್ನುವ ಕಾರಣದಿಂದ ಗಂಧದ ಕಟ್ಟಿಗೆಯಲ್ಲಿ ಸುಡುವುದು. ಮತ್ತೆ ಕೆಲವು ರಾಜಕೀಯದಕ್ಲೆಗೆ ಬುಕ್ಕ ಕೆಲವು ಮಲ್ಲ ಮಲ್ಲಕ್ಲೆ ಮತ್ತೆ ದಯ ಗಂಧದ ಕನಕ ಬಾಡ್ನು. ಯಾಕೆ ಜೋಡ್ಪುನಗ ಊರಿಡಿಕ್ಕನಾದದುಪ್ಪಿ ಮಗೆ ಸೈತಿ ಬುಕ್ಕ ಅನ್ನ ಪರಿಮಳ ಹರಡಿದ್ರೆ ಅರ್ಥುಂಡು ಗಂಧದ ಕನಕ ಬಾಡ್ದು. ನಾವು ಅಂತ ರಾಜಕಾರಣಿಗಳಲ್ಲ, ನಾವು ಭ್ರಷ್ಟ ರಾಜಕಾರಣಿಗಳಲ್ಲ, ಶಿಷ್ಟ ರಾಜಕಾರಣಿಗಳು. ನಮ್ಮ ರಾಜಕೀಯ ಹೇಗೆ? ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ. ಪಗಾಂಡ ಎಡ್ಡೆ ಪೀರ್ನ ರಾಜಕೀಯ. ಹೌದೌದು. ಅಂಚನೆ ನಾನೆಲ್ಲ ನಡತ್ತು ಒಬ್ಬನೇ ಎಡ್ಡೆ ರಾಜಕೀಯ ಮಲ್ತದೆ. ಈರೆ ಕೊಂಚ ಗಾಡಿ ದೆಪ್ಪೇರಲ್ಲ ಎತ್ತೀಜಿ ಒಂತೆ ಕಲ್ಲು ಬೊಯ್ಯೆ ಜಲ್ಲಿ ಮಾತ ತಿನ್ನೋಡು ಬೇರೆ ಒಂಜಿ 4-5 ಗಾಡಿ ಮಾತ ದೆಪ್ಪೇರ ರಾಜಕೀಯ ಬಣ್ಣಂಚ ದುಡ್ಡು ಮಾಡ್ಬೋದು ಬೊಕ್ಕಡೆ ಅಂತ ರಾಜಕಾರಣಿ ನಾವಲ್ಲ. ಈಗ ಇದನ್ನು ಪಡ್ಕೊಳ್ತಾರೆ. ಹಾಗಿದೆ ಇದಕ್ಕೆಲ್ಲ ಆಗ್ತದೆ. ಯಾರಿಗಾಗಿ ನೀನಿಷ್ಟು ಕಷ್ಟ ಪಡ್ತಾ ಇದ್ದಿ? ಏರೆಗನ್ ಬನ್ಪುಣನ್ನ ಎಂಕಲ ಒಂಜಿ ತುಂಡು ಬುಡೇತಿಲ್ಲ ಒರಿ ಮಗೆಲ್ಲ ಉಳ್ಳೇರು ಬೇರೆ. ಅದೇನು ತುಂಡು? ನಿನಗೆ ಇಡೀ ಹೆಂಡತಿ ಸಿಗಲಿಲ್ವೋ? ಅವಳಿಗೆ ಕೈ ಇಲ್ವಾ ಕಾಲಿಲ್ವಾ?
ಕೈಕಾರಿಕೆ ತುಂಡು ನದ್ಯೆ ಮತ್ತೆ ಇತ್ತೆ ತುಂಡು ಬುಡಿಯತಿ ಬಂಡೆ ಎಂಕ್ಲ ಎಲ್ಲಿಯ ಜುವದಕ್ಲದೆ ಹೌದು ಬೆಂದು ತಿನ್ಪುನಕ್ಲ ಸಪೂರದ ಲಾಚರಾಯಿನ ಸೀಕದ ಬೊಣ್ಣುತ್ತು ನಾವು ತುಂಡು ಬುಡಿಯತಿ ನಿಖಲ ಮತ್ತ ಮಲ್ಲ ಜುವದ ಒಂಜರೆ ಮನು ಬಂಗಾರ ಬಾಡೊಂದು ಒಂಜಿ ಎಡ್ಡೆ ಜರಿತ ಸೀರೆ ತುತ್ತೊಂದು ಬೊಕೊಂಜಿ ಬಿಮ್ಮ ಗೊಂಜಿ ಈತ ಕೆಂಪು ತೊಡೆತ್ತಿದಿ ಗಾಡಿದ ಎದುರು ನಿಂಚ ಕಣ್ಣು ಬೆಣ್ಣದ ಕಪ್ಪು ಕನ್ನಡಿದಿ ಒಂದು ಕುಳ್ಳಿರತಿ ಅವು ಇಡಿ ಬುಡಿಯತಿ ಅಂಚ ನಿನಗೊಂದು ಕೀಳರಿಮೆ ಉಂಟು ಪಾಪದವ ಎನ್ನುವ ಹಾಗೆ ಅದರ ಅಗತ್ಯ ಇಲ್ಲ. ಚೆನ್ನಾಗಿ ದುಡಿ, ರಾತ್ರಿ ಹಗಲು ದುಡಿ, ಯಾವುದೇ ದುರಾಭ್ಯಾಸವನ್ನು ಅಂಟಿಸಿಕೊಳ್ಳಬೇಡ. ಸ್ವಲ್ಪ ಸಂಪಾದನೆ ಮಾಡು. ಸಂಪಾದನೆ ಮಾಡಿದಾಕ್ಷಣ ತುಂಡಾಗಿರುವಂತಹ ನಿನ್ನ ಹೆಂಡತಿ ತನ್ನಿಂದ ತಾನೇ ಇಡೀ ಆಗ್ತಾಳೆ. ಏನು ಆಗ್ಲಿ ಸರಿ. ಮಗ ಮಗೆ ಎಷ್ಟು ಜನ ಇದ್ದಾರೆ ಮಕ್ಕಳು? ಮಗೆ ಏನವನ ಹೆಸರು? ಎನ್ನ ಮಗೆ ಈರೆ. ಅವನ ಹೆಸರೇನು? ಕಾಡ್ದು ಬಿಸಾಡಿಯನೀಗ. ಈರೆ ಮಗನ ಹೆಸರೇನು? ಎನ್ನ ಮಗನ ಪುದಾರ್ ಈರೆ. ಏನೋ ಅದು ಅರ್ಥ ಆಗ್ಲಿಲ್ಲಲ್ಲ. ಈರಪ್ಪನ್ ಪುದಾರ್ ಅದನ್ನು ಐಬುಕಾವು ಎನ್ನ ಕಣಕದ ಬೇರೆ ಮಲ್ಪುನತ ಎನ್ನ ಮಗೆ ನನ್ನ ಕಣಕದ ಬೇರೆ ಒಂದು ಪಿದಾರ್ದಿ ನನ್ನ ಗಂಧ ಕಲ್ವೆ ಈರಪ್ಪನ್ ಎಲ್ಲ ಉಲಾಯ್ ಕುಳ್ಳ ಬಳ್ಳಿಯತೆ ಐಕ ಅಂಚ ಅಪ್ಪನ್ ಎತ್ತೀನಿ ಅಂಚ ಎನ್ನ ಮಗೆ ಈರೆ. ಕೈ ತೋರಿಸಿದ್ರೆ ಜಾಗ್ರತೆ. ಅಲ್ಪಳ್ಳೆ ಇಲ್ಲ ವೀರ ಎನ್ನುವ ಹಾಗೆ ಹೆಸರು. ವೀರಪ್ಪನನ್ನು ವೀರ ಅಂತ ನೀನು ಕರೆಯೋದು. ಈರೆ ಮಾಡ್ತೀನಿ. ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ? ವಿದ್ಯಾಭ್ಯಾಸ ಕೊಡಿಸಿದ್ಯಾ? ವಿದ್ಯಾಭ್ಯಾಸ ಕರ್ಮ ಬೇರೆ. ಶಾಲೆ ಗಡಪುಂಡ ಬೀಜದ ಬಾಡಿ ಕುಳ್ಳಿಯಾರ ಶುರು ಮಾಡ್ತಿ 4 ಏರಿಸಬೇಕಿತ್ತು. ಏರ್ಸವನೆ ಇಲ್ಲಾರ್ದು ಶಾಲೆ ಮುಟ್ಟ 9 ಬೈಯರ್ ಬಣ್ಣ ಗುರುಕುಲ ಮಂಡ್ಯದ ಅರ್ಥ ಬೈದಿ ಜೋರಿದ್ದಾನೆ ಅಲ್ವಾ? ಎನ್ನ ಲೆಕ್ಕನೆ ಬೆದಂಬೆ. ನೀನು ಅಂತವ ಅಂತ ನೀನು ಸಾಧನೆ ಮಾಡುವುದಲ್ಲ. ನಾನು ಮೂಲ ಆಗಿ ನೋಡ್ತೀನಿ ಬದು ಗುರುಕುಲ ನೋಡ್ತೀನಿ. ಆಮೇಲೆ ಏನು ಮಾಡಿದವನು? ಇತ್ತೆ ಶಾಲೆ ಬಿಡ್ಪದ ಇಲ್ಲಾಡ್ಕೊಳ್ಳುದೆ. ಮನೆಯಲ್ಲೇ ಇದ್ದಾನೆ. ಮನೆಯಲ್ಲಿ ಏನು ಮಾಡ್ತಾನೆ? ಇಲ್ಲಾಲ್ ಮಾಡ್ಪಣೆ ಕರ್ಮ, ಇಲ್ಲಾಲ್ ಬದನೆ ಅಲ್ಪಣೆ. ಬದನೆ ಕೃಷಿ ಮಾಡಬೇಕು ಯಾವಾಗಲೂ. ಬದನೆ ಕೃಷಿ ಆದ್ರೆ ಒಳ್ಳೆಯದು. ಇದು ಗುಳ್ಳ ಬದನೆಯ ಉದ್ದದ ಬದನೆ? ಉದ್ದದಲತ್ತಿ ಮತ್ತೆ ದೇಬೇರ್ನೆದುರಿಗೆ ತಾಳ ಬಟ್ಟೊಂದು ಅದು ಬದನೆ ಅಲ್ವೇನೋ? ಭಜನೆ ಭಜನೆ ಬೇರೆ, ಬದನೆ ಬೇರೆ. ಭಜನೆ ಮಾಡ್ಕೊಂಡು ಏನು ಭಜನೆ? ಆಗ ದೇವೇರ್ಲ ಗಾಡಿ ಪೂಜೆ ಬೇರೆ. ಅಂದ್ರೆ ವಾರ ಗೊಂಜಿ ದೇವೇರು, ವಾರಕ್ಕೊಂದು ದೇವರು. ಇತ್ತೆ ಮುಗಿದು ಕಡೆ ಹನುಮಂತ ದೇವರನ್ನ ಭಜನೆ ಮಾಡ್ತೊಂದು. ಹನುಮಂತ ದೇವರು ಹನುಮಂತೆ ಬೀಲತ್ತಿನಾರು. ಹನುಮಂತ ದೇವರು, ಮಾರುತಿ ದೇವರು, ಅವರ ಭಜನೆಯನ್ನು ಮಾಡ್ತಾ ಇದ್ದಾನ. ಅದು ಒಳ್ಳೆಯದೇ ಆಯ್ತು. ಏನು ಭಜನೆ ಮಾಡ್ತಾನೆ? ಭಜನೆ ಎಡ್ಡೆ ಬಂದ್ಪೇನು ಗುಡ್ಡೆ ಎಡ್ದು ಮತ್ತೆ ಬೇಗ ಬತ್ತನ ಕುಳೊಂದು ನೆನ ಬಾಯಿಗೆ ತೂಗುಲಿ. ಬಾಯಿ ನೋಡಿದ್ರೆ ಭಜನೆ ಅರ್ಥ ಆಗ್ತದೆ. ಕೇಂದ್ರ ಅಂದಾಜ ಪೂಜೆ ಕಿವಿಯಲ್ಲಿ ಕೇಳಬೇಕದಲ್ಲ. ಬಾಯಿ ಪಂದುನ ತುನಗ ಚೂರು ಗೊತ್ತಾಪುಂಡತಿ. ಅಲುಗಾಡಿದ್ದು ನೋಡುವಾಗ ಅರ್ಥ ಆಗ್ತದೆ. ಭಜನೆ ಹೀಗೆ ಕೇಳೋಡ ಹೇಳು ಭಜನೆ ಪನ್ನೋಡ ಹೇಳು. ಈಗ ತಾಳ ಉಂಡ? ಇಲ್ಲ, ಇದ್ದವರಲ್ಲಿ ತಕ್ಕೋ. ತಾಳ ಉಂಡ ಬೇರೆ ಬೇಡ, ನಾಳೆಗೆ ಬೇಕು ನಮಗೆ. ಪಾಚರ್ನ ಕೇಳು ಜೊತೆ ಬೊಟ್ಟು ನಾನು ಸೊರೊಂಡ ಭಜನೆ ಪನ್ನೋಡ. ಹೇಳು ಎಲ್ಲಿರುವೆ ತಂದೆ ಬಾರೋ ಅದೇನ ಆಲಾಪನೆ ಹಾಳಾಪನೆ ಅಲ್ಲ, ಆಲಾಪನೆ. ಅಯ್ಯೋ ಆಲಾಪನೆ. ನೀನು ಹೇಳುವಾಗ ಅದು ಹಾಳಾಪನೆ ಆಗ್ತದೆ. ಆಲಾಪನೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಅಂಚಿ ತಿರುಪತಿ ಕಾಡಿದಲೈ ಪ್ರಪತಿ ಗಂಜಿ ಕಟ್ಟ ಕಣತ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಹೌದೇನು? ಯಾವ ದೇವರ ಭಜನೆ? ಹನುಮಂತ ದೇವರ ಭಜನೆ ಅಂತ ನೀನು ಭಾವಿಸಿದ್ದು. ಆದ್ರೆ ಅವ ಹನುಮಂತ ದೇವರ ಭಜನೆ ಮಾಡುವುದಲ್ಲ, ಅವ ತಂದೆಯಾದಂತ ನಿನ್ನನ್ನು ಮಂಗ ಮಾಡಿದ್ದು. ಆ ಸತ್ಯ ಹಾಗುಂಟು. ಅವ ಹಾಡಿದ ಹಾಡಿನಲ್ಲಿ ಆ ಭಾವ ಉಂಟು. ತಂದೆಯಾದಂತ ನಿನ್ನನ್ನು ಮಂಗ ಮಾಡಿದ್ದು. ಅವ ಹಾಡಿದ್ದಾನಲ್ಲ, ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಅಂಚಿ ಇಂಚಿ ತೂಪುತಿ ಕಣಕದ ಕಟ್ಟ ಮಾರುತಿ, ಎಲ್ಲಿರುವೆ ತಂದೆ ಬಾರೋ
ಓ ಮಂಗನೇ ಎಲ್ಲಿರುವೆ ತಂದೆ ಬಾರೋ, ನಿನ್ನ ಮಗ ನಿನ್ನನ್ನು ಆ ಹಾಡಿನ ಮೂಲಕ ಮಂಗ ಮಾಡಿದ. ಓ ಮಗ್ಗ ಯಾರ ಮಗಕ್ಕೆ ವೈಕಲ ಇಲ್ಲಡಾರಕ್ಕೆ ನಿನ್ನ ಮಾರಲು ಮಾತ ಬಿರಿಪೆ ಬರ್ಪೆ ಐಕಲ. ಯೋಚನೆ ಮಾಡು, ಈಗಿನ ಕಾಲದ ಮಕ್ಕಳನ್ನು ನಂಬುದಕ್ಕಾಗುದಿಲ್ಲ. ತಂದೆಯನ್ನೇ ಮಂಗ ಮಾಡ್ತಾರೆ. ಸರಿಯಾಗಿ ಶಿಕ್ಷೆ ಕೊಡು ಅವನಿಗೆ, ಸರಿದಾರಿಗೆ ತಾ. ಹೌದೇನೋ? ನಿನ್ನ ಸಂಸಾರ ಹೇಗುಂಟು? ಎಂಚಿನ ಸಂಸಾರ ಬೇರೆ ಏತ್ ಬೆಂದಿಲ್ಲ ಜನ್ನ ಬಾರಿ ಬೇಜಾರಾಪನು. ಯಾಕೆ? ಸತ್ಯ ಯಾನ್ ಎರಡಾಳ ಪಂಪುಜಿ ಪಂಡನ ಮಾತ ತಿಳಿಪೇರು ನಮ್ಮೇನು ನಮ್ಮ ದಯ ಊರಿಡ್ಕನ್ನಾದವನು. ಏನು ವಿಷಯ? ದಾಲ ಸಂಪಾದನೆ ಏತಿಲ್ಲ ಯಾವ್ಜಿ ಬೇರೆ. ಯಾಕೆ? ಹೊರ ಉಣ್ಣಿಯರ್ ಲಪ್ಪುಜಿ ಗೊತ್ತುಂಡಿ. ಹೌದು. ಕರಿನ ಹೊರಡು ಒಂಜು ವಾರ ಉಂಟುಜ ರಾತ್ರಿ ಗೊತ್ತುಂಡಿ. ಏನು ಹಾಗಾಗುದಕ್ಕೆ ಕಾರಣ? ಅರಿತಿ. ಹೌದಾ? ಬೊಕ್ಕ ಒಣಸುದ್ದಿ ಒಂಜು ವಾರ ಕಡೆ ಕೊಂಜಿ 20 ದೋಸೆ ತಿಂದು ಎತ್ತನೆ ರಾತ್ರಿ ಬುಕ್ಕದಾದ ಸಾಯ್ತು. ಅಕ್ಕಿ ಇರ್ಲಿಲ್ಲ, ದೋಸೆ ತಿಂದು ಮಲಗಿದ್ದೀವಿ. ದೋಸೆ ಯಾವುದರಲ್ಲಿ ಮಾಡಿದ್ದ? ಅವು ಬಳಂತೇರಿಟಿ. ಅದಕ್ಕೆ ಅಕ್ಕಿಂತಲಲ್ವ ಹೇಳು? ಬಳಂತೇರಿ ತನ್ನ ಉಪ್ಪು ಮಾಲ್ತನ ಉಷ್ಣ ಹಾಕೊಂಡು. ಹೌದಾ? ಕೂಡ ಮನದಲ್ಲಿ ಬೊಂಡ ನಾಡೋಂಪೋಡೈಕೆ ದೋಸೆ ಮಾಲ್ತ ತಿಂದಿನಿ. ಅದೇ ಬೆಳ್ತಿಗೆಯಲ್ಲಿ ದೋಸೆ ಮಾಡಿದ್ರೆ ಆಗ್ತದೆ ನಿಮಗೆ? ಉಪವಾಸ ಕಷ್ಟ ಜೀವನದಲ್ಲಿ. ಒಂದು ವಿಷಯ ನಿನ್ನಲ್ಲಿ ಹೇಳ್ತೇನೆ, ರಾತ್ರಿ ಹಗಲು ಚೆನ್ನಾಗಿ ದುಡಿ, ಖಂಡಿತವಾಗಿಯೂ ದೇವರು ನಿನ್ನನ್ನು ಒಳ್ಳೇದು ಮಾಡ್ತಾರೆ. ಒಂದು ವೇಳೆ ನಿನಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಆದ್ರೆ ಚಿಂತಿಸಬೇಡ. ನೀನು ನನ್ನ ಅರಮನೆಗೆ ಬೇಡ, ನೀನು ಅರಮನೆಗೆ ಬರುವುದು ಬೇಡ. ಯಾಕೆ? ನಿನಗೆ ಸೌದೆ ಹೊರುವ ಕೆಲಸ ಉಂಟಲ್ಲ, ಕೂಡ ಉಪವಾಸ. ನೀನು ಹೀಗೆ ಮಾಡು, ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹು, ನಾನು ವ್ಯವಸ್ಥೆ ಮಾಡ್ತೇನೆ. ನಿನ್ನ ಹೆಂಡತಿಯನ್ನು ನನ್ನ ಹತ್ರ ಕಳಿಸು, ನಾನು ವ್ಯವಸ್ಥೆ ಮಾಡ್ತೇನೆ. ಮಾತನಾಡುವಾಗ ಜಾಗೃತ. ಏನು ಅಂತ ಅಸಂಬದ್ಧ ಅಲ್ಲ ನಾವು ಮಾತನಾಡುವ. ಏನು ಹೇಳಿದೆ ನಾನು? ನಾವು ಹಾಗೆಲ್ಲ ಹೇಳುವವರಲ್ಲ. ಬುಡತಿನ ಕಾಡಪುಡು ವ್ಯವಸ್ಥೆ. ಹೌದು. ಎನ್ನ ಬುಡತಿನ ಏನಿದೆ ಹಿನ್ನಡೆ ಕಾಡಪುಡಿಗೆ ಹಾಗೆಲ್ಲ ತಪ್ಪು ತಿಳ್ಕೊಳ್ಬಾರ್ದು, ಅಪಾರ್ಥ ಕಲ್ಪಿಸಬಾರ್ದು. ನಾವು ಒಳ್ಳೆ ಮನಸ್ಸಿನಲ್ಲಿ ಹೇಳಿದ್ದು. ಅಣ್ಣ ಯಾನ ಕನಕ ಮಾರನೆ ಯಾದಪ್ಪಣ್ಣ ಅಂಡಲ ಎನ್ನ ಮಂಡ್ಯಡ್ಲ ಬುದ್ಧಿಪ್ಪುನ ಅಂಬಿಪ್ಪುನತ್ತವೆ ನಂಕ ಬಾಜನ ಬಂದನಗನೆ ಗೊತ್ತಾಪುಂಡು. ಏನು ಕೋರಿ ಮೀನುದನ ಕಾಯಿಗಾಜಿಪ್ಪುದನಂದವೆ. ನೀನು ರಸಿಕನೆಟ್ ಬದುಕದೆ ಏನೇ ಆಗಲಿ, ನಾನು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಹಿರೇಂತೂತ ಎಲ್ಲಿ ನೋಡಿದ್ದು? ಹಿರೇನೋಟೆ ಬಣ್ಣ ಅಲ್ಪ ತೀರ್ತು ಎದುರುಡು ಪಡಿತಾ ಅಲ್ಪತ್ತಿನ ರಡ್ಡಿ ಅಲ್ಲಿ ಮಹಾದ್ವಾರ ಮುರಾಣಿ ಬರೋಂದಿತ್ತೀರಿ ಮೆರವಣಿಗೆ ಈರ್ಲ ಈರ್ನ ಬಿಡತಿಲ್ಲ ಒಟ್ಟು ಕೂತಾರಲ್ಪ. ನನ್ನ ಹೆಂಡತಿಯನ್ನು ಇದುವರೆಗೆ ನಾನು ಎಲ್ಲಿಗೂ ಕರೆದುಕೊಂಡು ಹೋಗ್ಲಿಲ್ಲ, ಅವಳು ಮನೆಯಲ್ಲೇ ಇದ್ದಾಳೆ. ಅಂಚಣ್ಣ ಬರೀತೆಲ್ಲದೇನ ಬಿಡತಿ ಅದು. ಇನ್ನೊಬ್ಬನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗುದೇನ ಜಾತ್ರೆಗೆ? ಹಾಗೆಲ್ಲ ಹೇಳಬಾರ್ದು. ಇನ್ನೊಬ್ಬರ ಹೆಂಡತಿಯನ್ನು ಹಾಗೆಲ್ಲ ಕರ್ಕೊಂಡು ಹೋಗಬಾರ್ದು. ಏನು ಬಿಸಿ ಆಗದೆ ಹಾಗೆಲ್ಲ ಹೇಳುದು? ಏನು ದಿನಾಲ ಇಲ್ಲಡೆ 500 ಸಾವಿರ ಕೊರ್ನಾಗ ವಾರಡರ ಬರಿತೆಲ್ಲಡೆ 50 ಕೊರೋಲಿ ಮಲ್ಲ ವಿಷಯದಲ್ಲಜ್ಜಿ. ಆದ್ರೆ ನಿನ್ನಲ್ಲಿ ಒಂದು ಹೇಳ್ತೇನೆ, ಇದು ಮನೆಗೆ ಕೊಡುದು 50-100, ಹತ್ತಿರದ ಮನೆಗೆ 500,000 ಅಂತ ಆದ್ರೆ ಬುಕ್ಕದಾದ ಅನ್ಬಿಡಿ. ಇಲ್ಲ ಸರಿಗಟ್ಟು ಒಣಸಿದ್ದಿನ ದುಡ್ಡು ಕೊಡ್ತಾನ ಉಂಟು ನಾತಿ. ಮನೆಯಲ್ಲಿ ಊಟ ಇಲ್ಲ ಅಂತ ಆದ್ರೆ ಹಣ ಕೊಟ್ಟು ಹೊರಗೆ ಊಟ ಮಾಡುವುದಲ್ಲ, ಮನೆಗೆ ಬೇಕಾದಷ್ಟು ಸಾಹಿತ್ಯಗಳನ್ನು ಕೊಂಡು ಹೋಗಿ ಚೆನ್ನಾಗಿ ಬೇಯಿಸಿ ಊಟ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಇಲ್ಲ ದಿಕ್ಕೆಲೆ ಸಮಾಜಿನ ಅಡಿಗಾಡೆ ಮಲ್ಪನ ದಿಕ್ಕೆಲೆ ಸಮಾಜ್ಯ ಅಂತ ಕಣಕ್ಕೆ ಸಮಾಜ್ಯ ಅಡ್ಡೆಲ ಸಮಾಜಿ ಎರಡ ಬಂದ್ಬಿಡಿ. ಹಣೆ ಬರಗೆಟ್ಟವನೇ ಏನೇ ಆಗಲಿ ಚೆನ್ನಾಗಿ ದುಡಿದು ತಿನ್ನು. ಹಾಗಿದ್ರೆ ನನ್ನ ಪರಿಚಯ ಸಿಗಲಿಲ್ಲ ನಿನಗೆ. ಈ ರಾಜ್ಯ ಯಾವುದು ಅಂತ ಗೊತ್ತುಂಟು? ರಾಜ್ಯ ಗೊತ್ತುಂಟು. ಯಾವುದು? ಸುನೀತಾ ನಿನ್ನ ಅಜ್ಜಿ ಶೋಣಿತೋಪುರ. ಇಲ್ಲಿಗೆ ನಾನು ನಾಥನಿದ್ದೇನೆ. ನಾಥ ನೀರು ಪೊಗ್ಗುನಗನೆ ಅಂದ ಜಾತಿ. ಹೇಗೆ? ಬೇಗಾರ ನಾಥ. ನಮ್ಮ ಬೆವರು ಹಾಗೆಲ್ಲ ವಾಸನೆ ಬರುವುದಿಲ್ಲ, ನಮ್ಮ ಬೆವರು ಪರಿಮಳ ಬರುವುದು. ಸರಿ ನೋಡು. ಯಾಕೆ? ನಾವು ತಿನ್ನುವುದಂತದ್ದ ಯಾವುದನ್ನು? ನಾವು ಬ್ರಾಹ್ಮಣರು ಸಾತ್ವಿಕವಾದಂತಹ ಆಹಾರವನ್ನು ಸೇವಿಸುವವರು. ಸಾತ್ವಿಕವಾದಂತಹ ಆಹಾರವನ್ನು ಸೇವಿಸುವವರ ಬೆವರು ಯಾವತ್ತು ವಾಸನೆ ಬರುವುದಿಲ್ಲ, ಏನು ಪರಿಮಳ ಬರ್ತದೆ. ತಿನ್ಪುನ ಎಡ್ಡೆನ್ನೇನು ತಿಂದಿನ ಬೇಗಾರ ಪರಿಮಳ ಬರ್ಪುಜನ್ನ ಮತ್ತೆ ಪರ್ಪುನ ಅಂತ ಎಡ್ಡೆನ್ನೇನು ಬರ್ನ ಬೇಗಾರ ಪರಿಮಳ ಬರಿಯಲ್ಲ. ಯಾವ ಅದು ಯಾವ್ದ? ಅವು ಮಲ್ಲಿಗೆದ ಪರಿಮಳತ, ಚಿತ್ತು ಪುಳಿತ ಪರಿಮಳತ, ಗೇರು ಹಣ್ಣಿನ ಪರಿಮಳ. ನೀನು ರಸಿಕನಿದ್ದಿ. ಏನೇ ಆಗಲಿ, ಹಾಗೆ ನಾನು ಇಲ್ಲಿಯ ನಾಥ, ಶೋಣಿತಾಪುರದ ಒಡೆಯ, ದಾರಿಗಾಸುರ ಅಂತ ನನ್ನ ಹೆಸರು. ಬಾರಿಗಲ್ಲ, ಬಲ್ಲಾಳ. ಬೇರೆ ಅಪಶಕುನ ಹಾಗೆಲ್ಲ ಕೇಳಬಾರ್ದ. ಎಲ್ಲಿಗೆ ಅಂತ ಕೇಳುದು? ದೂರವ ಅಂತ ಕೇಳಬೇಕು. ದೂರ ಒಡೆಯಪ್ಪನೆ. ನಾನು ಯುದ್ಧಕ್ಕೆ ಹೊರಟದ್ದು. ಹೌದೌದು. ಏನು
ಈರು ಅಲ್ಲ ಬೆಟ್ಟದಲ್ಪ ಕಂಕಣೆ ಬುರಿಯಾರ ನನ್ನ ಏಮೇನು ಮರಂಕಣೆ ಬಾಡ್ಲೆ ಕಾವು ಈರಿಂಚ ಅಂದಾಜ್ ಮಲ್ತ ಲಕ್ಕನಾಗ ಎದುರ್ದೆ ತಾಜತ್ತಿದ್ದು ಕೊಣೋದು ಮಾರ್ದವು ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಯಾರು ಯುದ್ಧ ಮಾಡುವುದಿಲ್ಲ. ಏನು ಬುಳುಂಕ ಬುಳುಂಕ ಕೆಂಡು ಅಡಿಯಾಗಿ ನಾವು ಯುದ್ಧ ಮಾಡಿದ ರೀತಿ ನೀನು ನೋಡಿದ್ಯಾ? ನಾವು ಜೀವನದಲ್ಲಿ ಎಷ್ಟು ಯುದ್ಧ ಮಾಡಿದ್ದೇವೆ, ಎಷ್ಟು ಪೆಟ್ಟು ಮಾಡಿದ್ದೇವೆ. ಇಡೀ ಭೂಲೋಕವನ್ನೇ ಗೆದ್ದವ ನಾನು, ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿದವ. ಯುದ್ಧ ಮಾಡುವುದಕ್ಕೆ ಶರೀರ ಮುಖ್ಯ ಅಲ್ಲ, ಯುದ್ಧ ಮಾಡುವುದಕ್ಕೆ ಮನೋಬಲ ಮುಖ್ಯ. ಅದನ್ನು ನೀನು ಆಲೋಚನೆ ಮಾಡಬೇಕು. ಹೌದು, ಯುದ್ಧಕ್ಕೆ ಹೊರಟವ ನಾನು. ಬರಲೇಬೇಕು. ಒಂದು ವಾರದಲ್ಲಿ ಹಿಂದೆ ಬಂದೇನು. ಒಂಜಾರಡು ಬರಿಯರಾಜಿಲ್ಲ ತೊಂದರೆ ಜನ ಒಂಜಿ 13 ಜನ ಮಧ್ಯಾಹ್ನ ತಪ್ಪ ಹೋಚಾಯ್ ಅದ್ಯಾಕ ಅವನ್ ಕಕ್ಕೆಗೆ ನುಪ್ಪುದಿಯರುಂಡೆ ತಿರಿ ಬರೋಡ. ಅದು 13 ದಿನ ಅಂತ ಹೇಳುವುದಕ್ಕಾಗುದಿಲ್ಲ, ಮತ್ತು ಕೆಲವು ದಿನಗಳು ಕಳೆಯಬಹುದು. 13 ಜನ ಆಜಿಲ್ಲ ತೊಂದರೆ 14 ಜನ ಬಯ್ಯಾಡ್ ಮಿನಿ ತಪ್ಪ ಹೋಚಾಯ್ ಅದ್ಯಾಕ ಅವನ್ ಉಲಾಯಿಲೆ ಪೇರುಂಡೆ ತೀರೇನಿ ಇಜ್ಜಿನ ಎಂಕ್ಲ ಮಲ್ತ ದಿನ ಕೋರಿ ಪುಂಡಿ ಮತ ಹಾಲಾವು ಬಲಿ ಬಲಿ 14 ಜನ ಬಲಿ. ನನಗೆ ಇದೆಲ್ಲ ಅರ್ಥ ಆಗುದಿಲ್ವಾ? ಯಾಕೆ ಬಲ್ಲ, ನಾನು ಬ್ರಾಹ್ಮಣರು, ನಮಗೆ 15, 13, 16 ಇಂಥದ್ದೆಲ್ಲ ಇಲ್ಲ, ನಮಗೆ ಅರ್ಥ ಆಗುದಿಲ್ಲ. ಸ್ವಲ್ಪ ಉಂಟಾಯಿನ ಕಂಪೌಂಡ್ ತೂನಗ ತನ್ನಾತಿಗೆ ಅರ್ಥ ಬಲಿ ನಮಗೆ ಅರ್ಥ ಆಗುದಿಲ್ಲ. ನಾವು ಬ್ರಾಹ್ಮಣರ ಇತ್ತ ಕೆಲವು ಬ್ರಾಹ್ಮಣರಿಗೆ ಪಕ್ಕ ಅಂದಾಜ ಬಲಿ ಬಲಿ ದಾಲಾಪ ಬಲಿ. ಯುದ್ಧಕ್ಕೆ ಹೋಗ್ತೇನೆ, ಗೆದ್ದು ಬರ್ತೇನೆ. ಏನು ಈ 10 ಜನ ಈ ಅಂಚೆ ಪೋಲಿ ಒಂದು ಚೂರು ಕಣಕ್ಕೆ ಬತ್ತಿಲ್ಲ ಬಟ್ಟೆಗಳಗ ಕಡ್ತೇನೆ ಈಗ ಬಟ್ಟೆಗಳಗ. ಏನೋ ಬಟ್ಟೆ ಏನೋ ಬಟ್ ಕೆಳಗೆ ಹಾಕೊಂಡ ನನ್ನೆಲ್ಲ ತಿರ್ಕೊಂಡು ಬಿಡ್ತೇನೆ. ಇಲ್ಲಿ ಅದನ್ನು ಸರಿಯಾಗಿ ಹೋಗಿ ಬೇಗ ಕೆಳಗೆ ಹಾಕೊಂಡ ಸರಿ ಉಡೋದನ್ನು ಮಾತಲ್ಲ ಮೇರೆ ನಾನೇ. ನೀನು ಬಟ್ಟೆ ಎತ್ತಿ ಕಟ್ಟಿದ್ಯಲ್ಲ ಅದನ್ನು ಕೆಳಗೆ ಹಾಕು ಅಂತ ಕೆಳಗೆ ಹಾಕು. ತೀರ್ಥಬಾರ್ದನಾಗ ತುತ್ತು ಅನ್ಬೇಕು. ನಾನು ಐದಿಲ್ಲ ತೀರ್ಥಬಾರ್ದನೇ ಸಿಗಿ ನಿಲ್ಲಿಸು. ಹೌದೇನೋ, ಊರಿನ ಅರಸನಾದಂತಹ ನನ್ನ ಮುಂದೆ ಕಟ್ತೀನಿ ಬಟ್ಟೆ ಕೆಳಗ. ಊರಿನ ಅರಸನಾದಂತಹ ನನ್ನ ಮುಂದೆ ನೀನು ಬಟ್ಟೆ ಎತ್ತಿ ಕಟ್ಟುವುದೇನಾ? ಅಧಿಕ ಪ್ರಸಂಗಿ. ಒಬ್ಬನಿಗೆ ಗೌರವ ಕೊಡಬೇಕು, ಅರಸನಿಗೆ ಗೌರವ ಕೊಡಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ವೇ? ಗೌರವ ಎಂಚಿನಿ ಒಂದಿಗಳಿಗೆ ತುಂಬು ಬಂಡಾರಿ ಎಂಕಲ್ನ ರಾಜಕೀಯ ಬಂಡ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಯಾನು ದುಡ್ಡು ಕರ್ತದೆ ಎತ್ತನ ಮುಂದು ಎಂಕ್ ತುತ್ತದು ಎಂಕ್ ದೆರ್ತ ಕಟ್ಟಿಯರೆ ಸ್ವಾತಂತ್ರ್ಯ ಇಜ್ಜಿ ವಾನಮುನೆದ ರಾಜಕೀಯ ನೀರ್ನ ಸ್ವಾತಂತ್ರ್ಯ ಇಲ್ಲ. ಏನು ನಿನ್ನಲ್ಲಿ ಒಂದು ಪ್ರಶ್ನೆ ಎನ್ನ ಇಲ್ಲ ಬಾಕಿಲ್ದ ತೋಡುದು ಯಾನು ಪೊಯ್ಯದ ಪೆರೆ ನಿಕ್ಕಿಲ್ದ ಕಾಕಾಜ್ ಬತ್ತೊಂಬೋಡು. ಎನ್ನ ಬಿತ್ತಿಲ್ದಿತ್ತನ ಮರೋನಿ ಯಾನು ಕಡ್ಪಾದು ಕೊಯ್ಪಾಯರೆ ನಿಕ್ಕಿಲ್ದ ಕಾಕಾಜ್ ಬತ್ತೊಂಬೋಡು. ಬೇಕೇ ಬೇಕು. ರಡ್ಡೋರ್ಸ ಕರಿನಾಗ ಎನ್ನ ಬಿಡದಿನ ಯಾನು ಜಾತ್ರೆ ಎಲ್ಲ ತೊಂಬೋಡಣ್ಣ ಈರ್ದ ಬತ್ತದ ಸಾಲು ಉಂಟೋಡು ಅಣ್ಣ ಒಂಜಿ ಮೂಲಂಜಿ ರುಜು ಬಾಡ್ಲೆ ಎನ್ನ ಬುಡತಿಲ್ಲೆ ತೊಂಪಾಯರಂಡು ಆಗಲೇಬೇಕು. ಒಂದು ನಿಯಮ ಇಲ್ಲ ಅಂತ ಆದ್ರೆ ಈ ಸಮಾಜವನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಏನು ನಿನ್ನಲ್ಲಿ ಬಟ್ಟೆ ಎತ್ತಿ ಕಟ್ಟುವುದು ಬೇಡ ಅಂತ ಯಾಕೆ ಹೇಳಿದ್ದು? ಒಂದು ಹಿರಿಯರಿಗೆ ದೊಡ್ಡವರಿಗೆ ಗೌರವ ಕೊಡುವ ಒಂದು ಸಂಪ್ರದಾಯ ಉಂಟು. ನಿನ್ನಲ್ಲಿ ಹೇಳ್ತೇನೆ, ಇದು ಹಣ ಕೊಟ್ಟದ್ದು ನೀನಲ್ಲ, ಅದರ ಒಳಗೆ ಏನುಂಟು? ಅದು ಯಾರು ಹಣ ಕೊಟ್ಟದ್ದು? ಹಾಗಿದ್ರೆ ನಿನಗೆ ಹೇಗೂ ನೀನು ಹಣ ಕೊಟ್ಟದ್ದನ್ನು ಉಪಯೋಗಿಸಬಹುದಲ್ಲ. ಈ ಬಟ್ಟೆಯನ್ನು ಬಿಚ್ಚು, ಆ ಒಳಗಿದ್ದನ್ನು ಬಿಚ್ಚು, ಬತ್ತಲೆ ಹೋಗ್ಲಿಕ್ಕೆ ನೀನು ಸಿದ್ಧನಿದ್ದೀಯ? ಎಂಕ್ ಮನಸ್ಸುಂಡು ಇಲ್ಲಿ ಘಟನಾಥ ಕಳ್ಳದಕ್ಕೇರ್ನ ಬುಕ. ಅದರ ಅರ್ಥ ಏನು? ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ನಾವು ಮನ ಬಂದ ಹಾಗೆ ವರ್ತಿಸುವುದಲ್ಲ. ಇನ್ನೊಬ್ಬರಿಗೆ ಬೇಸರ ಆಗುವ ಹಾಗೆ, ಇನ್ನೊಬ್ಬರಿಗೆ ಕಷ್ಟ ಆಗುವ ಹಾಗೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಯೋಗ ಮಾಡಬಾರದು. ಇದನ್ನು ನೀನು ಆಲೋಚನೆ ಮಾಡಿ. ಏನಡ ಕಣಕ್ಕು ಕೊಣಪುನಾಡ ಬಂದ್ಪುಣತ್ತನ್ನ ನಿಖಿಲ್ ಮಾತ ನಾಯಕೇರ್ ನಕ್ಲ ಅಂದ ಒಂಜಿ ರಡ್ಡೆ ನಂಚ ಬಾಗುಲ್ಲೇನು ಕೊಂತ ಡಿಮ್ ಡಿಮ್ ಮಲ್ಪಲೆ ಬುಕ್ಕ ಮಾತ ಉಂಟುಂಡು. ಎಲ್ಲ ವ್ಯವಸ್ಥೆಯನ್ನು ನಾವು ಆಡಳಿತದಲ್ಲಿ ಈಗ ಮಾಡ್ತಾ ಇದ್ದೇವೆ. ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಆ ರೀತಿಯ ಅವಕಾಶವನ್ನು ನಾವು ಕೊಡುವುದಿಲ್ಲ. ಎಂಚಿನ ಒಂಜು ವರ್ಷದಲ್ಲ ಮಲ್ಪಲೆ ಇದ್ದಿನಂತೆ ಬಂಗೊಂಡೆ ಎಲ್ಲ ಸರಿ ಮಾಡುವುದಕ್ಕೆ ನಮ್ಗೆ ಗೊತ್ತುಂಟೇನು? ಕೆಳಗೆ ಹಾಕು. ಪುನಃ ಯಾರಲ್ಲಿ ಹೇಳಿದ್ದು? ಒಂದೇ ಗಡಿ 2 ತುಂಡು. ಅಣ್ಣ ಒಂಚೂರು ಕಣಕ್ಕೆ ಬರ್ತಿಲ್ಲ. ಯಾವುದನ್ನು? ನೀನು ಕಾಡಿನಲ್ಲಿ ನಿನ್ನ ತಲೆ ಮೇಲೆ ಹೇಗಿಟ್ಟೆ? ಕಲ್ಲಿತ್ತು ನೈಕ್ ಹೊರತದ್ದು ಕಾಣುತ್ತೆ. ಓ, ಅಲ್ಲಿ ಒಂದು ಕಲ್ಲುಂಟಲ್ಲ, ಅದರ ಸನಿಯದಲ್ಲಿಟ್ಟು ಹೊರು. ಒಂಚೂರು ಬತ್ತಲಿ ನಿನಗೆ ಸೌದೆ ಹಿಡಿ ಅಲ್ಲ, ಒಂದು ಉಪಕಾರ ಅಲ್ಲ, ಹಿಡಿಯೋಣ. ನನ್ನಲ್ಲಿ ಸೌದೆ ಹಿಡಿಲಿಕ್ಕೆ ಹೇಳ್ತೇನೆ. ಅಧಿಕ ಪ್ರಸಂಗಿ ಕಣಕ್ಕೂ ಗೊತ್ತುಂಡೆ ಬತ್ತಲೆ ಕಡ್ದೇನು ನಿನಗೆ, ಕಡ್ದೇನು ನೋಡುವ ನಿನಗೆ ಹುರುವುದಕ್ಕಾಗ್ತದೆ. ಯಾಕೆ ನಿನ್ನು ಮಾತ ಬೆಂದಿ ತಿನ್ಪುಣ ಜುವಣ ಬೇರೆ ಅಲ್ವಾ? ಖಾಲಿ ಬತ್ತ ತಿಂಚ ಆಟ ಅದು ಪೋನಾಗ 4,000 ಕೊಣಪುಣತ್ತ ಅಲ್ಪ ಬೋದು
ನಾವು ಆಡಿಸಿದ್ರು ಸಾಕೇನು? ನಾವು ದುಡಿಯುವ ಸಮಯಕ್ಕೆ ಚೆನ್ನಾಗಿ ದುಡಿದಿದ್ದೇವೆ, ಈಗ ಬರೀ ಆಡಿಸಿದ್ರು ಸಾಕಾಗ್ತದೆ. ಎಂಕಲ ಮನಸ್ಸುಂಡು ಆಡಾರೆ ಆಡುಜಿದಾಯ್ತ ಸಾಯ್ತು ಏನು ಜೂರ್ ಪತ್ತಿ ಎತ್ತು ಒಂದೇ ಗಡಿ ಹೌದೇನೋ? ಅದನ್ನು ಎತ್ತುವುದಕ್ಕೆ ಹರಸಾಹಸ ಪಟ್ಟೆ ಅಂದೆ. ಈಗ ಅದನ್ನು ಬೆಕ್ಕಿನ ಮರಿಯನ್ನು ಎತ್ತಿಕೊಂಡು ಹೋದಾಗೆ ಎತ್ತಿಕೊಂಡು ಹೋದೆ ಅಲ್ಲ ಅಂದೆ. ಏನು ನನ್ನನ್ನು ನೀನು ಮಂಗ ಮಾಡ್ತಾ ಇದ್ದ? ಯಾನು ಮುರ ನಿನ್ನೆ ಆಟ ತೋಯ್ನೆ ಅಂಚನೆ ಆಟ ಏನ ಅಭಿನಯ ಮಾಡ್ತೀರಿ ಈರ್ ಮಂಗೆ ಇದ್ದಾರ ಅಭಿನಯ ಏನ್ ಆಟ ನೋಡಿದೆ? ಅವು ಎಂಚಿ ನನ್ನ ಕ್ಷೇತ್ರ ಮಾತ್ಮೆ ಬೇರೆ. ಯಾವ ಕ್ಷೇತ್ರ ಮಾತ್ಮೆ? ಅಂಚಿದ ನಮ್ಮ ಅಂಚಿ ಕಡಲ ಬರಿತ ಇಂಜಿನ ಗೋಕರ್ಣ ಕ್ಷೇತ್ರ ಮಹಾತ್ಮೆ, ಅವು ರಾವಣೇಶ್ವರನ ಕತೆ. ರಾವಣೆ ಬರ್ತದೆ ಬೇರೆ ಅವು ಆಟ ಶುರುವಾಂಡಿ ಶುರುವಾನಾಗ ಎಂಚಿನ ಜನ ರಡ್ಡು ಸಾವಿರದ ಮಿತ್ತಿ ಜನ ಸಭೆ ಮುಕ್ಕಾಲ್ವಾಸಿ ಜನ ಎಲ್ಲ ಉಂಡು ಪೋಯಿನಿ. ಊಟದ ವ್ಯವಸ್ಥೆ ಇತ್ತೇನ? ಆಗ್ಲಿ ಕೆಲವರಾದ್ರೂ ಆಟಕ್ಕಿದ್ರಲ್ಲ ಅಣ್ಣ. ರಾವಣ ಈರಡ್ದಲ ಬಲಿಕ್ಕೆ ಎತ್ತಿನ ಬೇರೆ ಮುಕ್ಕಾಲಿ ಗಿಡ ಒಂಜಿ ಶಿವಲಿಂಗ ಇದ್ದಿತ್ತೇರು ಶಿವಲಿಂಗ ಅರೆ ಇರೇ ಕೊರ್ನೇನ್ ಕೊರ್ಲ ನಿಕ್ ನಿಕ್ ಅಂತ ಶಿವಲಿಂಗನು ದೆಪ್ಪೆರ ರಾವಣಂಜು ಉರ್ಟುನ ಅವಸ್ಥೆ ಉಂಟಣ್ಣ. ಶಿವಲಿಂಗವನ್ನು ಕಿತ್ತುಕೊಂಡು ಹೋಗುವುದಕ್ಕೆ ರಾವಣ ಪ್ರಯತ್ನಿಸಿ ಅದನ್ನು ಕೀಳುವುದಕ್ಕಾಗ್ಲಿಲ್ಲ. ತುಂಡು ತುಂಡಾಣಿಗೆ ಒಂದೊಂಜಿ ತುಂಡು ಒಂದೊಂಜಿ ಪುಡಿ ಎಕ್ಕದಾಕಂಡು ವೇದಿಕೆಯಲ್ಲಿ ಶಿವಲಿಂಗ ಇತ್ತು ಯಕ್ಷಗಾನದ ರಂಗಸ್ಥಳದಲ್ಲಿ ಅಂದು ದೆಪ್ಪೆರಾಜಿ ಆ ತೊರ್ತು ಕೀಸರ ದೇವ್ರು ಬತ್ತೀರಿ ಈಶ್ವರ ದೇವ್ರು ಬರ್ತದೆ ಅಕ್ಕಲೊಂಜಿ ಚೂರು ಪಾತೇರಿ ಪಾತೇರ್ತೆ ಎಂಕ್ ಬೋಡ್ಚಿ ನನ್ನ ಶಿವಲಿಂಗ ಅಂದ್ರೆ ರಾವಣೆ ಬಿಡ್ದು ಪೋಯ್. ಈಶ್ವರ ದೇವರು ರಾವಣೇಶ್ವರನಿಗೆ ಅನುಗ್ರಹವನ್ನು ಮಾಡಿದ್ರು. ರಾವಣ ಹೋದ. ರಾವಣೆ ಪೋಯ್ ಬಟ್ಟಿಗೆ ಅನ್ನ ಸಭೆತ್ತ ಪಿರಾವುತ್ತನೆ ಬತ್ತೆ ಎದೂರು ತೊಂಡೆ ಸಭೆ ಹಿಂದೆ ಕುಳಿತವ ಎದುರು ಬಂದು ಕೂತೆ. ಯಾಕೆ ಶ್ರೀವೇಷ ಬಂತ ರಂಗವೇದಿಕೆಗೆ? ಸೀರಿಯಸ್ ಆತನ ಎದುರ್ದೆ ಅಲ್ಲ, ಶ್ರೀವೇಷದ ಹುಚ್ಚರು ಕೆಲವರಿದ್ದಾರೆ. ಅಂಚಿನ ಹುಚ್ಚ ಎಂಕ ಸೀರಿಯಸ್ ಅದ ಮರಲ ಮತ್ತೆ ಯಾಕೆ ಇಲ್ಲಡೆ ಕೊರ್ಪನೆ ಬಂಗೋಡ್ ನಾನು ಸೀರಿಯಸ್ ಅದಾಗ್ಲಿ. ಕೆಲವರಿಗೆ ಮನೆಗೆ ಕೊಡುವುದಕ್ಕೆ ಕಷ್ಟ, ಶ್ರೀವೇಷದವರಿಗೆ ಕೊಡ್ತಾರೆ. ಒಂದು ಚೀರಾವು ಬಂಗಾರ ಮತ್ತೆ ಅಂಚ ಈ ಸೀರಿಯಸ್ ಹತ್ತಿ ಇತ್ತೆ ರಾವಣೆ ದೆಪ್ಪೆರ ಜೊತೆ ಶಿವಲಿಂಗನು ನನ್ನ ರಾವಣರ್ದ ಬಲತ್ತೆ ಏರ್ ಬರ್ಪೆ ತುಕ್ಕ ಶಿವಲಿಂಗನ್ ದೆಪ್ಪಿಯರೆ. ವೇದಿಕೆಯಲ್ಲಿರುವಂತಹ ಶಿವಲಿಂಗವನ್ನು ಕೀಳುವುದಕ್ಕೆ ರಾವಣೇಶ್ವರ ಬಲಯುತನಿಗೆ ಸಾಧ್ಯ ಆಗ್ಲಿಲ್ಲ. ಇನ್ನು ಆ ಶಿವಲಿಂಗವನ್ನು ಎತ್ತಿಕೊಂಡು ಹೋಗುವ ಮಹಾತ್ಮ ಯಾರಿರಬಹುದು? ಏರ್ ಬರ್ಪೆ ಮಗೆ ಕಾತೆ ಎನ್ನುವ ಹಾಗೆ ನೀನು ಮುಂದೆ ಬಂದು ಕುಳಿತು ನೋಡಿದೆ. ಆತ ಬರ್ತು ಗಣ್ಣ ತೆರೆ ಒಯ್ಪಡೆ ಸಾಪೂರ ಮಣಂಗದೆಲೆ ಕೊಲ್ಲಿ ನಿನ್ನ ಹಾಗಿದ್ದ ಏನಾರ್ದೆಲ್ಲ ಕಡೆ ಬೇರೆ ಇಂಚೊಂಜಿ ಬರಿಯೇ ಬತ್ತನೆ ದತ್ತ ಕೈಟು ಪುಚ್ಚದೆಗೆ ನಿನ್ಕೊಂಡು ಇಲ್ಲಕ ಶಿವಲಿಂಗನ ಪಾತೊಂಬೋಯಿನಿ 10 ತಲೆ ಇರುವಂತಹ ರಾವಣೇಶ್ವರನಿಗೆ ಕೀಳುವುದಕ್ಕೆ ಸಾಧ್ಯವಾಗದಂತಹ ಶಿವಲಿಂಗವನ್ನು ತೆರೆ ಎಳೆಯುವಂತಹ ಓರ್ವ ವ್ಯಕ್ತಿ ಬಂದು ಎತ್ತಿಕೊಂಡು ಹೋದ. ಸೀದಾ ಪೋಯಿನೇ ಬೇರೆ. ಅದು ಆಟ ಆಟ ಅದು ಆಟ ಇಂದುಲ ಆಟನೇ ಬುಕೆಂಜಿನ ಚಲನಚಿತ್ರನ ಆಟ. ನೀನು ರಸಿಕನಿದ್ದಿ. ರಸಿಕೆ ಎನ್ನ ಅಮ್ಮೆ ಮಲ್ಲ ಕುದುಕೆ. ಅದು ಹೇಗ? ನಿನ್ನ ಅಪ್ಪ ಕುದುಕಾಗಿ ನೀನು ರಸಿಕ ಆದ್ದೆ ಹೇಗೆ? ನೀನು ಕುದುಕಾಗಬೇಡುವ? ಇತ್ತೆ ಅರಿನ ಕಡೆನ ಬಂದ ಅರಿಯ ಅಂಚನೆ ಎನ್ನ ಅಮ್ಮೆ ಕುದುಕೆ ಯಾನ ರಸಿಕೆ ರಸಿಕ ರೀತಿ. ಚಂದ್ರಗುಣ ಗಣ ಸಾಂದ್ರನ ಚಂದ್ರಗುಣ ಗಣ ಸಾಂದ್ರ ಸನಿದವ ಮಂಗರಿದ ಎಂದು ಕಾಮೆನು ನಂದ ಗೋಪದ ಗಾಂಧ ಶ್ರೀ ಗೋವಿಂದನ. विजय सुतन विश्वपालन विजय सुतन विश्वपालन भुजगवर पैरंदना भुजगवर पैरंदना रजनी चरराಳಿದ ಜನಕನ रजनी चरराಳಿದ जनकन त्रिजगपति त्रिजगा
ರಮಣ ರಂಗನ ಭಾಮೆ ರುಕ್ಮಿಣಿ ರಮಣ ರಂಗನ ಸಾಮಗಾನ ವಿಲೋಲನಾ ಭಾಮೆ ರುಕ್ಮಿಣಿ ಸಾಮಗಾನ ವಿಲೋಲನಾ ಭಾಮೆ ರುಕ್ಮಿಣಿ ರಮಣ ರಂಗ ಸಾಮಗಾನ ವಿಲೋಲನಾ ಶೈಲ ಬೇರಳಲಿ ತಾಳಿ ಗೋಕುಲ
ಕಾಲುವ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮುಂದಕ್ಕೆ ಆದಿಶಕ್ತ್ಯಾರ್ತಿಕೆ ಎಂದು ಕರೆಯಲ್ಪಡುವ ಹೊರನಾಡಿನಲ್ಲಿ ನೆಲೆಸಿ ತ್ರಿಮಾತ ರೂಪಿಣಿ ಮಾತಾ ಅನ್ನಪೂರ್ಣೇಶ್ವರಿಯ ವರ್ಣವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. आदिशक्त्यात्मिके अन्न प्रसाद प्रदे अन्न पूर्णे ताये नमोस्तुते आदिशक्त्यात्मिके प्रसाद प्रदे अन्न पूर्णे ताये नमोस्तुते आदिशक्त्यात्मिके अन्न प्रसाद प्रदे ತಕ್ಕ ತದ್ಧಿಂಗಡ್ನ ತುಂತ ಧೀ ತಕ್ಕ ನಕ್ಕ ಝಂ ತರೀಕಿ ತಕ್ಕ ಧೀ ತಕ್ಕ ನಕ್ಕ ಝಂ ತರೀಕಿ ತಕ್ಕ ತಕ್ಕ ನಕ್ಕ ಝಂ ತರೀಕಿ ತಕ್ಕ ಧಿಂಗಿಣ್ಣ ತುಂ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಣ್ಣ ತುಂ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಣ್ಣ ತುಂ ತದ್ದಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಣ್ಣ ತುಂ ತಕ್ಕ ಧಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಣ್ಣ ತುಂ ತದ್ದಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಣ್ಣ ತುಂ ತಕ್ಕ ಧಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಣ್ಣ ತುಂ ತದ್ದಿ ತಕ್ಕಣ್ಣಕ ಝಂ ತಕ್ಕಣ್ಣಕ ಝಂ ತಕ್ಕಣ್ಣಕ ಝಂ ತಕೊಂತದ್ದಿ ಕಿಟ್ಟ ತಕ್ಕ ತಕ್ಕ ಧಿ ತಕ್ಕಣ್ಣಕ ಝಂ ತಕ್ಕಣ್ಣಕ ಝಂ ತಕ್ಕಣ್ಣಕ ಝಂ ತಕೊಂತದ್ದಿ ಕಿಟ್ಟ ತಕ್ಕ ತದ್ದಿ ತಕ್ಕಣ್ಣಕ ಝಂ ಝಂ ತದಿ ಕುಕುಂತದಿ ಕಿಟ್ಟ ತಕ್ಕ ತಕ್ಕ ಧಿ ತಕ್ಕಣ್ಣಕ ಝಂ ಝಂ ತದಿ ತಕುಂತದಿ ಕಿಟ್ಟ ತಕ್ಕ ತದಿ ಕಿಟ್ಟ ತಕ್ಕ ಧಣ್ಣ ಕಿಟ್ಟ ತಕ್ಕ ಝುಂಡು ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ಕಿಡಗದಗದಗದುಂ ತದ್ದಿಂಗಿಣ್ಣ ತುಂ ಕಿಡಗದಗದಗದುಂ ತದ್ದಿಂಗಿಣ್ಣ ತುಂ ಕಿಡಗದಗದಗದುಂ ತಾಂ ಝಂ ತದಿ ಕಿಟ್ಟ ತಕ್ಕ ಝಂ ಧಣ್ಣ ಕಿಟ್ಟ ತಕ್ಕ ಝುಂ ಝುಂಡು ಕಿಟ್ಟ ತಕ್ಕ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕಡಗದಗದಗದುಂ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕಡಗದಗದಗದುಂ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕಡಗದಗದಗದುಂ ತಾಂ ಝಂ ಝಂ ತದಿ ಕಿಟ್ಟ ತಕ್ಕ ಝಂ ಝಂ ಧಣ್ಣ ಕಿಟ್ಟ ತಕ್ಕ ಝಂ ಝಂ ಝುಂಡು ಕಿಟ್ಟ ತಕ್ಕ ತಕ್ಕ ದಿಗು ತದ್ದಿಂಗಿಣ್ಣ ತುಂ ತಕ್ಕ ದಿಗು ಕಡಗದಗದಗದುಂ ತಕ್ಕ ದಿಗು ತದ್ದಿಂಗಿಣ್ಣ ತುಂ ತಕ್ಕ ದಿಗು ಕಡಗದಗದಗದುಂ ತಕ್ಕ ದಿಗು ತದ್ದಿಂಗಿಣ್ಣ ತುಂ ತಕ್ಕ ದಿಗು ಕಡಗದಗದಗದುಂ ತಾಂ आदिशक्त्यात्मिके अन्न प्रसाद प्रदे अन्न पूर्णे ताये
ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ಧಳ್ಳಂಗು ತಕ್ಕ ಧಿಗ್ಗು ತಕ್ಕ ದಿಂಗಿಣ್ಣ ತುಂ 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 ತರಿತ ಧಣ್ಣ ಧಣ್ಣ ತುಂ 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 ಧಣ್ಣದ ಜುಣ್ಣು ಜುಣ್ಣು ತುಂ 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 ಝುಣ್ಣುತ್ತ ಧಿಮಿ ಧಿಮಿ ತುಂ 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 ಧಿಮಿತ್ತ ದಿಂಗಿಣ್ಣ ತುಂ 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 ತರಿತ ಧಣ್ಣ ಧಣ್ಣ ತುಂ 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 ಧಣ್ಣದ ಜುಣ್ಣು ಜುಣ್ಣು ತುಂ 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 ಝುಣ್ಣುತ್ತ ಧಿಮಿ ಧಿಮಿ ತುಂ 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 ಧಿಮಿತ್ತ ದಿಂಗಿಣ್ಣ ತುಂ ತುಂ ತರಿ ಧಣ್ಣ ತುಂ ತುಂ ಧಣ್ಣ ಜುಣ್ಣು ತುಂ ತುಂ ತಕ್ಕ ದಿಂಗಿಣ್ಣ ತುಂ ತುಂ ತದಿ ಧಣ್ಣ ತುಂ ತುಂ ಧಣ್ಣ ಜುಣ್ಣು ತುಂ ತುಂ ತಕ್ಕ ದಿಂಗಿಣ್ಣ ತುಂ ತ ತರಿ ತುಂ ತ ಧಣ್ಣ ತುಂ ತ ಜುಣ್ಣು ತುಂ ತ ಧಿಮಿ ತುಂ ತ ತದಿ ಧಣ್ಣ ತುಂ ತ ಧಣ್ಣ ಜುಣ್ಣು ತುಂ ತ ಜುಣ್ಣು ಧಿಮಿ ತುಂ ತ ದಿಂಗಿಣ್ಣ ತುಂ 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 ತದಿ ಧಣ್ಣ ತುಂ ತ ಧಣ್ಣ ಜುಣ್ಣು ತುಂ ತ ಜುಣ್ಣು ಧಿಮಿ ತುಂ ತ ತಕ್ಕ ದಿಂಗಿಣ್ಣ ತುಂ ತ ತಕ್ಕ ದಿಂಗಿಣ್ಣ ತುಂ 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 ತದಿ ಧಣ್ಣ ತುಂ ತ ಧಣ್ಣ ಜುಣ್ಣು ತುಂ ತ ಜುಣ್ಣು ಧಿಮಿ ತುಂ ತ ತಕ್ಕ ಜಿಗ್ಗು ಗಿಡ ತಗ ತರಿ ಗಿಡ ತುಂ ತ ತಕ್ಕ ಜಿಗ್ಗು ತಗ ತರಿ ಗಿಡ ತಗ ತುಂ ತ ತಕ್ಕ ಜಿಗ್ಗು ತಗ ದಿಗು ತರಿ ಗಿಡ ತುಂ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಟದಿ ಮರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಆದಿ ಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯೇ
अन्नपूर्णे सदा पूर्णे शङ्करी शिवे 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 अन्नपूर्णे सदा पूर्णे धडंगुत कधिगुत धिंगिण्णत्वं तां धितां धितकजं तां धितकजं तां धितकजं तां धितकथकधितां धितकजं तां धितकजं तकधितकजं तकधितकतां धितां धितकजं तां धितकजं तां धितकथकधितां धितकजं तां धितकजं तकधितकतां धितां धितकजं तां धितकथकधितां धितकजं तकधितकता धिं येय्यत तुङ्गत धिंगिण्णत्वं तद्धिन्द्रगतं 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 अन्नपूर्णे सदा पूर्णे शङ्करी शिवे 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 अन्नपूर्णे सदा पूर्णे सानि सनि पनि प म प ग म ग म ग म ग स ग म प नि सानि सनि पनि प म प ग म ग म ग म ग स ग म प नि अन्नपूर्णे सदा पूर्णे शङ्करी शिवे करदि पायस पात्रे दक्षिणहस्तदि चिन्नद अगपे वामकरदि पायस पात्रे दक्षिणहस्तदि चिन्नद अगपे वामकरदि पायस पात्रे अन्नपूर्णे सदा पूर्णे शङ्करी शिवे सदा पूर्णे शङ्करी शिवे अन्नपूर्णे सदा पूर्णे अन्नपूर्णे सदा पूर्णे अन्नपूर्णे सदा माता ಮುಂದಕ್ಕೆ ತ್ರಿಮಾಂತ ಕೌತಮ್ ವಿದ್ಯೆಯನ್ನ ದರೆ ಇಳಿಯುವವಳು ಸರಸ್ವತಿ, ಸರ್ವ ದಾನ ಧ್ಯಾನ ಸಂಪತ್ತನ್ನ ಕರುಣಿಸುವವಳು ಲಕ್ಷ್ಮಿ, ದುಷ್ಟರನ್ನ ಸಂಹರಿಸಿ ಭಕ್ತರನ್ನ ಸಲಹುವವಳು ಪಾರ್ವತಿ. ಈ ಮೂರು ಮಾತೆಯರ ಸಮನ್ವತೆಯಲ್ಲಿ ಮೂಡಿಬರಲಿರುವ ತ್ರಿಮಾಂತ ಕೌತಮ್ ನಿಮ್ಮ ಮುಂದೆ.
ಕುಕ್ಕುಂಧಟಿ ಕಿಟ ತಕ ತಕ್ಕುಂಧಟ್ಟಿ ತಕ್ಕುಂಧಟಿ ಕಿಟ ತಕ ಕುಕ್ಕುಂಧಟ್ಟಿ ಕುಕ್ಕುಂಧಟಿ ಕಿಟ ತಕ ತಕ್ಕುಂತರಿ ತಕ್ಕುಂತರಿ ಕಿಟ ತಕ ಕುಕ್ಕುಂತರಿ ಕುಕ್ಕುಂತರಿ ಕಿಟ ತಕ ತಕ್ಕುಂತರಿ ತಕ್ಕುಂತರಿ ಕಿಟ ತಕ ಧಿಕ್ಕುಂತರಿ ಧಿಕ್ಕುಂತರಿ ಕಿಟ ತಕ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದ ದಿಗಿಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದ ದಿಗಿಣ ತೋಂ ತಜ್ಜಂ ತಜ್ಜಿ ತಜ್ಜಂ ಧಣ್ಣ ತಜ್ಜುಂ ಝೊಣ್ಣು ತಜ್ಜಂ ಧಿಮ್ಮಿ ತಜ್ಜಂ ತರಿ ತಜ್ಜಂ ಧಣ ತಜ್ಜಂ ಜೋಣು ತಜ್ಜಂ ಧೀಮಿ ತಗದ ದಿಗಿಣ ತೋಂ ತಾಂ ತಗದ ದಿಗಿಣ ತೋಂ ತಾಂ ತಗದ ದಿಗಿಣ ತೋಂ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ ಧೀಂ 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 ತಜ್ಜಂ ತಕ್ಕುಂಧಟಿ ಕಿಟ ತಕ ಧೀಂ ತಧೀಂ 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 ತಕ್ಕ ಝಂ ತಕ್ಕುಂಧಟಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ತಜ್ಜಂ ತಟಿ ಝಂ ಧಣ ಝಂ ತಕ ತಜ್ಜಂ ಝುಣು ಝಂ ಧಿಮಿ ಝಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜನು ಜಂ ದಿಮಿಜಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜನು ಜಂ ದಿಮಿಜಂ ತದಿಗಿಣ ತೋಂ ತಾಂ ತಗದರಿಗಿಣ ತೋಂ ತೈ ತಗದಿಗು ತದಿಗಿಣ ತೋಂ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ತಾಂ ತಟಿತ ಝಂ ತಟಿತಾಂ ಧಣತಾಂ ಧಿಂ ಧಣತ ಝಂ ಧಣತಾಂ ಝುಣುತಾಂ ತೋಂ ಝುಣುತ ಝುಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಝಂ ಧಿಮಿತಾಂ ಕಿಟತಾಂ ತಾಂ ತರಿತ ಝಂ ತರಿತಾಂ ಧಣತಾಂ ಧೀಂ ಧಣತ ಝಂ ಧಣತಾಂ ಝುಣುತಾಂ ತೋಂ ಝಣುತ ಝಂ ಝುಣು
ನುತಾಂ ಧಿಮಿತಾಂ ನಂ ಧಿಮಿತಜಂ ಧಿಮಿತಾಂ ಕಿಟತಾಂ ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ತ್ರಿಮಾತಾ ಪ್ರೀತ್ಯರ್ಥಂ ಕವುತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತಕ್ಕುಧಿನ್ನ ತಕಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ ದಿಕ್ಕುಧಿನ್ನ ತಕಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತತಾಂ ತಧಿನ್ನ ತತಾಂ ತಾತಂಗಿ ತಂಗಿ ತಕ್ಕಡ ತಕ ತಕ ಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತತಾಂ ಮುಂದೆ ನಿನ್ನುವಿನ ಎಂಬ
ತ್ಯಾಗರಾಜರ ಕೃತಿಯನ್ನು ಪ್ರಸ್ತುತಪಡಿಸಲಿದ್ದೇನೆ. ಇದು ನವರಸ ಕನ್ನಡ ರಾಗದಲ್ಲಿದೆ. वचनं मधुरं चरितं मधुरं वसनं मधुरं वलितं मधुरं चलितं मधुरं चलितं मधुरं चलितं मधुरं भ्रमितं मधुरं मधुराधिपतेरखिलं मधुरं मधुराधिपतेरखिलं मधुरम् तां तक्क जुणु दरिगिडतक तक्किट्ट तक्क तक्क जुणु जणगिडतक तक्किट्ट तांगिडतक तद्दिन्न तां तक्क दिन्न तां तक्क दिन्न तां तक्क दिन्न जुणुतां किटते जुणुतां किटते तदी रण्ण जुणु दिमि तत्तिंगिण्णतुं ता जं 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 ता तद्धिंगिण्णतुं जं त जं त जं जं ता
ಧೀಂಗಿಣ ತೊಂ ತಕ್ ಧೀಂಗಿಣ ತೊಂ ತರಗದೊಂ ತರಗದೊಂ ತಕ್ ತರಗದೊಂ ಸಖ್ಯಂ ಮಧುರಂ ಸಖ್ಯಂ ಮಧುರಂ ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಮುಂದೆ ಬಹಳಷ್ಟು ಹಿರಿದಾದದ್ದು ಜನಪದ ಸಂಸ್ಕೃತಿ ಜನಮನಗಳನ್ನು ಸೆಳೆಯುತ್ತಿದೆ. ಅಂತಹ ಜನಪದ ನೃತ್ಯಾಂಜಲಿಗಳನ್ನು ಒಂದಾದದ್ದು ತಮಿಳುನಾಡಿನ ಕಾವಡಿ ಚಿಂದು.
துயர் நித்திலா முன் புருவல் வள்ளினேசன் நல்ல நீர்நிலம் தனில் அன்பு செய்திடும் அன்பர் யாவரும் காத்து நிற்போம் நீர்நிலம் தனில் அன்பு செய்திடும் அன்பர் யாவரும் காத்து நிற்போம் நித்திய ஜோதி வடிவமாம் பிரகாசம் புரன் நெஞ்சை நீங்காதென்றும் அங்கு வாசம் அழகு தெய்வமாக வந்து பழனி மலை மீது நிற்கும் ஆதிசக்தி என்னை தந்தவாளன் அவன் அசுரதம்பை வென்ற வடிவேலன் அழகு தெய்வமாக வந்து பழனி மலை மீது நிற்கும் ஆதிசக்தி அன்னை தந்தவாளன் அவன் அசுரதம்பை வென்ற வடிவேலன் 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 ಏಕಪಾದ ನೃತ್ಯ ನಟರಾಜ ಶರಣು ವಾಮಹಸ್ತ ಅಗ್ನಿ ಬಲ ಕರದಿ ಢಮರು ಏಕಪಾದ ನೃತ್ಯ ನಟರಾಜ ಶರಣು ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯ ದ್ವೈರ್ಯು ಸಂಗೀತ ಶಕ್ತಿಗೆ ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯ ದ್ವೈರ್ಯು ಸಂಗೀತ ಶಕ್ತಿಗೆ ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾ ಪಿತಾದಿ ಸಕಲ ಬಂಧುಗಳಿಗೆ ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾ ಪಿತಾದಿ ಸಕಲ ಬಂಧುಗಳಿಗೆ ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳ
ಶಕ್ತಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಇದುವರೆಗೆ ನಮ್ಮನ್ನೆಲ್ಲ ನೃತ್ಯದ ಮೂಲಕ ಮನೋರಂಜಿಸಿದ ಅನ್ನಪೂರ್ಣ ರೀತೇಶ್ ಹಾಗೂ ಅವರ ಬಳಗದವರಿಗೆ ಹೃತ್ಪೂರ್ವಕವಾದ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು ಭಗುದಿದಾಯ ಕಳುಸಿರಿ ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯಿತ್ತು ಮತ್ತೆ ಪಾಲಿಸುವ ನಮ್ಮ ಪವಮಾನ ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಕುತ ಜನರೊಡೆಯ ಭಕುತ ಜನರೊಡೆಯ ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಕೃತಿಯ ನಡೆಸುವನು ಸತತ ಇವರುಳು ನಿಂತು ಸತತ ಇವರುಳು ನಿಂತು ಸತತ ಇವರುಳು ನಿಂತು ಕೃತಿಯ ನಡೆಸುವನು ಓಂ ಶ್ರೀ ನರಸಿಂಹಾಯ ನಮೋ ನಮಃ ಓಂ ಶ್ರೀ ಆದಿಶಕ್ತಿ ಮಹಾಮಾಯ ಸರ್ವಶಕ್ತಿ ಅಮ್ಮಾಯ ನಮಃ ಓಂ ಶ್ರೀ ಕೃಷ್ಣ ಮುಖ್ಯ ಪ್ರಾಣಾಯ ನಮೋ ನಮಃ ಗುರವೇ ಗುರವೇ ನಮಃ ಗುರವೇ ನಮಃ ಗುರವೇ ನಮೋ ನಮಃ ನೂರು ನೂರು ಗುಡಿಗಳಲ್ಲಿ ನೂರು ಹೆಸರಿನಲ್ಲಿ ನೂರಾಕೃತಿ ವಿಲಾಸ ವೈಭವಗಳೊಂದಿಗೆ ನನ್ನ ಆರಾಧನೆಯನ್ನು ಯಾರು ಅಂಗೀಕರಿಪನೋ ಅವನೋರ್ವನಿಗೆ ನಮನ ಅನ್ನುವಂಥ ಮಾತಿನಂತೆ ನಾವು ನಂಬಿಕೊಂಡು ಬಂದಿರುವಂಥ ನಮ್ಮ ಇಷ್ಟ ದೇವರನ್ನ ಮನಸಾರೆ ಸ್ತುತಿಸ್ತಾ ಮೂಡಬಿದಿರೆಯ ಈ ಪುಣ್ಯ ನೆಲ ಅದೆಷ್ಟೋ ಅದ್ಭುತಗಳಿಗೆ ಸಾಕ್ಷಿಯಾದಂಥ ಈ ಊರು
ಜೈನ ಬಸದಿಗಳು, ಚರ್ಚು ಗಜ್ಜಿಗಳ ಜೊತೆಗೆ ಶಿಕ್ಷಣ ಕಾಶಿಯಾಗಿ ಮೂಡುಬಿದಿರೆಯನ್ನ ಆಳ್ವಾಸ್ನ ಇಷ್ಟು ದೊಡ್ಡ ಪ್ರತಿಷ್ಠಾನವನ್ನ ಮೂಡಿಸಿ ಬಂದಂತ ಡಾಕ್ಟರ್ ಎಂ ಮೋಹನ್ ಆಳ್ವರಿಗೆ ಈ ಮೂಲಕವಾಗಿ ದೊಡ್ಡ ಪ್ರಣಾಮವನ್ನ ಈ ವೇದಿಕೆಯ ಮೂಲಕ ಸಲ್ಲಿಸ್ತಾ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಂಬೂರಿ 2022 ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಒಂದು ಮಾತನ್ನು ನಾ ಈ ವೇದಿಕೆಯಲ್ಲಿ ಮೊದಲಿನಾಗಿ ಹೇಳಲೇಬೇಕು. ಇಂಥ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಹೇಳಿದ್ರೆ ಹಣ ಇದೆ ನಡೆಸ್ತಾರೆ ಅನ್ನುವಂಥ ಮಾತಲ್ಲ. ಯಾರಿಗೋ ಇಷ್ಟೇ ಹಣವನ್ನು ಕೊಟ್ಟು ಇಂಥದೇ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಬ್ಬ ಅದ್ಭುತವಾದಂತ ಸಂಘಟಕ ಬೇಕು ಅನ್ನುವಂಥ ಮಾತನ್ನು ನಾವು ಒಪ್ಪಿಕೊಳ್ಬೇಕು. ಅಂತ ಸಂಘಟನೆಯ ಶಕ್ತಿ ಈ ಒಂದು ಆಳ್ವಾಸ್ಗೆ ಇದೆ ಅನ್ನೋದನ್ನ ಹೇಳ್ತಾ ಇವತ್ತಿನ ಈ ದಿನದ ರಾಗ್ ರಂಗ್ ಸಂಗೀತ ರಸ ಮಂಜರಿಯ ವೇದಿಕೆಯಲ್ಲಿ ಕರ್ನಾಟಕ ನಾಡು ಕಂಡಂತ ಅದ್ಭುತ ಕಲಾವಿದರ ಜೊತೆಗೆ ಈ ವೇದಿಕೆಯಲ್ಲಿ ಸಂಗೀತದ ರಸದೌತಣ ನಿಮ್ಗೆಲ್ಲರಿಗೂ ಕೂಡ ಮೂಡಿ ಬರ್ಲಿಕ್ಕಿದೆ. ಖ್ಯಾತ ಗಾಯಕರಾದಂತಹ ಶ್ರೀ ರವೀಂದ್ರ ಪ್ರಭು ಅವರ ಸಾರಥ್ಯದ ಈ ತಂಡ ಇವತ್ತಿನ ಈ ಹೊತ್ತು ನಿಮ್ಗೆಲ್ಲರಿಗೂ ಕೂಡ ಬೇರೆ ಬೇರೆ ಹಾಡುಗಳ ಮೂಲಕ ನಿಮ್ಗೆ ಇವತ್ತು ಒಂದು ರೀತಿಯ ರಸದೌತಣವನ್ನು ಕೊಡ್ತಾ ಇದೆ ಅನ್ನೋದನ್ನ ಹೇಳ್ತಾ ನೇರವಾಗಿ ಮೊದಲನ ಹಾಡಿನ ಕಡೆಗೆ ಹೋಗ್ತಾ ಇದ್ದೇವೆ. ನಮ್ಮ ಕರ್ನಾಟಕದ ರೈತರ ಬಗ್ಗೆ ಮಾತಾಡುವಾಗ ರೈತ ಗೀತೆಯಾಗಿ ಇರುವಂತಹ ಹಾಡು ಯಾವುದು? ರೈತ ಗೀತೆ ಯಾವುದು ಕರ್ನಾಟಕದ್ದು ಹೇಳಿ? ಎಸ್, ಉಳುವ ಯೋಗಿಯ ನೋಡಲಿ ಕುವೆಂಪು ರಚನೆ ಅದ್ಭುತವಾದಂತಹ ಹಾಡು ನಿಮ್ಮ ಮುಂದೆ ಈಗ ರವೀಂದ್ರ ಪ್ರಭು ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಜೋರಾದ ಕೈಚಪಾಳೆ ಮೂಲಕ ಸ್ವಾಗತಿಸಿ ರವೀಂದ್ರ ಪ್ರಭು ಅವರು ವೇದಿಕೆಯ ಮೇಲೆ. ಹಾಗೆ ತಂಡವನ್ನ ನಿಮ್ಗೆ ಪರಿಚಯ ಮಾಡ್ತಾ ರಾಗ್ ರಂಗ್ ಕಲಾವಿದರು ಇವರೆಲ್ಲರ ಪರಿಚಯವನ್ನು ನನಗೆ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆಲ್ಲರೂ ಕೂಡ ಮಾಡ್ತೇನೆ. ಈ ತಂಡದ ಪರವಾಗಿ ನಿಮ್ಗೆಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡ್ತಿದ್ದೇವೆ. ಇದು ಅಂತಾರಾಷ್ಟ್ರೀಯ ಜಾಂಬೂರಿ 2022. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಅಂತಾರಾಷ್ಟ್ರೀಯ ಜಾಂಬೂರಿ ಉತ್ಸವದ ವೇದಿಕೆಯಲ್ಲಿ ರವೀಂದ್ರ ಪ್ರಭು ಅವರ ಸಾರಥ್ಯದ ರಾಗ್ ರಂಗ್ ಕಲಾವಿದರ ಪರವಾಗಿ ವೇದಿಕೆಯ ಮೇಲೆ ಇವತ್ತಿನ ಸ್ತೋತ್ರ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಉದ್ದಕ್ಕೂ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂತ ಆಶಯದ ಮೂಲಕ ಈ ತಂಡವನ್ನು ನಿಮ್ಗೆಲ್ಲರೂ ಕೂಡ ಮುಂದೆ ಅರ್ಪಣೆ ಮಾಡ್ತಾ ರಾಗ್ ರಂಗ್ನ ವೇದಿಕೆಯ ಮೇಲೆ ಇನ್ಸ್ಟ್ರೂಮೆಂಟ್ ನ ಮೂಲಕ ತಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನ ಇವತ್ತಿಗಾಗಲೇ ಮಾಡಿದ್ದೇವೆ. ಈಗ ನೇರವಾಗಿ ತಾವು ಹಾಡಿನ ಲಾಪವನ್ನ ತಾವೆಲ್ಲರೂ ಕೂಡ ಸವಿಯುವಂತ ಸಮಯ ಆಗ್ತಾನೆ ಹೇಳಿದೆ. ರೈತ ಗೀತೆಯನ್ನ ಮೊದಲನೇದಾಗಿ ಹಾಡುವುದರ ಮೂಲಕ ಇದೊಂದು ಕೃಷಿ ಸಿರಿಯ ವೇದಿಕೆ ಆಗಿರೋದ್ರಿಂದ ಕೃಷಿ ಅಂತ ಹೇಳುವಾಗ ಅಲ್ಲಿ ನಮ್ಗೆ ರೈತನ ನೆನಪಾಗುತ್ತೆ. ಈ ಮೂಲಕವಾಗಿ ರೈತನ ಎಲ್ಲ ಈ ದೇಶದ ಬೆನ್ನೆಲುಬಾದಂತ ರೈತರನ್ನ ನೆನಪಿಸ್ತಾ ಈಗ ರೈತ ಗೀತೆಯೊಂದಿಗೆ ಶ್ರೀ ರವೀಂದ್ರ ಪ್ರಭು ಅವರು.
ನೇಗಿಲ ಹಿಡಿದ ಹೊಳದೊಳ್ಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಳದೊಳ್ಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹಲವನು ಬಯಸದ ಸೇವೆಯ ಪೂಜೆ ಕರ್ಮವೈಹ ಪರ ಸಾಧನವೂ ಕಷ್ಟದೊಳನ್ನವ ದುಡಿಬೆನಗಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಲ್ಲೋನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳುದಿರಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳುದಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದಿಗೆ ಮುಕುಟಗಳು ಹುತ್ತಿಗೆ ಹಾಕಲಿ ಸೈನಿಕರೆಲ್ಲ ಹುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿಯುವ ಗೌರವ ಕಾಶಿಸದೆ ಹೆಸರನ್ನು ಬಯಸದೆ ಅತಿ ಸುಖ ಕೆಳಿಸದೆ ದುಡುವನು ಗೌರವ ಕಾಶಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಆಹಾ ಆಹಾ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಳದೊಳು ಹಾರುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು ಕಷ್ಟದೊಳನ್ನವ ದುಡಿವರಿಗಾಗಿ ಸೃಷ್ಟಿ ನಿಯಮದೊಳಗಿವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಎಸ್ ರವೀಂದ್ರ ಪ್ರಭು ಅವರ ಅದ್ಭುತವಾದಂತಹ ಕಂಠದಲ್ಲಿ ಒಂದು ಅದ್ಭುತವಾದಂತಹ ಹಾಡನ್ನು ಕೇಳಿದ್ರಿ. ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಎಲ್ಲ ರೈತರಿಗೆ ಒಂದು ಜೋರಾದ ಕೈ ಚಪ್ಪಾಳೆ ನೀವು ಕೊಡಿ ನೋಡುವ. ವೆರಿ ಗುಡ್. ಈ ಕೃಷಿ ಸಿರಿಯಲ್ಲಿ ಇಷ್ಟೆಲ್ಲ
ಕೃಷಿಕರು ಬಂದಿದ್ದಾರೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ನೋಡ್ತಿದ್ದೇವೆ. ಅವರಿಗೊಂದು ಜೋರಾದ ಕೈ ಚಪ್ಪಾಳೆಯನ್ನು ನಾವು ಎಲ್ಲರೂ ಕೂಡ ಕೊಡಬೇಕು. ಎಸ್, ಎಲ್ರು ಕೂಡ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ. ದಾರಿ ತಪ್ಪುವುದಿಲ್ಲ ಗತಿ ಅರಿತು ನಡೆಯುವಡೆ, ಸಾಧಕರು ತಂತನಗೆ ಯುಕ್ತ ಮಾರ್ಗದಲ್ಲಿ, ಅದಕ್ಕೆಂದೇ ಪಾರ್ಥ ನಡೆಯುವುದು ಅತ್ಯವಶ್ಯ, ಯುಕ್ತವನ್ನರಿತು ಸರ್ವಕಾಲದಲ್ಲಿ ಅನ್ನುವಂಥ ಮಾತಿದೆ. ಒಂದು ನಡೆ ಅನ್ನುವಂಥದ್ದು ಎಷ್ಟು ಸುದೀರ್ಘವಾಗಿ ಯಾವುದೇ ಅಡೆತಡೆಗಳಿದ್ರೂ ಕೂಡ ಬಹಳ ಅದ್ಭುತವಾಗಿ ಹೋಗೋದಿದೆಯಲ್ಲ, ಅದನ್ನು ಮುನ್ನಡೆಸುವಂತಹ ನಾಯಕ ಬೇಕಲ್ವಾ, ಒಂದು ವ್ಯಕ್ತಿತ್ವಗಳು ಬೇಕಲ್ವಾ, ಅದೆಲ್ಲವೂ ಕೂಡ ಒಟ್ಟಾದ್ರೆ ಇಂಥ ಅದ್ಭುತಗಳು ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಮುಂದಿನ ಮತ್ತೊಂದು ಹಾಡು ನಿಮ್ಮ ಮುಂದೆ ಬರ್ತಾ ಇರುವಂತದ್ದು ಮಾತು ತಪ್ಪದ ಮಗ ಸಿನಿಮಾದಿಂದ. ಎಂತ ಸೌಂದರ್ಯ ಕಂಡೆ. ಓಕೆ, ಸ್ವಲ್ಪ ಹೇಳ್ರಿ, ಸ್ವಲ್ಪ ಸ್ಮೈಲ್ ಮಾಡಿ, ಭಾರಿ ಬೇಸರದಲ್ಲಿ ಇದಾಗಿದ್ದೀರಿ ನೀವು. ಊಟ ಎಲ್ಲ ಆಗಿದಾ? ವನಸಾತನಾ? ಓಕೆ, ನೋಡೊಮ್ಮೆ 2 ಸಲ ಆಗಿದೆ ಸರ್. ವಾ, ನೀವು ಮುಖದಲ್ಲಿ ತುಂಬಾ ಅರಳಿದೆ ಸರ್ ನಿಮ್ಮ ಮುಖ. ಓಕೆ, ಈಗ ನಿಮ್ಮ ಮುಂದೆ ಒಂದು ಅದ್ಭುತವಾದಂತಹ ಹಾಡು ಬರ್ತಾ ಇದೆ. ರವೀಂದ್ರ ಪ್ರಭು ಅವರು ಮತ್ತೊಮ್ಮೆ ನಿಮ್ಮ ಮುಂದೆ. ನಮ್ಮ ಕರುನಾಡ ಬೀಡು ಗಂಧದ ಕೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆತಾಯಿಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಂದು ಆತಾಯಿನಗೆ. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆತಾಯಿಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಂದು ಆ ತಾಯಿನಗೆ. ಭಾರತ ಮಾತೆಯ ಈ ತನು ಜಾತೆಯ ಚೆಲುವನು ನೋಡುತ್ತ ನಡೆಯುವೆ ಮೆರೆಯುವೆ ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು.
ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮೂರ ಸವಿನೋಟ ಚಂದ ಸಾವಿರ ಭಾಷೆಯ ಕಲಿತರು ಮನಗೆ ಕನ್ನಡ ನುಡಿ ಮುದ್ದೆ ಅಂದ ಪೂರ್ವದ ಪುಣ್ಯವೋ ಪಡೆದಿಹ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣಲಿನ ಎಂತ ಸೌಂದರ್ಯ ನೋಡು ನಮ್ಮ ಮೂಡಬಿದ್ರಿಯ ಗೂಡು ಗಂಧದ ಹೂಡಿದು ಕಲೆಗಳ ತೌರಿದು ಕನ್ನಡ ಆಡಿದು ಚಿನ್ನದ ಮಣ್ಣಿದು ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಲಾ 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 ಲಾ. ಎಸ್, ಎಂತ ಸೌಂದರ್ಯ ನೋಡಿ, ಒಮ್ಮೆ ಮೂಡುಬಿದಿರೆಯನ್ನು ನೋಡು ಅಂತ ಹೇಳಿ ರವೀಂದ್ರ ಪ್ರಭು ಅವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಮುಂದೆ ಮತ್ತೊಂದು ಅದ್ಭುತವಾದಂತಹ ಹಾಡು ತಮ್ಮ ಮುಂದೆ ಬರ್ತಾ ಇದೆ. ಕನ್ನಡ ಸಿನಿಮಾ ರಂಗದಲ್ಲಿ ಕೆಲವೊಮ್ಮೆ ಹಾಡುಗಳು ಫೇಮಸ್ ಆಗುತ್ತೆ, ಸಿನಿಮಾ ಫೇಮಸ್ ಆಗೋದಿಲ್ಲ. ಕೆಲವೊಮ್ಮೆ ಸಿನಿಮಾ ಫೇಮಸ್ ಆದ್ರೆ ಹಾಡುಗಳು ಫೇಮಸ್ ಆಗೋದಿಲ್ಲ. ಆದ್ರೆ ಒಂದು ಸಿನಿಮಾ ಹಾಗೂ ಹಾಡು ಎರಡನ್ನೂ ತೆಗೆದು ಕೂಡ ಬಹಳ ದೊಡ್ಡ ಒಂದು ಇತಿಹಾಸವನ್ನ ಬರೆದಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೇಳಿದ್ರೆ ಅದು ನಾಗಮಂಡಲ ಅನ್ನುವಂತ ಸಿನಿಮಾ. ಅದರಲ್ಲಿರುವಂತ ಈ ಹಸಿರು ಸಿರಿಯಲಿ ಅನ್ನುವಂತ ಹಾಡು ತಮ್ಗೆಲ್ರಿಗೂ ಕೂಡ ಬಹಳ ಇಷ್ಟಪಟ್ಟಂತ ಹಾಡು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಹಾಡನ್ನ ಸಂಗೀತ ಕಟ್ಟಿಯವರು ಈ ಸಿನಿಮಾದಲ್ಲಿ ಹಾಡ್ತಾರೆ. ಇದಕ್ಕೆ ಸಿ ಅಶ್ವಥ್ ಅವರು ಇದಕ್ಕೆ ಸಂಗೀತವನ್ನ ಕೊಡ್ತಾರೆ. ಇಂಥ ಅದ್ಭುತವಾದಂತಹ ಹಾಡು ಈಗ ನಿಮ್ಮ ಮುಂದೆ ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿ ಕಂಡಂತ ಬಹಳ ಅದ್ಭುತವಾದ ಒಬ್ಬರು ಗಾಯಕಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಕೂಡ ಹಾಡಿದಂತ ಒಂದು ಅನುಭವ ಇರುವಂತ ವ್ಯಕ್ತಿತ್ವ. ನೀವು ಕನ್ನಡದ ಕೋಗಿಲೆ ಅನ್ನುವಂತ ರಿಯಾಲಿಟಿ ಶೋ ನೋಡಿದ್ರೆ ಅದರ ಹಿಂದೆ ಜ್ಯೂರಿಯಾಗಿ ಅವರು ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ. ಅಂತ ಅದ್ಭುತವಾದ ಕಲಾವಿದರಿಗೆ ಜೋರಾದ ಕಚ್ಚಪಾಳಿ ಮೂಲಕ ಸ್ವಾಗತಿಸಿ ಮಾಲಿನಿ ಕೇಶವ ಪ್ರಸಾದ್ ಅವರು ವೇದಿಕೆಯ ಮೇಲೆ.
ವಂದನೆಗಳು ಮಾನನಿ ಕೇಶವ ಪ್ರಸಾದ್ ಅವರಿಗೆ. ಜ್ವರದ ಚಪ್ಪಾಳೆಯನ್ನ ಕಲಾವಿದರಿಗೆ ನಾವೇನು ಕೇಳೋದಿಲ್ಲ, ನಿಮ್ಮ ಚಪ್ಪಾಳೆಯ ಶ್ರೀರಕ್ಷೆ ಅನ್ನೋದನ್ನ ಹೇಳ್ತಾ ಮುಂದೆ ಮತ್ತೊಂದು ಹಾಡಿನ ಮೂಲಕ ಮತ್ತೋರ್ವ ಕಲಾವಿದರು ಬರ್ತಾ ಇದ್ದಾರೆ. ಕನ್ನಡ ಹಾಡುಗಳನ್ನು ಕೇಳ್ತಾ ಬಂದ್ರೆ ಒಂದು ಹಿಂದಿ ಹಾಡನ್ನು ಕೂಡ ನಿಮ್ಗೆ ಕೇಳಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಮೊಹಮ್ಮದ್ ರಫಿ ಅವರು ಈ ಹಾಡನ್ನ ಸಿನಿಮಾದಲ್ಲಿ ಹಾಡಿರ್ತಾರೆ. ಪತ್ತರ್ ಕೆ ಸನಂ ಸಿನಿಮಾದ ಹಾಡು ಇದು. ನಮ್ಮ ಮಂಗಳೂರಿನಲ್ಲಿ ರಫಿ ಅವರ, ಕಿಶೋರ್ ಕುಮಾರ್ ಅವರ, ಮುಖೇಶ್ ಕುಮಾರ್ ಎಲ್ಲರ ವಾಯ್ಸ್ ಅಲ್ಲೂ ಕೂಡ ಅವರ ಅದ್ಭುತವಾದಂತ ಹಾಡನ್ನು ಹಾಡುವಂತ ಒಬ್ಬ ಅದ್ಭುತವಾದಂತ ಕಲಾವಿದ. ಅವರ ವಿಶೇಷ ಏನು ಅಂತ ಹೇಳಿದ್ರೆ ಸೋನು ನಿಗಮ್ನ ಹಾಡುಗಳು ಕೂಡ ಹಾಡ್ತಾರೆ ಇವರು, ಮೊಹಮ್ಮದ್ ರಫಿ ಹಾಡುಗಳನ್ನು ಕೂಡ ಹಾಡ್ತಾರೆ. ಸೊ ಖಲೀದ್ ಅಖ್ತರ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನ ವೆಲ್ಕಮ್ ಮಾಡಿ. ಸೊ ಸನಂ ಕೆ ಪತ್ತರ್ ಸಿನಿಮಾದ ಒಂದು ಅದ್ಭುತವಾದಂತಹ ಹಾಡು ನಿಮ್ಮ ಮುಂದೆ ಖಲೀದ್ ಅಖ್ತರ್ ಅವರ ಧ್ವನಿಯಲ್ಲಿ. ಹಲೋ 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 Sí.
तुझे हमने मोहब्बत का खुदा जाना, पत्थर के सनम तुझे हमने मोहब्बत का खुदा जाना, बड़ी भूल हुई अरे हमने ये क्या समझा, ये क्या जाना, पत्थर के सनम। चेहरा तेरा दिल में लिए चलते रहे अंगारों पे, तो कहीं सजदे की हमने तेरे रुखसारों पे, हम सान हो कोई दीवाना, पत्थर के सनम तुझे हमने मोहब्बत का खुदा जाना, पत्थर के सनम। नहीं शीशा नहीं, सागर नहीं, मंदिर सा एक दिल ढाया है, आसमां है वीराना, पत्थर के सनम तुझे हमने मोहब्बत का खुदा जाना, बड़ी भूल हुई अरे हमने ये क्या समझा, ये क्या जाना, पत्थर के सनम। थैंक यू, 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 थैंक यू। ವಂದನೆಗಳು ಕಲಿತವರಿಗೆ. ಮುಂದೆ ಕನ್ನಡದ ಮತ್ತೊಂದು ಎವರ್ಗ್ರೀನ್ ಹಾಡು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಯಾವ ನುಡಿ, ಮಾತಾಡಿ ಕನ್ನಡ ನುಡಿ ಅನ್ನುವಂತ ಅದ್ಭುತವಾದಂತ ಹಾಡು ನಿಮ್ಗೋಸ್ಕರ ಈ ವೇದಿಕೆಯ ಮೇಲೆ ಮೂಡಿ ಬರ್ಲಿಕ್ಕಿದೆ. ದೊಡ್ಡರಂಗಿ ಗೌಡರ ಸಾಹಿತ್ಯ ಈ ಒಂದು ಹಾಡಿಗೆ ಇರುವಂತದ್ದು. ಈ ಹೊತ್ತಿ ಹಾಡನ್ನ ನಮ್ಮ ವೇದಿಕೆಯ ಮೇಲೆ ಹಾಡುವವರು ಪಲ್ಲವಿ ಪ್ರಭು ಅವರು. ಪಲ್ಲವಿ ಪ್ರಭು ಎದೆ ತುಂಬಿ ಹಾಡಿದೇನೋ ಇದರ ಸೀಸನ್ ಅಲ್ಲಿ ರನ್ನರ್ ಅಪ್ ಆಗಿ ನಮ್ಗೆ ಕಾಣಲಿಕ್ಕೆ ಸಿಗುವವರು. ಹಾಗೇನೆ ಬಿಗ್ ಗೋಲ್ಡನ್ ವಾಯ್ಸ್ ಟಾಪ್ 5 ಅಲ್ಲಿ ಇಂಡಿಯಾದಲ್ಲಿ ಕಾಣಿಸಿಕೊಂಡಂತ ಪ್ರತಿಭೆ. ಹೀಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳ ಮೂಲಕ ಕರ್ನಾಟಕದಾದ್ಯಂತ ಮನೆ ಮಾಡಿರುವಂತ ಬಹಳ ಅದ್ಭುತವಾದಂತ ಶಾಸ್ತ್ರೀಯ ಸಂಗೀತದ ಒಂದು ಹಿನ್ನೆಲೆ ಇರುವಂತ ಗಾಯಕಿ ಅಂತ ಹೇಳಿದ ಅದು ಪಲ್ಲವಿ ಪ್ರಭು. ಪಲ್ಲವಿ ಪ್ರಭು ನಿಮ್ಮ ಮುಂದೆ ಈಗ ಈ ಸುಂದರವಾದಂತ ಹಾಡಿನ ಮೂಲಕ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯ ಮೂಲಕ ವೆಲ್ಕಮ್ ಮಾಡಿ, ಸ್ವಾಗತ ಮಾಡಿ ಪಲ್ಲವಿ ಪ್ರಭು ವೇದಿಕೆಯ ಮೇಲೆ.
check, check, hello, 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 check. Check, check, check. ಎಸ್, ಪಲ್ಲವಿ ಪ್ರಭು ಅವರು ಸ್ವಲ್ಪ ಹೊತ್ತಲ್ಲೇ ಹಾಡ್ತಾರೆ. ಕಲಾವಿದರು ಎಲ್ಲರೂ ಕೂಡ ತಮ್ಮಲ್ಲಿ ಹಾಡಲಿಕ್ಕೆ ತಯಾರಾಗಿದ್ದಾರೆ. ಸೊ ಈ ಮಧ್ಯೆ ಒಂದೆರಡು ಪ್ರಶ್ನೆ ಕೇಳಬೇಕಾ ಅಂತ. ಓಕೆ, ಒಂದು ಪ್ರಶ್ನೆ ಕೇಳಿಬಿಡ್ತೇನೆ, ನೀವು ಉತ್ತರ ಕೊಡ್ಬೇಕಾ? ತುಂಬಾ ಸಿಂಪಲ್ ಆಗಿದೆ. ಏನಾದರೂ ಸ್ವಲ್ಪ ತಾಂತ್ರಿಕವಾಗಿ ಸಣ್ಣ ಒಂದು ಪ್ರಾಬ್ಲಮ್ ಇದೆ, ಹೇಳಿಬಿಡ್ತೇನೆ. ಓಕೆ, ಪ್ರಶ್ನೆ ಕೇಳಿ, ಸರಿಯಾಗಿ ಉತ್ತರ ಹೇಳಬೇಕಲ್ಲಿ. ಓಕೆ, 1 is equal to 5, 2 is equal to 10, 3 is equal to 15, 4 is equal to 20, 5 is equal to ಎಷ್ಟು? 25. ಯಾರು ಹೇಳಿದ್ದು? ನಿಮ್ಮ ಟೀಚರ್ ಪ್ರಾಬ್ಲಮ್ ಇದೆ. ಇನ್ನು ಸರಿ ಕೇಳಿ. 1 is equal to 5, 2 is equal to 10, 3 is equal to 15, 4 is equal to 20, 5 is equal to ಎಷ್ಟು? 1 ಅಂತ ಹೇಳ್ತಾ ಇದ್ದಾರೆ, ಸರಿಯಾ? ಎಸ್, ರೈಟ್ ಆನ್ಸರ್. 1 is equal to 5 ಅಂತ ಹೇಳಿದ್ರೆ 5 is equal to 1. ವೆರಿ ಗುಡ್. ಒಂದು ಜೋರಾದ ಕೈ ಚಪ್ಪಾಳೆ ಅವರಿಗೆ ಕೊಡಿ. ಮತ್ತೆ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ ನಿಮ್ಗೆಲ್ರಿಗೂ, ನಿಮ್ಗೂ ಕೊಡ ಸರ್, ಥ್ಯಾಂಕ್ ಯು. ಓಕೆ, ಸೊ ಉತ್ತರ ಕೊಟ್ಟವರಿಗೆ, ಉತ್ತರ ಕೊಡದವರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಹಾಡನ್ನ ಶುರು ಮಾಡೋದು. ಸೊ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಮತ್ತೆ ಬರ್ತಾ ಇದೆ ಜೋರಾದ ಕೈ ಚಪ್ಪಾಳೆ ಮೂಲಕ. ವೆಲ್ಕಮ್ ಮಾಡಿ ಪಲ್ಲವಿ ಪ್ರಭು ನಿಮ್ಮ ಮುಂದೆ. ಕಾಣಿಸದೆ ಹೊನ್ನ ಚರಿತೆ
ಎಸ್, ಬೆಳ್ಳಿ ಕಾಲುಂಗುರ ಸಿನಿಮಾದ ಒಂದು ಅದ್ಭುತವಾದಂತಹ ಹಾಡನ್ನ ಪಲ್ಲವಿ ಪ್ರಭು ಅವರ ಧ್ವನಿಯಲ್ಲಿ ಕೇಳಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಕಚಿಪಾಳೆಯನ್ನ ಪಲ್ಲವಿ ಪ್ರಭು ಅವರಿಗೆ ತಮ್ಮಲ್ಲಿ ಕೇಳಿಕೊಳ್ತಾ ಮುಂದಿನ ಹಾಡು ವೇದಿಕೆಯ ಮೇಲೆ ಬರ್ತಾ ಇದೆ. ಶಿಶುನಾಳ ಶರೀಫರ ತತ್ವ ಪದಗಳಿಗೆ ಒಂದು ಹೊಸ ಆಯಾಮವನ್ನ ಕೊಟ್ಟಂತ ಕನ್ನಡದ ಯಾರಾದ್ರೂ ಒಬ್ಬ ಅದ್ಭುತವಾದಂತ ಗಾಯಕ ಅಂತ ಇದೆ, ಅದು ರಘು ದೀಕ್ಷಿತ್ ಅವರು. ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಒಂದು ವೇಳೆ ರಘು ದೀಕ್ಷಿತ್ ಅವರೇ ವೇದಿಕೆಯ ಮೇಲೆ ಬಂದ್ರೆ ಹೇಗಿರುತ್ತೆ ಅಂತ ಅಲ್ವಾ? ಬರ್ಲಿಯಾ? ಕರೆಯೋದಾದ್ರೆ ಚಪ್ಪಾಳೆ ಹೊಡಿಬೇಕಿಲ್ಲ, ಸುಮ್ಮನೆ ಬರೋದಿಲ್ಲ ಅವರು. ವೆರಿ ಗುಡ್, ಓಕೆ. ನಾನು ನಿಮ್ಮ ಹತ್ರ ಮತ್ತೆ ಚಪ್ಪಾಳೆ ಕೊಡಿ ಅಂತ ಕೇಳುವವಲ್ಲ, ನೀವೇ ಮನಸ್ಸಾಗಿ ಖುಷಿಯಲ್ಲಿ ಕೊಡಬೇಕು, ಆದ್ರೆ ಕೊಡದೇ ಇದ್ದಾಗ ಕೇಳಬೇಕಾಗ್ತದೆ. ಸೊ ಚಪ್ಪಾಳೆಯನ್ನ ಕೊಟ್ಟಂತ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಚಪ್ಪಾಳೆಯನ್ನ ಕೊಡದಿದ್ದವರಿಗೆ ಕೂಡ ಥ್ಯಾಂಕ್ ಯು. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ವೇದಿಕೆಯ ಮೇಲೆ ಬರ್ತಾ ಇರುವಂತ ಪ್ರತಿಭೆ ರಘು ದೀಕ್ಷಿತ್ ಅವರ ಹಾಡುಗಳಿಗೆ ಹೋಗುವಂತ ಒಂದು ಸ್ವರ, ಅವರದೇ ಶೈಲಿಯಲ್ಲಿ ಹಾಡುಗಳನ್ನ ಹಾಡುವಂತ ಅದ್ಭುತವಾದಂತ ನಮ್ಮ ಕರಾವಳಿಯ ಚಿಂತೆ ಮಾಡಬಾರ್ದು. ಪರಮಾತ್ಮನಿಗೆ ಯಾರಿಗೆ ಯಾವಾಗ ಏನನ್ನು ಕೊಡಬೇಕು ಎಂಬುದರ ಬಗ್ಗೆ ಅರಿವಿದೆ ಎಂಬುದನ್ನ ಚೆನ್ನಾಗಿ ಬಲ್ಲಂತಹ ಆ ಮೃಕಂಡು ದಂಪತಿಗಳು ಚಿಂತೆ ಮಾಡಲಿಲ್ಲ. ನೋಡಿ, ಪರಮಾತ್ಮನಿಗೆ ಯಾರಿಗೆ ಯಾವಾಗ ಏನನ್ನು ಕೊಡಬೇಕು ಎಂಬುದರ ಬಗ್ಗೆ ಅರಿವಿದೆ ಎಂಬುದಕ್ಕೆ ಒಂದು ದೃಷ್ಟಾಂತದ ಕಥೆ ಇದೆ. ಒಬ್ಬ ಹುಟ್ಟುಗುರುಡ ಶಿವಧ್ಯಾನದಲ್ಲಿ ತೊಡಗಿದಂತೆ. ನನಗೆ ಕಣ್ಣು ಕೊಡು ಪರಮಾತ್ಮ, ಆದರೆ ಶಿವನಿಗೆ ಕಣ್ಣು ಕೊಡ್ಲಿಲ್ಲ. ಮತ್ತು ಧ್ಯಾನ ಮಾಡಿದ, ಆದರೂ ಕಣ್ಣು ಕೊಡ್ಲಿಲ್ಲ. Deputy Commissioner of Dakshin Kannada, Shri S.L. Boje Gowda, Member of Legislative Council, Shri Manjunatha Bandari, Member of Legislative Council, Government of Karnataka, and Shri Vijay Prakash to the stage. Along with him, we have Shri P.G.R. Sindhya, State Chief Commissioner of Karnataka Scouts and Guides, and Dr. M. Mohan Alva, District Chief Commissioner of Karnataka Scouts and Guides, Dakshin Kannada. I request the dignitaries to light the lamp and to make this evening a blessed one. I request the dignitaries to present a memento to Shri Vijay Prakash and the other artists.
Now we have Alva's music team to sing Raita Geete. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು ಕಷ್ಟದೊಳನ್ನ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡೆನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಓ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 A very good evening to all of you. I am Shreya Ponnappa from Alva's College, delighted to present today's program. Music is powerful. As people listen to it, they can be affected, they respond, says the renowned singer Ray Charles. Among us this evening is one of the most popular artists in Karnataka and across India, Shri Vijay Prakash. Vijay Prakash is an Indian playback singer and also a music composer from Karnataka.
He has given his voice for predominantly Kannada and Telugu language films. In addition, he has also sung in Hindi, Tamil, Malayalam and Marathi. He is one of the judges for the Kannada reality show Sarigamapa on Zee Kannada. He has also performed shows with Ustad Zakir Hussain, A.R. Rahman and many more. He is also one of the 4 artists credited for the song Jai Ho, which won the 2008 Academy Award for Best Original Song. Specifically, he sang the portion with the words Jai Ho that takes an extended high pitch at numerous junctures of the song. The song also won a Grammy Award in the category Best Song Written for Motion Picture and Television. He has also won the Filmfare Award for Best Male Playback Artist Kannada twice. A musician of great talent is among us today. Sir, it's a great honor to have you here. On behalf of Scouts and Guides, I extend you a warm welcome. I also welcome the accompanying artists for today's program. ಬೊಬ್ಬೆ ಆಗ್ತಾಳಂತೆ. ಅಯ್ಯೋ, ನಾನು ಬಂಜೆ ಆದ್ದರಿಂದ ಲೋಕ ಕಲ್ಯಾಣಕ್ಕೆ ತೊಂದರೆ ಆಯ್ತಲ್ಲ. ನೋಡಿ, ಅವಳಿಗೆ ಬಂಜೆ ಆದದ್ದು ದುಃಖ ಅಲ್ಲ, ತಾನು ಬಂಜೆ ಆದ್ದರಿಂದ ಲೋಕ ಕಲ್ಯಾಣಕ್ಕೆ ತೊಂದರೆ ಆಗ್ತದಲ್ಲ. ನಮಗೆ ಆಗುಂಟು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಒಳ್ಳೆಯದಾದರೆ ಸಾಕು ಸ್ವಾಮಿ, ಬೇರೆಯವರಿಗೆ ಏನು ಬೇಕಿದ್ರೂ ಆಗಲಿ ಅಂತಿರ್ತದೆ ಹೆಚ್ಚಾಗಿ. ಆದರೆ ಅವರು ಸಂಸ್ಕಾರ ಪೂರಿತರು, ದುಃಖ ಪಡ್ತಿದ್ದಾಳೆ. ಯಾಕೆನ್ನ ಈ ದೂರಿತ ಹೋಟಲೆಗೆ ತಳ್ಳಿದೆ, ಯಾಕೆನ್ನ ಈ ದೂರಿತ ಹೋಟಲೆಗೆ ತಳ್ಳಿದೆ. ಹೇ ಶಂಕರ ನಿನಗೆ ಏಕೆ ಮುನಿದು, ಯಾಕೆನ್ನ ಈ ದೂರಿತ ಹೋಟಲೆಗೆ ತಳ್ಳಿದೆ. ಪಂಚೆತನವೆಂಬ ತಿರುಗಾಳಿ ಸೋಂಕಿನ
ಸೋಂಕಿ ಪಂಚತನವೆಂಬ ತಿರುಗಾಡಿ ಸೋಂಕಿ ಬರಿದಾಯ್ತು ಎನ್ನೆದೆಯ ಆಸೆಯಾದೀಪ ಬರಿದಾಯ್ತು ಎನ್ನೆದೆಯ ಆಶೆಯಾದೀಪ ಸಕಲ ಭಾಗ್ಯವಾನಿದ್ದೆ ತಾಯ್ತನವ ಕಸಿದೆಯ ಸಕಲ ಭಾಗ್ಯವಾನಿದ್ದೆ ತಾಯ್ತನವ ಕಸಿದೆಯ ನಾನೆಂದು ಈ ಜಗದಿ ನಾನೆಂದು ಈ ಜಗದಿ ಕಾಣುವೆನೆಮ್ಮದಿಯ ಯಾಕೆನ್ನ ಈ ದುರಿತ ಕೋಟಲೆಗೆ ತಳ್ಳಿದೆ ಹೇ ಶಂಕರ ಅಭಯಂಕರ ಸರ್ವೇಶ್ವರ ನಿನಗೆ ಏಕೆ ಈ ಮುನಿಸು ಶಂಕರ ಯಾಕೆ ನಮ್ಮಲ್ಲಿ ಈ ಮುನಿಸು ದಿನದಿಂದ ದಿನಕ್ಕೆ ಕೊರಗ್ತಾ ಇದ್ದಾಳಂತೆ ಸಂತಾನವಿಲ್ಲದಕ್ಕಾಗಿ ಆ ಮರುದ್ವತಿ. ಇದನ್ನು ಕಂಡಂತಹ ಮೃಕಂಡು ಕಣ್ಣೀರನ್ನು ಒರೆಸ್ತಾ ಇದ್ದಾನೆ. ಒಂದು ದಿನ ಇಬ್ಬರೂ ಸೇರಿ ತೀರ್ಮಾನ ಮಾಡಿದ್ರಂತೆ, ನಾವು ಸಂತಾನಕ್ಕಾಗಿ ಯಾರ್ಯಾರೆಲ್ಲಿಯೂ ಬೇಡಬಾರ್ದು, ಆ ಪರಮಾತ್ಮನಲ್ಲಿ ಬೇಡಬೇಕು. ಅವನೇ ಸರ್ವವನ್ನು ನೀಡತಕ್ಕವನಾದ್ದರಿಂದ ದಾಸರೊಂದು ಕಡೆ ಹೇಳಿದ್ದಾರೆ ನೋಡಿ, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ, ಸೇರಿ ಬದುಕುವೆ. ಹೀಗೆ ಹೇಳಿದ್ದಾರೆ. ನಾವು ಯಾರ್ಯಾರಲ್ಲೂ ಬೇಡಬಾರ್ದು, ಪರಮಾತ್ಮನಲ್ಲಿ ಬೇಡಬೇಕು. ಅವನೇ ಸರ್ವವನ್ನು ನೀಡತಕ್ಕವನಾದ್ದರಿಂದ ಆ ಮೃಕಂಡು ದಂಪತಿಗಳು ಶಿವನ ಸನ್ನಿಧಿಯಲ್ಲಿ ಶಿವಧ್ಯಾನದಲ್ಲಿ ತೊಡಗಿದರಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆ ಧ್ಯಾನಾಸಕ್ತರಾಗಿರಲು ಆ ಶೂಲಪಾಣಿ, ಆ ಮಂಗಲಮೂರ್ತಿ, ಆ ಪರಮೇಶ್ವರ ಇವರ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದಾನಂತೆ. ನೋಡ್ತಾ ಇದ್ದಾರೆ ಆ ಮೃಕಂಡು ದಂಪತಿಗಳು ಆ ಶೂಲಪಾಣಿಯಾದಂತಹ ಆ ಪರಮೇಶ್ವರನನ್ನ. ಮಹಾದೇವ ಪ್ರಣತ ಪಾಲ, ಮಹಾದೇವ ಪ್ರಣತ ಪಾಲ, ಮಹಾಕಾಲ ಕರತ್ರಿಶೂಲ, ಮಹಾದೇವ ಪ್ರಣತ ಪಾಲ. ಗಂಗಾಧರ ವೃಂದಮಾಲ, ಪದ್ಮಾಂಗಿತ ಕರ ಕಪಾಲ, ಗಂಗಾಧರ ವೃಂದಮಾಲ, ಪದ್ಮಾಂಗಿತ ಕರ ಕಪಾಲ, ದೂರ್ಜಡಿ ಬಾಲೇಂದುವಾಲ, ದೂರ್ಜಡಿ ಬಾಲೇಂದುವಾಲ, ಉಮಾಲೋಲ ಭಕ್ತಬಾಲ, ಉಮಾಲೋಲ ಭಕ್ತಬಾಲ. ಮಹಾದೇವಾ ಮಹಾದೇವಾ
ಗಂಗಾಧರ ವೃಂದಮಾಲ ಪದ್ಮಾಂಕಿತ ಕರಕಪಾಲ ಸೂರ್ಯಡಿ ಪಾನೇಂದುವಾಲ ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹೊರಿಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹೊರಿಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮರೆಸುವ ಗಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲರ ಮುಂದೆ ನಿಮ್ಮ ನೆಚ್ಚಿನ ಗೀತೆ, ಯಾಕೆಂದರೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಥೀಮ್ ಸಾಂಗ್ ಏನಿದೆ ನಾವೆಲ್ಲ ಸೇರಿ ಪ್ರಸ್ತುತಪಡಿಸಿದ್ದೀವಿ. ನಮ್ಮ ಜೊತೆ ನೇಹಾ ಅವರು ಬಂದಿದ್ದಾರೆ, ಅವರಿಗೋಸ್ಕರ ಒಂದು ಚಪ್ಪಾಳೆ ಮೂಲಕ ಸ್ವಾಗತ. ಹಾಗೂ ಶಾಶ್ವತಿ ಅವರಿದ್ದಾರೆ.
ಇಟ್ಸ್ ಜಾಂಬೂರಿ ಪ್ರಥಮ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಎಳೆತನದಲೇ ಶಿಸ್ತು ನಿಯಮ ಪಾಲಿಸೆ ಪ್ರೇರಣೆ ಜಾಂಬೂರಿ ನಿಷ್ಠನೀಯ ಬಳುವಳಿ ಜಾಂಬೂರಿ ಪ್ರಥಮ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ರಾಷ್ಟ್ರ ಪ್ರೇಮ ಜಾಗೃತಗೊಳಿಸುವರಿ ಮಕ್ಕಳ ಸ್ಕೌಟಿಂಗ್ ಚಳುವಳಿ ತರುಣರ ಗುಂಗಲೊಳು ಅರುಣಗೈಯುತ್ತಿಹ ನಿಷ್ಠೆಯ ಬಳುವಳಿ ಭಾಷೆ ಪಂಥಗಳನ್ನು ಮೀರಿ ಬೆಳೆಯುತ್ತಲಿರುವ ಶಕ್ತಿ ಪ್ರೀತಿ ಸ್ನೇಹ ಸೌಹಾರ್ದದ ಐಕ್ಯತೆ ತೋರಿದಯ್ಯ ಈ ದೀಪ್ತಿ ಜಾತಿ ಭಾಷೆ ಪಂಥಗಳನ್ನು ಮೀರಿ ಬೆಳೆಯುತ್ತಿರುವ ಶಕ್ತಿ ಪ್ರೀತಿ ಸ್ನೇಹ ಸೌಹಾರ್ದದ ಐಕ್ಯತೆ ತೋರಿದಯ್ಯ ದೀಪ್ತಿ ಸಡಗರದಿ ಬನ್ನಿ ಅವಕಾಶ ಕರೆದಿದೆ ಪಾಲ್ಗೊಳ್ಳಲು ಒಂದೇ ಭಾರತ ಶ್ರೇಷ್ಠ ಭಾರತ ಐಕ್ಯಗಾನ ಮೊಳಗೆ ನವ್ಯ ಭರವಸೆಯ ಭವಿತ ಕಟ್ಟೋಣ ಬನ್ನಿ ಬನ್ನಿ ಸೇರೋಣ ಜಾಂಬೂರಿ ಪ್ರಥಮ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ರಾಷ್ಟ್ರ ಪ್ರೇಮ ಜಾಗೃತಗೊಳಿಸುವರಿ ಮಕ್ಕಳ ಸ್ಕೌಟಿಂಗ್ ಚಳುವಳಿ ತರುಣ ರಂಗದೊಳು ಅರುಣಗೈಯುತ್ತಿಹ ನಿಷ್ಠ ನೀತಿಯ ಬಳುವಳಿ ನಾಡ ಸಂಸ್ಕೃತಿಯೇ ನಮ್ಮ ಪರಂಪರೆ ನವಯುಗ ಕದುರೀತಿ ಮಾನವತೆಯೊಂದೆ ಕಲಿತರೆ ಸಾಲದೆ ಯುವ ಪ್ರಜೆಗಳ ಶಕ್ತಿ ಜಾಂಬೂರಿ 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 ನಾಡ ಸಂಸ್ಕೃತಿಯೇ ನಮ್ಮ ಪರಂಪರೆ ನವಯುಗ ಕದುರೀತಿ ಮಾನವತೆಯೊಂದೆ ಕಲಿತರೆ ಸಾಲದ ಯುವ ಪ್ರಜೆಗಳ ಶಕ್ತಿ ಸಡಗರದಿ ಬನ್ನಿ ಅವಕಾಶ ಕರೆದಿದೆ ಪಾಲ್ಗೊಳ್ಳಲು ಒಂದೇ ಭಾರತ ಶ್ರೇಷ್ಠ ಭಾರತ ಐಕ್ಯಗಾನ ಮೊಳಗೆ ನವ್ಯ ಭರವಸೆಯ ಭವಿತ ಕಟ್ಟೋಣ ಬನ್ನಿ ಬನ್ನಿ ಸೇರೋಣ ಜಾಂಬೂರಿ ಪ್ರಥಮ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ರಾಷ್ಟ್ರ ಪ್ರೇಮ ಜಾಗೃತಗೊಳಿಸುವರಿ ಮಕ್ಕಳ ಸ್ಕೌಟಿಂಗ್ ಚಳುವಳಿ ತರುಣ ರಂಗದೊಳು ಅರುಣಗೈಯುತ್ತಿಹ ನಿಷ್ಠ ನೀತಿಯ ಬಳುವಳಿ ಜಾಂಬೂರಿ 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 ಥ್ಯಾಂಕ್ ಯು ಸೋ ಮಚ್.
ಈಗ ನೀವೆಲ್ಲರೂ ಕಾತುರದಿಂದ ಕಾಯ್ತಿರೋಂತಹ ಕ್ಷಣ ಬಂದೇ ಬಿಡ್ತು. ಎಷ್ಟು ಕಾಯ್ತಾ ಇದ್ದೀರಾ? ಒಂದ್ಸಲ ಜೋರಾಗಿ ಹೋಗ್ತೀರಾ ಎಲ್ಲರೂ? ಈಗ ಎಲ್ಲರೂ ಸೇರ್ಕೊಂಡು VP ಸರ್ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ವಿಜಯ್ ಪ್ರಕಾಶ್ ಸರ್. ನಮಸ್ಕಾರ. ವಾವ್, ಒಳ ಇದೇನು ಈ ದೃಶ್ಯವನ್ನು ನೋಡ್ಲಿಕ್ಕೆ ಇಂಪಾಸಿಬಲ್. ಇದಕ್ಕೆ ಕಾರಣಕರ್ತರಾದಂತಹ ಒನ್ ಅಂಡ್ ಓನ್ಲಿ ಅಂತ ಹೇಳಬೇಕು ಶ್ರೀಯುತ ಮೋಹನ್ ಆಳ್ವಾ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಮಟ್ಟದಲ್ಲಿ ಪ್ರತಿ ಬಾರಿ ಮಾಡುವ ಒಂದು ಉದ್ದೇಶ ಹಾಗೂ ಅದರ ಹಿಂದಿನ ಪರಿಶ್ರಮ ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ. ನಾನು ನಿಮ್ಮನ್ನು ಹುಡುಕ್ತಾ ಇದ್ದೆ, ಅಲ್ಲಿದ್ದೀರಾ ಸರ್. ನನಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನನ್ನ ತಂಡದವರು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇವೆ. ಆ್ಯಂಡ್ ಐ ಬಿಲೀವ್ ದೇರ್ ಆರ್ ಸ್ಟೂಡೆಂಟ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಅಂಡ್ ಅದರ್ ಕಂಟ್ರಿ. ಸೊ ಐ ವಾಂಟ್ ಟು ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ ಲವ್ಲಿ ಲ್ಯಾಂಡ್ ಕರ್ನಾಟಕ. ಸೊ ಐ ವಾಂಟ್ ಟು ಸೇ ನಮಸ್ಕಾರ ಟು ಆಲ್ ಆಫ್ ಯು. ಸೊ just so that I know what to sing. Kannada ಹಾಡು ಕೇಳೋರು ಎಷ್ಟು ಜನ ಇದ್ದೀರಾ? Very good. हिंदी गाने सुनने वाले कितने लोग हैं? Not bad. Very good. Tamil? Oh, நிறைய பேர் வந்திருக்கீங்க. Okay. Telugu? Okay. Lovely. So we'll try and sing as many languages as we can. Malayalam? Okay, few. Okay. So the first song is a song almost like a prayer for me and to every Kannadiga, for the simple reason that this song is exactly. So this one is for all of you. And Kannada ಗೊತ್ತಿರೋರಿಗೆ ನಾನು ಈ ಹಾಡಿನ ಬಗ್ಗೆ ಏನು ಹೇಳುವ ಅವಶ್ಯಕತೆ ಇಲ್ಲ ಮಕ್ಕಳೇ. ಬಹಳ ಸುಂದರವಾದಂಥ ಕ್ಷಣ. ಇಂಟರ್ನ್ಯಾಷನಲ್ ಕಲ್ಚರಲ್ ಜಾಂಬೂರಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದು ಇವತ್ತು ಇಲ್ಲಿ ನಡೀತಾ ಇದೆ. ನಿಮಗಾಗಿ ಒಂದಷ್ಟು ಹಾಡುಗಳನ್ನು ಹಾಡುವ ಪ್ರಯತ್ನವನ್ನು ನಾನು ನನ್ನ ತಂಡದವರು ಮಾಡ್ತೇವೆ. ಮ್ಯೂಸಿಕ್ ಪ್ಲೀಸ್. ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗದು. ಫೋಟೋಗಳು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು.
ಇರಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿಮ್ಮನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ. ಹಿಂದ್ಗಡೆ ಮಕ್ಕಳು ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುದ್ದಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜರಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಒಂದು ಯಾವುದೇ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಅದೊಂದು ಸಾಧಾರಣವಾದಂತಹ ವಿಷಯವಲ್ಲ. ಒಂದು ಗೋಡೆಯನ್ನ ಕಟ್ಟಲಿಕ್ಕೆ ಮನುಷ್ಯ ಕಷ್ಟಪಡ್ತಾನೆ. ಅಂಥದ್ರಲ್ಲಿ ಇಷ್ಟು ಬಿಲ್ಡಿಂಗ್ಸ್ಗಳನ್ನು ಕಟ್ಟು ಇಷ್ಟು ಮಕ್ಕಳಿಗೆ ಇಲ್ಲಿ ವಿದ್ಯೆ ಒಂದು ದಾನವನ್ನ ಮಾಡ್ತಾ ಇಷ್ಟು ಮಕ್ಕಳಿಗೆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಧಾರೆ ಎರಿತಿರುವಂತಹ ಉತ್ಕೃಷ್ಟವಾದಂತಹ ಕೆಲಸ, ಶ್ರೇಷ್ಠವಾದಂಥ ಕೆಲಸ, ಸಾಕ್ಷಾತ್ ಭಗವಂತನೇ ಪ್ರೇರೇಪಣೆಯಿಂದ ಮಾಡಿಸುವಂತಹ ಕೆಲಸ ನಮ್ಮ ಶ್ರೀಯುತ ಮೋಹನ್ ಆಳ್ವಾ ಸರ್ ಮಾಡ್ತಾ ಇದ್ದಾರೆ. ಸರ್, ಇಟ್ ಈಸ್ ನಾಟ್ ಈಸಿ ಟು ಡೂ ಸಮಥಿಂಗ್ ಲೈಕ್ ದಿಸ್. ಇದನ್ನ ಮಾಡಲಿಕ್ಕೆ ನೀವು ಎಷ್ಟು ತ್ಯಾಗ ಮಾಡಿರ್ತೀರ, ಎಷ್ಟು ನಿದ್ರೆ ಇಲ್ಲದೆ ನೀವು, ಎಷ್ಟು ರಾತ್ರಿಗಳು, ನೀವಷ್ಟೇ ಅಲ್ಲ ನಿಮ್ಮ ಪರಿವಾರದ ಎಲ್ಲ ಸದಸ್ಯರು ನಿಮ್ಮೊಂದಿಗೆ ಕೈ ಜೋಡಿಸಿರೋದ್ರಿಂದ ಇವತ್ತು ದಿಸ್ ಇಸ್ ಪಾಸಿಬಲ್. ವಿ ಪ್ರೇ ಟು ಗಾಡ್ ದಟ್ ಹಿ ಗಿವ್ಸ್ ಯು ಎನರ್ಜಿ. ನಿಮಗೆ ದೀರ್ಘ ಆಯಸ್ಸು ಆಯುರ ಆರೋಗ್ಯವನ್ನು ಕೊಟ್ಟು ಭಗವಂತ ನಿಮಗೆ ನಿಮ್ಮ ಪರಿವಾರಕ್ಕೆ ಈ ರೀತಿಯಾದಂತಹ ಸೇವೆ ಮಾಡಲಿಕ್ಕೆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇವೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇದ್ದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅವಳೇ ಅವಳೇ ಇವಳೇ ಇವಳೇ ರಾಜಕುಮಾರಿ. ನೀವೇ ಇವರೇ ಅವರೇ ರಾಜಕುಮಾರ.
Thank you. The next one is also a song that celebrates a life of Appu sir, Puneet Rajkumar sir. ನಿಮಗೆ ಈ ಹಾಡು ಗೊತ್ತಿರುತ್ತೆ. ಯಾವ ಹಾಡು ಅಂತ ಗೆಸ್ ಮಾಡಿ ನೋಡೋಣ. ಅದಲ್ಲ. ಲಾ 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 ಕೊಡುವುದನ್ನು ಕೊಟ್ಟು ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕಾಣದಂತೆ ಮಾಯವಾದನು, ಅರೆ ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಅರೆ ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. Lovely. ಆಕಾಶ ಮೇಲೆ ಇಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು, ಕಾಣದಂತೆ. ಈಗ ನಾನು ಕಾಣದಂತೆ ಅಂತೀರಿ, ನೀವು ಶಿವ ಅನ್ಬೇಕು. ಓಕೆನಾ? ಓಕೆ, those who don't know this song, I will sing ಕಾಣದಂತೆ and you have to say ಶಿವ. ಓಕೆ? ಕಾಣದಂತೆ, ಆಹಾ, ಕಾಣದಂತೆ, 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 ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ, ಕಾಣದಂತೆ, ಕಾಣದಂತೆ, ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯ ಬಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯ ಬಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ, ಕಾಣದಂತೆ ಶಿವ, ಕಾಣದಂತೆ ಶಿವ, ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಅರೆ ಕೈಯ ಕೊಂಡು ಓಡಿ ಹೋದನು. ಯಾರೆಂಬಾರೆ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಓಕೆ, ನಿಮ್ಮ ವಿಶೇಷವಾಗಿ ನಿಮ್ಮ ನಾಡಿನಿಂದ ಬಂದಂತಹ ಶ್ರೀಯುತ ರಕ್ಷಿತ್ ಶೆಟ್ಟಿ ಅವರ ಒಂದು ಹಾಡಿಗೆ, ಚಿತ್ರಕ್ಕೆ ನಾನು ಹಾಡಿದ ಹಾಡು. इसके बाद मैं एक हिंदी गाना गाने वाला हूं. ओके,
For those who are waiting, who are like wondering, man, when is he going to sing a Hindi song? The next one is going to be a Hindi song. Idu bala hatra tarbedi, please. Please don't bring this too close. Thank you. The next one is a Kannada song, a very popular number. And those who know the song, you can sing along. Ee haadu gottiraralla jotege haadi, okay na? ನಮ್ಮೊಂದಿಗೆ ಸಂದೀಪ್ ಅವರಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಬ್ಯಾಂಡ್ ಪರಿಚಯ ಮಾಡಿಸ್ತೇನೆ ಮುಂದಿನ ಹಾಡು ಹಾಡಲಿಕ್ಕೆ ಮುಂಚೆ. ಕೀಬೋರ್ಡ್ ನಲ್ಲಿ ಅದ್ಭುತವಾದಂತಹ ಕಲಾವಿದರು. ಇವರೆಲ್ಲರೂ ನಮ್ಮ ದಕ್ಷಿಣ ಭಾರತದ ಬಹಳ ಶ್ರೇಷ್ಠ ಕಲಾವಿದರು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಕೀಬೋರ್ಡ್ ನಲ್ಲಿ ಹರ್ಷ ಅವರಿದ್ದಾರೆ. ಹರ್ಷವರ್ಧನ್ ಆನ್ ದ ಕೀಬೋರ್ಡ್. ಥ್ಯಾಂಕ್ ಯು ಹರ್ಷ. ಇನ್ನೊಂದು ಕೀಬೋರ್ಡ್ ನಲ್ಲಿ ಆಕಾಶ್ ಪರ್ವ ಅವರು. On the guitar, thank you Akash. On the guitar we have Jerry. Bass guitar nalli we have Brutwa Caleb. Yeah. Woo. Check it out. Thank you, Brutwa. And on the percussion, we have amazing Praveen. Wow. Thank you, Praveen. You played Karnataka beat. Now give a Punjabi beat. We have a lot of students from North India also. Give a Punjabi beat. Balle balle. Yeah. Hurrah. Thank you. And on the drums we have one and only Manju.
Yeah. Woo. ಥ್ಯಾಂಕ್ ಯು ಮಂಜು. ಸಹಗಾಯನದಲ್ಲಿ ಅದ್ಭುತವಾದಂತಹ ಕಲಾವಿದರು. ಸರಿಗಮಪ್ಪ ಜೂರಿನಲ್ಲಿ ತಾವೆಲ್ಲರೂ ಇವರೆಲ್ಲರೂ ನೋಡಿರ್ತೀರಾ. ನಮ್ಮ ನಿಖಿಲ್ ಪಾರ್ಸಾರಥಿ ಅವರು, ನೇಹಾ ವೇಣುಗೋಪಾಲ್ ಅವರು, ಐಶ್ವರ್ಯ ರಂಗರಾಜನ್ ಹಾಗೂ ಶಾಶ್ವತಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಅಂಡ್ ಫ್ಲೂಟ್ ನಲ್ಲಿ ಸಂದೀಪ್ ಅವರಿದ್ದಾರೆ. ಥ್ಯಾಂಕ್ ಯು ಸರ್. ಮುಂದಿನ ಹಾಡು ಯಾವ ಹಾಡು ಅಂತ ನೀವೇ ಅವ್ರಿಗೊಂದು ಐಡಿಯಾ ಕೊಡಿ, ನಾನು ಹಾಡ್ತೀನಿ. ಆರ್ ಯು ರೆಡಿ? ಲೆಟ್ಸ್ ಗೋ. One, two, 1, 2, 3, 4. Everybody! ಬೆಳಗದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನೆ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಗಮನ ಬರೆಯೋ ರಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚ ಕುಳಿತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚ ಕುಳಿತಾಳಲಾರೆ. ಲವ್ಲಿ. ವಾವ್. ಲವ್ ಯು. ಥ್ಯಾಂಕ್ ಯು. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಖಯಾಲಿ, ಅಡ್ಡದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳೋ ಪ್ರೀತಿನೇ ಮಚಾನ. ಬಿಡದಂತಿರೋ ಬಸುಗೆ ಸೆರೆ ಸಿಕ್ಕಿರೋ ಸರಿಗೆ. ನಿನ್ನ ಸುತ್ತ ಸುಳಿಯೋ ಆಸೆಗೆ ಈಗ ಆಯಸ್ ಹೆಚ್ಚಿ ಹೋಗಿದೆ. ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ. ಕನಸಲ್ಲೇ ಬಳಿ ಬಂದು ಮುದ್ದಾಡಿ ಕಚ್ಚಗುಳಿತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಗುಳಿತಾಳಲಾರೆ. ಓಕೆ, ನೌ people sitting on my right side, you are team A, and people sitting on my left side, you are team B. Okay? Team A is going to sing with me. Kanazalli bali bandu muddadi
ಕಚ್ಚಗುಳಿತಾಳಲ್ಲಾರೆ. Okay, now team B is going to sing. Are you ready? ಕನಸಲ್ಲಿ. Hey, team B has more power, man. ಬಳಿ ಬಂದು ಮುದ್ದಾಡಿ. Team A, are you ready? ಕನಸಲ್ಲಿ. ವಾಹ್, ಬಳಿ ಬಂದು ಮುದ್ದಾಡಿ. Okay, now team A and B, you have to sing together, okay? ಕನಸಲ್ಲಿ ಬಳಿ ಬಂದು ಮುದ್ದಾಡಿ. ಕಚ್ಚಗುಳಿತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ. ಕಚ್ಚಗುಳಿತಾಳಲಾರೆ. ಬೆಳಗತ್ತು ಯಾರ ಮುಖವ ನಾನು ನೋಡಿದೆ. ಅಂದಾನೋ ಅದೃಷ್ಟಾನೋ ಮುಂದೆ ಗುಂತಿದೆ. ನಿನ್ನ ಗಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಗಮನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲೇ ಬಳಿ ಬಂದು ಮುದ್ದಾಡಿ. ಕಚ್ಚಗುಳಿತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ. ಕಚ್ಚಗುಳಿತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ. ಕಚ್ಚಗುಳಿತಾಳಲಾರೆ. Okay, the next one is a beautiful song in Hindi, a song that I love listening to, love singing to. Okay, it's called, no, I won't tell. You will know which song I'm talking about. Music, please. जितने भी हमारे मेहमान हैं जो आज कर्नाटका के बाहर से आए हैं, उनके लिए गाना. मुझको इतना बताए कोई, कैसे तुझसे दिल ना लगाए कोई. रब्बा ने तुझको बनाने में कर दी है हुस्न की खाली तिजोरियां. काजल की सियाही से लिखी है तूने जाने कितनों की लव स्टोरियां. केसरिया तेरा इश्क है पिया. रंग जाऊं जो मैं हाथ लगाऊं. दिन बीते सारा तेरी फिक्र में. रैन सारी तेरी खैर मनाऊं. केसरिया तेरा इश्क है पिया. रंग जाऊं जो मैं हाथ लगाऊं. दिन बीते सारा तेरी फिक्र में. रैन सारी तेरी खैर मनाऊं. Thank you, thank you, thank you. पतझड़ के मौसम में भी रंगी चनारों जैसी. जन के सन्नाटों में तू वीणा की तारों जैसी. सदियों से भी लंबी है मन की आवाज़ से है. और तू फुलझड़ियों वाले त्योहारों जैसी. चंदा भी दीवाना है तेरा. चलती है तुझसे सारी चकोरियां.
कितनों की लव स्टोरिया केसरिया तेरा इश्क है पिया रंग जाऊं जो मैं हाथ लगाऊं दिन भी थे सारा तेरी फिक्र में रैन सारी तेरी खैर मनाऊं केसरिया Zani da gare maga zani da gare maga zani da ba 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 da ma gare zani da re gare zani da re ga ga 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 zani da re ga zani da re ga ga zani da re ga ga zani da re ga के सरिया तेरा इश्क है पिया रंग जाऊं जो मैं हाथ लगाऊं Thank you. The next song is a very, very special song to me. I sang this recently for a movie that has created history. I want to congratulate Humbale Films, Rishabh Shetty, Ajanish Loknath, Saptami Gowda, and the whole team of Kantara for all the success that they have seen. I sang this song in the studio, and while singing I had a great feeling, but I never thought this song is going to become such a big hit. Kantara ಚಿತ್ರದ ಹಾಡು ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಈ ಮಣ್ಣಿನ ಒಂದು ಸೊಗಡನ್ನ ಸಂಸ್ಕೃತಿಯನ್ನ ಬಹಳ ಸುಂದರವಾಗಿ ಹೊರತರುವಂತಹ ಚಿತ್ರವಾಗಲಿ ಹಾಡಾಗಲಿ ನಿಮಗಾಗಿ ನಾನು ನೇಹಾ ವೇಣುಗೋಪಾಲ್ ಅವರು ಪ್ರಸ್ತುತಪಡಿಸ್ತಾ ಇದ್ದೇವೆ. ಯಾವ ಹಾಡು ಅಂತ ನೀವು ಊಹಿಸಿ. ಮದಿಗೋದಣ್ಣ ಬರಲಿಲ್ಲ ಬಸರೂರ ಹೂವ ಕಂಡಣ್ಣ ತೆಗದೀರ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ ಮಂದಹಾಸ ನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ
ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಬೀಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಮೇಲಿ ಹಾಕಿದೆ ನಾ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇರೆ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಸುಂದರವಾದ ಸೋಜಿಗವೇನ ಕಣ್ಣ ಬಣ್ಣಿಸಬಂದ ರೂಪಕವೇನ ಓಕೆ ಈಗ ನಿಮ್ಮ ಧ್ವನಿಯಲ್ಲಿ ಸಿಂಗಾರ ಸಿರಿಯೇ ಆಹಾ ಹೇ ಮಂದಹಾಸ ಆಹಾ ನಲುಮೆಯ ಶ್ರಾವಣ ಮಾಸ ಥ್ಯಾಂಕ್ ಯು ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಬೀಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಕಣ್ಣಿಗೆ ಕಾಣೋ ಹೂಗಳೆಲ್ಲ ಇನ್ನು ಕೀಳುತ್ತಿವೆ. ನಿನ್ನ ನೆರಳಾವೆ ನೂರು ಚಾಡಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ದೇವ ಮಹೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ
ಸುಳಿಯಾಗಿನೇ ನನ್ನೆದೆಗೆ ಬೇಲಿ ಹಾಕಿದೆ. ನಾ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇಲಿ ಹಾರುವೆ? ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ. Love you, thank you, Scouts and Guides, International Culture Jamboree. Thank you, thank you. The next song is a beautiful song that talks about fathers. You know, we have a lot of songs that talks about mother. Of course, mother is the ultimate energy. She is the goddess of our lives. But at the same time, fathers also contribute a lot to their children's future. So the next song is a song which we are going to dedicate to all the fathers here. It's called Appa, I Love You, Pa. Okay, this one is from one and only Aishwarya Rangarajan. Check, check. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲು ಕಣ ಯಾರಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಬೆರಳನು
ಪ್ರೀತಿಸುವ ಸಾಹುಕಾರ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಈ ಹಾಡು ನಾನು ಮತ್ತೆ ನೇಹಾ ವೇಣುಗೋಪಾಲ್ ಅವ್ರು ಹಾಡ್ತೀವಿ. ಈ ಹಾಡು ನಿಮಗೆ ತುಂಬ ಪರಿಚಿತವಾಗಿರುತ್ತೆ ಫಾರ್ ಶೋರ್. ಆದರೆ ಈ ಹಾಡು ಸ್ಪ್ಯಾನಿಷಲ್ಲಿದೆ, ಆಯ್ತಾ? ಯಾವ ಹಾಡು ಇರ್ಬೋದು ಅಂತ ಏನಾದರೂ ಗೆಸ್ ಮಾಡ್ಬೋದಾ? ಸ್ಪ್ಯಾನಿಷಲ್ಲಿ ನಮ್ಗೆಲ್ಲರಿಗೂ ತುಂಬಾ ಪಾಪ್ಯುಲರ್ ಆಗಿರೋಂಥ ಗೀತೆ ಗೊತ್ತಿರೋದು ಯಾವುದು? ಮನಿ ಹೈಸ್ಟ್ ಅಂತ ಯಾವುದಾದ್ರೂ ಒಂದು ಇದು ನೋಡಿದ್ದೀರಾ? ಓಕೆ, ನಾವು ಹಾಡು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಜೊತೆ ಸಂದೀಪ್ ಸರ್ ಇವಾಗ ಸ್ಯಾಕ್ಸ್ ಪ್ಲೇ ಮಾಡ್ತಾರೆ. ಸೊ ಅವರು ಇಂಟ್ರೋ ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನಮ್ಮ ಜೊತೆ ಹಾಡ್ಬೇಕು, ಓಕೆನಾ? ಓಕೆ.
Thank you so much. So the next song is a very popular Hindi number dedicated to all Param Sundaris. All Param Sundaris of tomorrow. बीकानेरी चौकरी संतरे की टोकरी घर तो छुड़वाया क्या छुड़वाएगी नौकरी रोमियो रोमियो कल के रोमियो होली शक्ल वाले सारे के सारे फरेबियो हे रोमियो रोमियो हड़ के बेबियो काहे गले पड़े हो बिन बुलाए बारातियों तो गए खलीजा संग में हमें मिलेगा ये तो चोरी पे है सीना सोदी कभी लगे मोनालिसा कभी कभी लगे ललिता और कभी जैसे कादम्बरी हाय मेरी परम 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 सुंदरी हाय मेरी परम 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 सुंदरी सर से पैर तलक बेतहाश हुस्न से भरी हाय मेरी परम 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 सुंदरी पैरों में पायल की बेड़ी सी बंध के मैं ना रहने वाली मैं अनहड़ पुरवा की जैसी हूँ परदेसों तक बहने वाली मुझे कहनों से बढ़ के सपनों की चाहत है जिन सपनों को सच हो जाने की आदत है रखी है मेरी मर्दों से यारी फिल्मों की पर्दों से ले तो गई खलीजा संग में हमें भी ले जा ये तो चोरी पे है सीना सोदी कभी लगे मोनालिसा कभी कभी लगे लोलिता और कभी जैसे कादम्बरी हाय मेरी परम 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 सुंदरी हाय मेरी परम 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 सुंदरी सर से पैर तलक बेतहाश हुस्न से भरी हाय मेरी परम 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 सुंदरी छूना नहीं छूना छूना नहीं छूना छूना नहीं मुझको होना नहीं होना होना नहीं तेरे होना नहीं मुझको हाथ छड़ चाहे कहाँ पर परवाह नहीं मुझको ना 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 बीकानेरी चौकरी संतरे की टोकरी घर तो छुड़वाया अब क्या छुड़ाएगी नौकरी Thank you so Thank you. much. Thank you. Next, we have another wonderful number, a very popular number, Kannada song by Shashwati Kashyap. Madeva, Madeva, Madeva,
ಮಾದೇವಾ 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 ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂ ನೀ ತುಪ್ಪವ ಕಾಯಿಸ್ಯೂ ಕಿತ್ತಾಳೆ ಹಣ್ಣ ತಂದ್ಯೂ ನೀ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದ್ಯೂ ನೀ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ 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 ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ 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 ಥ್ಯಾಂಕ್ ಯು ಶಾಶ್ವತಿ ಅವರೇ, ಥ್ಯಾಂಕ್ ಯು. ಓಕೆ, ಈಗ to all the guests we have from Tamil Nadu and Andhra Pradesh, Telangana, Tamil paatu pannalama and a Telugu song. Okay, this is a song that I sang in both the languages, Tamil and Telugu, for A.R. Rahman sir. In Telugu it is called Ye Maya Chesave. In Tamil it's called Vinay Tandi Varuvaya. So I'm going to sing this song in both the languages. So, you know, guests from both the languages can enjoy this song. Nidayam udaithay
நெருங்கவே என் மறுகிதயம் தருவே நீ உடையவே கண் பார்த்து கண்டலாகி போன நேரம் ஏதோ ஆச்சே வாரம் தீண்டி வந்தாச்சு அப்பாவின் திட்டி எல்லாம் காற்றோடு போக போச்சு ஹொசானா என் வாசல் தாண்டி போனாலே ஹொசானா வேறொன்றும் செய்யாமலே நான் ஆடி போகிறேன் சுக்குநூறாகிறேன் அவள் போன பின்பு என்ன நெஞ்சை தேடி போகிறேன் எத்தனை பேருக்கு தமிழ் தெரியும் கை இப்படி ஆட்டுங்க தமிழ் தெரிஞ்சவங்க எல்லாரும் என் மீது அன்பு கொண்ட everybody wanna know I feel like I really wanna be here with you. It's not enough to say that we are made for each other. It's not that it's Hosanna true. Hosanna be there when you're calling out my name. Hosanna feeling like my whole life was in. I never wanna be the same. It's time we rearrange. I take a step, you take a step with me. I'm calling out to you. Hello. Hello, hello, Jambore. Hello, yo, Hosanna. ఇప్పుడు తెలుగులో పాడబోతున్నాను తెలుగు తెలిసిన వాళ్ళందరూ ఇలా చెయ్యి ఇలా అనాలి రంగు రంగు చినుకులున్న మేఘానివై నువ్వు నింగిలోనే ఉన్నావుగా అదేనగింజ పళ్ళున్న కొమ్మల్లే పై పైనే అందగుండ ఉంటావుగా హొసాన ఆ బొబ్బు వానవ్వదా హొసాన ఆ గొమ్మ తేనివ్వదా నా చింత చేరవా ఈ చింత తీర్చవా ఏమంట నేను నీకు అంతకాన్ని వాణ్ణి కానుగా హలో 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 యో హొసానా ఆయునే వదిలేస్తున్నా ఆశల్లో జీవిస్తున్నా ఆయునే వదిలేస్తున్నా ఈ హృదయం కరిగించి వెళ్ళకే నా మరో హృదయం అది నిన్ను వదలదే ఈ హృదయం కరిగించి వెళ్ళకే అది నిన్ను వదలదే థ్యాంక్ యూ
Now I'm moving back to a lovely Kannada song. In fact, I'm not doing a Kannada song. I'm going to do a Tulu song. A song in Tulu. Please pardon me if my pronunciation is a little wrong here and there, but I'm trying it sincerely. Okay. It's a beautiful song. Tulu is a very, very lovely language which is spoken locally. This language is as beautiful as the people of this place. Mokeda Singari Untu Devayari Yanamulle Katundulle Madate Poyena O Punnayana Monetu Dae Popana Mokada Singari Untu Devayari Yarule Kadulle Madate Poyana O Punnayana Monetu Dae Popana Mokada Singari That's very nice, yeah. Lovely, wow. Jaji putare dida one popade Haji muji accharinda dane sokude Nachigena more ninna ganda danade Ole dudu one popa swarga mulene Ole dude one popa swarga mulene Mokeda Singari Untu Devayari Yanumule Katundulle Madate Poyena O Punnayana Monetudu Dae Popana Mokada Singari Untu Devayari Thank you. ನೀಲಿ ಕಣ್ಣದೂರು ನಿನ್ನ ಕೊರ್ಲು ಪನ್ಪೆರೆ ಹಾಲ ಬಣ್ಣು ಏರ ಬಣ್ಣ ಎನಡಕೆ ಮೇರೆ ಊರು ಪೂರಕೇನೊಂದುಂಡು ಕಣ್ಣ ಪತ್ತನೆ ಭಾಗ್ಯ ಬಂತೆ ಒರಿಯ ಯಾನು ಮದುವೆ ಆವೆರೆ ಭಾಗ್ಯ ಬಂತೆ ಒರಿಯ ಯಾನು ಮದುವೆ ಆವರೆ Mokeda Singari Untu Devayari Yanumule Katundulle Madate Poyana O Punnayana Monetudu Dae Popana Mokeda Singari Untu Devayari Mokeda Singari Untu Devayari Thank you. The next one is also a song
ಯಾರು? ಡಿ ಬಾಸ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಎಂದು ಜಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. Okay, the next song is a song that I sang once again for Rakshit Shetty for the movie Ulidavaru Kandante. This song starts with a lovely Tulu lines and then goes to Kannada. So a beautiful song for all of you. Let's go. ಗಟ್ಟದಾಂಚಿದಾಯೆ ತೆಂಕಾಯಿ ಬತ್ತೂಯೆ ಅಲೆನ ತಲ್ಕೆದ ಪೊರ್ಲಿಗೆ ದಾದಿನಾಡಿಯೇ ಘಾಟಿಯ ಇಳಿದು ಬೆಂಗಳ ಬಂದು ಅವಳ ನೋಡಿ ನಿಂತನು ಕಡಲ ಬೀಸು ಗಾಳಿ ಅವನು ಮಾತನಾಡನು ಕೇಳದ ಬಿಸು ಮಾತಿಗಿವನು ಮರುಳನಾದನು ನಗ್ನಗ್ತ ನನ್ನ ಮನಸ್ಸು ಒತ್ಕೊಂಡು ಹೊರಟವಳಲ್ಲೋ ಅಯ್ಯಯ್ಯೋ ಕೂತ ಹಾಗೆ ಮನದ ಹಿಂದಾರಿಲಿ ಬರದೆ ಕವಲು ಆ ಕವಲು ದಾರಿಗೆ ಕಾವಲ ಮರುಭೂಮಿಯಲ್ಲಿ ಹೆಜ್ಜೆಯ ಗುರುತು ಆ ಗುರುತು ನಿನ್ನಯ ನೆರಳ ಮನಸ ಬಿಚ್ಚಿಟ್ಟವನ ಬರೆಯಲು ಮೌನದ ಕವನ ಪದಗಳ ಇಲ್ಲದ ಸಾಲ ಇಳಿಸಲು ಹಾಳೆಯ ಮೇಳ ಸೇರಲು ರಂಗು ಮಾಸಿತು ಶಾಹಿಯ ಗೀಚಲು ಅಯ್ಯಯ್ಯ ನತ್ತವಳ ಎಲ್ಲೂ ಹಾಡಿ ಅಯ್ಯಯ್ಯ ನತ್ತವಳ ಸಮಯ ಸಾಗುವ ಗತಿಯ ತಡೆಯುವ ಪರಿಯ ನಾ ಕಾಣೆನು ಕಳೆವ ಸನಿಹದ ಕ್ಷಣವ
ಮೌನದ ಸ್ವರವ ಕೂಡಿಡುವೆನು ಶ್ರಾವಣ ಕಳೆದು ಅಯ್ಯಯ್ಯೋ ನಗ್ತಾಳ everybody ಎಲ್ಲೂ ಸಹ ಹಾಡಿ ಅಯ್ಯಯ್ಯ ನಗ್ತಾಳ one more time 1 2 3 4 ಅಯ್ಯಯ್ಯ ನಗ್ತಾಳ ಗಟ್ಟದ ಅಂಚಿದ ತೆಂಕಾಯಿ ಬತ್ತು ಆಲೇನ ತೆಲ್ಗೆದ ಬಣ್ಣದ ದಿನಾಡಿಯೇ ಓ So the next one is a beautiful Shishinala Sharifara ಒಂದು ಪದ and I'm going to request Manju to give me a beat to this song. Tandanana Tandanana everybody aha lovely aha adu aha lovely hey hey ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ಬರದೆ ಬಾರಿಸದಿರೋ ತರವಲ್ಲ ತಗಿ ನಿನ್ನ ಬರದೆ ಬಾರಿಸದಿರೋ ಆಹಾ ಮದ್ದಾಳಿ ದನಿಯೋಳು ತಂಬೂರಿ ಅದ ತಿಥಿ ನುಡಿಸಬೇಕೋ ತಂಬೂರಿ ಮದ್ದಾಳಿ ದನಿಯೋಳು ತಂಬೂರಿ ಅದ ತಿಥಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸದ ಬರದೆ ಬಾರಿಸದಿರೋ ತಂಬೂರಿ ಹಸನದ ಮ್ಯಾಳಗೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಹಸನದ ಮ್ಯಾಳಗೆ
ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳಧೀಶನ ಓದು ಪುರಾಣದಿ ಬಾಬಾ ಬದನಿ ದಬದನಿ 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 ದಾದನಿ 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 ದನಿ 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 ನಿದರೆ ದರೆ ದರಿ ದರೆ ದರೆ ದರಿ ದರಿ ದನಿ ದರಿ ನಿರಿ ದನಿ ದನಿ ನಿರಿ ದನಿ ದಗರಿ ಭಗನಿ ಸನ್ನಿ ದದನಿ ದಪ್ಪ ಮದಪ್ಪ ಮಗ್ಗಮ ಬದನಿ ಸದರಿ ರಿ ಗಮ ಮ ಪದ ದರಿ ನಿ ಸದರಿ ನಿ ದದ ಪ ಪ ಗಗರಿ ರಿ ಸ ಸರಿಗ ಸತ್ತಿಗ ಮರಿಗ ಮರಿ ಗಮ ಪ ಗಮ ಪದ ಪಮ್ಮ ಗಮ ಗರಿ ಸ ಸ ನಿದ್ದಮ ನಿದ್ದಪ್ಪ ಗಗ್ಗ ಗಮ ಪಮ ಗಗರಿ ರಿ ಸ ಮಮ್ಮ ಮ ಪಪ್ಪ ಪದ ದದ ಪಪ್ಪ ಪ ಮಮ್ಮ ಮ ಪಪ್ಪ ಪದ ಪಪ ಮಮ ಗಗ ಆಹಾ ಸಸ ಪಪ ಸಸ ಮಮ ಸಸ ಗಗ ಸಸ ರಿ ರಿ ಸರಿಗ ಉದಪ್ ಸುರಪ್ ಪತ್ತನ್ನಿ ದಪ ಮಗ ಮ ಪದನಿ ಸಪ್ಪ ಮಪ್ಪ ಮಗ ಮಗರಿ ಸ ಸಜಾನಿ ದಪ ಮ ಪದ ಮ ಸದ್ದಿಗರಿ ರೇ ಗ ಮಗ ಗ ಮ ಪಪ ರೇ ಗ ಮಗ ಸಾರೆ ರೇ ಗ ಸಾರೆ ನೀ ಸ ಸ ಓಕೆ ನೀವೆಲ್ಲರೂ ಹಾಡ್ತೀರಾ ಓಕೆ ಸಿಂಗ್ ವಿತ್ ಮೀ ಪದನಿ ಆಹಾ ವೆರಿ ಗುಡ್ ನೀ ಸಾ ದಿಸ್ ಇಸ್ ದಿ ಇಂಡಿಯಾಸ್ ಶ್ರುತಿ ನಿಸ ನಿಸರೆ ವಾಹ್ Rene. I'll make it a little tough. Padani zani. Aha. Mapada da mapadani. Dama. Rega. Sa. Pa. Sa. Okay. Team A will sing Pa, okay? Team B don't sing, okay? When I say you, Team A will sing Pa, you will sing Ga, okay? Okay, I'll teach you. So you'll sing Pa. When I say Team B, you have to sing Ga. Okay, people sitting in the back, you have to sing Sa. Okay, when I do this, Pa. Ga. Lovely. One more rehearsal. 3, 4. Pa. ಈಗ ಎಲ್ಲರೂ ಒಟ್ಟಿಗೆ 1, 2, 3, 4. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಎವ್ರಿಬಡಿ ಸಿಂಗ್ ತಂಬೂರಿ ತಂಬೂರಿ Okay, Team A sing Tamburi. Team B sing Tamburi. Both Team A and B. 1, 2, 3. Lovely. One more time. Tamburi. The strength of India is we are all blessed with good music.
We are all blessed with good values. We are all blessed with good heritage, history, culture. So the future of India is not with us, it's with all of you. It's in your hands. So every day, everything that you do should not only benefit you, but it should also benefit the society, country, so that we become proud Indians. We are already proud Indians, but we need to really become the best in the world. So we'll all work towards being the best Indians. Are you ready? Bolo Bharat Mata ki! Bharat Mata ki! Thank you guys. Thank you so much. Iga, the next one is a song that talks about friendship. Okay, I'm going to call Nikhil on stage. How many of you are sitting with your friends? Very good. So this song says, a brother from another mother. It also says a sister from another mother. So we should always celebrate friendship. That's the best gift God has given. I always say, don't take friendship for granted. You can take friends for granted, but not friendship. You have to always respect friendship. Here we go. Everybody, come on. ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು, ನೋಬಲ್ ಕಣ್ಣೀರ್ ವರ್ಷೋ ಮಗನು ಕಣ್ಣೋ. ಜೀವನಕ್ ಪಾಠ ಹೇಳೋ ಟೀಚರ್ ಕಣೋ ಇವನು, ಲೈಫ್ ಪಾರ್ಟ್ನರ್ಗಿಂತ ಕ್ಲೋಸು ಕಣೋ. ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನು ಇವನು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋ ದೋಸ್ತ ಕಣೋ. A brother from another mother, a brother from another mother, my brother from another mother, a brother from another mother. Oh ಗೆಳೆಯ, ಜೀವದ ಗೆಳೆಯ, ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ನಂಗೆ ಯಾರು ದುಶ್ಮನ್ನಾದ್ರು ಅವರು ನಂಗೂ ದುಶ್ಮನ್ನೇನೆ, ನಿನ್ನ ಪರವಾಗಿ ತೊಡೆ ತಟ್ಟಿ ನಾವು. ನೀ ನನ್ನ ಬೆಸ್ಟ್ ಫ್ರೆಂಡು, ಪ್ರೀತಿಗಿಲ್ಲ ಕೆಟ್ಟು ಎಲ್ಲ ಟೈಮು ದೇವ್ರು ಜೊತೆಗೆ ಇನ್ನೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತಿನ ಕೊಟ್ಟವನಲ್ಲ. ನೋವಲ್ಲೂ ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೋ ದೋಸ್ತ ಕಣೋ. Okay, now you all have to sing. Brother, 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 brother. Are you ready? 1, 2, 3, 4. Now say sister. 1, 2, 3, 4. A sister from another mother, my sister from another mother, a sister from another mother, my brother from another mother. ಕಷ್ಟ ಸುಖ ಶೇರ್ ಮಾಡ್ತೀವಿ, ಒಟ್ಟೊಟ್ಟಿಗೆ ಓಡಾಡ್ತೀವಿ, ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ. ನಂಬಿಕೆ ನೀನೆ, ಧೈರ್ಯ ನೀನೆ, ಜೊತೆಲಿದ್ರೆ ಗೆಲುವು ತಾನೆ.
ಬೇರೆ ಮಾಡಂಗಿಲ್ಲ. ನಮ್ದೇ ಒಂದು ಶಿಪ್ಪು, ಈ ಪ್ರೀತಿ ಹೆಸರೇ ಫ್ರೆಂಡ್ಶಿಪ್ಪು. ನಿನ್ನ ಮಾತು ಅಂದ್ರೆ ಮನಸ್ಸು ಕರ್ಕೊಯ್ತದೆ, ನೀನು ದೂರ ಆದ್ರೆ ಆಟು ನಿಂತೋಗ್ತದೆ. ಕಷ್ಟಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೋ ನೆರೆ ದೋಸ್ತ ಕಣೋ. A brother from another mother, my brother from another mother, my brother from another mother, my brother from another mother, a brother from another mother, my brother from another mother, a brother from another mother, everybody, my brother from another mother. Thank you. Jambore! Thank you, thank you. So, ಅಪ್ಪು, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಸಿಂಧು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಲ, ನನ್ನೆದುರಲ್ಲೇ ನೀವೀಗೆ ಬಂದಾಗಲೇ ನಿನ್ನ ನಗುವಾಗುವ ಹಂಬಲ, ನಾನ್ ನಿಂತಲ್ಲೇ ಹಾಡಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನು ಆಡಿಸಿ ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ನೀನೇ ರಾಜಕುಮಾರ, ನೀನೇ ರಾಜಕುಮಾರ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓಲವೇ ನೀ ತಂದ ಹಾಡಿಗೆ ಸೋತೆ. ಕವಿತೆ ಕವಿತೆ ನೀನೇಗೆ ಪದಗಳಲ್ಲಿ, क्योंकि तुम ही हो अब तुम ही हो जिंदगी, अब तुम ही हो चैन भी मेरा दर्द भी मेरी आशिकी, अब तुम ही हो
क्योंकि तुम ही हो, अब तुम ही हो जिंदगी, अब तुम ही हो। चैन भी मेरा दर्द भी मेरी आशिकी, जांबूरी जांबूरी अब तुम ही हो। I feel so blessed. I feel so blessed that I am here tonight. ನೀವೆಲ್ಲರೂ ವಯಸ್ಸಲ್ಲಿ ಚಿಕ್ಕವರಾದರೂ ಕೂಡ ನಿಮ್ಮ ಹೃದಯದಲ್ಲಿ ಬಹಳ ಮಧುರವಾದಂತಹ ಭಾವನೆಗಳಿವೆ. ನನಗನ್ಸುತ್ತೆ ಮೋಹನ್ ಆಳ್ವಾ ಸರ್ದು ಒಂದೇ ಧ್ಯೇಯ, ಜೀವನದಲ್ಲಿ ಏನಾದ್ರೂ ಮಾಡಿ ಪರವಾಗಿಲ್ಲ, ಆದ್ರೆ ಶಿಸ್ತಿರಬೇಕು, ಡಿಸಿಪ್ಲಿನ್ ಇರಬೇಕು ಅನ್ನೋದು ಅವರ ಬಹಳ ದೊಡ್ಡ ಕನಸು. His biggest dream is achieve, do what you want, passion, whatever you are passionate about, but have discipline, respect elders, respect your country, respect what God has given you, and that has been his mantra for life, and we all should follow that mantra for our lives. Then many Mohan Alwas can become from this gathering. Many of you can serve the society, many of you can serve the country, many of you can give back to society that has given us so much. Once again I want to thank Mohan sir, ee ondu sundarvadanತಹ ಸಂಜೆ ನನಗೆ ನೀಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. Now I have two more songs coming your way. One is ಹುಟ್ಟಿದರೆ ಕನ್ನಡ ನಾಡಲ್ಲಿ, and the other one is a song that changed my life. Jai Ho. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿಯಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶ್ಮೀರಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಒಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ಇದು ಗುರಿ ತೋರಿಸುವ ಬಂಡಿ. ಧನ್ಯವಾದಗಳು. ಬಾಗಿಲ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.
ಬದುಕಿದು ಜಟಕ ಬಂಡಿ ವಿವಿಧವ ಸೇರಿಸುವ ಬಂಡಿ ಬದುಕಿದು ಜಟಕ ಬಂಡಿ ಇದು ವಿಧಿಯಾಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿಧವ ಸೇರಿಸುವ ಬಂಡಿ Everybody. 1, 2, 3. Jai Ho! 1, 2, 3. Jai Ho! Aha, lovely. Jai Ho! Jai Ho! आजा आजा जिंद जानी गानी के तले आजा जरी वाले नीले आसमान के तले जय हो जय हो आजा आजा जिंद जामी आने के तले आजा जरी वाले नीले आसमान के तले जय हो 1, 2, 3 जय हो रत्ती सच्ची मैंने जान गवाई है नच नच कोई रोवे रात बिताई है अखियों की नींद मैंने भूखों से उड़ाई गिने गिने तारे मैंने उनकी जलाई है आजा आजा जिंद जामी आने के तले आजा जरी वाले नीले आसमान के तले छुपी हूँ खोने दे होने दे बेहूदे बाला बाला ahora conmigo tu bala para otro nuestros días de movidas los problemas lo que son salud bala bala जय हो जय हो जय हो जय हो जय हो जय हो चख ले हाँ चख ले ये रात शहद है चख ले रख ले हाँ दिल है दिल आखिरी हद है रख ले कालम कालम काजल तेरा कोई काला जादू है ना कालम कालम काजल तेरा कोई काला जादू है ना आजा आजा जिंद जामी आने के तले आजा जरी वाले नीले आसमान के तले 1, 2, 3 जय 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 हो Scouts and Guides जय हो Alwas जय हो To all the teachers जय हो To all the students जय हो To everybody जय हो 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 Thank you, love you all, good night.
What an amazing experience it was. A very good evening to all of you. I am R.K. Nikita Devi from Alvas College of Naturopathy and Yogic Sciences. Every one of us was spellbound by your enchanting performance. The feeling of infinite joy was felt all over the place. All our gratitude to Sri Vijay Prakash. Sir, on behalf of Bharat Scouts and Guides, I'm very thankful to you. I also thank Sri Aragagyanendra, the Home Minister of Karnataka, for being a part of this beautiful event. Your presence gives a great strength to us. Our gratitude is also with the eminent musician accompanied for today's program. I extend my warm अपना करेंगे हर करम अपना करेंगे ऐ वतन तेरे दिल दिया है जान भी देंगे ऐ वतन तेरे लिए दिल दिया है जान भी देंगे ऐ वतन तेरे लिए 15 अगस्त 1947 में हम आज़ाद हुए, लेकिन आज़ादी के बाद न जाने कितनी बार हम पर हमले हुए और इसी आज़ादी को बचाने के लिए न जाने कितने सिपाहियों ने अपनी जान की बाजी लगाई। आज 75 साल पूरे हो चुके हैं हमारे आज़ादी को। ये साल हम हमारी आज़ादी का अमृत महोत्सव मना रहे हैं, लेकिन आज भी जब हमें उन क्रांति वीरों की याद आती है, जब हमें उन सिपाहियों की याद आती है, तो आंखों में आंसू आ जाते हैं। याद उन्हें भी कर लो, कुछ याद उन्हें भी कर लो, जो लौट के घर ना आए, जो लौट के घर ना आए। ऐ मेरे वतन के
वो खून था हिंदुस्तानी जो शहीद हुए हैं इनकी जरा याद करो कुर्बानी। खून से लथपथ था फिर भी बंदूक उठा के 10-10 को एक ने मारा फिर गिर गए होश गवा के। जब अंत समय आया जब अंत समय आया तो कह गए कि अब मरते हैं। खुश रहना देश के प्यारों, खुश रहना देश के प्यारों। अब हम तो सफर करते हैं, अब हम तो सफर करते हैं। क्या लो Keyboard please, keyboard please, keyboard please, keyboard please. Voice monitor. नायक प्रणवाकार सिद्धि विनायक प्रणवाकार सिद्धि विनायक पार्वती तनय सिद्धिगे नीडु प्रणवाकार सिद्धि विनायक पार्वती तनय सिद्धिगे नीडु प्रणवाकार सिद्धि विनायक पार्वती तनय प्रणवाकार सिद्धि विनायक पावन चरित पंचवदन पावन चरित पंचवदन पावन चरित पंचवदन पालनेत्र प्रिय पाहि गजानन पावन चरित
ಚರಿತ ಪಂಚವದನ ಪಾಲನೇತ್ರ ಪ್ರಿಯ ಪಾಹಿ ಗಜಾನನ ಪ್ರಣವಾಕ
ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ನಂದನವನ ಸಿರಿಯು ಭಾರತ ವೈಭವವು ನಂದನವನ ಸಿರಿಯು ಭಾರತ ವೈಭವವು ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ಸನಿ ಸದಾ ಪದಪ ಮಗ ಸನಿಗ ಸನಿ ಸದಾ ಪದಪ ಮಗ ಸನಿಗ ಪದನಿ ಸರಿ ಗರಿ ಸಾನಿ ಸಪ್ಪ ಪದನಿ ಸರಿ ಗರಿ ಸಾ ಪದನಿ ಸರಿ ಗರಿ ಸಾನಿ ಸಪ್ಪ ಪದನಿ ಸರಿ ಗರಿ ಸಾ ವೇದೋಪನಿಷದ ಗೀತೆ ತತ್ವ ಸಾರಿದ ನಾಡು ವೇದೋಪನಿಷದ ಗೀತೆ ತತ್ವ ಸಾರಿದ ನಾಡು ಮಹಾಪುರುಷರ ದಿವ್ಯ ಜ್ಞಾನವೇ ಭಾರತ ವೈಭವವು ಮಹಾಪುರುಷರ ದಿವ್ಯ ಜ್ಞಾನವೇ ಭಾರತ ವೈಭವವು ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ಸನಿ ಸದಾ ಪದಪ ಮಗ ಸರಿಗ ಸನಿ ಸದಾ ಪದಪ ಮಗ ಸರಿಗ ಪದನಿ ಸರಿ ಗರಿ ಸಾನಿ ಸಪ್ಪ ಪದನಿ ಸರಿ ಗರಿ ಸಾ ಪದನಿ ಸರಿ ಗರಿ ಸಾನಿ ಸಪ್ಪ ಪದನಿ ಸರಿ ಗರಿ ಸಾ ಸರ್ವಮತ ಸಮ್ಮತವು ಏಕತೆಯ ಸಹಕಾರ ಸರ್ವಮತ ಸಮ್ಮತವು ಏಕತೆಯ ಸಹಕಾರ ಸ್ವರದಲ್ಲಿ ಈಶ್ವರ ದರ್ಶನ ಈಶ್ವರ ದರ್ಶನ ನಶ್ವರದಲ್ಲಿ ಈಶ್ವರ ದರ್ಶನ ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವು ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವು ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ನಂದನವನ ಸಿರಿಯು ಭಾರತ ವೈಭವವು ನಂದನವನ ಸಿರಿಯು ಭಾರತ ವೈಭವವು ಭಾರತ ವೈಭವವು ಭಾರತ ವೈಭವವು ಭಾರತ ವೈಭವವು
நிதம் நினைவுருகும் அடியா துயர் தீர்த்திடும் தூயவனே ஜனக்கு ஜனம் தரி ஜனக்கு ஜனம் தரி ஜனக்கு குதரி கிட்ட ஜகதரி தாம் ஜனக்கு குதரி கிட்ட ஜனக்கு குதரி கிட்ட ஜனக்கு குதரி கிட்ட ஜனக்கு குதாம் ததிகினதுதா தகதித்தஜம் ததிகினதுதா கிடதகதித்தஜம் ததிகினது ஜனக்கு ஜனம் தரி ஜனக்கு ஜனம் தரி ஜனக்கு குதரி கிட்ட ஜகதரி தாம் ஜனக்கு குதரி கிட்ட ஜனக்கு குதரி கிட்ட ஜனக்கு குதரி கிட்ட ஜனக்கு குதாம் ஜனகு ஜனந்தரி ஜனகு ஜனந்தரி தனகு குதரி கிட்ட தகுந்தரி தாம் தாம் ஜனகு ஜனந்தரி ஜனகு ஜனந்தரி தனகு குதரி கிட்ட தகுந்தரி தாம் தாம் ஜனகு ஜனந்தரி ஜனகு ஜனந்தரி தனகு குதரி கிட்ட தகுந்தரி தாம் தாம் ஜனகு ஜனந்தரி ஜனகு ஜனந்தரி தனகு குதரி கிட்ட தகுந்தரி தாம் தாம் இன்னும் விரி கடலும் வியந்திடவே நிதம் மண்ணை உண்ட சிறு பாலகனே இன்னும் விரி கடலும் வியந்திடவே நிதம் மண்ணை உண்ட சிறு பாலகனே யசோதை மணமகள் மாதவனே குசேலர் துயரினை தீர்த்தவனே மாமுனிவர் புகழ் மாலவனே நாரணனே மதுசூதனனே மாமுனிவர் புகழ் மாலவனே நாரணனே மதுசூதனனே நாமமுறை துணை நாளும் நினைந்திடும் ஸ்ரீமுரளீதர கவித்வமே நாமமுறை துணை நாளும் நினைந்திடும் ஸ்ரீமுரளீதர கவித்வமே ஸ்ரீமுரளீதர கூதி கூதக் திட்ட தாக்குதி குதத்திட்ட துமிழதன் தங்கி கிடதிட்ட इसमें गंगा रहती है जिस देश में गंगा रहती है எனையாளும் ஆண்டவனே எழில் வேலவா எளியேனும் முனை பாட அருள்வாயையா எளியேனும் முனை பாட அருள்வாயையா முருகா 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 அழகான பழனிமலை ஆண்டவா உன்னை அனுதினமும் பாட வந்தேன் வேலவா வள்ளிமயில் நாதனே வாவடி வேலனே வள்ளிமயில் நாதனே வாவடி வேலனே வர வேண்டும் மயில் மீது முருகையனே வர வேண்டும் மயில் மீது முருகையனே முருகா 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 So let's put our hands together and welcome the dancers onto the stage. कर कुछ नहीं करने वाला और ना ही हम इंतजार करेंगे किसी और महात्मा का कि वो आए और हमें बचाए। और इसकी शुरुआत करनी है हमें अपने आप से। हमें अपने आप को यह समझाना है कि चाहे कितनी भी मुश्किलें आए हमें उनका सामना करना है, चाहे कितनी भी कठिनाई आए हमें उन पर काबू पाना है, चाहे कितना भी बड़ा हो दुश्मन हमारे सामने हमें उसे जीतना है, हमें जीतना है, जीतना है। चक दे
चक दे इंडिया। कुछ करिए नस नस मेरी खोले, अब कुछ करिए, अब कुछ करिए, अब कुछ करिए, कुछ करिए बस बस बड़ा बोदे, अब कुछ करिए, अब कुछ करिए, अब कुछ करिए। हाय कोई तो चल जिद पड़िए, डूब तरिए या मरिए, हाय कोई तो चल जिद पड़िए, डूब तरिए या मरिए। चक दे हो चक दे इंडिया, चक दे हो चक दे इंडिया, चक दे हो चक दे इंडिया, चक दे हो चक दे इंडिया। No way to run, no way to hide. This is the time to do or die. No way to run, no way to hide. This is the time to do or die. कूचों में कलियों में, राशन की फलियों में, खेलों के बेलों में, ईदों में दीदों में, रीतों के दानों में, फिल्मों के गानों में, सड़कों के गड्ढों में, है बातों के अड्डों में। तुम तारे आज पहले कर ले, रहना न यार पीछे, कितना भी कोई पीछे। बस है नामत है जी, जिद है तो जिद है जी, पितना यूं ही पितना यूं ही पितना यूं बस करिए। कोई तो चल जिद पड़िए, डूब तरिए या मरिए, कोई तो चल जिद पड़िए, डूब तरिए या मरिए। चक दे चक दे इंडिया, चक दे चक दे इंडिया, चक दे चक दे इंडिया, चक दे चक दे इंडिया। No way to run, no way to hide. This is the time to do or die. No way to run, no way to hide. This is the time to do or die. चक दे चक दे चक दे, लड़ती पतंगों ने, भिड़ती उमंगों ने, खेलों के बेलों में, बल खाती रेलों में, गन्ने के मीठे में, खद्दर में छींटे में, ढूंढो तो मिल जावे, हाय पत्ता वो ईंटों में। रंग ऐसा आज बिखरे और खुल के आज निकरे, मन चाहे कि होली रग रग मचल के बोली। बस है नामत है जी, जिद है तो जिद है जी, पितना यूं ही पितना यूं ही पितना यूं ही बस करिए। कोई तो चल जिद पड़िए, डूब तरिए या मरिए, कोई तो चल जिद पड़िए, डूब तरिए या मरिए। चक दे इंडिया, चक दे चक दे इंडिया, चक दे चक दे इंडिया, चक दे चक दे इंडिया। कुछ करिए नस नस मेरी खोले, अब कुछ करिए, अब कुछ करिए, अब कुछ करिए, कुछ करिए बस बल दमड़ों ने, हाय कुछ करिए, कुछ करिए, अब कुछ करिए। हाय कोई तो चल जिद पड़िए, डूब तरिए या मरिए, हाय कोई तो चल जिद पड़िए, डूब तरिए या मरिए। चक दे इंडिया, चक दे
भाई और बहनों, आज अगर हमारे हिंदुस्तान के बारे में कोई कुछ लिखना चाहे तो हजारों पन्ने कन्हैया खेलत होली संग लिए ब्रज के सब नारी बाजत ताल तक तक तका अबीर गुलाल रंग बनमाली संग लिए रंग भरी पिचकारी देखत अद्भुत छवि अति न्यारी जय जय करत ब्रज के सब सारी खेलत नाचत गावत जागत धूम धागत धूम धागत धूम हंसत खेलत नाचत गावत जागत धूम धागत धूम धागत धूम हंसत खेलत नाचत गावत जागत धूम धागत धूम धागत धूम सूर मंगल गीत गावत मुरली बीन गमक तान करत सत सूर मंगल गीत गावत मुरली बीन गमक तान करत मगपा मपसदा पम पमा सरसा sa sa da 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 pa 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 ma pa ma sa 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 da 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 pa 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 ma pa ma sa 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 da 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 pa 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 ma pa ma टिक
धा 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 धा